ಹೊಸಕೊರಲ್ ಶ್ರೀ ವಿದ್ಯಾಧರ್ ಶೆಟ್ಟಿ ಬಳಗದ ವತಿಯಿಂದ ಇದರ ನೇರ ಪ್ರಸಾರವಿದೆ. ಹಾಗೆ ಅಭಿಮತ ಟಿವಿಯಿಂದಲೂ ಕೂಡ ಈ ಕಾರ್ಯಕ್ರಮದ ನೇರ ಪ್ರಸಾರ ನಡೆಯಲಿಕ್ಕಿದೆ. ಎಲ್ಲ ಕಲಾಭಿಮಾನಿಗಳು, ಸಾಹಿತ್ಯಾಭಿಮಾನಿಗಳು ಈ ಕಾರ್ಯಕ್ರಮವನ್ನು ಗೌರವಪೂರ್ಣವಾಗಿ ಆಸ್ವಾದಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ಳುತ್ತಾ, ಇದೀಗ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯ ಅತಿಥಿಗಳನ್ನು ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೋಟು ಅಧ್ಯಕ್ಷರು ರತ್ನ ಎಜುಕೇಷನ್ ಟ್ರಸ್ಟ್, ಹಾಗೆ ಶ್ರೀ ಮೋಹನ್ದಾಸ್ ಶೆಟ್ಟಿ ಉಳಿದೋಟು ಉಪಾಧ್ಯಕ್ಷರು ರತ್ನ ಎಜುಕೇಷನ್ ಟ್ರಸ್ಟ್, ಹಾಗೆ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಕಾರ್ಯದರ್ಶಿ ರತ್ನ ಎಜುಕೇಷನ್ ಟ್ರಸ್ಟ್, ಮೊಹಮ್ಮದ್ ಹಾಸಿಂ ಶಾಲಾ ವಿದ್ಯಾರ್ಥಿ ನಾಯಕ, ಹಾಗೆ ನಯೀಂ ಹಮೀದ್ ಮುಖ್ಯೋಪಾಧ್ಯಾಯರು ವಿದ್ಯಾರತ್ನ ಆಂಗ್ಲ ಶಾಲೆ, ಇವರೆಲ್ಲರೂ ಕೂಡ ಅತಿಥಿಗಳನ್ನು ಸ್ವಾಗತಿಸುವ ಭರಾಟೆಯಲ್ಲಿದ್ದಾರೆ. ಎಲ್ಲ ಜನಪದ ನೃತ್ಯ ಮೆರವಣಿಗೆದಾರರು ಅಲ್ಲಿ ಧ್ವಜಾರೋಹಣಕ್ಕೆ ಸಹಕರಿಸಬೇಕಾಗಿ ವಿನಂತಿ. ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿ ಕೋಶಾಧಿಕಾರಿ ರತ್ನ ಎಜುಕೇಷನ್ ಟ್ರಸ್ಟ್ ದೇರ್ಲಕಟ್ಟೆ, ಇವರಿಂದ ಧ್ವಜಾರೋಹಣ ಆಗ್ತಾ ಇದೆ. ಟಿ ಜಿ ರಾಜಾರಾಮ್ ಭಟ್ ಅವರು ಅಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಎಲ್ಲ ಗಣ್ಯಾತಿಗಣ್ಯ ಅತಿಥಿಗಳ ಗೌರವಪೂರ್ಣ ಉಪಸ್ಥಿತಿ. ಸಮ್ಮೇಳನಾಧ್ಯಕ್ಷರು ಡಾಕ್ಟರ್ ಪಾದಿಕಲ್ಲು ವಿಷ್ಣು ಭಟ್ರು ಕೂಡ ಅಲ್ಲಿ ಧ್ವಜಾರೋಹಣ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪಾರಿವಾಳ ಪಕ್ಷಿಯನ್ನು ಗಗನಕ್ಕೆ ಹಾರ ಬಿಡುವುದರ ಮೂಲಕವಾಗಿ ಹಾಗೂ ಬೆಲೂನ್ಗಳ ಸಮೂಹವನ್ನು ಕೂಡ ಆಕಾಶಕ್ಕೆ ತೇಲಿ ಬಿಡುವ ಮೂಲಕ ಧ್ವಜಾರೋಹಣದ ಸಂಭ್ರಮದಲ್ಲಿ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಹೃತ್ಪೂರ್ವಕವಾದಂತಹ ಅಭಿವಂದನೆಗಳು, ಶುಭಾಶಯಗಳು. ಸಾಂಸ್ಕೃತಿಕ ಜಾನಪದ ದಿಬ್ಬಣದೊಂದಿಗೆ ಆಗಮಿಸ್ತಾ ಇದ್ದಾರೆ. ಈ ಒಂದು ವಿಶೇಷ ಸಭಾಂಗಣಕ್ಕೆ ಸಮ್ಮೇಳನದ ಸರ್ವಾಧ್ಯಕ್ಷರು ಡಾಕ್ಟರ್ ಪಾದಿಕಲ್ಲು ವಿಷ್ಣು ಭಟ್ರು, ಹಿರಿಯ ವಿದ್ವಾಂಸರು, ಸಂಶೋಧಕರು, ಶಾಲಾಧ್ಯಕ್ಷರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಹಿತ ಗಣ್ಯಾತಿಗಣ್ಯ ಅತಿಥಿಗಳು,
TG ರಾಜಾರಾಮ್ ಭಟ್ರವರು, ಹಾಗೆ ಭಾಸ್ಕರ್ ರೈ ಕುಕ್ಕವಳ್ಳಿ ಅವರು ಬೆಳಗ್ಗಿನ ಈ ಸಮಾರಂಭಕ್ಕೆ ಸಂಬಂಧಪಟ್ಟ ಹಾಗೆ ರೋಟೇರಿಯನ್ PHF ವಿಕ್ರಮದತ್ತ, ಜಿಲ್ಲಾ ಗವರ್ನರ್ ಅವರು, ಸನ್ಮಾನ್ಯ UT ಖಾದರ್, ಹಾಗೆ ಸದಾಶಿವ ಉಳ್ಳಾಲ್, ಜಗದೀಶ್ ಆಳ್ವಾ ಇವರೆಲ್ಲರನ್ನು ಕೂಡ ಗೌರವಪೂರ್ಣವಾಗಿ ನಾವು ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಿರಿಯ ವಿದ್ವಾಂಸರು ಡಾಕ್ಟರ್ ಚಿನ್ನಪ್ಪ ಗೌಡ ಇದ್ದಾರೆ. ಹಾಗೆ ಎಲ್ಲ ಗಣ್ಯ ಅತಿಥಿಗಳನ್ನು ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇಲ್ಲದವ ಯಾರು ಕಲಿಕ್ಕಿಲ್ಲ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ನಾಡು ನುಡಿ ವೈಭವದ ಈ ರತ್ನೋತ್ಸವ 2024ರ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇದೀಗ ಚಾಲನೆಗೊಳ್ತಾ ಇದೆ. ಈಗಾಗಲೇ ಮೆರವಣಿಗೆಯೊಂದಿಗೆ ಈ ಜಾನಪದ ದಿಬ್ಬಣವನ್ನು ಶ್ರೀ TG ರಾಜಾರಾಮ್ ಭಟ್, ಸಂಚಾಲಕರು, ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ, ಕೈರಂಗಳ ಇವರು ಚಾಲನೆಗೊಳಿಸಿದ್ದಾರೆ ಮೆರವಣಿಗೆಯನ್ನು. ಎಲ್ಲರೂ ಕೂಡ ದಯವಿಟ್ಟು ಕೂತ್ಕೊಳ್ಳಿ. ಮೆರವಣಿಗೆಯ ಮಕ್ಕಳು ಕೂಡ ಕೂತ್ಕೊಳ್ಳಬಹುದು. ವೇಷದವರು ಬಿಟ್ಟು ಬಾಕಿ ಎಲ್ಲ ಕೂತ್ಕೊಳ್ಬಹುದು. ದಯವಿಟ್ಟು ಎಲ್ಲ ಜಾನಪದ ನೃತ್ಯದವರು ಒಂದು ರೌಂಡು ಇಲ್ಲಿ ನೃತ್ಯದೊಂದಿಗೆ ಇಲ್ಲಿ ಪಾಸ್ ಆಗಬೇಕು, ಬೇಗ ಆಗಬೇಕು.
ಇವತ್ತಿನ ಅತಿಥಿ ಸದಾಶಿವ ಉಳ್ಳಾಲ್ ಅವರು ಆಗಮಿಸ್ತಾ ಇದ್ದಾರೆ. ಬನ್ನಿ. ಮೆರವಣಿಗೆ ಚಾಲನೆಗೊಳಿಸಿದಂಥ TG ರಾಜಾರಾಮ್ ಭಟ್ ಅವರು ಹಾಗೆ ಧ್ವಜಾರೋಹಣ ಬಂದಂಥ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿ ಅವರು ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕು. ಉದ್ಘಾಟಕರಾಗಿ ರೋಟೇರಿಯನ್ BHF ವಿಕ್ರಮದತ್ತ, ಜಿಲ್ಲಾ ಗವರ್ನರ್, ರೋಟರಿ ಜಿಲ್ಲೆ 3181. ಹಾಗೆ ಸಮ್ಮೇಳನ ಅಧ್ಯಕ್ಷರಾಗಿ ಡಾಕ್ಟರ್ ಪಾದಿಕಲ್ಲು ವಿಷ್ಣು ಭಟ್ರು, ಹಿರಿಯ ವಿದ್ವಾಂಸರು ಹಾಗೂ ಸಂಶೋಧಕರು ವೇದಿಕೆ ಮೇಲಿದ್ದಾರೆ. ಹಾಗೆ ಗೌರವ ಉಪಸ್ಥಿತಿ ಸನ್ಮಾನ್ಯ UT ಖಾದರ್ ಆಗಮಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಸದಾಶಿವ ಉಳ್ಳಾಲ್, ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಹಾಗೆ ಶ್ರೀ ಜಗದೀಶ್ ಆಳ್ವಾ ಕುವೆತ್ತಬೈಲ್, ಯುವ ಉದ್ಯಮಿಗಳು, ಇವರೆಲ್ಲರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು, ಉಪಾಧ್ಯಕ್ಷರು, ರತ್ನ ಎಜುಕೇಷನ್ ಟ್ರಸ್ಟ್. ಹಾಗೆ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು, ರತ್ನ ಎಜುಕೇಷನ್ ಟ್ರಸ್ಟ್. ಹಾಗೆ ನೈಮ್ ಅಮೀದ್, ಮುಖ್ಯೋಪಾಧ್ಯಾಯರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ. ಹಾಗೆ ಶ್ರೀ ಮೊಹಮ್ಮದ್ ಹಾಸಿಂ, ಶಾಲಾ ವಿದ್ಯಾರ್ಥಿ ನಾಯಕ. ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಕಾರ್ಯದರ್ಶಿ, ರತ್ನ ಎಜುಕೇಷನ್ ಟ್ರಸ್ಟ್. ಇವರೆಲ್ಲರೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ದೇವತಾ ಸ್ತುತಿಯೊಂದಿಗೆ ನಮ್ಮ ವೇದಿಕೆಯ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ನಮಃ. ದೇವರನ್ನು ಸ್ತುತಿಸಿ ಹಾಗೆ ಗುರುಗಳನ್ನು ಕೂಡ ಸ್ತುತಿಸುವುದರೊಂದಿಗೆ ಎಲ್ರಿಗೂ ಆಶೀರ್ವಾದ ಸಿಗಲಿ ಎಂಬ ಒಂದು ವಿಶೇಷ ಸ್ತುತಿಯನ್ನು ಮಾಡುವುದರ ಮೂಲಕ ಇವತ್ತು 3 ದಿನಗಳ ಬಹಳ ದೊಡ್ಡ ಹಬ್ಬ ಅಂತ ಹೇಳಿದರೆ ಮಂಡ್ಯದಲ್ಲಿ ಅಖಿಲ ಕರ್ನಾಟಕ ಮಟ್ಟದ ಬಹಳ ದೊಡ್ಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನದ ಮಧ್ಯೆ ಇಲ್ಲಿ ಕೂಡ ಒಂದು ನಾಡು ನುಡಿಯ ಸಮ್ಮೇಳನವನ್ನು ಪ್ರತಿ ವರ್ಷದ ಒಂದು ಸರಣಿಯಲ್ಲಿ ಮಾಡುವಂಥ ಒಂದು ವಿಶೇಷ ಉತ್ಸಾಹ ಈ ರತ್ನ ಎಜುಕೇಷನ್ ಟ್ರಸ್ಟ್ನ ರವೀಂದ್ರ ಶೆಟ್ಟು ಮತ್ತು ಬಳಗದವರಿಗೆ ಇದೆ. ಪ್ರತಿ ವರ್ಷವೂ ಅಚ್ಚುಕಟ್ಟಾಗಿ ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ವೈಭವದಿಂದ ಮಾಡ್ತಾರೆ. ಏನು ಕಷ್ಟ ಬರಲಿ, ಏನೇ ತೊಂದರೆ ಆಗಲಿ, ಏನೇ ಸಮಸ್ಯೆ ಇರಲಿ, ಅದು ಬಹಳ ಮೆಚ್ಚುವಂಥದ್ದು. ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸೋದ್ರೊಂದಿಗೆ ವೇದಿಕೆಯಲ್ಲಿರುವಂಥ ಸರ್ವಾಧ್ಯಕ್ಷರು ಬಿಟ್ಟರೆ ಎಲ್ಲರೂ ಕೂಡ ಸ್ವಲ್ಪ ಬೇರೆ ಬೇರೆ ಕಾರ್ಯಬಾಹುಳ್ಯದಿಂದ ಇರುವವರು. ಅದಕ್ಕೋಸ್ಕರ ಕಾರ್ಯಕ್ರಮವನ್ನು ಬಹಳ ಸ್ವಲ್ಪ ಸ್ಪೀಡಾಗಿಯೇ ಕೊಂಡೋಗ್ತಾ ಇದ್ದೇವೆ. ಈಗ ವೇದಿಕೆಯ ಗಣ್ಯರನ್ನು ಕಿರು ಪರಿಚಯದೊಂದಿಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ರತ್ನ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ನಾನು ನಂಬುವಂತಹ ಎಲ್ಲ ದೇವರನ್ನ ಮನಸ್ಸ ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಇದರ ವತಿಯಿಂದ 2011ರಿಂದ ಪ್ರಾರಂಭವಾದಂತಹ ನಮ್ಮ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ ಇವತ್ತು 2024ನೇ ಈ ದಿವಸ ಈ ಒಂದು ದೇರಳಕಟ್ಟೆಯ ಗ್ರೀನ್ ಗ್ರೌಂಡ್ ಮೈದಾನದಲ್ಲಿ
ಆಗ್ತಿರುವಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷದ ವಿಚಾರ. ಈಗಾಗಲೇ ನಮ್ಮ ಈ ಒಂದು ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಬೇರೆ ಬೇರೆ ರೀತಿಯಾಗಿ ಹಿರಿಯ ವಿದ್ವಾಂಸರು ಸಾಹಿತಿಗಳು ಅವರ ಸರ್ವ ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ನಡೆದು ಬಳಿಕ ವಿಚಾರಗೋಷ್ಠಿ, ಕವಿಗೋಷ್ಠಿ, ಯಕ್ಷಗಾನ, ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ಬಳಿಕ ಸಮಾರೋಪ ಸಮಾರಂಭ. ಆ ಸಮಾರೋಪ ಸಮಾರಂಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ನಾವು ನಮ್ಮ ಸಂಸ್ಥೆಯ ವತಿಯಿಂದ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಡುವಂಥದ್ದು. ಬಳಿಕ ಮತ್ತೊಮ್ಮೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಿ ಆ ದಿವಸದ ಕಾರ್ಯಕ್ರಮ ಮುಗಿಯುವಂಥದ್ದು. ಇಷ್ಟು ಕಾರ್ಯಕ್ರಮಗಳು ಇವತ್ತು ಬೆಳಗಿನಿಂದ ರಾತ್ರಿ 9 ಗಂಟೆವರೆಗೆ ಈ ಒಂದು ಈಗಾಗಲೇ ನಮ್ಮ ಸಮ್ಮೇಳನಕ್ಕೆ ಹಿಂದೆ ನಮ್ಮ ಸಮ್ಮೇಳನ ಅಧ್ಯಕ್ಷರಾಗಿದ್ದಂತಹ KT ಗಟ್ಟಿಯವರ ಒಂದು ಹೆಸರನ್ನ ಈ ಒಂದು ಸಭಾಂಗಣಕ್ಕೆ ನಾವು ಇಟ್ಟಿದ್ದೇವೆ. ಅದೇ ರೀತಿ ನಮ್ಮ ವಿದ್ಯಾರತ್ನ ಪ್ರಶಸ್ತಿಯನ್ನ ಪಡೆದಿರತಕ್ಕಂಥ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಅಮೃತ ಸೋಮೇಶ್ವರ್ ಅವರ ಹೆಸರನ್ನ ನಮ್ಮ ಈ ವೇದಿಕೆಗೆ ನಾವು ಇಟ್ಟಿದ್ದೇವೆ. ಈ ಒಂದು ಅಮೃತ ಸೋಮೇಶ್ವರ್ ಅವರ ಈ ಒಂದು ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಇವತ್ತಿನ ಇಡೀ ದಿನದ ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಹಿರಿಯ ವಿದ್ವಾಂಸರು, ಸಾಹಿತಿಗಳು ಆಗಿರುವಂತಹ ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಪಾದೇಕಲ್ಲು ವಿಷ್ಣು ಭಟ್ರವರ ಒಂದು ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ಈಗಾಗಲೇ ನಮ್ಮ ದೇರ್ಲಕಟ್ಟೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನಡೆದು ದೇರ್ಲಕಟ್ಟೆ ಬೆಲ್ಮಾ ಪಂಚಾಯತಿನ ವಠಾರದಿಂದ ಈಗಾಗಲೇ ಅವರ ಒಂದು ಮೆರವಣಿಗೆ ಇಲ್ಲಿಗೆ ಬಂದು ಇವಾಗ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ಈ ಇವತ್ತಿನ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಅವರ ಬಗ್ಗೆ ನಾವು ಅವರ ಮುಂದಕ್ಕೆ ನಾವು ಅವರ ಪೂರ್ತಿ ಪರಿಚಯವನ್ನು ಕೂಡ ನಾವಿಲ್ಲಿ ಇಡ್ಲಿಕ್ಕಿದ್ದೇವೆ. ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಹಿರಿಯ ಸಾಹಿತಿಗಳು, ವಿದ್ವಾಂಸರು ಆಗಿ ನಮ್ಮ ಇವತ್ತಿನ ಸಮ್ಮೇಳನ ಅಧ್ಯಕ್ಷರಾಗಿ ಸಮ್ಮೇಳನದ ಪೀಠದಲ್ಲಿ ಅಲ್ಲಿ ಕೂತಿದ್ದಾರೆ. ಅವರನ್ನ ನಾನು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಈ ಊರಿನ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ಆರ್ಥಿಕವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ನಮ್ಮ ಮಾಜಿ ವೀರ ಯೋಧರು ಬಹಳಷ್ಟು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಕೆಲಸವನ್ನು ಮಾಡಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈಗ ನಮ್ಮ ರೋಟರಿ ಜಿಲ್ಲೆ 3181ರ ಜಿಲ್ಲಾ ಗವರ್ನರ್ ರೋಟೇರಿಯನ್ PHF ವಿಕ್ರಮ್ ದತ್ತ ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ಇರತಕ್ಕಂಥ ನಮ್ಮ ಕರ್ನಾಟಕ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಗೌರವಾನ್ವಿತ ಅಧ್ಯಕ್ಷರು, ನನ್ನೆಲ್ಲ ಕೆಲಸ ಕಾರ್ಯಗಳಿಗೆ ಸೂಕ್ತ ಸಲಹೆ ಸೂಚನೆ ನೀಡುತ್ತಿರತಕ್ಕಂಥ ಸದಾಶಿವ ಉಳ್ಳಾಲ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಏನು ಮೆರವಣಿಗೆ ನಮ್ಮ ದೇವಳಕಟ್ಟೆಯಿಂದ ಈ ಒಂದು ಗ್ರೌಂಡಿಗೆ ಬಂದಿದೆ, ಈ ಮೆರವಣಿಗೆಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಶುಭಾಶೀರ್ವಾದವನ್ನು ಮಾಡಿ ಈ ಮೆರವಣಿಗೆಗೆ ಚಾಲನೆ ನೀಡಿರತಕ್ಕಂಥ ನನ್ನೆಲ್ಲ ಕೆಲಸ ಕಾರ್ಯಗಳಿಗೆ ಸದಾ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ನಮ್ಮ ಕೈರಂಗಲ ಪುಣ್ಯಕೋಟಿ ಶಾರದಾ ಗಣಪತಿಯ ಸಂಚಾಲಕರಾಗಿರ್ತಕ್ಕಂಥ TG ರಾಜಾರಾಮ್ ಭಟ್ರವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಬಹಳ ಮುಖ್ಯವಾಗಿ ಈ ವಿದ್ಯಾಸಂಸ್ಥೆ ಇರುವಂತಹದ್ದು ನನ್ನ ತಾಯಿಯ ಹೆಸರನ್ನು ಇಟ್ಟುಕೊಂಡು ನಡೆದು ಬಂದಿರುವಂತಹದ್ದು. ನನ್ನ ತಾಯಿ ರತ್ನಾವತಿ K ಶೆಟ್ಟಿಯವರು, ಕಲ್ಲಕರ ಗುತ್ತು ರತ್ನಾವತಿ ಶೆಟ್ಟಿಯವರನ್ನು ವೇದಿಕೆಯಲ್ಲಿದ್ದಾರೆ. ಅವರನ್ನು ಅವರ ಆಶೀರ್ವಾದವನ್ನು ಬಿಡುತ್ತಾ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಯಾವತ್ತೂ ಕಾರ್ಯಕ್ರಮಕ್ಕೆ ಬಂದು ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೊತೆ ಇರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ ಸಹೋದರನಾಗಿರ್ತಕ್ಕಂಥ ಬೆಂಗಳೂರಿನ SS ಪಬ್ಲಿಕ್ ಸ್ಕೂಲ್ ಇದರ ಸಂಚಾಲಕರು, ಬೆಂಗಳೂರು ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸೂಡಿ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ರತ್ನ ಎಜುಕೇಶನ್ ಟ್ರಸ್ಟಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ
ಅಂಬ್ಲಮೊಗರು ಮದಕ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರು ಆಗಿರತಕ್ಕಂಥ ಉಳಿದೊಟ್ಟು ಮೋಹನ್ ದಾಸ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನನ್ನ ಸಹೋದರ, ಅವರನ್ನು ಕೂಡ ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಸಹೋದರ ಸಮಾನದ ಈ ಒಂದು ದೇರಳಕಟ್ಟೆಯಲ್ಲಿ ಇಷ್ಟು ವರ್ಷ ನಾನು ಇದರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಂತಂದ್ರೆ ನಮ್ಮ ರವಿಕುಮಾರ್ ಕೋಡಿ ಅವರು ನಮ್ಮ ಶಾಲೆಯ ಕನ್ನಡ ಅಧ್ಯಾಪಕರು, ಅವರಿಗೂ ಕೂಡ ಅವರು ಸಹ ಶಿಕ್ಷಕರ ಕೆಲಸವನ್ನು ಮಾಡ್ತಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಧರ್ಮಪತ್ನಿ ಈ ಒಂದು ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ನಮ್ಮ ಈ ರೋಟರಿ ಕ್ಲಬ್ ದೇರಳಕಟ್ಟೆಯ ಅಧ್ಯಕ್ಷರು ಕೂಡ ಅವರು ಸೌಮ್ಯ ಆರ್ ಶೆಟ್ಟಿ ಅವರು, ಅವರಿಗೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ಶಿಸ್ತಿನ ಒಂದು ಸಿಪಾಯಿ ಅಂತ ನಾವು ಹೇಳುವಂಥದ್ದು. ಯಾಕೆಂತ ಹೇಳಿದ್ರೆ ಮುಖ್ಯೋಪಾಧ್ಯಾಯನು ಒಂದೊಬ್ಬರು ಶಾಲೆಯದಿದ್ರೆ ಈ ರೀತಿ ಇರಬೇಕು ಅಂತ ನಾನು ಅಂದುಕೊಳ್ಳುವಂಥದ್ದು. ನಾನು ನನ್ನ ಶಾಲೆಯ ಎಚ್ಚಮ್ಮ ಅಂತೇಳಿ ಹೊಗಲುವಂಥದ್ದಲ್ಲ, ಜನರು ಕೂಡ ಆ ರೀತಿ ಅವರನ್ನ ಕಾಣ್ತಾರೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ನಹೀಮ್ ಹಮೀದ್ ರವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ಸ್ಕೂಲ್ ಪೀಪಲ್ ಲೀಡರ್, ನಮ್ಮ ಶಾಲೆಯ ವಿದ್ಯಾರ್ಥಿ ನಾಯಕ ಮೊಹಮ್ಮದ್ ಹಾಸಿಂ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಬಹಳಷ್ಟು ಜನ ಗಣ್ಯ ಮಹನೀಯರಿದ್ದಾರೆ. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ನಮ್ಮ ಉಪನ್ಯಾಸಕರಾಗಿರ್ತಕ್ಕಂಥ ನಮ್ಮ ರೊಟೇರಿಯನ್ ಡಾಕ್ಟರ್ ರವಿಶಂಕರ್ ರಾವ್ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಕನಚೂರು ಮೆಡಿಕಲ್ ಅಕಾಡೆಮಿಯ ಜನರಲ್ ಮೆಡಿಸಿನ್ ವಿಭಾಗದ ಡೀನ್ ಆಗಿರತಕ್ಕಂಥ ನಮ್ಮ ರೋಟರಿಯ ಪಿತಾಮ ಅಂತಲೇ ಹೇಳ್ಬೋದು ಅವರ ನಮ್ಮ ರೊಟೇರಿಯನ್ PHF ನಮ್ಮ ಡಾಕ್ಟರ್ ಬಿ ದೇವದಾಸ್ ರೈ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಸಮ್ಮೇಳನದ ಕಳೆದ ಬಾರಿ ಅಧ್ಯಕ್ಷರಾಗಿ ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನನ್ನೆಲ್ಲ ಕೆಲಸ ಕಾರ್ಯಗಳಿಗೆ ಸದಾ ಮಾರ್ಗದರ್ಶನ ನೀಡತಕ್ಕಂಥ ನಮ್ಮ ಹಂಪಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂಥ ನಮ್ಮ ಚಿನ್ನಪ್ಪ ಗೌಡರು ಸರ್ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಉಳ್ಳಾಲದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ನಮ್ಮ ಪ್ರೊಫೆಸರ್ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಅವರು ನೆಕ್ಸ್ಟ್ ವಿಚಾರಗೋಷ್ಠಿಯಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಬೆಂಗಳೂರಿನಿಂದ ನಮ್ಮ ಸಹೋದರ ಸದಾನಂದ ಶೆಟ್ಟಿ ಅವರು ಬಂದಿದ್ದಾರೆ, ಅವರು ಸಂಜೆ ಮುಖ್ಯ ಅತಿಥಿಗಳಾಗಿ ಕೂಡ ವೇದಿಕೆಯಲ್ಲಿ ಇರಲಿಕ್ಕಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬೆಲ್ಮ ಹೊಸಮನೆ ಜಗದೀಶ್ ರೈ ಅವರು ನಮ್ಮ ಮುಂದೆ ಇದ್ದಾರೆ, ಬಹಳಷ್ಟು ಜನ ಹಿರಿಯರು ಈ ಕಡೆಯಿಂದ JP ರೈ ಅವರು ಇದ್ದಾರೆ, ರಾಮಚಂದ್ರನ್ ಇದ್ದಾರೆ, ನಮ್ಮ ರೋಟರಿಯ ಮೆಂಬರ್ಸ್ ಇದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಶಾಲೆಯ ಪೇರೆಂಟ್ಸ್ ಬರ್ತಾ ಇರ್ತಾರೆ, ಸಂಜೆ ಒಳಗೆ ಈ ಗ್ರೌಂಡ್ ಫುಲ್ ಆಗ್ತದೆ. ಆದ್ರಿಂದ ಎಲ್ಲರನ್ನು ಕೂಡ ಆತ್ಮೀಯಕ್ಕೆ ಸ್ವಾಗತಿಸಿದ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಾದ ನಮ್ಮ ವೇಷಭೂಷಣಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಮೆರವಣಿಗೆಯನ್ನು ಚಂದ ಮಾಡಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಹೇಳುತ್ತಾ ಇಲ್ಲಿ ಇರತಕ್ಕಂಥ ನನ್ನ ಪ್ರೀತಿಯ ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ. ಇಡೀ ಕಾರ್ಯಕ್ರಮ ನಮ್ಮ ಹೊಸಕುರಲ್, ನಮ್ಮ ಹಬ್ಬಕ್ಕ ಚಾನೆಲ್ ಮತ್ತು ನಮ್ಮ ಅಭಿಮತದಲ್ಲಿ ಲೈವ್ ಕೂಡ ಆಗ್ತಾ ಇದೆ, ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಬಹಳ ಈ ವಿಶೇಷವಾದಂಥ ಒಂದು ನಾಡು ನುಡಿ ಸಂಸ್ಕೃತಿಯ ಈ ಸಾಹಿತ್ಯಿಕ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಒಂದು ಶಾಲೆಯ ಸಂಸ್ಥಾಪಕರು ಅಥವಾ ಒಂದು ಅಧ್ಯಕ್ಷರಾಗಿದ್ದುಕೊಂಡು ರಾಜಕೀಯ ಧುರೀಣರು ಆದಿದ್ದರಿಂದ ಅವರಿಗೆ ಎಲ್ಲರೂ ಅತಿಥಿಗಳೇ. ಅದು ಸ್ವಾಗತ ಭಾಷಣಕ್ಕೆ ನಿಂತರೆ ಇನ್ನೂ ಎಷ್ಟು ಜನರನ್ನು ನಾನು ಬಿಟ್ಟೆ ಅಂತೇಳಿ ಒಂದು ರೀತಿಯಲ್ಲಿ ಅವರಿಗೆ ಬೇಸರವಾಗಬಹುದು. ಹಾಗೆ ಅಂತಹ ಒಂದು ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಇವತ್ತಿನ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಶಾಲು ಹಾಗೆ ನಮ್ಮ ಇವತ್ತಿನ ಒಂದು ಗೌರವಕ್ಕೆ ಸ್ಮರಣಿಕೆಯನ್ನು ನೀಡಿ ಅವರನ್ನು ಎಲ್ಲರನ್ನು ಕೂಡ ಸ್ವಾಗತಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ ಅಧ್ಯಕ್ಷರಲ್ಲಿ.
ರೋಟೇರಿಯನ್ PHF ವಿಕ್ರಮ್ ದತ್ತ ಅವರಿಗೆ ಸ್ವಾಗತ ಗೌರವ. ಹಾಗೆ ಸರ್ವಾಧ್ಯಕ್ಷರನ್ನು ಕೂಡ ಮತ್ತೆ ಅವರು ಸಂಜೆಯವರೆಗೆ ನಮ್ಮೊಂದಿಗೆ ಭಾಗವಹಿಸ್ತಿದ್ದಾರೆ. ಹಾಗೆ ನಮ್ಮ ಸದಾಶಿವ ಉಳ್ಳಾಲ್ ಅವರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಸುಡಿ ಸುರೇಶ್ ಅವರು ವೇದಿಕೆ ಮೇಲೆ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಹಿರಿಯರಾದಂಥ ಸನ್ಮಾನ್ಯ TG ರಾಜಾರಾಮ್ ಭಟ್ರವರು ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಪ್ರೋತ್ಸಾಹವನ್ನು ನೀಡಿ ಆಶೀರ್ವಾದ ಮಾಡುವಂಥ TG ರಾಜಾರಾಮ್ ಭಟ್, ಸಂಚಾಲಕರು ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ, ಕೈರಂಗಳ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು, ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ, ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ, ನಾಡೊಲವ ನೀತಿ ಹಿಡಿ ನೆನಪ. ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ಸೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ರೋಟೇರಿಯನ್ PHF ವಿಕ್ರಮ್ ದತ್ತ, ಜಿಲ್ಲಾ ಗವರ್ನರ್, ರೋಟರಿ ಜಿಲ್ಲೆ, ಹಾಗೆ ಎಲ್ಲ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆದಿದೆ. ಹಚ್ಚೇವು ಕನ್ನಡದ ದೀಪ ಗೀತೆಯನ್ನು ಹಾಡಿದಂಥ ಅಧ್ಯಾಪಕ ವೃಂದಕ್ಕೆ ಅಭಿವಂದನೆಗಳು. ಇದೀಗ ನಮ್ಮನ್ನು ಉದ್ದೇಶಿಸಿ ರೋಟೇರಿಯನ್ PHF ವಿಕ್ರಮ್ ದತ್ತ ಅವರು. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ವಿಶೇಷವಾಗಿ ಆಹ್ವಾನಿತರಾಗಿರುವ ಎಲ್ಲ ಗಣ್ಯರೇ ಹಾಗೂ ಈ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಸಂಬಂಧಪಟ್ಟ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರವನ್ನು ಕೊಡ್ತಾ, ರವೀಂದ್ರ ಶೆಟ್ಟಿ ಮತ್ತು ಸೌಮ್ಯ ನಮ್ಮದು ಮತ್ತು ಅವರದು ಸಾಧಾರಣ 25 ವರ್ಷದ ಗೆಳೆತನ. 1999ರಲ್ಲಿ ಮೊದಲ ಭೇಟಿ, ನಂತರ 2011ಕ್ಕೆ ಮೊದಲ ಈ ರಥೋತ್ಸವ ಕಾರ್ಯಕ್ರಮವನ್ನು ಮಾಡುವಾಗ ನಾನು ಕೂಡ ಅವರೊಟ್ಟಿಗೆ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥ ಅನುಭವ. ಕನಮನಸ್ಸಿನಲ್ಲಿ ನೆನೆಸಲಿಲ್ಲ, ಇಷ್ಟೊಂದು ದೊಡ್ಡ ಕಾರ್ಯಕ್ರಮದ ಉದ್ಘಾಟಕರಾಗಿ ಇವತ್ತು ನನ್ನನ್ನು ಕರೆಸಿದ್ದಾರೆ ಎಂಬುದಾಗಿ ನನಗೆ ವಿಶ್ವಾಸ ಮಾಡಲು ಕೂಡ ಆಗುವುದಿಲ್ಲ. ಆದರೆ ಭಾಳ ಪ್ರೀತಿಯಿಂದ, ಒಂದು ಗೌರವದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಮೊದಲಿಗೆ ರವೀಂದ್ರ ಶೆಟ್ಟಿ ಹಾಗೂ ಸೌಮ್ಯ ಶೆಟ್ಟಿ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ರವೀಂದ್ರ ಶೆಟ್ಟಿಯ ಬಗ್ಗೆ ಹೇಳುವುದಿದ್ರೆ, ನಾವು ಕೆಲವೊಮ್ಮೆ ಹೇಳ್ತೇವೆ ಒಬ್ಬರ ಅನ್ಟೋಲ್ಡ್ ಸ್ಟೋರಿ ಅಂತ. ಇವರ ಮೂರು, ಯಾವ ರಾಜಕೀಯ ಒಂದು ಬದಿಯಲ್ಲಿರಲಿ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ರಿಗೂ ಗೊತ್ತಿದೆ ಅವರು ಮಾಡುವಂಥ ಸೇವೆ. ದ ಅನ್ಟೋಲ್ಡ್ ಸ್ಟೋರಿ ಆಫ್ ರವೀಂದ್ರ ಶೆಟ್ಟಿ ಅಂದರೆ ಮೂರು ಒಂದು ಸ್ಟೋರಿ ಇದೆ ಅವರದ್ದು, ನಿಮ್ಗೆ ಗೊತ್ತಿರಲಿಕ್ಕಿಲ್ಲ. ಒಂದು ಕಾಲಘಟ್ಟದಲ್ಲಿ ಈ ಒಂದು ಪ್ರದೇಶದಲ್ಲಿ ನಾನು 1999ರಲ್ಲಿ, ಅದಕ್ಕಿಂತ ಮುಂಚಿನ ಅವರ ಒಂದು ವ್ಯಕ್ತಿತ್ವ,
ನಾವು ಕೋಚಿಂಗ್ ಸೆಂಟರ್ ಅಂತ ಹೇಳುವಾಗ ಯಾವಾಗಲೂ ನಾವು ಆಲೋಚನೆ ಮಾಡೋದು ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಕೋಚಿಂಗ್ ಸೆಂಟರ್ ಅಂದರೆ ಯಾರು ಬ್ರೈಟ್ ಉತ್ತಮವಾದ ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಮತ್ತೂ ಒಂದು ಫೈನ್ ಟ್ಯೂನಿಂಗ್ ಮಾಡಿ ಅವರಿಗೆ ಒಂದು ಯಾವ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅಂತಿದ್ದರೆ ಅಂಥ ಒಂದು ಅವಕಾಶ ಮಾಡುವಂಥ ಒಂದು ವ್ಯವಸ್ಥೆ ಈಗಿನ ಕೋಚಿಂಗ್ ಸೆಂಟರ್ ಆದರೆ ಆ ಕಾಲಘಟ್ಟದಲ್ಲಿ ಜೀವನದಲ್ಲಿ ಅಥವಾ ಶಿಕ್ಷಣದಲ್ಲಿ ವಿಫಲರಾದವಂಥವರನ್ನು ಅವರಿಗೆ ಒಂದು ಉತ್ತಮವನ್ನು ದಾರಿದೀಪವನ್ನು ಕೊಡುವಂಥ ವ್ಯವಸ್ಥೆ ಆಗಿನ ಕಾಲಘಟ್ಟದಲ್ಲಿತ್ತು. ಅಂಥ ಕಾಲಘಟ್ಟದಲ್ಲಿ ಒಂದು ಕೋಚಿಂಗ್ ಸೆಂಟರ್ ಮಾಡಿ ಹಲವಾರು ಜನರಿಗೆ ಒಂದು ದಾರಿದೀಪವನ್ನು ಕೊಟ್ಟವರು ನಮ್ಮ ರವೀಂದ್ರ ಶೆಟ್ಟಿ ಅವರು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಕಳೆದ ಹಲವಾರು ವರ್ಷಗಳಿಂದ ನಾನು ಅವರೊಟ್ಟಿಗೆ ಹೋಗುವಾಗ ಎಷ್ಟೋ ಅವರ ಹಳೆ ವಿದ್ಯಾರ್ಥಿಗಳು ಅವರ ಎದುರಿಗೆ ಬಂದು ಅವರ ಕಾಲನ್ನು ಮುಟ್ಟುವಂಥ ಒಂದು ದಿನಗಳನ್ನು ನೋಡಿದ್ದೇನೆ. ಯಾಕೆಂದರೆ ಅವರ ಜೀವನದಲ್ಲಿ ಅತ್ಯಂತ ಯಶಸ್ವಿಯನ್ನು ಕಾಣಬೇಕಂತಿದ್ರೆ ಅದಕ್ಕೆ ಮೂಲ ಕಾರಣ ರವೀಂದ್ರ ಶೆಟ್ಟಿ ಅವರು. ಎರಡನೇದಾಗಿ ಅವರು ಬಹಳಷ್ಟು ಇಲ್ಲಿನ ಪ್ರದೇಶದ ಜನರಿಗೆ ಒಂದು 25ರಿಂದ 30 ಜನರಿಗೆ ಕೃತಕ ಕಾಲು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ರವೀಂದ್ರ ಶೆಟ್ಟಿ ಅವರು. ಮೂರನೇದಾಗಿ ಕೊರೋನಾ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬೇಕು, ಒಂದು 2,500 ಜನರಿಗೆ ಮನೆಗೆ ಹೋಗಿ ಅವರಿಗೆ ಬೇಕಾಗುವಂಥ ಆಹಾರದ ವ್ಯವಸ್ಥೆಯನ್ನು ಪೂರೈಕೆ ಮಾಡಿದವರಂತೂ ರವೀಂದ್ರ ಶೆಟ್ಟಿ ಮತ್ತು ಅವರ ಧರ್ಮಪತ್ನಿ ಸೌಮ್ಯ ಆರ್ ಶೆಟ್ಟಿ. ಸೊ ಈ ನಿಟ್ಟಿನಲ್ಲಿ ಬಹಳಷ್ಟು ಸಾಧನೆಗಳನ್ನು ಸಮಾಜಮುಖಿ ಸಾಧನೆಗಳನ್ನು ಮಾಡಿದಂಥ ರವೀಂದ್ರ ಶೆಟ್ಟಿ ಅವರು ಪ್ರಸ್ತುತ ಭಾಷೆ, ನಮ್ಮ ನಾಡು, ನಮ್ಮ ಸಂಸ್ಕೃತಿ ಅದರೊಟ್ಟಿಗೆ ಆಧುನಿಕ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಒಂದು ವಿದ್ಯಾರ್ಥಿಗಳ ಜೀವನಕ್ಕೆ ವಿದ್ಯಾರ್ಥಿಗಳ ಒಂದು ಮುಂದಿನ ಒಂದು ವ್ಯವಸ್ಥೆಗೆ ಬೇಕಾಗುವಂಥ ಒಂದು ದಾರಿದೀಪವನ್ನು ತೋರಿಸಿಕೊಟ್ಟಂಥ ಒಂದು ವ್ಯವಸ್ಥೆಯನ್ನು ನಮ್ಮ ರವೀಂದ್ರ ಶೆಟ್ಟಿ ಅವರು ಮಾಡಿದ್ದಾರೆ. ಇವತ್ತು 2024ನೇ ಈ ಒಂದು ರತ್ನೋತ್ಸವ ಕಾರ್ಯಕ್ರಮ ಅವರ ತಾಯಿ ಹೆಸರಿನಲ್ಲಿ ಮಾಡಿದಂಥ ಒಂದು ಈ ಶಾಲೆ, ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಇನ್ನು 2-3 ದಿವಸದಲ್ಲಿ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಗೋಷ್ಠಿಗಳು ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಯಾವುದು ಅಡೆತಡೆ ಇಲ್ಲದೆ ಅತ್ಯಂತ ಯಶಸ್ವಿಯಾಗಿ ಮುಂದುವರಿಸಿ ಎಂಬಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇದೇ ತಾರೀಕು 24 ಜನವರಿಯಲ್ಲಿ 24, 25, 26 ರೋಟ್ರಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಂಗಳೂರು ಅಡ್ಯಾರ್ ಗಾರ್ಡನ್ ನಡೆಯಲಿಕ್ಕಿದೆ. ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅದನ್ನು ಎಲ್ಲ ವ್ಯವಸ್ಥೆಯನ್ನು ನಮ್ಮ ರವೀಂದ್ರ ಶೆಟ್ಟಿ ಅವರು ತಗೊಂಡಿದ್ದಾರೆ. ನನಗೆ ಬಹಳಷ್ಟು ವಿಶ್ವಾಸ ಇದೆ, ಬಹಳಷ್ಟು ಅನುಭವವುಳ್ಳ ರವೀಂದ್ರ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ಮತ್ತಷ್ಟು ಯಶಸ್ವಿ ಮಾಡಿ ನಮ್ಮ ಇಡೀ ಜಿಲ್ಲೆ 4 ಕಂದಾಯ ಜಿಲ್ಲೆಗೆ ಅವರೊಂದು ಹೆಸರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಎಂಬುದು ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಎಂದು ಹೇಳಿಕೊಳ್ಳುತ್ತಾ, ನನಗೆ ದೂರದ ಮಡಿಕೇರಿಗೆ 1 ಗಂಟೆಗೆ ಮುಟ್ಟಬೇಕಾಗಿದೆ. ಆದ ಕಾರಣ ನಿಮ್ಮೆಲ್ಲರ ಒಂದು ಪರ್ಮಿಷನ್ ಕೇಳಿಕೊಳ್ಳುತ್ತಾ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು ನೀವು ಅನುವು ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ನನ್ನ ಈ ಭಾಷೆಯನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮತ್ತು ಹೆಚ್ಚಾಗಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ರೋಟರಿ ಸೇವೆಯನ್ನು ಕೂಡ ಬಹಳ ವಿಶೇಷವಾಗಿ ಗಮನಿಸಿ ಆ ಬಗ್ಗೆ ಕೃತಜ್ಞತೆಯನ್ನು ಸಲ್ಲಿಸಿದಂಥ ರೋಟೇರಿಯನ್ PHFA ವಿಕ್ರಮದತ್ತ ಜಿಲ್ಲಾ ಗವರ್ನರ್, ಅನೇಕ ಜಿಲ್ಲಾ ಗವರ್ನರ್ ಆದಮೇಲೆ ಅವರಿಗೆ ಕೂಡ ಹಾಗೆ ತುಂಬ ಕೆಲಸಗಳು, ತುಂಬ ಕಾರ್ಯಕ್ರಮಗಳು, ಅದು ಭಾನುವಾರ ದಿವಸ ಇರ್ತದೆ. ಧನ್ಯವಾದಗಳು ಸರ್ ನಿಮಗೆ. ಹಾಗೆ ನಮ್ಮ ಜೊತೆಗೆ ಇವತ್ತು ಬೆಳಗಿನ ಅತಿಥಿಯಾಗಿರ್ತಕ್ಕಂಥ ಶ್ರೀ ಜಗದೀಶ್ ಆಳ್ವಾ ಕುವೆತ್ತಬೈಲ್ ಯುವ ಉದ್ಯಮಿಗಳು ಆಗಮಿಸಿದ್ದಾರೆ. ಅವರು ಸಂಜೆ ಬರ್ತಾರೆ ವೇದಿಕೆಗೆ, ಈಗ ಅವರಿಗೆ ಬೇಗ ಹೋಗ್ಲಿಕ್ಕೆ. ಹಾಗೆ ದಯಾನಂದ್ ತೊಕೋಟ್ ಕೂಡ ಆಗಮಿಸಿದ್ದಾರೆ. ಅವರೆಲ್ಲರನ್ನು ಕೂಡ ಗುರುತಿಸಿ ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಗಿರೀಶ್ ಆಳ್ವಾ ಮುರ್ಲಾ ಅವರನ್ನು ಕೂಡ ಉಪಸ್ಥಿತರನ್ನು ಗಮನಿಸಿ ಅವರನ್ನು ಕೂಡ ಗೌರವಪೂರ್ಣವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ರವಿಶೆಟ್ಟಿ ಉಳಿದೊಟ್ಟು ಮತ್ತು ಅವರ ಸಮಿತಿ ಸ್ವಾಗತಿಸ್ತಾ ಇದೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಮೆರವಣಿಗೆಗೆ ಚಾಲನೆ ನೀಡಿದಂಥ TG ರಾಜಾರಾಮ್ ಭಟ್ ಅವರು, ಸಂಚಾಲಕರು ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ, ಕೈರಂಗಳ. ಮೊನ್ನೆ ಇತ್ತೀಚೆಗೆ ಬಹಳ ದೊಡ್ಡ ಒಂದು ಕೃಷಿ ಸಮ್ಮೇಳನವನ್ನು ಅವರು ಮಾಡಿ ಬಹಳ ಅದ್ಭುತವಾದಂಥ ಒಂದು ಅದಕ್ಕೆ ಪರಿಣಾಮ ಸಿಗುವಂತೆ ಮಾಡಿದ್ದಾರೆ. ಮತ್ತು ಅತ್ಯಂತ ಹಿರಿಯರು, ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರಿಗೂ ಮಾರ್ಗದರ್ಶಕರು, ಮಾತುಗಾರರು. ಅವರನ್ನು ವೇದಿಕೆಗೆ 2 ಮಾತುಗಳಿಗೆ ಸ್ವಾಗತಿಸ್ತಾ ಇದ್ದೇನೆ. ರತ್ನೋತ್ಸವದ ಚಿಂತಕ, ಈ ಅದ್ಭುತ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದಂತಹ ನನ್ನ ಆತ್ಮೀಯರಾದ ಉಳಿದೊಟ್ಟು ರವೀಂದ್ರಣ್ಣನವರೇ, ಅವರ ತಾಯಿ, ಎಲ್ಲ ಚಟುವಟಿಕೆಗಳ
ಸ್ಫೂರ್ತಿಯ ಸೆಲೆ ಶ್ರೀಮತಿ ರತ್ನಮ್ಮರವರಿಗೆ ನಮಸ್ಕಾರ ಸಲ್ಲಿಕೆ ಮಾಡ್ತಾ, ಈ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪಾದೇಕಲ್ ವಿಷ್ಣು ಭಟ್ರಿಗೆ ನಮನ ಸಲ್ಲಿಕೆ ಮಾಡ್ತಾ, ವೇದಿಕೆಯ ನನ್ನೆಲ್ಲ ಆತ್ಮೀಯರೇ, ಸಭೆಯಲ್ಲಿ ಆಸೀನರಾಗಿರುವ ಸಭಾಸದರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಅದ್ಭುತವೊಂದನ್ನು ಕಂಡೆ ನಾನು. ರವೀಂದ್ರಣ್ಣ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಉದ್ಘಾಟನೆ ಮಾಡಲಿಕ್ಕೆ ಬರಬೇಕು ಅಂತ ಆದೇಶ ಮಾಡಿದರು ನನಗೆ. ಅವರ ಪ್ರೀತಿ ಆದೇಶವನ್ನು ನಿರಾಕರಿಸಲಾಗದೆ ನಾನು ಉದ್ಘಾಟನೆಗೆ ಬಂದಿದ್ದೆ. ಆದರೆ ನಾನು ಬರೋಟ್ಟು ಹೊತ್ತಿಗೆ ರವೀಂದ್ರಣ್ಣ ದೇರ್ಲಕಟ್ಟೆಯಲ್ಲಿ ಅದ್ಭುತವನ್ನು ನಿರ್ಮಾಣ ಮಾಡಿದ್ದಾರೆ. ಕನ್ನಡ ರಾಜ್ಯದ ಮೂಲೆ ಮೂಲೆಗಳ ಸಾಂಸ್ಕೃತಿಕ ವೈಭವವನ್ನು ಈ ಭಾಗದ ಜನಕ್ಕೆ ಉಣಬಡಿಸುವ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ನಾನು ಒಬ್ಬ ಕನ್ನಡದ ಕೂಸಾಗಿ ನಾನು ರವೀಂದ್ರಣ್ಣನಿಗೆ ತಲೆ ತುಂಬಿ ಹೃದಯ ತುಂಬಿ ನಮಸ್ಕಾರ ಸಲ್ಲಿಕೆ ಮಾಡ್ತೇನೆ. ಇದು ಅಗತ್ಯ ಇದೆ, ಇದು ಅಗತ್ಯ ಇದೆ. ಎಲ್ಲರೂ ಕೂಡ ಅವರವರ ನಿತ್ಯ ದಿನಯಾಪನೆ ಕೆಲಸಗಳನ್ನು ಮಾಡೋರು. ಬೆಳಿಗ್ಗೆ ಎದ್ದು ರಾಜಕಾರಣಿ ರಾಜಕೀಯ ಸಭೆಗಳಿಗೆ ಹೋಗುವುದಾದರೆ ಧಾರ್ಮಿಕರು ಧಾರ್ಮಿಕ ಚಿಂತನೆಗಳ ಕೆಲಸ ಮಾಡ್ತಾರೆ. ಸಾಮಾಜಿಕರು ತಮ್ಮ ತಮ್ಮ ವ್ಯಾಪ್ತಿ ಕೆಲಸಗಳನ್ನು ಮಾಡ್ತಾರೆ. ಯಾರು ಕನ್ನಡ ತೇರನ್ನು ಎಳೆಯೋರು ಯಾರು? ನಾನಿದ್ದೇನೆ ಅಂತ ರವೀಂದ್ರಣ್ಣ ಇಲ್ಲಿ ಕನ್ನಡ ತೇರನ್ನು ಎಳೆಯಲಿಕ್ಕೆ ಹೊರಟಿದ್ದಾರೆ. ಇವತ್ತಿನ ಸಮಾರಂಭದ ಸರ್ವಾಧ್ಯಕ್ಷರು ಪಾದೇಕಲ್ ವಿಷ್ಣು ಭಟ್ರು. ರವೀಂದ್ರಣ್ಣ ಮತ್ತು ಪಾದೇಕಲ್ ವಿಷ್ಣು ಭಟ್ರಿಗೆ ಏನು ಸಂಬಂಧ ನನಗೆ ಗೊತ್ತಿಲ್ಲ. ಆದರೆ ನನ್ನ ಸಮಾಜದ ಒಬ್ಬ ರತ್ನ ಅವರು, ನನ್ನ ಸಮಾಜದ ಒಬ್ಬ ರತ್ನ ಅವರು. ಅವರಿಗೆ ನಾಡಿದ್ದು ನಮ್ಮ ಸಮ್ಮೇಳನದಲ್ಲಿ ಅವರಿಗೆ ರತ್ನ ಪ್ರಶಸ್ತಿ ಸಿಗಲಿಕ್ಕಿದೆ. ನಾನು ಇಂಥ ಒಂದು ಅದ್ಭುತ ವ್ಯಕ್ತಿಯನ್ನು ಈ ಸಮ್ಮೇಳನಕ್ಕೆ ಅಧ್ಯಕ್ಷ ಮಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೀನಿ. ಅವರ ಅಧ್ಯಕ್ಷತೆಯಲ್ಲಿ ಈ ಸಮ್ಮೇಳನ ಯಶಸ್ವಿ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಕನ್ನಡ ತೇರನ್ನು ರವೀಂದ್ರಣ್ಣ ಎಳೆಯುವಾಗ ನಾವು ಕೂಡ ನಿಮ್ಮ ಜೊತೆ ಜೈ ಜೈ ಅಂತ ಹೇಳಿಕ್ಕಿದ್ದೇವೆ. ಗೋವಿಂದ 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 ಅಂತ ತಿರುಪತಿಯಲ್ಲಿ ಹೇಳಿದಾಗೆ ನಾವು ಕೂಡ ನಿಮ್ಮ ಜೊತೆ ಜೈ ಜೈ ಹೇಳ್ತೇವೆ. ಹೇಗೆ ನಿಮ್ಮ ಧರ್ಮಪತ್ನಿ ನಿಮ್ಮ ಜೊತೆಗೆ ನಿಂತು ಸೌಮ್ಯಕ್ಕ ನಿಮ್ಮೆಲ್ಲ ಚಟುವಟಿಕೆಗಳಿಗೆ ಆಕೆ ಬೆಂಬಲವಾಗಿ ನಿಂತದ್ದು ನಾವು ಸಮಾಜದಲ್ಲಿ ಕಂಡಿದ್ದೇವೆ. ಈ ರೀತಿ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ. ಈ ಸಮ್ಮೇಳನ ಯಶಸ್ವಿ ಆಗಲಿ. ಮಾತಾಡೋ ಹೊತ್ತು ಇದಲ್ಲ, ಇನ್ನೊಮ್ಮೆ ಭಾಷಣಕಾರ್ಯ ಪ್ರದರ್ಶನ ಇನ್ನೊಂದು ದಿವಸ ಮಾಡೋಣ ಅಂತ ಹೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ನಮಸ್ಕಾರ. ಇನ್ನಷ್ಟು ಅನೇಕ ವಿಚಾರಗಳನ್ನು ಬಹಳ ವಿದ್ಯುಕ್ತವಾಗಿ ಮಾತನಾಡುವಂಥ ಶಕ್ತರು ಟಿ.ಜಿ. ರಾಜಾರಾಮ್ ಭಟ್ ಅವರು ಅಚ್ಚುಕಟ್ಟಾಗಿ ವೇದಿಕೆಗೆ ಪೂರಕವಾದಂಥ ಮಾತುಗಳನ್ನು ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಬೆಳಗಿನ ಅತಿಥಿಯಾಗಿ ನಮ್ಮೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಶ್ರೀ ಸದಾಶಿವ ಉಳ್ಳಾಲ್ ಅವರು. ಅನೇಕ ಸಂಘಟನೆಗಳಲ್ಲಿ SCDCC ಬ್ಯಾಂಕ್ ಇರ್ಬೋದು, ಭಗವತಿ ಸಹಕಾರ ಬ್ಯಾಂಕ್ ಇರ್ಬೋದು, ಇದರಲ್ಲಿ ಕೂಡ ನಿರ್ದೇಶಕರಾಗಿ ಕೆಲಸ ಮಾಡಿದವರು. ರಾಜಕೀಯವಾಗಿ ಬಹಳ ಕಾಲದಿಂದಲೂ ಕೂಡ ಅನೇಕ ಪದಾಧಿಕಾರಿಗಳಾಗಿ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿದಂಥ ಸದಾಶಿವ ಉಳ್ಳಾಲ್ ವೇದಿಕೆ ಮೇಲೆ ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ಒಂದು ಸುಂದರ ಸಮಾರಂಭದ ರತ್ನೋತ್ಸವ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಸಭಾಧ್ಯಕ್ಷತೆ ವಹಿಸತಕ್ಕಂಥ ಹಿರಿಯರಾದಂಥ ವಿಷ್ಣು ಭಟ್ರವರೇ, ಈ ಕಾರ್ಯಕ್ರಮದ ಮೂಲ ಶ್ರೀಮತಿ ರತ್ನಾವತಿಯವರೇ, ಅದೇ ರೀತಿ ಅದಕ್ಕೆ ಚಾಲನೆ ನೀಡಿ ಇಷ್ಟು ವರ್ಷಗಳಿಂದ ನಡೆಸಿಕೊಂಡು ಬರ್ತಿರ್ತಕ್ಕಂಥ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯಸ್ಥರಾದಂಥ ಆತ್ಮೀಯರಾದಂಥ ರವೀಂದ್ರನಾಥ್ ಶೆಟ್ಟಿ ಉಳಿದೊಟ್ಟರವರೇ, ಈ ಸಮಾರಂಭದ ಮುಖ್ಯ ಅತಿಥಿಗಳು, ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕರು, ಅಮ್ಮೆಂಬಳ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು, ಸಮಾಜ ಸೇವಕರು, ಅದೇ ರೀತಿ ಹಿರಿಯರಾಗಿದ್ದುಕೊಂಡು ಯಾರು ತಪ್ಪು ಮಾಡಿದರೋ ತಪ್ಪನ್ನು ಆಗಲೇ ತಿಳಿಸಿ ತಿದ್ದುವಂಥ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ರಾಜಾರಾಮ್ ಭಟ್ರವರೇ, ಅದೇ ರೀತಿ ಈ ಸಮಾರಂಭದ
ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸಿದಂಥ ಬೆಂಗಳೂರಿನ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ ಸುರೇಶ್ ರವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಂಥ ಸನ್ಮಾನ್ಯ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರ ಧರ್ಮಪತ್ನಿಯವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯನರೇ, ಅದೇ ರೀತಿ ಈ ಶಾಲೆಯ ಇನ್ನೋರ್ವ ಹಿರಿಯ ಅಧ್ಯಾಪಕರೇ, ಮುಂಭಾಗದಲ್ಲಿರ್ತಕ್ಕಂಥ ಗ್ರಾಮದ ಎಲ್ಲ ಬಂಧುಗಳೇ, ಅದೇ ರೀತಿ ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಸನ್ಮಾನ್ಯ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರ ಹಿತೈಷಿಗಳೇ, ಶಾಲಾ ಅಧ್ಯಾಪಕರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳೇ, ವಿದ್ಯಾರ್ಥಿನಿಯರೇ, ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಒಂದು ಟ್ಯುಟೋರಿಯಲ್ ಕ್ಲಾಸನ್ನು ಮಾಡಿಕೊಂಡು ಈ ಭಾಗದ ಜನರಿಗೆ ವಿದ್ಯಾಭ್ಯಾಸ ಕೊಡಬೇಕೆಂಬ ಇದನ್ನಿಟ್ಟುಕೊಂಡು ಪ್ರಾರಂಭ ಮಾಡಿದಂಥ ಸನ್ಮಾನ್ಯ ರವೀಂದ್ರ ಶೆಟ್ಟಿಯವರು ಉಳಿದೊಟ್ಟರವರು. ನಾವೆಲ್ಲ ರವೀಂದ್ರ ಶೆಟ್ಟಿಯವರಾಗಲಿ, ನಾನಾಗಲಿ, ಅಥವಾ ಸುರೇಶ್ರಾಗಲಿ, ಅಥವಾ ರಾಜಾರಾಮ್ ಭಟ್ರಾಗಲಿ, ನಾನು ಒಂದು ಆಂಗ್ಲ ಮಾಧ್ಯಮ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ಗಳ ಸಂಚಾಲಕನಾಗಿ, ರವೀಂದ್ರ ಶೆಟ್ಟಿಯವರು ಕೂಡ ಶಾಲೆಯ ಸಂಚಾಲಕರಾಗಿ, ಅದೇ ರೀತಿ ಸುರೇಶ್ರವರು ಕೂಡ, ರಾಜಾರಾಮ್ ಭಟ್ರವರೆಲ್ಲ ನಾವೆಲ್ಲ ವಿದ್ಯಾಸಂಸ್ಥೆ ಆಂಗ್ಲ ಮಾಧ್ಯಮಕ್ಕೆ ಇದನ್ನು ನೀಡಿಕೊಂಡು ಆಂಗ್ಲ ಮಾಧ್ಯಮ ಶಾಲೆ ಮಾಡುತ್ತಿದ್ದರೂ ಕೂಡ ಕನ್ನಡದ ಬಗ್ಗೆ ನಮಗೆ ಯಾವತ್ತೂ ಶಾಶ್ವತವಾಗಿ ಹೆಮ್ಮೆ ಇದೆ. ಕನ್ನಡಕ್ಕೆ ನಾವು ಮುಖ್ಯ ಇದನ್ನು ಕೂಡ ಕೊಡ್ತಾ ಇದ್ದೇವೆ. ಕನ್ನಡ ಎಲ್ರಿಗೂ ಬೇಕು. ಆದರೆ ಉಳಿದ ಸಂದರ್ಭದಲ್ಲಿ ದೇಶದಾದ್ಯಂತ ಸಂಚರಿಸಿದಾಗ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಬಡ ಮಕ್ಕಳಿಗೆ ಅವಕಾಶ ಸಿಗಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಕಳೆದ 24 ವರ್ಷಗಳಿಂದ ಹಿಂದೆ ನಾನು, ರವೀಂದ್ರ ಶೆಟ್ಟಿಯವರು, ರಾಜಾರಾಮ್ ಭಟ್ರು ಎಲ್ಲ ಆಂಗ್ಲ ಮಾಧ್ಯಮಕ್ಕೆ ಹೋರಾಟ ಮಾಡಿಕೊಂಡು ಆಂಗ್ಲ ಮಾಧ್ಯಮಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಸರ್ಕಾರದಿಂದ ಒತ್ತಾಯ ಮಾಡಿಕೊಂಡು, ಸುರೇಶ್ರವರು ಕೂಡ ಬೆಂಗಳೂರು ಮಟ್ಟದಲ್ಲಿ ಎಲ್ಲ ರಾಜ್ಯ ಮಟ್ಟದಲ್ಲಿ ಈ ಒಂದು ಆಂಗ್ಲ ಮಾಧ್ಯಮಕ್ಕೆ ಪರವಾನಗಿ ಕೊಡಬೇಕೆಂಬ ಇದನ್ನು ಇಟ್ಟುಕೊಂಡು ಬೇಡಿಕೆಯನ್ನು ಮುಂದಿಟ್ಟು ಇವತ್ತು ಈ ಹಳ್ಳಿಗಳಲ್ಲಿ ಕೂಡ ಆಂಗ್ಲ ಮಾಧ್ಯಮದಲ್ಲಿ ಕಲಿಯುವಂಥ ಅವಕಾಶ ಆಗಿದೆ. ಆಂಗ್ಲ ಮಾಧ್ಯಮದಲ್ಲಿ ಕಲಿಯುವುದರ ಜೊತೆಗೆ ಕನ್ನಡ ನಮ್ಮ ಮಾತೃಭಾಷೆ ಅಂತ ನಾವು ಮನ್ನಣೆ ಕೊಟ್ಟು ಕನ್ನಡವನ್ನು ಕೂಡ ಕಲಿಯುವಂಥದ್ದು, ಕನ್ನಡದ ಬಗ್ಗೆ ಸರಿಯಾಗಿ ಕಲಿಯುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಈ ದೃಷ್ಟಿಯಲ್ಲಿ ಇವತ್ತು ಕನ್ನಡಕ್ಕೆ ಕೂಡ ಮಹತ್ವ ಕೊಟ್ಟು ಇವತ್ತು ಈ ರತ್ನೋತ್ಸವ ಕಾರ್ಯಕ್ರಮವನ್ನು ಮಾಡಿಕೊಂಡು ರವೀಂದ್ರ ಶೆಟ್ಟಿಯವರು ಕಳೆದ 2011ರಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಪರಿಸರದ ಜನರಲ್ಲಿರ್ತಕ್ಕಂಥ ಅವರಿಗೆ ಬರುವಂಥ ಸಂಸ್ಕೃತಿಯ ಬಗ್ಗೆ ಸಮಾವೇಶವನ್ನು ಮಾಡಿಕೊಂಡದರ ಮೂಲಕ ಜನರಿಗೆ ತಿಳುವಳಿಕೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಇನ್ನೆಷ್ಟು ಹೆಚ್ಚಿನ ಕಾರ್ಯಕ್ರಮ ವಿದ್ಯಾರತ್ನ ಸಂಸ್ಥೆ ಮೂಲಕ ಆಗಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸಿಕೊಂಡು, ಈ ವಿದ್ಯಾಸಂಸ್ಥೆ ಕೂಡ ಒಳ್ಳೆಯ ಹೆಸರಿದೆ, ಅದನ್ನು ಈ ಪರಿಸರದ ಜನರು ಈ ಶಾಲೆ ಮುಖಾಂತರ ಮತ್ತಷ್ಟು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಂಗ್ಲ ಮಾಧ್ಯಮದಲ್ಲಿ ಪಡ್ಕೊಂಡ್ರೂ ಕೂಡ ಕನ್ನಡಕ್ಕೆ ಮಹತ್ವ ಕೊಟ್ಟು ನಾವೆಲ್ಲ ನಮ್ಮ ಸಂಸ್ಥೆಯ ಹೆಸರನ್ನು ಮುಂದಕ್ಕೆ ಕೂಡ ಒಳ್ಳೆಯ ರೀತಿಯಲ್ಲಿ ಪರಿಸರಿಸುವಂತೆ ತಾವೆಲ್ಲ ಪ್ರಯತ್ನ ಪಡಬೇಕು ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಓರ್ವ ಸರ್ಕಾರಿ ಅಧಿಕಾರಿಯಾಗಿಯೂ ಕೂಡ ಮಾನ್ಯ ಶ್ರೀ ಸದಾಶಿವ ಉಳ್ಳಾಲ್ ಅವರು ಕನ್ನಡದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಈ ಸರ್ಕಾರವು ಕೂಡ ಇಟ್ಟುಕೊಂಡಿದೆ ಎಂಬ ಒಂದು ಕಿವಿಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸದಭಿರುಚಿಯ ನುಡಿಗಳನ್ನು ಆಡಿದಂಥ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಬಹಳ ಪ್ರಧಾನವಾದಂಥ ಒಂದು ಕಾರ್ಯಕ್ರಮ, ಇವತ್ತಿನ ಒಂದು ಸಾಹಿತ್ಯಿಕ ಸಾಂಸ್ಕೃತಿಕವಾಗಿರ್ತಕ್ಕಂಥ ಈ ಒಂದು ಉತ್ಸವ, ನಾಡು ನುಡಿ ವೈಭವದ ರತ್ನೋತ್ಸವ 2024. ಇದರ ಸರ್ವಾಧ್ಯಕ್ಷರಾಗಿ ಪಾದೇಕಲ್ಲು ವಿಷ್ಣು ಭಟ್ರು ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರ ಸರ್ವಾಧ್ಯಕ್ಷರ ಈ ಆರಂಭದ ಸಂಜೆ ಕೂಡ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಇದೆ. ಆದರೂ ಕೂಡ ಬಹಳ ಮುಖ್ಯವಾದಂಥ ಈ ಮಾತುಗಳನ್ನು ಈ ನಾಡು ನುಡಿ ವೈಭವದ ಈ ಒಂದು ಹಬ್ಬಕ್ಕೆ ಅವರು ನೀಡಬೇಕು ಅಂಥೇಳಿ ನಾವು ಅವರಲ್ಲಿ ಗೌರವಪೂರ್ಣವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಪಾದೇಕಲ್ಲು ಶ್ರೀ ವಿಷ್ಣು ಭಟ್ ಅವರು. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಹಿರಿಯ ಅಮ್ಮ ರತ್ನಾವತಿ ಶೆಟ್ಟಿ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿಕೊಂಡು, ಮತ್ತು ವೇದಿಕೆಯಲ್ಲಿರುವ ಎಲ್ಲರಿಗೂ ನನ್ನ ಗೌರವವನ್ನು ಸಮರ್ಪಿಸಿ, ಕೆಳಭಾಗದಲ್ಲಿರುವಂಥ
ಪ್ರಾಧ್ಯಾಪಕರು ಡಾಕ್ಟರ್ ರವಿಶಂಕರ್ ಅವರಿದ್ದಾರೆ, ಡಾಕ್ಟರ್ ಚಿನ್ನಪ್ಪಗೌಡ ಅವರು ನಾನು ಒಟ್ಟಿಗೆ ಒಂದೇ ಬೆಂಚಿನಲ್ಲಿ ಕುಳಿತು ಪಾಠ ಕೇಳಿದಂಥವರು, ಸಹಾಧ್ಯಾಯಿಗಳು. ಅವರನ್ನೆಲ್ಲ ಗೌರವಿಸಿಕೊಂಡು ಒಂದು 4 ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಷ್ಟಪಟ್ಟಿದ್ದೇನೆ. ಯಾವುದೇ ರೀತಿಯ ಮುಂಡಾಸಿನ ಅಲಂಕಾರ, ಬಹಳ ವಿಶೇಷವಾದಂಥ ಹಾರ, ತುರಾಯಿ, ಶಾಲು ಯಾವಾಗಲೂ ನಾನೊಂದು ಶಾಲು ಹಾಕ್ತೇನೆ, ಬಿಳಿ ಶಾಲು, ಅದರ ಮೇಲೆ ಬಣ್ಣ ಬಣ್ಣದ ಶಾಲು ಇತ್ಯಾದಿಗಳನ್ನು ಹಾಕಿ ಅದನ್ನು ತುಂಬ ಹೊತ್ತು ಪ್ರದರ್ಶನ ಮಾಡಿಕೊಳ್ಳುವಂಥ ಯಾವ ಅಪೇಕ್ಷೆಯೂ ನಾನು ಇಲ್ಲದವನು. ಆದರೂ ಇಲ್ಲಿ ಆತಿಥೇಯರು ಈ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ ಮುಗಿಯುವವರೆಗೆ ನೀವು ಇದನ್ನೆಲ್ಲ ಹೊತ್ತುಕೊಳ್ಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಆದ್ದರಿಂದ ಅವುಗಳನ್ನು ನಾನು ಉಪಚಾರಕ್ಕಾಗಿ ಧರಿಸಿಕೊಂಡಿದ್ದೇನೆ. ಈ ಒಂದು ಸ್ಥಾನವನ್ನು ನನಗೆ ಕೊಟ್ಟು ಗೌರವಿಸಿದ್ದಾರೆ. ಇದು ಈ ಸ್ಥಾನ ಎಂಬಂತಹದ್ದು ವ್ಯಕ್ತಿಗೆ ಸಂಬಂಧಪಟ್ಟಂತಹದ್ದಲ್ಲ ಅಂತ ನನ್ನ ಖಚಿತವಾದಂಥ ಅಭಿಪ್ರಾಯ. ಪಾದೇಕಲ್ಲು ವಿಷ್ಣು ಭಟ್ರು ಅವರು ತುಂಬ ಓದಿದ್ದಾರೆ, ಬಹಳಷ್ಟು ಬರೆದಿದ್ದಾರೆ, ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ, ಅನೇಕ ಮಂದಿಗೆ ಬೋಧನೆ ಮಾಡಿದ್ದಾರೆ. ಆದ್ದರಿಂದ ಸಮಾಜದಲ್ಲಿ ಅವರನ್ನು ಗುರುತಿಸಬೇಕಾಗಿದೆ ಎಂಬಂಥ ನಿಮ್ಮ ಒಂದು ಅಪೇಕ್ಷೆ ಇದೆ. ಆ ಅಪೇಕ್ಷೆಗಾಗಿ ಈ ಗೌರವ ಸಂದಿದೆ ಅಂತ ಹೇಳಿದರೆ ಇದು ಅಧ್ಯಯನ ಪರಂಪರೆಗೆ ಗೌರವ ಸಂದಿದೆ ಅಂತ ಅರ್ಥ. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾನು ಹೇಳುವುದಾದರೆ, ನೀವು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದ್ತೀರಿ, ಕನ್ನಡವನ್ನು ತುಂಬ ಪ್ರೀತಿಸ್ತೀರಿ, ಎಲ್ಲ ಅಧ್ಯಯನವನ್ನೂ ಮಾಡ್ತೀರಿ. ಆದರೆ ಈ ಅಧ್ಯಯನವನ್ನು ಜೀವಮಾನ ಪರ್ಯಂತ ನೀವು ಮಾಡ್ತಾ ಇರಬೇಕು, ಓದ್ತಾ ಇರಬೇಕು. ಓದಿನಲ್ಲಿ ಮತ್ತು ಜ್ಞಾನ ವಿಸ್ತಾರವನ್ನು ಮಾಡಿಕೊಳ್ಳುವುದರಲ್ಲಿ ಆಸಕ್ತಿಯನ್ನು ವಹಿಸಬೇಕು ಎಂಬಂತಹದ್ದು ನಾನು ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹೇಳಬಹುದಾದಂತಹ ವಿಷಯ. ಇಲ್ಲಿ ಶಾಲೆಯ ಸಂಚಾಲಕರಿದ್ದಾರೆ, ಬೇರೆ ಬೇರೆ ಶಾಲೆಗಳ ಸಂಚಾಲಕರು ಮತ್ತು ಶಾಲಾ ಸಂಚಾಲಕರ ಕೂಟದ ನೇತಾರರು ಎಲ್ಲರೂ ಇಲ್ಲಿ ಇದ್ದಾರೆ. ಆದ್ದರಿಂದ ಇಂತಹ ಸಾಂಸ್ಕೃತಿಕವಾದಂತಹ ದೃಷ್ಟಿಯ ಕಾರ್ಯಕ್ರಮಗಳು ಈ ಎಲ್ಲ ಶಾಲೆಗಳಲ್ಲಿ ನಡೀಬೇಕಾದಂತಹ ಅವಶ್ಯಕತೆ, ಇದನ್ನು ಅವರು ಈಗಾಗಲೇ ಗುರುತಿಸಿದ್ದಾರೆ. ಆದರೂ ನಾನು ಈ ಅಧ್ಯಕ್ಷತೆಯ ನೆಲೆಯಿಂದ ಪುನಃ ಅದನ್ನು ಸಮರ್ಥಿಸ್ತೇನೆ ಮತ್ತು ಒತ್ತಾಯಿಸ್ತೇನೆ. ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ ಮಾತ್ರದಿಂದ ನಾವು ಇಂಗ್ಲಿಷರಾಗುವುದಿಲ್ಲ. ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ್ದರಿಂದಾಗಿ ನಾವು ಇಂಗ್ಲೆಂಡಿನ ಪ್ರಜೆಗಳಾಗುವುದಿಲ್ಲ. ನಾವು ಇಂಗ್ಲಿಷ್ನಿಂದ ಓದಿದ್ದರಿಂದಲೇ ದೇಶದಲ್ಲಿಯೂ ಸಂಚರಿಸಬಹುದು, ದೇಶದ ಹೊರಗೂ ಸಂಚರಿಸಬಹುದು. ಆದರೂ ನಮ್ಮ ಮೂಲ ನೆಲೆಗಳಿರುವಂತಹದ್ದು ನಮ್ಮ ಊರಿನಲ್ಲಿಯೇ, ನಾವು ಇಲ್ಲಿಯವರೇ. ಇದು ನಮ್ಮ ಮನಸ್ಸಿನಲ್ಲಿರಬೇಕಾದಂಥ ಮುಖ್ಯವಾದಂಥ ವಿಷಯ. ನಾವು ಎಲ್ಲಿ ಹೋದರೂ ನಮ್ಮ ಊರನ್ನು ಮರೆಯಬಾರದು, ನಮ್ಮ ಮನೆ ಮಾತನ್ನು ಮರೆಯಬಾರದು, ನಮ್ಮ ಪ್ರದೇಶದ ಭಾಷೆಯನ್ನು ಮರೆಯಬಾರದು. ನಮ್ಮ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಈ ಕರಾವಳಿ, ಕಾಸರಗೋಡು ಸೇರಿದ ಹಾಗೆ ಈ ಕರಾವಳಿ ಪ್ರದೇಶದಲ್ಲಿ ಅನೇಕ ಮಾತೃಭಾಷೆಯವರಿದ್ದಾರೆ. ಕನ್ನಡ ಮಾತೃಭಾಷೆಯವರ ಅಲ್ಪಸಂಖ್ಯೆಯಲ್ಲಿದ್ದಾರೆ. ತುಳು, ಆಮೇಲೆ ಮಲಯಾಳ ಅಂದರೆ ಆ ಕೇರಳದ ಮಲಯಾಳವೇ ಅಲ್ಲ, ಮಲಯಾಳದ ಬೇರೆ ಬೇರೆ ಉಪಭಾಷೆಗಳು, ಮರಾಠಿ, ಕೊಂಕಣಿ, ಇನ್ನೂ ಬೇರೆ ಬೇರೆ ಕೊಂಕಣಿಯಲ್ಲಿಯೂ ಬೇರೆ ಬೇರೆ ಭಾಷೆಗಳು, ಇವನ್ನೆಲ್ಲ ಆಡುವವರಿದ್ದಾರೆ. ಕನ್ನಡದಲ್ಲಿಯೂ ಬೇರೆ ಬೇರೆ ಭಾಷೆಗಳನ್ನು ಆಡುವವರಿದ್ದಾರೆ. ನಾವು ಒಂದೊಂದು ಕಡೆಯಲ್ಲಿ ಕೆಲವು ಜನಾಂಗದವರು ಒಂದು ನಮೂನೆ ಮಾತಾಡ್ತಾರೆ, ಇನ್ನು ಕೆಲವರು ಇನ್ನೊಂದು ನಮೂನೆ ಮಾತಾಡ್ತಾರೆ. ಸುಳ್ಯ ಕಡೆಗೆ ಹೋದರೆ ಗೌಡ ಕನ್ನಡ ಅಂತ ಹೇಳುವಂಥ ಪ್ರತ್ಯೇಕ ಕನ್ನಡ ಇದೆ, ಹವ್ಯಕ ಕನ್ನಡ ಎಂಬಂತಹದ್ದಿದೆ. ಆಮೇಲೆ ಮಲಯಾಳಂ ಭಾಷೆಯಲ್ಲಿಯೂ ಕೂಡ ಶುದ್ಧ ಮಲಯಾಳ ಅಲ್ಲ, ಇಲ್ಲಿಯ ಬ್ಯಾರಿ ಭಾಷೆ ಅಂತ ಈಗ ಕರೆಯುವಂಥ ಅದು ಕೂಡ ಇಲ್ಲಿ ಬೇರೆ ಬೇರೆ ರೂಪಗಳಿವೆ, ಅದರಲ್ಲಿ ಅದನ್ನು ಆಡುವವರಿದ್ದಾರೆ. ಈ ಎಲ್ಲ ಭಾಷೆಗಳನ್ನು ನಾವು ನೆನಪಿರಿಸಿಕೊಳ್ಳಬೇಕು. ಈ ನಮ್ಮ ಭಾಷೆಗಾಗಿ, ಆ ಭಾಷೆ ಪ್ರತಿನಿಧಿಸುವ ಸಂಸ್ಕೃತಿಗಾಗಿ, ಆ ಜನಾಂಗದವರು ಪ್ರತಿನಿಧಿಸುವ ಸಂಸ್ಕೃತಿಗಾಗಿ, ಆಚಾರ ವಿಚಾರಗಳಿಗಾಗಿ ನಾವು ಹೆಮ್ಮೆ ಪಡಬೇಕು, ಅದಕ್ಕೆ ಗೌರವವನ್ನು ಸಲ್ಲಿಸಬೇಕು, ಅದನ್ನು ನೆನಪು ಮಾಡಿಕೊಡಬೇಕು. ಇಂಗ್ಲಿಷ್ ಓದಿದ್ದರಿಂದಾಗಿ ಅವುಗಳು ಮರೆತು ಹೋಗಬಾರದು. ಅದನ್ನು
ಮಾನ್ಯ ಸದಾಶಿವರವರು ಅದನ್ನೇ ಹೇಳಿದರು. ನಾವು ಇಂಗ್ಲಿಷ್ ಮಾಧ್ಯಮದ ಶಾಲೆಯನ್ನು ಇಲ್ಲಿ ಮಾಡಿದರೂ ನಾವು ಕನ್ನಡವನ್ನು ಮರೆಯುವುದಿಲ್ಲ. ಕನ್ನಡವನ್ನು ಮಾತ್ರ ಅಲ್ಲ, ನಮ್ಮ ಮಾತುಗಳನ್ನು ಮರೆಯಬಾರದು. ಹಿರಿಯರಾದವರಿಗೆ ಒಂದು ಮಾತು ನಾನು ಕೆಲವು ಕಡೆಗಳಲ್ಲಿ ನೋಡಿದ್ದೇನೆ. ನಮ್ಮ ಮಕ್ಕಳು ಇಂಗ್ಲೀಷನ್ನು ಕಲಿಯಬೇಕು ಎಂಬ ಉದ್ದೇಶದಿಂದ ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಕಳಿಸ್ತಾ ಇಂಗ್ಲೀಷನ್ನು ಬಲ್ಲಂಥ ತಾಯಿ ತಂದೆಯವರು ಮಕ್ಕಳಲ್ಲಿ ಇಂಗ್ಲೀಷಲ್ಲೇ ಮಾತಾಡುವಂತಹದ್ದು. ಈ ಇಂಗ್ಲೀಷು ನಿಜವಾದ ಇಂಗ್ಲೀಷ್ ಅಲ್ಲ, ಅವರು ಇಲ್ಲಿ ಕಲಿತಂಥ ಇಂಗ್ಲೀಷು. ಈ ಇಂಗ್ಲೀಷು ನಾನು ಹೇಳೋದು ಕೇಳಿದ್ದು, ನಾನು ಇಂಗ್ಲೆಂಡಿಗೆ ಹೋಗಲಿಲ್ಲ, ಇಂಗ್ಲೆಂಡಿನವರ ಇಂಗ್ಲೀಷ್ ಅಲ್ಲ. ಅವರಿಗೆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಸುಲಭವಾಗಬೇಕು ಎಂಬ ದೃಷ್ಟಿಯಿಂದ ಮನೆಯಲ್ಲಿ ಇಂಗ್ಲೀಷನ್ನು ಕಲಿಸುವಂತಹದ್ದು, ಇಂಗ್ಲೀಷಲ್ಲಿ ಮಾತಾಡುವಂತಹದ್ದು ತಾಯಿ ತಂದೆ. ಇದು ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ಟಂತಹ ಭಾಷೆಯನ್ನು ಮರೆಯಲು ಸುಲಭದ ಒಂದು ದಾರಿಯನ್ನು ಮಾಡಿಕೊಟ್ಟಾಗ ಆಗ್ತದಷ್ಟೇ ಹೊರತು ಇಂಗ್ಲೀಷಿಗೆ ವಿಶೇಷ ಪ್ರಯೋಜನ ಆಗ್ತದೆ ಅಂತ ನಾನೇನು ಹೇಳೋದಿಲ್ಲ. ಆದ್ದರಿಂದ ಮನೆಯಲ್ಲಿ ನಮ್ಮ ಭಾಷೆಯಲ್ಲೇ ಮಾತಾಡಬೇಕು. ತುಳುವಿನವರು ತುಳುವನ್ನೇ ಮಾತಾಡಬೇಕು, ತುಳುವನ್ನು ಬಿಡಬಾರದು. ಕನ್ನಡದಲ್ಲಿಯೂ ಬೇರೆ ಬೇರೆ ಕನ್ನಡಗಳನ್ನು ಮಾತಾಡುವಂಥವರು ಆಯಾ ಕನ್ನಡಗಳನ್ನೇ ಮಾತಾಡಬೇಕು. ಅವರು ಶಾಲೆಯಲ್ಲಿ ಈ ಇನ್ನೊಂದು ಕನ್ನಡವನ್ನು ಕಲಿಯುತ್ತಾರೆ. ಆದ್ದರಿಂದಲೇ ನಾನೀಗ ಮಾತಾಡ್ತಾ ಈ ಭಾಷೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲೆ ಕನ್ನಡ ಅಂತ ಹೆಸರು. ಯಾಕೆ ಶಾಲೆ ಕನ್ನಡ ಅಂತ ಹೆಸರು? ನೀವು ಘಟ್ಟದ ಮೇಲೆ ಕನ್ನಡವನ್ನೇ ಮಾತಾಡುವಲ್ಲಿ ಹೋಗಿ, ಅಲ್ಲಿ ಶಾಲೆ ಕನ್ನಡ ಅಂತ ಪ್ರತ್ಯೇಕವಾಗಿಲ್ಲ. ಪಠ್ಯಪುಸ್ತಕದಲ್ಲಿ ಕನ್ನಡ ಇರ್ತದೆ, ಆದರೆ ಅದನ್ನು ಶಾಲೆ ಕನ್ನಡ ಅಂತ ಪ್ರತ್ಯೇಕ ಹೆಸರಿನಿಂದ ಕರೆಯೋದಿಲ್ಲ. ಯಾಕೆಂದರೆ ಇಲ್ಲಿಯ ಹೆಚ್ಚಿನವರು ಈ ಕನ್ನಡ ಮಾತನಾಡಲಿಕ್ಕೆ ಕಲಿಯುವಂಥದ್ದು ಶಾಲೆಗೆ ಬಂದ ಮೇಲೆ. ಆದ್ದರಿಂದ ಇದು ಶಾಲೆ ಕನ್ನಡ. ಅದುವರೆಗೆ ಅವರು ಅವರವರ ಮನೆ ಮಾತುಗಳನ್ನು ಆಡ್ತಾರೆ. ಕನ್ನಡ, ತುಳು, ಮಲಯಾಳ, ಮರಾಠಿ, ಕೊಂಕಣಿ ಇತ್ಯಾದಿ ಭಾಷೆಗಳಿರ್ತವೆ ಮತ್ತು ಅವುಗಳ ಬೇರೆ ಬೇರೆ ರೂಪಗಳಿರ್ತವೆ. ಕೊಂಕಣಿಯಲ್ಲಿಯೂ ಕ್ರೈಸ್ತ ಕೊಂಕಣಿಗರು ಆಡುವಂತಹ ಮಾತು ಬೇರೆ, ಬೇರೆ ಇತರ ಕೊಂಕಣಿಗರು ಮಾತಾಡುವಂತಹ ಮಾತು ಬೇರೆ, ಮರಾಠಿ ಮಾತಾಡುವಂಥವರಿದ್ದಾರೆ, ಅದರಲ್ಲಿ ಬೇರೆ ಬೇರೆ ಜನಾಂಗಗಳಿವೆ, ಅವರು ಮಾತಾಡುವಂತಹ ಮರಾಠಿಗಳು ಬೇರೆ ಬೇರೆ. ಹೀಗೆ ಬಹಳ ಭಾಷೆಗಳು ಇರುವಂತಹ ಒಂದು ಪ್ರದೇಶ. ಆದ್ದರಿಂದಲೇ ಭಾಷೆಯ ದೃಷ್ಟಿಯಿಂದ ವಿಶೇಷ ಅಧ್ಯಯನ ಮಾಡಿದ ಪ್ರೊಫೆಸರ್ ಮರಿಯಪ್ಪ ಭಟ್ಟರು ಇದು ಭಾಷೆಗಳ ಒಂದು ವಸ್ತು ಸಂಗ್ರಹಾಲಯ ಇರುವ ಅಂತಹ ಒಂದು ಸ್ಥಳ ಅಂತ ಹೇಳಿದ್ದಾರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು. ಆದ್ದರಿಂದಲೇ ಇಲ್ಲಿ ಯಾವುದೇ ಒಂದು ಭಾಷೆಯ ಬಗೆಗೆ ದ್ವೇಷ ಇಲ್ಲ. ಪ್ರತಿಯೊಬ್ಬನಿಗೂ ಒಂದು 4-5 ಭಾಷೆಗಳು ಬರ್ತವೆ ಇಲ್ಲಿದ್ದವರಿಗೆ. ಬಾರದಿದ್ದರೆ ಅದರಲ್ಲಿ ಒಂದು 3 ಭಾಷೆಗಳನ್ನು ಆಡಬಹುದಾದರೆ ಒಂದು 2 ಭಾಷೆಗಳ ಅರ್ಥ ಆಗ್ತವೆ ಸರಿಯಾಗಿ. ಆದ್ದರಿಂದಲೇ ನಮ್ಮಲ್ಲಿ ನೀವು ಇಂಥ ಭಾಷೆಯನ್ನೇ ಮಾತಾಡಿ ಎಂಬಂತಹದ್ದಿಲ್ಲ. ನಾವು ಮಾತಾಡ್ತಾ ಇರುವಾಗ ಕನ್ನಡದಲ್ಲಿ ತುಳು ಬರ್ತದೆ, ಹಾಗೆ ಪೂರ್ತಿ ವಾಕ್ಯವೇ ತುಳುವಿನಲ್ಲಿರ್ತದೆ. ನಾನು ಅಲ್ಲಿಗೆ ಹೋದಾಗ ಏನಕ್ಕೆ ಇನಿ ಪುರುಸತಿ ಸ್ವಾಮಿ ಎಲ್ಲ ಬರ್ಪೆ ಅಂತ ಹೇಳಿದಾಮ ಅಂತೇಳಿ, ಇದು ಎಲ್ಲಿ ಒಂದು ಇಡೀ ವಾಕ್ಯವನ್ನು ನಾವು ನಮ್ಮ ಭಾಷೆಯ ಒಳಗೆ ಸೇರಿಸಿಕೊಳ್ತೇವೆ, ಎತ್ತಿಕೊಳ್ತೇವೆ. ನಮಗೆ ಇನ್ನೊಂದು ಭಾಷೆಯ ಮಾತು ಅಂಥೇಳಿ ಅದರಲ್ಲಿ ದ್ವೇಷ ಇಲ್ಲ. ಅದನ್ನು ಆಡಿದವ ತುಳುವಿನವ ಎಂಬ ಗೌರವ ನಮಗೂ ಇದೆ. ಯಾಕೆಂದರೆ ನಮ್ಮದು ತುಳು ನಮ್ಮ ಮಾತು ಕೂಡ ಹೌದು. ತುಳುವನ್ನು ಯಾವಾಗ ಅಭ್ಯಾಸ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಮನೆ ಮಾತು ಕನ್ನಡ, ಅದರಲ್ಲಿಯೂ ಹವ್ಯಕ ಬ್ರಾಹ್ಮಣರು ಆಡುವಂತಹ ಒಂದು ಕನ್ನಡ ಮನೆಯಲ್ಲಿ. ನನಗೆ ತುಳು ಸಹಜವಾಗಿ ಬಂದಿದೆ. ನನ್ನ ಸುತ್ತಲ್ಲ ಇದ್ದಂಥವರು ತುಳುವಿನವರಾದ್ದರಿಂದ ನನ್ನ ಮಾತನ್ನು ಕಲಿತದ್ದು ಯಾವಾಗ, ತುಳುವನ್ನು ಕಲಿತದ್ದು ಯಾವಾಗ ಎಂಬಂಥದ್ದು ನನಗೆ ಗೊತ್ತಿಲ್ಲ. ನೆನಪಿನಿಂದ ಬರುವಾಗಲೇ ತುಳು ಕೂಡ ಬರ್ತದೆ. ಆದ್ದರಿಂದ ನಮ್ಮ ಗುರುಗಳಾದಂಥ ಅಮೃತ ಸೋಮೇಶ್ವರರ ಹೆಸರಿನಲ್ಲಿ ಇದೆ ಈ ವೇದಿಕೆ. ಅವರು ನನಗೆ ಅಧ್ಯಾಪಕರಾಗಿದ್ದಂಥವರು, ಗುರುಗಳು. ಅವರು ನಾ ತ್ರಿಯಂಬಕನೆನಲು ನನ್ನೊಡೆಯ ಸೋಮೇಶ ಉರಿಗಣ್ಣ ಕೆದರಲಾರ ಅಂತ ಒಂದು ಪದ್ಯ ಬರೆದು, ತ್ರಿಯಂಬಕ ಅಂತ ಒಂದು ಪದ್ಯ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳಿದ್ದಾರೆ, ಇದು ಹೆತ್ತವಳು ಮಲಯಾಳ ತಾಯಿ, ಅಕ್ಕರೆಯಿಂದ ಎತ್ತಿಕೊಂಡವಳು ತುಳುವಬ್ಬೆ. ಆಮೇಲೆ ಬೇರೆ ಸಾಂಸ್ಕೃತಿಕ ವಿಷಯಗಳಿಗೆ ಬೇಕಾಗಿ, ಮುಂದಿನ ಅಧ್ಯಯನಕ್ಕೆ ಬೇಕಾಗಿ ಕನ್ನಡದ ತಾಯಿ ನನ್ನನ್ನು ಕರ್ಕೊಂಡ್ರು ಅಂತ. ಆದ್ದರಿಂದ ಮಲಯಾಳ, ತುಳು, ಕನ್ನಡ ಎಂಬ 3 ಮಾತೆಯರ ಮಗು ನಾನು ಎಂಬುದಾಗಿ ಹೇಳಿದ್ದಾರೆ. ತ್ರಿಯಂಬಕ ಅಂದರೆ 3 ಕಣ್ಣುಗಳನ್ನುಳ್ಳವನು ಅಂತ ಅರ್ಥ. ಆದರೆ ಅವರು ಬಳಸಿದಂತಹದ್ದು ಬೇರೆ ಅರ್ಥದಲ್ಲಿ. 3 ಅಂಬೆಯರು, 3 ತ್ರಿಅಂಬಕ ಅಂದರೆ 3 ತಾಯಂದಿರುಳ್ಳವನು ಅಂತ ಅರ್ಥ ಅವರ ಈ ಮಾತಿನಲ್ಲಿ. ಆದ್ದರಿಂದ ನಮ್ಮ ಭಾಷೆಗಳೆಲ್ಲ ನಮ್ಮ ಮಾತೃ ಸ್ವರೂಪದ್ದು ಎಂಬಂತಹದ್ದನ್ನು ನಾವು ಗಮನಿಸಬೇಕು.
ನಮ್ಮ ತಾಯಂದಿರನ್ನು ಹೇಗೆ ನಾವು ಗೌರವಿಸ್ತೇವೆಯೋ ಆ ರೀತಿಯಲ್ಲಿ ನಮ್ಮ ಭಾಷೆಯನ್ನು ಗೌರವಿಸಬೇಕು ಮತ್ತು ನಮ್ಮ ಸಂಸ್ಕೃತಿಯನ್ನು ಗೌರವಿಸಬೇಕು. ಅದಕ್ಕೆ ಬೇಕಾಗಿ ಈ ಥರದ ಸಾಂಸ್ಕೃತಿಕ ಉತ್ಸವಗಳನ್ನು ಏರ್ಪಾಡು ಮಾಡಿದಂಥದ್ದು ಮಾತ್ರ ಅಲ್ಲ, ನಮ್ಮ ಪ್ರತಿದಿನದ ಬೋಧನೆಯಲ್ಲಿ ಈ ರೀತಿ ಇರಬೇಕು, ಈ ಒಂದು ಧೋರಣೆ ಇರಬೇಕು ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಕನ್ನಡದ ನಾಡಿನಲ್ಲಿ ಕನ್ನಡವೇ ಇಲ್ಲವಾಗುವಂತಹ ಒಂದು ಸಂದರ್ಭವು ಬಂದು ಬಿಡಬಹುದು ಎಂಬಂತಹ ಆತಂಕ ಇವತ್ತು ಬಹಳಷ್ಟು ಜನಕ್ಕೆ ಇದೆ. ಮೊನ್ನೆ ನಿನ್ನೆ ಮತ್ತು ಈ ದಿನ 3 ದಿವಸ ಮಂಡ್ಯದಲ್ಲಿ ಅಖಿಲ ಕರ್ನಾಟಕ ಸಮ್ಮೇಳನ ಆಗ್ತಾ ಇದೆ, ಕನ್ನಡ ಸಾಹಿತ್ಯ ಸಮ್ಮೇಳನ. ಅದರಲ್ಲಿ ಒಂದು ಗೋಷ್ಠಿಯಲ್ಲಿ ನಿನ್ನೆ ನಾನು ಹಾಜರಾಗಿದ್ದೆ. ಆ ಗೋಷ್ಠಿ ವಿದ್ಯುನ್ಮಾನ ಮಾಧ್ಯಮ, ಕಂಪ್ಯೂಟರು, ಇಂಟರ್ನೆಟ್ಟು ಇತ್ಯಾದಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಒಂದು 2-3 ಜನ ಯುವ ವಿದ್ವಾಂಸರು, ಅವರು ಡಾಕ್ಟರ್ ಚಿದಾನಂದ ಗೌಡ, ದೊಡ್ಡ ವಿಜ್ಞಾನಿಗಳು, ಕುಲಪತಿಗಳಾಗಿದ್ದಂಥವರು, ಅವರ ಅಧ್ಯಕ್ಷತೆಯ ಗೋಷ್ಠಿಯಲ್ಲಿ ಕನ್ನಡವನ್ನು ನಾವು ಬಳಕೆ ಮಾಡಿದರೆ, ನಿತ್ಯ ಬಳಕೆ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಅದು ಉಳಿಯುತ್ತದೆ. ಕನ್ನಡವನ್ನು ಅಂತರ್ಜಾಲದಲ್ಲಿ ಉಪಯೋಗ ಮಾಡುವಂತಹ ವಿಧಾನಗಳು, ಅದರಲ್ಲಿರುವಂತಹ ತೊಂದರೆಗಳು, ಅದನ್ನು ಬಳಸಬೇಕಾದಂಥ ಅಗತ್ಯ ಇತ್ಯಾದಿಗಳೆಲ್ಲವನ್ನು ಅವರು ಬಹಳ ವಿಶದವಾಗಿ ಹೇಳಿದ್ದಾರೆ. ನಮಗೆ ಗೊತ್ತಿಲ್ಲದಂಥ ಈ ಕ್ಷೇತ್ರದವರು, ಮುಖ್ಯವಾಗಿ ಈ ಇಂಜಿನಿಯರ್ಗಳು, ಅವರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಎಂಬಂಥದ್ದನ್ನು ನೋಡಿ ನಮಗೂ ತುಂಬ ಆಶ್ಚರ್ಯ ಆಯಿತು. 1000ಗಟ್ಟಲೆ ಕನ್ನಡದ ಪುಸ್ತಕಗಳನ್ನು ಈಗಾಗಲೇ ಅಂತರ್ಜಾಲದಲ್ಲಿ ಜೋಡಿಸಲಾಗಿದೆ ಎಂಬಂಥದ್ದನ್ನು ಅವರು ಹೇಳಿದರು. ಅದಕ್ಕೆ ಹೊಸ ಹೊಸ ತಂತ್ರಜ್ಞಾನಗಳು ಬಂದಿವೆ ಎಂಬುದಾಗಿ ಹೇಳಿದರು. ಸರ್ವಾಧ್ಯಕ್ಷತೆಯನ್ನು ವಹಿಸಿದಂಥ ಗೋರು ಚನ್ನಬಸಪ್ಪನವರು ಕೂಡ ತಂತ್ರಜ್ಞಾನವನ್ನು, ಹೊಸ ಕಾಲದ ತಂತ್ರಜ್ಞಾನವನ್ನು ನಾವು ಚೆನ್ನಾಗಿ ಬಳಸಿಕೊಳ್ಳಬೇಕು ಕನ್ನಡದ ಉಳಿವಿಗೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಇದೆಲ್ಲ ಆಗಬೇಕಾದ್ರೆ ನಾವು ಮನೆಯಲ್ಲಿ ಕನ್ನಡವನ್ನು ಮಾತಾಡಬೇಕು, ನಮ್ಮ ಭಾಷೆಗಳನ್ನು ಮಾತಾಡಬೇಕು, ನಮ್ಮ ರಾಜ್ಯ ಭಾಷೆಯಾದಂತಹ ಕನ್ನಡವನ್ನು ಆಡಬೇಕು. ಹೀಗೆ ಈ ಕನ್ನಡದ ಅಭಿವೃದ್ಧಿಗೆ ನಮ್ಮ ಪಾಠಪಟ್ಟಿಗಳ ಸರಿಯಾದಂಥ ಅಧ್ಯಯನದ ಜೊತೆಗೆ, ಪಾಠಪಟ್ಟಿಯ ಪಾಠಗಳೇನಿವೆ ಇವುಗಳೆಲ್ಲವುಗಳನ್ನು ಚೆನ್ನಾಗಿ ನಾವು ಓದಬೇಕು. ಪರೀಕ್ಷೆ ಎಂಬಂತಹದ್ದು ಮುಖ್ಯವಾದಂತಹದ್ದು, ಒಳ್ಳೆಯ ಅಂಕಗಳನ್ನು ಗಳಿಸಬೇಕು, ಇದೆಲ್ಲವೂ ಸರಿಯೇ. ಅದರ ಜೊತೆಗೆ ನಮ್ಮದೇ ಆದಂಥ ಭಾಷೆ, ಅದರ ಉದ್ಧಾರ ಮಾಡಲಿಕ್ಕೆ ನಾವು ಹೊರಡಬೇಕಾಗಿಲ್ಲ. ನಾವು ಅದನ್ನು ಸರಿಯಾಗಿ ಅಧ್ಯಯನ ಮಾಡಿ ಅದರಲ್ಲಿ ಬಂದಂಥ ಗ್ರಂಥಗಳನ್ನು ಓದೋಣ, ಅದರಲ್ಲಿರುವ ವಿಶೇಷ ವಿಷಯಗಳನ್ನು ಹೇಳೋಣ. ಇದು ಮುಖ್ಯವಾದಂತಹದ್ದು ಎಂಬುದಾಗಿ ಹೇಳ್ತಾರೆ. ಅನಗತ್ಯ ಸಂದರ್ಭದಲ್ಲಿ ನಾವು ಬೇರೆ ಭಾಷೆಯ ಶಬ್ದಗಳನ್ನು ಬಳಸಬೇಕಾಗಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ಅಮ್ಮನಿಗೆ 86 ವರ್ಷ ವಯಸ್ಸು. ಅವರು ಕೆಲವು ಬಾರಿ ಅವರಿಗೆ ಆಚೆ ಈಚೆ ಓಡಾಡಲಿಕ್ಕೆಲ್ಲ ಆಗುವುದಿಲ್ಲ, ಟಿ ವಿ ನೋಡ್ತಾರೆ. ಈ ಟಿ ವಿಯಲ್ಲಿ ಕೆಲವು ಅಡಿಗೆ ಕಾರ್ಯಕ್ರಮಗಳು ಬರ್ತವೆ. ಆ ಅಡಿಗೆ ಕಾರ್ಯಕ್ರಮದಲ್ಲಿ ಅಡಿಗೆಯ ವಿವರಣೆಯನ್ನು ಮಾಡುವಂಥವರು ಹೇಳ್ತಾರೆ, ನೀವು ಆನಿಯನ್ ತಗೊಳ್ಳಿ, ಆನಿಯನನ್ನು ಸಣ್ಣ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡಿ, ಆ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದರೆ, ನಮ್ಮ ಅಮ್ಮ ಕೇಳ್ತಾರೆ, ಅವರು ಇಂಗ್ಲೀಷ್ ಓದಿದವರಲ್ಲ, ಅವರು 5ನೇ ಕ್ಲಾಸಿನವರೆಗೆ ಓದಿದ್ದಾರೆ, ಅದು ಎಂಥದ್ದು ಇಂಗ್ಲೀಷ್ ಮಾತಾಡ್ತಾಳೆ ಹೆಂಗಸು ಕನ್ನಡ ಮಾತಾಡುವುದು ಅಂತ ಕೇಳ್ತಾರೆ ಅವರು. ಅವರಿಗೆ ಅರ್ಥ ಆಗೋದಿಲ್ಲ. ಕಟ್ ಮಾಡುವುದು ಅಂತ ಹೇಳೋದು ಅರ್ಥ ಆಗ್ತದೆ, ಆ ತುಂಡು ಮಾಡುವುದು ಎಂಬುದು ಅಷ್ಟು ಅರ್ಥ ಆಗ್ತದೆ. ಆದರೆ ಸ್ಲೈಸ್ ಅಂದರೆ ಏನು, ಆನಿಯನ್ ಅಂದರೆ ಏನು ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಯಾಕೆ ನಾವು ನಮ್ಮ ಕನ್ನಡವನ್ನು ಹೀಗೆ ಮಾಡಬೇಕು, ಇದು ಕನ್ನಡವೇ? ಈ ಥರದ ಆಲೋಚನೆಯನ್ನು ನಾವು ಮಾಡಿಕೊಡ್ಬೇಕಾಗ್ತದೆ. ಇದು ಕನ್ನಡಕ್ಕೆ ಮಾತ್ರ ಅಲ್ಲ, ತುಳುವಿಗೂ ಕೂಡ. ಇಲ್ಲಿ ಯಾರಿಗಾದರೂ ಒಬ್ಬರಿಗೊಂದು ಬಸ್ಸು ಸಿಕ್ಕದೆ ಹೋಯಿತು ಅಂತ ಆದರೆ, ಎಂಕ ಬಸ್ ಮಿಸ್ ಆಂಡ್ ಅಂತ ಒಂದು, ಯಾನು ಬತ್ತನೆ ಲೇಟ್ ಆಂಡ್ ಅಂಥೇಳಿ. ಈ ಮಿಸ್ ಆಗುವುದು, ಲೇಟ್ ಆಗುವುದು ಯಾಕೆ? ಅದು ತುಳುವಿನಲ್ಲಿ ಅದಕ್ಕೆ ಬೇರೆ ಶಬ್ದ ಇಲ್ವೇ? ಯಾನು ಬಂದಾಗ ಚೂರು ಕಡೆಸಿ ಎಂಕ ಬಸ್ ತಿಕ್ಕಜಿ, ತುಳುವಿನಲ್ಲಿ ಹೇಳಲಿಕ್ಕೆ ಆಗೋದಿಲ್ವಾ? ಎಂಕ ಬಸ್ ಮಿಸ್ ಆಂಡ್, ಯಾನು ಬತ್ತನೆ ಲೇಟ್ ಆಂಡ್. ಈ ಲೇಟೇ ಯಾಕೆ ಬೇಕು ನಮಗೆ? ಇಲ್ಲಿ ಯಾರಿಗೂ ತಡವಾಗುವುದಿಲ್ಲ, ಲೇಟ್ ಆಗ್ತದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಯಾವುದೇ ಕಾರ್ಯಕ್ರಮ ನಡೀಲಿಲ್ಲ ಅಂತ ಹೇಳೋದಿಲ್ಲ, ಲೇಟ್ ಆಯಿತು ಅಷ್ಟೇ, ತಡ ಆಗಲಿಲ್ಲ. ಯಾಕೆ? ತಡ ಉಪಯೋಗವೇ ಮಾಡೋದಿಲ್ಲ ಅವರು, ಮತ್ತೆ ತಡ ಆಗುವುದು ಹೇಗೆ? ತಡ ಎಂಬ ಶಬ್ದವೇ ಇಲ್ಲ. ಹೀಗೆ ನಾವು ನಮ್ಮ ಒಂದೊಂದೇ ಪದಗಳನ್ನು ಕಳೆದುಕೊಳ್ತಾ ಇದ್ದೇವೆ. ಒಂದೊಂದೇ ಪದ ಹೊರಟು ಹೋಗ್ತದೆ. ವಸ್ತು ಹೊರಟು ಹೋದ ಹಾಗೆ ಪದಗಳು ಹೊರಟು ಹೋಗ್ತವೆ, ಅದು ನಮಗೆ ಗೊತ್ತುಂಟು. ಕೃಷಿಯಲ್ಲಿ ಮೊದಲು ಏತ ಇತ್ತು, ಈಗ ಏತ ಇಲ್ಲ, ಏತ ಎಂಬ ಶಬ್ದವೇ ಹೋಗಿಬಿಟ್ಟಿದೆ.
ಉಳುವ ನೇಗಿಲಿತ್ತು, ನೇಗಿಲು ಹೊರಟು ಹೋಗಿದೆ, ಉಪಯೋಗ ಇಲ್ಲ, ಉಪಯೋಗ ಇಲ್ಲದೆ ಹೊರಟು ಹೋಗ್ತವೆ. ಹಾಗೆ ಉಪಯೋಗದಲ್ಲಿ ಇದ್ದ ಶಬ್ದಗಳು ಕೂಡ ನಾವು ಬಳಸದೆ ಹೊರಟು ಹೋಗ್ತವೆ. ಆದ್ದರಿಂದ ನಮ್ಮ ಭಾಷೆಯ ಶಬ್ದಗಳನ್ನು ಸರಿಯಾಗಿ ಬಳಸೋಣ. ಕನ್ನಡದ ಅಭಿವೃದ್ಧಿಗೆ, ನಮ್ಮ ಭಾಷೆಗಳ ಅಭಿವೃದ್ಧಿಗೆ ನಾವು ಮಾಡಬೇಕಾದಂಥದ್ದು, ಅದನ್ನು ಚೆನ್ನಾಗಿ ಉಪಯೋಗ ಮಾಡಬೇಕಾದಂಥದ್ದು, ಚೆನ್ನಾಗಿ ಓದಬೇಕಾದಂಥದ್ದು ಅಷ್ಟೇ. ಇಷ್ಟು ಮಾತುಗಳನ್ನು ಮಾತ್ರ ಈಗ ಹೇಳಿ, ಇನ್ನು ಮಧ್ಯಾಹ್ನ ಮೇಲೂ ಕೂಡ ಮಾತನಾಡಲಿಕ್ಕೆ ಉಂಟು ಹೇಳಿದ್ದಾರೆ. ಆವಾಗ ಒಂದು 4 ಮಾತುಗಳನ್ನು ಹೇಳ್ತೇನೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕೆ ಮೊನ್ನೆ ಮತ್ತು ನಿನ್ನೆ 2 ದಿವಸ ಅದರಲ್ಲಿ ಭಾಗವಹಿಸಿ ಅಲ್ಲಿಂದ ರಾತ್ರಿ ಹೊರಟು 2 ಗಂಟೆಗೆ ಇಲ್ಲಿ ತಲುಪಿದ್ದೇನೆ, ಮಂಗಳೂರು ತಲುಪಿದ್ದೇನೆ 1:30-2 ಗಂಟೆಗೆ. ಮತ್ತು ಇಲ್ಲಿ ಇದ್ದು ಬೆಳಗ್ಗೆ ನಿಮ್ಮ ಉತ್ಸಾಹದ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಸಂಭ್ರಮ ಪಟ್ಟಂತಹದ್ದನ್ನು ಕೂಡ ಗಮನಿಸಿದ್ದೇನೆ. ವಿದ್ಯಾಸಂಸ್ಥೆ ಚೆನ್ನಾಗಿ ಬೆಳೆಯಲಿ, ನಮ್ಮ ನಾಡಿಗೆ ಏನು ಅವಶ್ಯವೋ ಅಂಥ ಕೆಲಸಗಳು ಸಂಸ್ಥೆಯಿಂದ ಚೆನ್ನಾಗಿ ನಡೆಯಲಿ ಎಂಬುದಾಗಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈ ದಿನದ ಅಧ್ಯಕ್ಷ ಭಾಷಣವಾಯಿತು, ಇನ್ನು ಮುಂಡಾಸನ್ನು ತೆಗಿತೇನೆ. ಅತ್ಯಂತ ಮಾರ್ಮಿಕವಾದಂಥ ಮಾತುಗಳನ್ನು ಪಾದಕಳ್ಳಿ ವಿಷ್ಣು ಭಟ್ ಅವರು ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಹೇಳಿದ್ದಾರೆ. ಮಿಸ್ ಮಾಡುವುದು, ಲೇಟ್ ಆಗುವುದು, ಓನಿಯನ್ ಇತ್ಯಾದಿ ಶಬ್ದಗಳ ಮಧ್ಯದಲ್ಲಿ ಒಂದೊಂದೇ ಕನ್ನಡದ ಶಬ್ದಗಳು, ತುಳುವಿನ ಶಬ್ದಗಳು ಮಾಯವಾಗ್ತಾ ಇದೆ ಎಂಬುದಂಥ ತತ್ವವನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಭಾಷೆಯ ಮೇಲಿನ, ನಮ್ಮ ಮಾತೃಭಾಷೆಯ ಮೇಲಿನ ಪ್ರೀತಿ ಮತ್ತು ಅದರ ಅಭಿಮಾನ ನಮಗಿರಲಿ, ಅದರ ಜೊತೆಗೆ ಇತರ ಭಾಷೆಯ ಸಂಸ್ಕೃತಿಯನ್ನು ಪ್ರೀತಿಸುವಂಥ ಗುಣ ನಮ್ಮಲ್ಲಿ ಇರಲಿ ಎಂಬ ಬಹಳ ಉತ್ತಮವಾದಂಥ ಸಂದೇಶವನ್ನು ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಬೆಳಗ್ಗಿನ ಈ ಒಂದು ಸಮಾರಂಭಕ್ಕೆ ಸಂಬಂಧಪಟ್ಟ ಹಾಗೆ ಧನ್ಯವಾದ ಸಮರ್ಪಣೆ ನೀಡ್ತಾ ಇದ್ದಾರೆ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಕಾರ್ಯದರ್ಶಿ ರತ್ನ ಎಜುಕೇಷನ್ ಟ್ರಸ್ಟ್ ದೇರಳಕಟ್ಟೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಇದರ ವತಿಯಿಂದ ನಾಡು ನುಡಿ ವೈಭವದ ರತ್ನೋತ್ಸವ 2024 ಇದರ ಈ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ರೋಟೇರಿಯನ್ PHF ವಿಕ್ರಮ್ ದತ್ತ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಅದೇ ರೀತಿ ಮೆರವಣಿಗೆಗೆ ಚಾಲನೆ ಕೊಟ್ಟಂಥ ಡಾಕ್ಟರ್ TG ರಾಜಾರಾಮ್ ಭಟ್ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ಧ್ವಜಾರೋಹಣ ಮಾಡಿದಂಥ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೆ ಸಮ್ಮೇಳನದ ಅಧ್ಯಕ್ಷ ಆಗಿರುವ ಡಾಕ್ಟರ್ ಪಾದ್ಯಕಲ್ಲು ವಿಷ್ಣು ಭಟ್ ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೆ ಗೌರವ ಉಪಸ್ಥಿತರಾಗಿರುವ ಶ್ರೀ ಸದಾಶಿವ್ ಉಳ್ಳಾಲ್ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೆ ವೇದಿಕೆಯಲ್ಲಿರುವ ಶ್ರೀ ಸುಡಿ ಸುರೇಶ್ ಹಾಗೂ ಮೋಹನ್ದಾಸ್ ಶೆಟ್ಟಿ ಉಳಿದೊಟ್ಟು ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ, ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನঈಮ್ ಹಮೀದ್, ಹಾಗೆ ನಮ್ಮ ಸಹ ಶಿಕ್ಷಕ ರವಿಕುಮಾರ್ ಕೋಡಿ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಮಾಧ್ಯಮ ಮಿತ್ರರು, ನಮ್ಮ ಬಂಧು ವರ್ಗ ಎಲ್ಲ, ನಮ್ಮ ಹೆತ್ತವರು, ನಮ್ಮ ಮಕ್ಕಳು, ಮೆರವಣಿಗೆಯಲ್ಲಿ ಬಂದಂಥ ಎಲ್ಲ ನಮ್ಮ ಮಕ್ಕಳು ಎಲ್ಲರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ನೀವು ಸಂಜೆ ಮಾತಾಡಿ. ಇದೀಗ ಬೆಳಗಿನ ರತ್ನೋತ್ಸವದ ಉದ್ಘಾಟನಾ ಸಮಾರಂಭ ಸಭಾ ಕಲಾಪ ಮುಕ್ತಾಯವಾಗಿದೆ. ಈಗ ಮಕ್ಕಳಿಂದ ಒಂದು ಭರತ ನೃತ್ಯ, ಅದಾದ ಬಳಿಕ ವಿಚಾರಗೋಷ್ಠಿ ನಡೆಯಲಿಕ್ಕಿದೆ. ಎಲ್ಲ ಅಭಿಮಾನಿಗಳು, ಸಾಹಿತ್ಯಾಭಿಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಹಲೋ 3131 ಒಂದು ಸ್ಕೂಟರ್ ಇದ್ದು ಕೀ ಸಿಕ್ಕಿದೆ. ದಯವಿಟ್ಟು ಅದನ್ನು ಇಲ್ಲಿ ಹಿಂದ್ಗಡೆ ಶಾಲಾ ವ್ಯವಸ್ಥಾಪಕರಲ್ಲಿ ಇರ್ತದೆ, ದಯವಿಟ್ಟು ಅದನ್ನು ಪಡ್ಕೊಳ್ಬೋದು, ಯಾರ್ದಂತ ನೋಡ್ಕೊಳ್ಳಿ. 3131 ಸ್ಕೂಟರ್ ಕೀ. गणराय तेरे बिना मैं आदि स्तुताय कहाँ चला मैं। आकार लेने लगा ख्वाब मेरा, साकार होते रुका ख्वाब मेरा। मेरे अधूरे ख्वाब साथी निदा दबा दे, कर दे तू पूरे आज सानी दबा निदा पवन सरवर सरवर लिखा। नमो नमो नमस्ते, नमो 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 नमस्ते। जनन जनन तनन तनन तोम जनन जनन तनन तनन तोम जनन जनन तनन तनन जनन जनन तनन तनन तोम जनन जनन तनन तनन तोम जनन जनन तनन तनन गीत धुनि कुतक धीम नात्र कीट तोम नाच रहे गोरी ताल तै तै तोम गीत धुनि कुतक धीम नात्र कीट तोम नाच रहे गोरी ताल तै तै तुम गीत धुनि कुतक धीम नाच कीट तोम नाच रहे गोरी ताल तै तै तुम गीत धुनि कुतक धीम तदीम तिरना उदनि तानि तानि तदीम तदीम तिरना तदीम तदीम तिरना उदनि तानि तानि तदीम तदीम तिरना तानि तोम तद गद नरि तान नर तान धीम अलरि गलरि तद गदाचार तद गमं तानि तद गदां तार दीम 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 तकतन अलरि तोम 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 तकतन तनि अलरि गीत धुनि कुतक धीम
निको तकरी मात्र कीटको माचर ही गोरी तारी गई तही रतों के रतों मारी गई तही रतों के रतों मारी गई रतों के रतों गीत धुनी को तकरी निको तकरी निको तकरी Jum dum ta dum ta dhalam ko tak tak ko da tam gir tig 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 ta jum tak jum jum ta tak ta ta da ta jum gir tig jum ta 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 dum ta ta jum ta tak ta ta tam gir tig tig ta ta ri ta ta dan ta ta dun ta ta din ta ta da jum ta ta dum ta ta rum ta ga din tak gir tig tig ta dim ta tig tig ta jum dim da ta ta jum nam da ta ta jum tam ta kita dana ta tam gir tig dim ta tig ta jum dim da ta kita jum da kita da jum da jum da kita da jum gir tig ta jum ta ni ta 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 dana ta ta gir tig ta dana ta jum ta ni ta dana ta tam gir tig ta jum dim da ta jum nam da ta kita jum ta dim tum nam ta tam gir tig ta di ta dana ta gir tig dana ta dana ta dim ta ri ta dana ta di ta dana ta tam gir tig ta dim ta 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 gir tig ta jum ta gir tig ta tam gir tig dim gir tig dong gir tig ta ಹಲೋ ಹಲೋ ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಂದ ಕಂಸಾಳೆ ಕುಣಿತ. ಕಂಸಾಳೆಯು ಕಂಚಿನಿಂದ ತಯಾರಿಸಿದ ತಾಳವಾಗಿದ್ದು ಮಹದೇಶ್ವರನ ದೀರ್ಘಕಾವ್ಯವನ್ನು ಹಾಡುತ್ತಾ ಹೆಜ್ಜೆ ಹಾಕಲಿದ್ದಾರೆ. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಂದ ಕಂಸಾಳೆ. ಹಲೋ ಸಮಂತ್ ಯಾರು ಓದೋದು ಅರ್ವನ ಮಾರೆ ಇದು ಅವನ ಟಾಸ ತರ್ಲಿಕ್ಕಿಲ್ಲ ಮಾರ ಈಗ ಟೈಪ್ ಟಾಸಕ್ಕೆ ಟೈಪ್ ಬಾಬಾ ಇಲ್ಲಿ ಹತ್ತಿನಿಲ್ಲ ನಾಳೆ ಬೇಡ ನಾವು ಕೂರ್ಸಲ್ ಬೇಡ ರೆಡಿ ತಂದನ್ನ ತಾನನ್ನ ತಂದನ್ನ ತಾನನ್ನ ತಂದನ್ನ ತಾನನ್ನ ನಾರಾಯಣ ತಂದೇವ ನಾರಾಯಣ ತಂದೇವ ತಂದನ್ನ ತಾನನ್ನ ತಂದನ್ನ ನಾನನ್ನ ತಂದನ್ನ ತಾನನ್ನ ತಂದನ್ನ ನಾನನ್ನ ತಂದನ್ನ ತಾನ
ಮಾದೇವ ಬರುವಾಗ ಗುಂಡುಗಳು ಗುರು ಕಟ್ಟಿದವು ಮೇಲೆ ಮಾದೇವ ಬರುವ ಮಾಯ ನೋಡಯ್ಯ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಕಾಣಿಕೆ ತಂದೀವಿ ಸ್ವಾಮಿ ಕಾಯಲು ಬರುವ ಮಾದೇವನ ಕಾಣಿಕೆ ನೀಡಿ ತುಪ್ಪವ ಹಾಕಿ ಬೇಡುವೆ ಮಾದೇವನ ಗಂಡುಲಿ ಮ್ಯಾಲಿನ ಗಂದುಗೆಯ ಸ್ವಾಮಿ ಎನ್ನುಲಿ ಮ್ಯಾಲಿನ ನಿಬ್ಬರಿಯೋ ಎತ್ತದರು ಗುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಆ ಕಾಡು ಪಾರಿವಾಳ ನೆತ್ತಿ ಚಂದವ ಲಂಬರಿ ಗುಂಡಿಗಳು ಲಾವಳ ನೆತ್ತಿ ಪಂಚಿಡುದಯ್ಯ ಕೂಗಿಯು ಸಾರ್ಯಾವೇ ಕೋಗಿಲೆಗೆತ್ತು ಕೊಂಬೆಯ ನೇರಿ ಕೂಗುತ್ತಾಳೆ ಮಾದೇವನ ನಾಗವೇದಿ ತುಂಡು ಮಾದೇವನ ಕರಿತಾವೆ ನೋಡಿ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಎಲ್ಲರೂ ಪಾತಾನಂದ ಶಿವ ಎಲ್ಲೆಲ್ಲಿರುವ ನೀನಂತೆ ಅಲ್ಲದೆ ಹರಿಸಿದ ಕೊಡಿಗಳ ತೆರುವ ಜನಗಳ ಕಣ್ಣಿಗೆ ಕಣ್ಣಂತೆ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣೀರನಾಗಿರಂತೆ ಇದರ ಜೀವನಿ ಮಾರಪ್ಪ ಬಣ್ಣ ಬಣ್ಣವಾಗಿರಂತೆ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ಮಾದೇವಪ್ಪಂಗೆ ಮಾದೇವೋ ನಾರಾಯಣ ತಂದೇವ ನಾರಾಯಣ ತಂದೇವ ತಂದನ್ನ ತಾನನ ತನನನ್ನ ತಾನನ ತಂದನ್ನ ತಾನನ ತನನನ್ನ ತಾನನ ರಾಯಣ ತಂದೇವ ನಾರಾಯಣ ತಂದೇವ. ಕಂಸಾಳೆ ಪ್ರದರ್ಶಿಸಿದಂತಹ ಮಕ್ಕಳಿಗೆ ಚಪ್ಪಾಳೆ ಮೂಲಕ ಹುರಿದುಂಬಿಸಿ ಕೇಳಿಕೊಂಡಿದ್ದೇನೆ. ಅದೇ ರೀತಿ ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಹುಲಿವೇಷ ಪ್ರದರ್ಶನ ಆದಷ್ಟು ಬೇಗ ಪ್ರದರ್ಶನ ಕೇಳಿಕೊಂಡಿದ್ದೇನೆ. ಇದೀಗ ಹುಲಿವೇಷ. ಇಲ್ಲಿ
ಇದೀಗ ವೀರಗಾಸೆ ನಮ್ಮ ಶಾಲಾ ಮಕ್ಕಳಿಂದ.
ಕಂಡ ಗಂಧರ್ವರು ಅವಹೇಳನ ಮಾಡುವಂತ ನಕ್ಕರು. ಕೋಪಗೊಂಡ ಭೃಂಗಿಯು ಗಂಧರ್ವರಿಗೆ ಶಾಪ ಕೊಟ್ಟನು. ರುದ್ರ ದೇವ ರುದ್ರ ದೇವ. ಶಾಪದ ನಿಮಿತ್ತವಾಗಿ ಗಂಧರ್ವರಿರುವರು ಸತಿಪತಿಗಳಾಗಿ ಶಾಪ ವಿಮೋಚನೆಗಾಗಿ ಬರಲು ನೀವು ಸೊನ್ನಲಿಗೆಯಲ್ಲಿ ಹುಟ್ಟಿರಿ, ನಾನು ನಿಮ್ಮ ಮಗನಾಗಿ ಹುಟ್ಟುತ್ತೇನೆಂದು ಶಿವನು ಅಭಯವನ್ನಿತ್ತನು. ರುದ್ರ ದೇವ ರುದ್ರ ದೇವ. ಈಗಿನ ಒಂದು ಕೊನೆಯ ನೃತ್ಯ ಹಾಲಕ್ಕಿ, ಆಮೇಲೆ ಇಲ್ಲಿ ಕವಿಗೋಷ್ಠಿ, ಅದಾದ ನಂತರ ನಾವು ಜನಪದ ಕುಣಿತವನ್ನು ಮುಂದುವರಿಸಲಿಕ್ಕಿದ್ದೇವೆ. ಈಗ ಹಾಲಕ್ಕಿ ಕುಣಿತ. Hello, hello. Hello, hello. ಸರಿ ನೀವು ಹಿಡಿ ಅದು ಬೇಡ. ಹಲೋ ಹಲೋ. ಸ್ವಾಮಿ
ಶೋಭಾಲೆ ಬಿನ ಬಿನ ಶೋಭಾಲೆ 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 ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ಆರಕ್ಕಿಯೊಕ್ಕಲು ನಾವಣ್ಣ ಆರಕ್ಕಿಯಂತ ಜೀವನ ಮದನ್ನ ಆರಕ್ಕಿಯೊಕ್ಕಲು ನಾವಣ್ಣ ಆರಕ್ಕಿಯಂತ ಜೀವನ ಮದನ್ನ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ಬಂಡಿ ಹಕಾಜತಿ ಜೋರು ಹಾಲಕ್ಕಿಗಳ ದೇರು ಹಾಲಕ್ಕಿಗಳ ದೇರು ನೃತ್ಯ ಕುಣಿತ ಭಜನೆ ಸೇವೆ ನೃತ್ಯ ಕುಣಿತ ಭಜನೆ ಸೇವೆ ತಾಯಿ ತುಳಸಿ ಪೂಜೆಗೈವೆ ತಾಯಿ ತುಳಸಿ ಪೂಜೆಗೈವೆ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ಸುಖಿ ಸುಖಿ ಹಿರಿಯ ಸುಖಿ 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 ಹಿರಿಯ ಸುಖಿ 2 ವರ್ಷಗಳ ಹಿರಿಯ ಸುಖಿ 2 ವರ್ಷಗಳ ಹಿರಿಯ ಸುಖಿ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ಕಬ್ಬು ಬಳಿ ಬಂದ ಪೈರು ಕಬ್ಬು ಬಳಿ ಬಂದ ಪೈರು ಹಾಲಕ್ಕಿಗಳ ದೇವತೆರು ಹಾಲಕ್ಕಿಗಳ ದೇವತೆರು ನೃತ್ಯ ಕುಣಿತ ಭಜನೆ ಸೇವೆ ನೃತ್ಯ ಕುಣಿತ ಭಜನೆ ಸೇವೆ ತುಳಸಿ ಪೂಜೆಗೈವೆ ತಾಯಿ ತುಳಸಿ ಪೂಜೆಗೈವೆ ತಾಯಿ ತಂದಾನೋ ತಂದನಾನಿ ತಾನೋ ತಾಯಿ ತಂದಾನೋ ತಂದಾನೋ ತಾಯಿ ತಂದಾನೋ ತಂದನಾನಿ ತಾನೋ ತಾಯಿ ತಂದಾನೋ ತಂದಾನೋ ಗೋವಿನ ಪೂಜೆ ನಮ್ಮ ಧರ್ಮ ಗೋವಿನ ಪೂಜೆ ನಮ್ಮ ಧರ್ಮ ಶಿವಲಿಗೆ ಬಲಿಯಿಂದ ನೇಮ ಶಿವಲಿಗೆ ಬಲಿಯಿಂದ ನೇಮ ಉಳಿದೇವೆ ನಿನಗೆ ಶರಣಪ್ಪ ಉಳಿದೇವೆ ನಿನಗೆ ಶರಣಪ್ಪ ನಮ್ಮ ಗೋವಿನ ರಕ್ಷಣೆ ನಿನ್ನದಪ್ಪ ಗೋವಿನ ರಕ್ಷಣೆ ನಿನ್ನದಪ್ಪ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ದುಡಿಮೆ ನಮ್ಮ ದೇವರಪ್ಪ ದುಡಿಮೆ ನಮ್ಮ ದೇವರಪ್ಪ ದುಡಿಯುವ ಶಕ್ತಿ ನಮ್ಮದಪ್ಪ ದುಡಿಯುವ ಶಕ್ತಿ ನಮ್ಮದಪ್ಪ ದುಡಿಯುವ ಜೀವಕ್ಕೆ ಸಕಲಾವ ನೀಡಿ ದುಡಿಯುವ ಜೀವಕ್ಕೆ ಸಕಲಾವ ನೀಡಿ ಭಜನೆಯ ಮಾಡಿ ಆಯ್ಯಪ್ಪ ಭಜನೆಯ ಮಾಡಿ ಆಯ್ಯಪ್ಪ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ ತಂದಾನೋ ಸುವಮ್ಮ ಲಾಲಿಸುವ ಲಾಲಿ ಸುವಮ್ಮ ಲಾಲಿಸುವ ಲಾಲಿ ಸುವಮ್ಮ ಲಾಲಿಸುವ ಲಾಲಿ ಸುವಮ್ಮ ಲಾಲಿಸುವ ಲಾಲಿ ಸುವಮ್ಮ ಲಾಲಿಸುವ ಲಾಲಿ
ನಾಡು ನುಡಿ ವೈಭವದ ರತ್ನೋತ್ಸವ 2024 ಇದೀಗ ವಿಚಾರಗೋಷ್ಠಿಯ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಈಗಾಗಲೇ ಸ್ವಲ್ಪ ವಿಳಂಬವಾಗಿದೆ, ಆದರೆ ಮಕ್ಕಳ ನೃತ್ಯ ಉತ್ಸಾಹವನ್ನು ಕಡೆಗಣಿಸಬಾರದು ಎಂಬ ದೃಷ್ಟಿಯಲ್ಲಿ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಈಗಾಗಲೇ ಬಂದಿರತಕ್ಕಂಥ ವಿಚಾರಗೋಷ್ಠಿಯ ವಿದ್ವಾಂಸರು ಸಹಕರಿಸಬೇಕು ಅಂತೇಳಿ ಕೇಳಿಕೊಂಡಿದ್ದಾರೆ. ವ್ಯಕ್ತಿ ವಿಶೇಷಕ್ಕೆ ಸಂಬಂಧಪಟ್ಟಂಥ ಈ ಒಂದು ವಿಚಾರಗೋಷ್ಠಿ ವ್ಯಕ್ತಿ ಮತ್ತು ಶಕ್ತಿ ಎಂಬ ರೀತಿಯಲ್ಲಿ. ಹಾಗೆ ಇದರಲ್ಲಿ ಕರಾವಳಿಯನ್ನು ಬೆಳಗಿದ ಮಹನೀಯರು ಅಂಥೇಳಿ ನಾವೆಲ್ಲ ಒಂದು ಒಟ್ಟು ವಿಶೇಷತೆಯನ್ನು ತೆಗೆದುಕೊಂಡಿದ್ದೇವೆ. ಇದರಲ್ಲಿ ದಲಿತೋದ್ಧಾರಕ ಕುದ್ಮಲ್ ರಂಗರಾಯರು ಎಂಬುದರ ಮೇಲೆ ಡಾಕ್ಟರ್ ತ್ರಿವೇಣಿ ಅರಸ್, ಅಧ್ಯಕ್ಷರು, ಚರಿತ್ರೆ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ. ಹಾಗೆ ಪ್ರಗತಿಶೀಲ ಸಾಹಿತಿ ನಿರಂಜನ ಎಂಬವರ ಬಗ್ಗೆ ಡಾಕ್ಟರ್ ಧನಂಜಯ ಕುಂಬ್ಳೆ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್, ಉಳ್ಳಾಲ ತಾಲೂಕು. ಹಾಗೆ ಯುಗಪುರುಷ ಶಿವರಾಮ್ ಕಾರಂತ ಎಂಬವರ ಮೇಲೆ ಡಾಕ್ಟರ್ ಸುಂದರ ಕೇನಾಜೆ, ಸಂಶೋಧಕರು ಮತ್ತು ಲೇಖಕರು, ಸುಳ್ಯ. ಹಾಗೆ ಚಂದ್ರಗಿರಿಯ ಸಾಧಕಿ ಸಾರಾ ಅಬುಪಾಕರ್ ಇವರ ಮೇಲೆ ಡಾಕ್ಟರ್ ಮೈತ್ರಿ ಭಟ್, ಸಹಾಯಕ ಪ್ರಾಧ್ಯಾಪಕರು, ಸೈಂಟ್ ಫಿಲಮಿನಾ ಕಾಲೇಜ್, ಪುತ್ತೂರು. ಇವರನ್ನು ವೇದಿಕೆಯ ಮೇಲೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಉತ್ಸವ ಸಮಿತಿ ಅಧ್ಯಕ್ಷರು ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಅವರನ್ನೆಲ್ಲ ವೇದಿಕೆಗೆ ಬರಮಾಡಿಕೊಳ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ. ಹಾಗೆ ನಮ್ಮ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪಾದಕಲ್ ವಿಷ್ಣು ಭಟ್ರು ಅವರು ಕೂಡ ವೇದಿಕೆಯಲ್ಲಿ ಅವರ ಜೊತೆಗೆ ಇರಬೇಕು. ಎಲ್ಲರನ್ನು ಶ್ರೀ ರವೀಂದ್ರ ಶೆಟ್ಟರವರು ವೇದಿಕೆಗೆ ಬರಮಾಡಿಕೊಳ್ಬೇಕು. ಇದೀಗ ವಿಚಾರಗೋಷ್ಠಿ. ಬನ್ನಿ. ವಿಚಾರಗೋಷ್ಠಿಯ ವಿದ್ವಾಂಸ ಅತಿಥಿಗಳನ್ನು ಗೌರವಪೂರ್ಣವಾಗಿ ನಾವು ಈಗ ಸ್ವಾಗತಿಸ್ತೇವೆ. ಅವರ ಪರಿಚಯವನ್ನು ಅವರ ಮಾತಿನ ಮುಂದೆ ನಾವು ಹೇಳಲಿಕ್ಕಿದ್ದೇವೆ. ಈಗ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಂದ ವಿಚಾರಗೋಷ್ಠಿ ವಿದ್ವಾಂಸರಿಗೆ ಶಾಲು ಹಾಗೂ ಸ್ಮರಣಿಕೆಯ ಸ್ವಾಗತ ಗೌರವ. ಡಾಕ್ಟರ್ ತ್ರಿವೇಣಿ ಅರಸ್, ಡಾಕ್ಟರ್ ಧನಂಜಯ ಕುಂಬ್ಳೆ, ಡಾಕ್ಟರ್ ಸುಂದರ ಕೇನಾಜೆ, ಹಾಗೆ ಡಾಕ್ಟರ್ ಮೈತ್ರಿ ಭಟ್. ಎಲ್ಲ ವಿದ್ವಾಂಸರಿಗೂ ಸುಸ್ವಾಗತ. ಹಾಗೆ ಅವರನ್ನು ಸ್ವಾಗತಿಸಿದಂಥ ಅರವಿಂದ ಶೆಟ್ಟಿ ಉಳಿದೊಟ್ಟು ಅವರಿಗೆ ಅಭಿನಂದನೆಗಳು. ಈಗಾಗಲೇ ಸಾಮಾನ್ಯವಾಗಿ ಇಂತಹ ವಿಚಾರಗೋಷ್ಠಿಗಳಿಗೆ ನಮ್ಮ ಸರ್ವಾಧ್ಯಕ್ಷರು ಪಾದಕಲ್ಲು ವಿಷ್ಣು ಭಟ್ರಿಗೆ ಗೊತ್ತಿರಬಹುದು, ಒಂದು ಪ್ರಬಂಧ ಮಂಡನೆ ಅಥವಾ ವಿಚಾರಗೋಷ್ಠಿಯ ಮಾತುಗಳಿಗೆ ಒಂದು 15ರಿಂದ 20 ನಿಮಿಷ ಇಟ್ಟೇ ಇಡ್ತಾರೆ. ಆದರೆ ಮೊದಲೇ ಹೇಳಿದ್ದಾರೆ, ಸ್ವಲ್ಪ ವಿಳಂಬವಾದ ಕಾರಣ ನಾವು 15ಕ್ಕೆ ತಂದು ನಿಲ್ಲಿಸ್ತೇವೆ ಅಂತೇಳಿ ಹೇಳಿದ್ದಾರೆ, 15 ನಿಮಿಷಕ್ಕೆ. ಆದರೆ ಈಗ ಮಕ್ಕಳ ನೃತ್ಯದಿಂದ ವಿಳಂಬ ಆದಕ್ಕೆ ಅವರು 10ಕ್ಕೂ ಇಳಿಯಬಹುದೇನೋ ಗೊತ್ತಿಲ್ಲ. ಅಂತೂ ಇಂತೂ ಅವರದ್ದಾದಂಥ ಮಾತುಗಳನ್ನು ಆಡಲೇಬೇಕು. ಯಾಕಂದರೆ ಅದು ಬಹಳ ಪ್ರಾಮುಖ್ಯವಾದ ಇಂಥ ಸಾಹಿತ್ಯಿಕ ಸಮ್ಮೇಳನಗಳಿಗೆ ಅದನ್ನು ಮಕ್ಕಳ ಹೆತ್ತವರು ಹಾಗೂ ನಮ್ಮ ಸಾರ್ವಜನಿಕ ಬಂಧುಗಳು ಈ ಸಾಹಿತ್ಯ ಆಹಾರವನ್ನು ಆಸ್ವಾದಿಸಬೇಕು ಅಂತೇಳಿ ಕೂಡ ವಿನಂತಿ ಮಾಡಿಕೊಳ್ಳುತ್ತಾ, ಮೊದಲಿಗೆ ನಾನು ಡಾಕ್ಟರ್ ತ್ರಿವೇಣಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಬಿಡ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಸಹ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗದ ಮುಖ್ಯಸ್ಥರು ಆಗಿರುವಂಥ ಡಾಕ್ಟರ್ ತ್ರಿವೇಣಿ ಅವರು ಕುದ್ಮಲ್ ರಂಗರಾವ್, ಕಾರ್ನಾಡ್ ಸದಾಶಿವರಾವ್ ಅವರನ್ನು ಒಳಗೊಂಡಂತೆ ಅನೇಕ ಮಹನೀಯರ ಬಗೆಗೆ ಆಳವಾಗಿ ಅಧ್ಯಯನವನ್ನು ಮಾಡಿದ್ದಾರೆ. 27 ವರ್ಷಗಳ ಈ ಬೋಧನಾ ಅನುಭವ ಇರುವ ಇವರ ಮಾರ್ಗದರ್ಶನದಲ್ಲಿ ಪ್ರಸ್ತುತ 6 ವಿದ್ಯಾರ್ಥಿಗಳು PhD ಪದವಿಯನ್ನು ಕೈಗೊಳ್ಳುತ್ತಿದ್ದಾರೆ ಅಂತ ಹೇಳಿದರೆ ಬಹಳಷ್ಟು ಇದರ ಬಗ್ಗೆ ಸಾಧನೆ ಮಾಡಿದ್ದಾರೆ ಎಂಬುದಕ್ಕೆ ತುಂಬ ಸಂತೋಷವನ್ನು ಪಡ್ತಾ ಇದ್ದೇವೆ. ಇನ್ನಷ್ಟು ವಿಚಾರಗಳನ್ನು ಅವರ ಬಗೆಗೆ ನಾವು ಆಡಬಹುದು, ಆದರೆ ಸಮಯದ ಪ್ರಜ್ಞೆಯಿಂದ ಅವರನ್ನು ನೇರವಾಗಿ ನಾವೀಗ ಉಪನ್ಯಾಸಕ್ಕೆ ಬಿಡ್ತಾ ಇದ್ದೇವೆ. ಅವರು ಈಗ ದಲಿತೋದ್ಧಾರಕ
ಕುದ್ಮಲ್ ರಂಗರಾಯರ ಬಗ್ಗೆ ಈಗ ನಿಮ್ಮ ಮುಂದೆ ತಮ್ಮ ಮಾತುಗಳೊಂದಿಗೆ. ಎಲ್ಲರಿಗೂ ನನ್ನ ನಮಸ್ಕಾರ. ಈ ವೇದಿಕೆಯ ಮೇಲಿರುವ ಗಣ್ಯರಿಗೆ ಹಾಗೂ ವೇದಿಕೆಯ ಕೆಳಭಾಗದಲ್ಲಿ ಕುಳಿತಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಇವತ್ತು ಈ ಒಂದು ನಾಡು ನುಡಿ ವೈಭವದ ರತ್ನೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಕರಾವಳಿ ಕರ್ನಾಟಕದ ಇಂದಿಗೆ 100 ವರ್ಷಗಳ ಹಿಂದೆ ನಮ್ಮ ಈ ಒಂದು ಕರಾವಳಿ ಕರ್ನಾಟಕದ ದೀನ ದಲಿತರ ಮತ್ತು ಅನಾಥ ಮಹಿಳೆಯರ ಉದ್ಧಾರಕ್ಕಾಗಿ ತನ್ನ ಸರ್ವಸ್ವವನ್ನೇ ಮುಡಿಪಾಗಿಟ್ಟ ಒಂದು ರೀತಿಯಲ್ಲಿ ಗಾಂಧೀಜಿಯವರಿಗೆ ಮಾರ್ಗದರ್ಶಕರಾದಂತಹ ನಮ್ಮ ಕುದ್ಮಲ್ ರಂಗರಾವ್ ರವರನ್ನು ನೆನಪಿಸಿಕೊಂಡಿದ್ದಕ್ಕೆ ಮೊಟ್ಟ ಮೊದಲಿಗೆ ಧನ್ಯವಾದಗಳು. ಹಿಂದೂ ಸಮಾಜದ ಒಳಗಿನ ಅಸ್ಪೃಶ್ಯತೆಯ ಅರಿವನ್ನು ತಮ್ಮ ರಚನಾತ್ಮಕ ಕಾರ್ಯಗಳಿಂದ ಸಮಾಜದ ಮುಖ್ಯವಾಹಿನಿಗೆ ಇಲ್ಲಿದ್ದಂತಹ ಬಹುಸಂಖ್ಯಾತ ಕೊರಗರಾಗಿರಬಹುದು ಅಥವಾ ಅಸ್ಪೃಶ್ಯರ ಅಂತ ಅನಿಸ್ಕೊಂಡಂತಹ ದೀನ ದಲಿತರ ಮತ್ತು ಅನಾಥ ಮಹಿಳೆಯರು ಹಾಗೂ ಮಕ್ಕಳಿಗೆ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ತಮ್ಮ ಸುಖ ಸಂತೋಷವನ್ನೆಲ್ಲ ತನ್ನ ಸಂಪತ್ತುಗಳನ್ನೆಲ್ಲ ಅರ್ಪಿಸಿದಂತಹ ಮಹಾನ್ ಈ ಒಂದು ದಕ್ಷಿಣ ಕರ್ನಾಟಕದ ಕ್ರಾಂತಿಕಾರಿ ಸಮಾಜ ಸುಧಾರಕರು, ಸಾಮಾಜಿಕ ನ್ಯಾಯಕ್ಕಾಗಿ ತನ್ನ ಬದುಕನ್ನೇ ಮುಡಿಪಟ್ಟಂತಹ ಮಹಾನ್ ವ್ಯಕ್ತಿ ಕುದ್ಮಲ್ ರಂಗರಾಯರು. ಇವರ ಬಗ್ಗೆ ಮಾತನಾಡೋದಕ್ಕೆ ನನಗೆ ನಿಜವಾಗ್ಲೂ ಇವತ್ತು ಹೆಮ್ಮೆ ಆಗ್ತಾ ಇದೆ. ಕುದ್ಮಲ್ ರಂಗರಾಯರವರು ನಮ್ಮ ಅಂದಿನ ಕರಾವಳಿ ಕರ್ನಾಟಕದ ಕಾಸರಗೋಡಿನ ಒಂದು ಸಣ್ಣ ಗ್ರಾಮ ಕುದ್ಮಲ್ ಎಂಬಲ್ಲಿ ಜನಿಸಿದರು. 1859ರಲ್ಲಿ ಜೂನ್ 19ರಂದು ತಮ್ಮ 16ನೇ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡು ಮಂಗಳೂರಿನ ಕಡೆ ತಮ್ಮ ಒಂದು ವೃತ್ತಿಯನ್ನು ಹುಡುಕಿಕೊಂಡು ಮಂಗಳೂರಿಗೆ ಆಗಮಿಸ್ತಾರೆ. ಇಲ್ಲಿ ಬಂದು ಅವರು ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಕೇವಲ 8 ರೂಪಾಯಿ ಅವರ ತಿಂಗಳಿಗೆ ಸಂಬಳವಾಗಿತ್ತು ಆ ಕಾಲಘಟ್ಟದಲ್ಲಿ. ಆಗ ಸಮಾಜದಲ್ಲಿದ್ದಂತಹ ಎಲ್ಲ ರೀತಿಯ ಜನರನ್ನ ಆ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭ ಮಾಡಿದ ದಿನಗಳಲ್ಲಿ ಎಲ್ಲ ರೀತಿಯ ಜನರನ್ನ, ಸಮಾಜದ ಮೇಲು ಕೀಳು ಜಾತಿ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡಂತಹ ಇವರು ದಲಿತರ ಸೇವೆಯೇ ದೇವರ ಸೇವೆ ಅಂತ ಹೇಳಿಕೊಂಡು ದಕ್ಷಿಣ ಕನ್ನಡದ ಜಿಲ್ಲೆಯಾದ್ಯಂತ ಅಸ್ಪೃಶ್ಯರು ಅಂತ ಅನಿಸಿಕೊಂಡಂತಹ ಮುಂಡಾಳ, ಮುಗೇರ, ಬಾಕುಡ, ಬತ್ತಡ, ಬನ್ಸ, ತೋಲಿ, ಕೊರಗ, ಬೈರ, ಸಮಗಾರ ಮತ್ತು ಕೂಸ ಎಂಬ ಅನೇಕ ಸಮುದಾಯಗಳ ಜನರಿಗೆ ಆಗಿನ ಕಾಲಘಟ್ಟದಲ್ಲಿ ಜಮೀನಾಗಲಿ ಅಥವಾ ಹುದ್ದೆಯಾಗಲಿ ಕುಲ ಕಸುಬುಗಳಾಗಲಿ ಇರಲಿಲ್ಲ. ಅವರೆಲ್ಲರೂ ಸಮಾಜದ ಹೊರಗೆ ಇದ್ದಂತಹ ಜನರಾಗಿದ್ದರು. ಅವರು ಮೇಲ್ವರ್ಗದವರ ಎಂಜಲನ್ನು ತಿಂದುಕೊಂಡು ಅವರ ಕಾರ್ಮಿಕರಾಗಿ, ಅವರ ಗುಲಾಮರಾಗಿ ಅರಣ್ಯದಂಚಿನ ಅಲ್ಲಿ ಗುಡಿಸಲುಗಳನ್ನ ಕಟ್ಟಿಕೊಂಡು ವಾಸ ಮಾಡಿದಂತಹ ಜನ. ಇವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ನಮ್ಮ ಕುದ್ಮಲ್ ರಂಗರಾಯರವರು ತಮ್ಮ ಸುಖ ಸಂಪತ್ತುಗಳನ್ನೆಲ್ಲ ಸಮರ್ಪಿಸಿದವರು. ಇವರನ್ನ ದಲಿತರ ಸೇವೆಯೇ ದೇವರ ಸೇವೆ ಎಂದು ಬದುಕಿದವರು. ಅಮಾನುಷ ಆಚರಣೆಗಳಿಗೆ ಬಲಿಯಾಗುತ್ತಾ ಇದ್ದಂತಹ ಮಹಿಳೆಯರ ಉದ್ಧಾರವನ್ನು ಬಹುಮುಖ್ಯವಾಗಿ ವಿಧವಾ ವಿವಾಹ, ವಿಧವಾ ಶಿಕ್ಷಣ ಮತ್ತು ಅನಾಥ ಮಕ್ಕಳಿಗೆ ಸೇವಾಶ್ರಮ, ಅದರಲ್ಲೂ ಮಂಗಳೂರಿನಲ್ಲಿ ಈ ಒಂದು ಅನಾಥ ಹೆಣ್ಣು ಮಕ್ಕಳಿಗಾಗಿ ಸ್ವಾಮಿ ಈಶ್ವರಾನಂದ ಮಹಿಳಾ ಸೇವಾಶ್ರಮ ಅನ್ನುವಂತಹ ಸೇವಾಶ್ರಮಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಈ ಜನರನ್ನ ಮೇಲೆತ್ತುವ ಕಾರ್ಯಕ್ರಮಕ್ಕೆ ಬಹಳವಾಗಿ ಬೇಕಾಗಿದ್ದಂತಹ ಶಿಕ್ಷಣವನ್ನು ಕೊಡೋದಕ್ಕೆ ಅವರು ತಮ್ಮ ಒಂದು ನಿರ್ಧಾರವನ್ನು ತಗೋತಾರೆ. ಅದಕ್ಕಾಗಿ ಅವರು ಮೊಟ್ಟ ಮೊದಲ ಬಾರಿಗೆ ಅಸ್ಪೃಶ್ಯರಿಗಾಗಿ ಶಿಕ್ಷಣವನ್ನು ಕೊಡುವ ಸಲುವಾಗಿ ಅವರು ಈ ಒಂದು ಮೊಟ್ಟ ಮೊದಲನೇ ಬಾರಿಗೆ ನಗರದ ಊರ್ವ ಚಿಲಿಂಬಿಯಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಉನ್ನತ ವರ್ಗದ ಎಲ್ಲ ಜನರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಆ ಶಾಲೆಯನ್ನು ಮುಚ್ಚುವಲ್ಲಿ ಯಶಸ್ವಿಯಾಗ್ತಾರೆ. ಆದರೆ ಹಠ ಬಿಡದ ತ್ರಿವಿಕ್ರಮನಂತೆ ಕುದ್ಮಲ್ ರಂಗರಾಯರು ಈ ಶಾಲೆಯನ್ನು ಮಂಗಳೂರಿನ ಮಧ್ಯಭಾಗದಲ್ಲಿದ್ದಂತಹ ಕಂಕನಾಡಿ ಮತ್ತು ಬೋಳೂರುಗಳಲ್ಲಿ 2 ಶಾಲೆಗಳನ್ನು ಪ್ರತ್ಯೇಕವಾಗಿ ಸ್ಥಾಪನೆ ಮಾಡುವುದರ ಮೂಲಕ ತನ್ನ ಶಾಲೆಗಳಲ್ಲಿ ಅಸ್ಪೃಶ್ಯರನ್ನು ಮಾತ್ರ ಶಾಲೆಗೆ ಸೇರಿಸಿಕೊಂಡು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಆಗ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡೋದಕ್ಕೆ ಎಲ್ಲ ಉನ್ನತ ವರ್ಗದವರು ನಿರಾಕರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಕ್ರೈಸ್ತ ಅಧ್ಯಾಪಕರನ್ನು ನೇಮಕ ಮಾಡಿಕೊಂಡು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಹೀಗೆ
ಈ ಒಂದು ಈ ಶಾಲೆಗಳನ್ನು ಪ್ರಾರಂಭ ಮಾಡಿದ ನಂತರ ಇಡೀ ಮಂಗಳೂರು, ಕರಾವಳಿ ಕರ್ನಾಟಕದ ಮಂಗಳೂರು ಮತ್ತು ಉಡುಪಿಯ ಎಲ್ಲ ಕಡೆ ಇಂತಹ ಶಾಲೆಗಳನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ತಮ್ಮ ಸ್ನೇಹ ಬಳಗವನ್ನು, ತನ್ನದೇ ಮನಸ್ಸಿನ ಇದ್ದಂತಹ ಈ ಸಮಾನ ಮನಸ್ಕರನ್ನ ಒಂದುಗೂಡಿಸಿ ಅವರು ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಈ 1897ರಲ್ಲಿ DCM ಸಂಘದ ಸ್ಥಾಪನೆ ದ ಡಿಪ್ರೆಸ್ಡ್ ಕ್ಲಾಸಸ್ ಮಿಷನ್ ಅನ್ನುವಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನ ಕೊಡಿಯಲ್ ಬೈಲ್ನಲ್ಲಿ ಮಂಗಳೂರಿನಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಅದರ ಅಧ್ಯಕ್ಷತೆಯನ್ನು ತಾವೇ ವಹಿಸ್ಕೊಳ್ತಾರೆ. ಹಾಗೆ ಇದರ ಕಾರ್ಯದರ್ಶಿಯನ್ನಾಗಿ ಉಳ್ಳಾಳ ರಘುನಾಥಯ್ಯರವರನ್ನ ಸೇರಿಸ್ಕೊಂಡು ಸಮಾನ ಮನಸ್ಕರ ಒಂದು ದಾನ ಧರ್ಮವನ್ನು ಅನುಸರಿಸಿಕೊಂಡು ಹಣವನ್ನು ಇಟ್ಕೊಂಡು, ಸಂಪತ್ತುಗಳನ್ನ ಇಟ್ಕೊಂಡು ಕೇವಲ ಮಂಗಳೂರಷ್ಟೇ ಅಲ್ಲ, ಹಲವಾರು ಕಡೆ ಮಲ್ಪೆ, ಬ್ರಹ್ಮಾವರ, ಚಟ್ಪಾಡಿ, ತೋನ್ಸೆ ಮತ್ತು ಪುತ್ತೂರು, ಕುಂದಾಪುರ ಹೀಗೆ ಹಲವು ಕಡೆಗಳಲ್ಲಿ ಅಸ್ಪೃಶ್ಯರಿಗಾಗಿ ಶಾಲೆಗಳನ್ನು ತೆರೆದು ಆ ಶಾಲೆಗಳಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಅವರು ಈ ಒಂದು ಶಿಕ್ಷಣವನ್ನು, ವಿದ್ಯಾಭ್ಯಾಸದ ತರಗತಿಗಳನ್ನು ನಡೆಸುವುದರ ಮೂಲಕ ನಂತರ ಮಧ್ಯಾಹ್ನದ ನಂತರ ಆ ಮಕ್ಕಳಿಗೆ ಕೈಗಾರಿಕಾ ತರಬೇತಿಯನ್ನು ಕೊಡುವುದರ ಮೂಲಕ, ಅಂದರೆ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಸಲುವಾಗಿ ಅವರಿಗೆ ಕೈಗಾರಿಕಾ ಶಿಕ್ಷಣವನ್ನು, ಮರದ ಕೆಲಸವನ್ನು, ಗಾರೆ ಕೆಲಸವನ್ನು, ಕಬ್ಬಿಣದ ಕೆಲಸವನ್ನು, ನೇಕಾರಿಕೆಯನ್ನು ಮುಂತಾದ ತರಬೇತಿಯನ್ನು ನೀಡಲು ಅವರು ಕ್ರಮವನ್ನು ಕೈಗೊಳ್ತಾರೆ. ಹೀಗೆ ಈ ಸಮಯದಲ್ಲಿ ಅವರಿಗೆ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟವನ್ನು ಅವರು ಪರಿಚಯ ಮಾಡ್ತಾರೆ. ಬಿಸಿಯೂಟವನ್ನು ನೀಡುವುದರ ಮೂಲಕ ಮಕ್ಕಳನ್ನು ಶಾಲೆಗೆ ಆಕರ್ಷಣೆ ಮಾಡ್ತಾರೆ. ಅದರ ಜೊತೆಗೆ ವಿದ್ಯಾರ್ಥಿಗಳನ್ನ ಶಾಲೆಗೆ ಆಕರ್ಷಣೆ ಮಾಡುವ ಸಲುವಾಗಿ 4 ರಿಂದ 5 ಪೈಸೆ ವಿದ್ಯಾರ್ಥಿ ವೇತನವನ್ನು ಸಹ ಅವರು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮಕ್ಕಳು ಶಾಲೆಗಳಿಗೆ ಬರಲಿ, ಈ ಒಂದು ಕೆಳ ಸಮುದಾಯದ ಮಕ್ಕಳನ್ನ ಶಾಲೆಗಳಿಗೆ ಆಕರ್ಷಣೆ ಮಾಡೋದಕ್ಕೋಸ್ಕರ. ಹಾಗೆ ದೂರದ ಊರುಗಳಿಂದ ಬಂದಂತಹ ವಿದ್ಯಾರ್ಥಿಗಳು ನೆಲೆಸೋದಕ್ಕೆ ವಸತಿ ಸೌಕರ್ಯವನ್ನು, ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡ್ತಾರೆ. ಇಂತಹ ಹಾಸ್ಟೆಲ್ಗಳು ಜೋಗಿ ಮಠದ ಬಳಿ ಮತ್ತು ಕದ್ರಿಯಲ್ಲಿ ಇದ್ದಂಥದ್ದನ್ನು ನಾವು ನೋಡ್ಬೋದು. ಆಗಿನ ಕಾಲದ ಪ್ರಖ್ಯಾತ ವೈದ್ಯರುಗಳಾದಂತಹ ಡಾಕ್ಟರ್ ಅಡಪ ಮತ್ತು ಡಾಕ್ಟರ್ KB ಶೆಟ್ಟಿ ಅವರನ್ನ ತಮ್ಮ ಶಾಲೆಗಳಲ್ಲಿ ಮಕ್ಕಳ ಆರೋಗ್ಯ ತಪಾಸಣೆಗಾಗಿ ವೈದ್ಯಕೀಯ ಸೇವೆಯನ್ನು ಸಲ್ಲಿಸೋದಕ್ಕೆ ಅವರು ನೇಮಕ ಮಾಡಿಕೊಂಡಿರ್ತಾರೆ. ಈ ಶಿಕ್ಷಣ ಮತ್ತು ಕೈಗಾರಿಕಾ ವಿದ್ಯಾಭ್ಯಾಸ ಮತ್ತು ಈ ಒಂದು ಕೈಗಾರಿಕಾ ತರಬೇತಿಯ ಜೊತೆಗೆ ಮಹಿಳೆಯರ ಶಿಕ್ಷಣಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ನೀಡ್ತಾರೆ. ಈ ಅನಾಥ ಹೆಣ್ಣು ಮಕ್ಕಳಿಗೆ ಮತ್ತು ವಿಧವೆಯರಿಗೆ ಆಗಿನ ಕಾಲದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ವಿಧವೆಗಳು ಇರ್ತಾ ಇದ್ರು ಸಣ್ಣ ವಯಸ್ಸಿಗೆ, ಅಂಥವರಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಒಂದು ಅನಾಥಾಶ್ರಮವನ್ನು ನಿರ್ಮಾಣ ಮಾಡ್ತಾರೆ. ಸ್ವಾಮಿ ಈಶ್ವರಾನಂದ ಮಹಿಳಾಶ್ರಮ ಅನ್ನುವಂತಹ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿ ಕುದ್ಮಲ್ ರಂಗರಾವ್ ರೋಡ್ನ ಬಂಡ್ಸ್ ಹಾಸ್ಟೆಲಿನ ಬಳಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ ಮಹಿಳೆಯ ಶಿಕ್ಷಣ, ವಿವಾಹ ಮತ್ತು ಈ ತನ್ನ ಎರಡನೇ ಇದಕ್ಕಾಗಿ ಒಂದು ಅವರನ್ನು ಪ್ರೋತ್ಸಾಹಿಸುವ ಸಲುವಾಗಿ ತಮ್ಮ ಮಗಳನ್ನೇ ಅವರು ರಾಧಾಬಾಯಿಯವರನ್ನ ಅಂದಿನ ಮದ್ರಾಸ್ ಸಂಸ್ಥಾನದ ಮಂತ್ರಿಯಾಗಿದ್ದಂತಹ ಸುಬ್ಬರಾಯನ್ ಎಂಬುವರೊಂದಿಗೆ ಅಂತರ್ಜಾತಿ ವಿವಾಹವನ್ನ ಮಾಡಿಕೊಟ್ಟದನ್ನು ನಾವು ನೋಡ್ತೀವಿ. ಕೇವಲ ಭಾಷಣ ಮಾಡೋದರಲ್ಲಿ ಅಥವಾ ಕಾರ್ಯಕ್ರಮಗಳನ್ನು ಹೇಳುವುದರಲ್ಲಿ ಅಷ್ಟೇ ಅಲ್ಲ, ರಚನಾತ್ಮಕ ಕಾರ್ಯಗಳನ್ನ ಸ್ವತಃ ತಾವು ಹೇಳಿದ ವಿಷಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಮಹಾನ್ ಧೀಮಂತ ನಾಯಕ. ಇದಾದ ನಂತರ ನಾವು ಮತ್ತೆ ಇವರು ಕೇವಲ ಈ ಕೆಳವರ್ಗದ ಜನರಿಗೆ ಭೂದಾನ ನೀಡುವುದರ ಮೂಲಕ, ಭೂಮಿಯೇ ಇರಲಿಲ್ಲ ಅವರಿಗೆ, ಜಮೀನು ಇರಲಿಲ್ಲ, ಕಸುಬುಗಳಿರಲಿಲ್ಲ, ಕೇವಲ ಗುಲಾಮರಾಗಿ ಜೀವನ ಸಲ್ಲಿಸ್ತಾ ಇದ್ದಂತಹ ಜನರಿಗೆ ಅವರು ಭೂದಾನವನ್ನು ಮಾಡುವ ಕ್ರಮವನ್ನು ಕೈಗೊಳ್ತಾರೆ. ಅವರು ಕೇವಲ ಅಂದರೆ ಈ ಒಂದು ಕುದ್ಮಲ್ ಹಳ್ಳಿಯಲ್ಲಿ ಹುಟ್ಟಿ 16ನೇ ವಯಸ್ಸಿಗೆ ಮಂಗಳೂರಿಗೆ ಬಂದು ಅವರು ಒಂದು ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿ ನಂತರ ಪ್ಲೀಡರ್ಶಿಪ್ ಅನ್ನೋ ಎಕ್ಸಾಮನ್ನು ಪಾಸ್ ಮಾಡಿ ಅವರು ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿರ್ತಾರೆ. ಈ ವಕೀಲ ವೃತ್ತಿಯಲ್ಲಿ ಬಂದಂತಹ ಫೀಸನ್ನು, ಅದರಲ್ಲೂ ಮೊಟ್ಟ ಮೊದಲನೇದಾಗಿ ಅವರು ತಾವು ವಕಾಲತ್ತು ಮಾಡಿ ಒಂದು ಕೇಸನ್ನು ಗೆದ್ದುಕೊಟ್ಟಿದ್ದಕ್ಕಾಗಿ ಅವರಿಗೆ ದೇರೇಬಾಯಿ ಗ್ರಾಮದ ದಡ್ಡಲ್ ಕಾಡ್ ಎಂಬಲ್ಲಿ ಸುಮಾರು 13.5 ಎಕರೆ ಜಾಗ ಅವರಿಗೆ ಸಿಗ್ತದೆ ಫೀಸಾಗಿ. ಆ ಜಮೀನನ್ನು ಅವರು 25 ಈ ಅಸ್ಪೃಶ್ಯ ಕುಟುಂಬಗಳಿಗೆ ಪ್ರತಿಯೊಬ್ಬರಿಗೂ 1/2 ಎಕರೆ ಜಮೀನನ್ನು ದಾನವಾಗಿ ಹಂಚಿ ಅವರು ಸಮಾಜದ ಮುಖ್ಯವಾಹಿನಿಗೆ ಬಂದು ಉತ್ತಮವಾದ ವಸತಿ ಸೌಕರ್ಯಗಳನ್ನು ಇರುವಂತಹ ಜಾಗಗಳಲ್ಲಿ ನೆಲೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದೇ ಥರ ಕಾಪಿಕಾಡ್ ಎಂಬಲ್ಲಿ ಭೂಮಿಯನ್ನು ಖರೀದಿಸಿ 30 ಕುಟುಂಬಗಳಿಗೆ ಜಮೀನನ್ನು ಹಂಚ್ತಾರೆ. ಈ ಎಲ್ಲ ಕಾಲೋನಿಗಳಲ್ಲಿ ಅಂದರೆ ಈ ಎಲ್ಲ ಕೆಳವರ್ಗದ ಜನರಿಗೆ ನಿರ್ಮಾಣವಾದಂತಹ ಕಾಲೋನಿಗಳಲ್ಲಿ
ಸ್ಟಾರ್ ಹಾಲ್ಗಳೆಂಬ ಮಂದಿರಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ದೇವರ ಕೋಣೆಯನ್ನ, ಪ್ರಾರ್ಥನೆಯನ್ನ, ಭಜನೆಯನ್ನ ಮತ್ತೆ ನಡೆಸೋದಕ್ಕೆ, ಎಲ್ಲರೂ ಸ್ವಚ್ಛವಾಗಿರೋದಕ್ಕೆ, ಅದರ ಒಂದು ಕುಟುಂಬಗಳಿಗೆ ಸ್ಥಿರ ವಾಸ್ತವ್ಯಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾರೆ. ಇವತ್ತಿಗೂ ಸಹ ಇಂತಹ ಬಡಾವಣೆಗಳನ್ನ ನೋಡೋದು ನಾವು ಅಪರೂಪ. ಮೊನ್ನೆ ನಾನು ಬ್ರಹ್ಮಾವರದ ಕಡೆ ಕಾರ್ಯನಿಮಿತ್ತ ಹೋಗಿದ್ದೆ. ಇಂದಿಗೂ ಸಹ ಅಲ್ಲಿ ಕುದ್ಮರಾವ್ ನಗರ ಅನ್ನುವಂತಹ ಹೆಸರಿರೋದನ್ನ ನಾನು ಮೊನ್ನೆ ತಾನೇ ನೋಡಿದೆ. ಹಾಗೆ ಮಂಗಳೂರಿನ ಪಾಂಡೇಶ್ವರದಲ್ಲಿ ಶಿಕ್ಷಣ ವಂಚಿತ ವೃತ್ತಿ ನಿರತರಿಗಾಗಿ ಒಂದು ವಯಸ್ಕರ ಶಿಕ್ಷಣ ಶಾಲೆಯನ್ನ ಪ್ರಾರಂಭ ಮಾಡಿದ್ರು. ಅದೇ ತರ ಅತ್ಯಂತ ಹಿಂದುಳಿದ ಕೊರಗ ಜನಾಂಗದ ಮಕ್ಕಳಿಗಾಗಿ ಉಡುಪಿ ಮತ್ತು ಪುತ್ತೂರುಗಳಲ್ಲಿ ವಸತಿ ನಿಲಯದ ಸ್ಥಾಪನೆ ಮಾಡಿದ್ರು. ಅವರ ಶಿಕ್ಷಣಕ್ಕೆ ಕ್ರಮವನ್ನು ಕೈಗೊಂಡಿದ್ರು. ಅದೇ ತರ ಗೋಮತಿಯಮ್ಮ ಮೆಟರ್ನಿಟಿ ಬೆನಿಫಿಟ್ ಫಂಡ್ ಅನ್ನ ಸ್ಥಾಪನೆ ಮಾಡಿ, ಈ DCM ಸಂಘದಲ್ಲಿ ಈ ಒಂದು ಬೆನಿಫಿಟ್ ಫಂಡ್ ಅನ್ನ ಸ್ಥಾಪನೆ ಮಾಡಿ ಅದರ ನಿಧಿಯಿಂದ ಅಸ್ಪೃಶ್ಯದ ಜನಾಂಗದ ಮಹಿಳೆಯರಿಗೆ ಹೆರಿಗೆಯ ಸಮಯದಲ್ಲಿ 4 ರಿಂದ 6 ತಿಂಗಳವರೆಗೆ ಬೇಕಾದ ಅಕ್ಕಿಯನ್ನ ಮತ್ತು ಒಂದು ಅವಧಿಯಲ್ಲಿ 2 ಸೀರೆಗಳನ್ನು ದಾನವಾಗಿ ಕೊಡುವಂತ ಒಂದು ಪದ್ಧತಿಯನ್ನ ಅವರು ಹಾಕಿಕೊಂಡಿದ್ರು. ಹೀಗೆ ಸಮಾಜದಲ್ಲಿ ಅವಕಾಶ ವಂಚಿತರಾದಂತಹ ಕೆಳವರ್ಗದ ಜನರಿಗೆ ಅವರು ಒಂದು ಜೀವನವನ್ನ, ಉತ್ತಮ ಜೀವನವನ್ನ ಮತ್ತು ಅವರ ಸಮಾಜದ ಮುಖ್ಯವಾಹಿನಿಗೆ ತರುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇಂತಹ ಒಂದು ಕ್ರಾಂತಿಕಾರಿ ಸಮಾಜ ಸುಧಾರಕ ನಮ್ಮ ಕರಾವಳಿ ಕರ್ನಾಟಕದ ಮಹಾನ್ ವ್ಯಕ್ತಿ ಕುದ್ಮಲ್ ರಂಗರಾಯರು ಅಂತ ಹೇಳೋದು ಒಂದು ಹೆಮ್ಮೆಯ ವಿಷಯ. ವಂದನೆಗಳು. ಬಹಳ ಅದ್ಭುತ ಮೇಡಮ್. ನೋಡಿ, ಇದೊಂದು ವಿಷಯವನ್ನು ಎತ್ತಿಕೊಟ್ಟವರು ಯಾರೋ ಗೊತ್ತಿಲ್ಲ ವಿಚಾರಗೋಷ್ಠಿಗೆ. ಇಂತಹ ವ್ಯಕ್ತಿಗಳ ಶಕ್ತಿಯನ್ನೇ ನಾವೆಲ್ಲ ಸಮಾಜದಲ್ಲಿ ಮರೆತು ಬಿಡ್ತೇವೆ ನಾವು ಒಮ್ಮೊಮ್ಮೆ. ಹಾಗಾಗಿ ಎಲೆ ಮರೆಯಲ್ಲಿದ್ದಂಥ ಅವರ ಶಕ್ತಿಗಳು ಅದೆಷ್ಟು ಅಂತೇಳಿ ಈಗ ಗೊತ್ತಾಗ್ತದೆ. ಸಾಧಾರಣ 2-3 ದಶಕಗಳ ಹಿಂದೆ ನಮ್ಮ ಈ ಪುರಭವನ ಟೌನ್ ಹಾಲ್ ಅಷ್ಟೇ ಅಂತ ಇತ್ತು. ಆಮೇಲೆ ಅದು ರಿನೋವೇಷನ್ ಆದ ನಂತರ ಕುದ್ಮಲ್ ರಂಗರಾವ್ ಪುರಭವನ ಅಂತ ಇಟ್ಟರು. ಆವಾಗ ಪ್ರಶ್ನೆ ಮಾಡಿದಾಗ ಕೆಲವರಿಗೂ ಉತ್ತರ ಸಿಕ್ಕಿತ್ತು, ರಂಗರಾವ್ ಯಾರು, ಕುದ್ಮಲ್ ಯಾರು, ಈ ಥರ. ಅದು ಈಗ ಈ ರೀತಿಯಲ್ಲಿ ನಮಗೆ ಗೊತ್ತುಪಡಿಸುವಂಥ ಒಂದು ಕೆಲಸ ಈ ಗೋಷ್ಠಿಯಲ್ಲಿ ಆಗ್ತಾ ಇದೆ. ತುಂಬ ತುಂಬ ಧನ್ಯವಾದಗಳು. ಡಾಕ್ಟರ್ ತ್ರಿವೇಣಿ ಅರಸ್ ಅವರು ಅದನ್ನು ಮಾರ್ಮಿಕವಾಗಿ ಅತ್ಯಂತ ಸ್ವಲ್ಪ ಅವಧಿಯಲ್ಲಿ ಅದನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಮುಂದೆ ಯುಗ ಪುರುಷ ಶಿವರಾಮ್ ಕಾರಂತ ಅಂತೇಳಿ ಅವರಿಗೆ ಒಂದು 2 ಗಂಟೆ ಬೇಕು ಅವರ ಭಾಷೆ ಬಗ್ಗೆ ಉಪನ್ಯಾಸ ಕೊಡುವವರಿಗೆ. ಅದನ್ನೀಗ ಡಾಕ್ಟರ್ ಸುಂದರ ಕೇನಾಜಿ ಅವರು ಬಹಳ ಸಂಕ್ಷಿಪ್ತವಾಗಿ ನೀಡಲಿಕ್ಕಿದ್ದಾರೆ. ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದುಕೊಂಡು ಪ್ರವೃತ್ತಿಯಲ್ಲಿ ಸಂಶೋಧಕರು, ಲೇಖಕರು, ತುಳುನಾಡಿನ ಭತ್ತದ ಬೇಸಾಯ, ಒಂದು ಜಾನಪದ ಅಧ್ಯಾಯ ಎನ್ನುವ ವಿಷಯದಲ್ಲಿ PhD ಪದವಿಯನ್ನು ಮಾಡಿದವರು. ಅಲ್ಲದೆ ಕಥಾ ಸಂಕಲನ, ಸಂಶೋಧನೆ, ವಿಮರ್ಶೆ, ವ್ಯಕ್ತಿ ಪರಿಚಯ, ಅಂಕಣ ಬರಹ ಹೀಗೆ 15ಕ್ಕೂ ಹೆಚ್ಚಿನ ಕೃತಿ ರಚನೆ ಮಾಡಿದವರು. ಹಾಗೆ ಅನೇಕ ಸಂಪಾದಿತ ಕೃತಿಗಳನ್ನು ಪ್ರಕಟಿಸಿದವರು. ಜಾನಪದ, ಯಕ್ಷಗಾನ ಹಾಗೂ ಸಾಧಕರನ್ನೊಳಗೊಂಡ 8 ಸಾಕ್ಷ್ಯಚಿತ್ರಗಳಿಗೆ ಚಿತ್ರಕಥೆ ನಿರ್ದೇಶನ ಮಾಡಿದ್ದಾರೆ. ಕನ್ನಡ, ತುಳು, ಯಕ್ಷಗಾನಕ್ಕೆ ಸಂಬಂಧಿಸಿದ 5 ಪಠ್ಯ ಪುಸ್ತಕ ಸಮಿತಿಯಲ್ಲಿ ಕೆಲಸ ಮಾಡಿದಂಥ ಅನುಭವ ಕೇನಾಜಿ ಅವರಿಗೆ. ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯಲ್ಲಿ ಮೊದಲ ಅವಧಿಯ ಸದಸ್ಯರಾಗಿದ್ದುಕೊಂಡು ಡಾಕ್ಟರ್ ಶಿವರಾಮ್ ಕಾರಂತ ಬಾಲವನದ ಆಡಳಿತಾಧಿಕಾರಿ ಕೂಡ ಕೆಲಸ ಮಾಡಿ 10 ಹಲವು ಗೋಷ್ಠಿ ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದವರು. ಪ್ರತಿ ಶನಿವಾರ ಪ್ರಕಟಗೊಳ್ಳುತ್ತಿರುವಂಥ ಪ್ರತಿನಿಧಿ ಪತ್ರಿಕೆಯಲ್ಲಿ ಪ್ರಸ್ತುತ ಅಂಕಣಕಾರರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಸುಂದರ ಕೇನಾಜೆ ಅವರಿಂದ ಇದೀಗ ಯುಗ ಪುರುಷ ಶಿವರಾಮ್ ಕಾರಂತರ ಮೇಲಿನ ಮಾತು. ಈ ಸಮ್ಮೇಳನದ ಸರ್ವಾಧ್ಯಕ್ಷರೇ, ನನ್ನೆಲ್ಲ ಸಹ ಪ್ರಬಂಧಕಾರರೇ ಮತ್ತು ಎಲ್ಲ ಸಹೃದಯಿ ಮಿತ್ರರೇ, 10 ನಿಮಿಷದಲ್ಲಿ ಅದೊಂದು ಚಾಲೆಂಜ್ ಅದು ನನಗೆ. ಆದರೆ ನೋಡ್ತೇನೆ, ಒಂದು 2 ನಿಮಿಷ ಜಾಸ್ತಿ ಆದರೆ ನನಗೆ ಕ್ಷಮೆ ಕೊಡಿ ಅಂತೇಳಿ ಕೇಳ್ತಾ, ನನ್ನ ನೆಡುಗಾಲದ ಗೆಳೆಯ ಧನಂಜಯ ಕುಂಬ್ಳೆ ಅವರು ಯುಗಪುರುಷ ಕಾರಂತರ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿ ಆಗಾಗ ನನ್ನನ್ನು ಎಚ್ಚರಿಸ್ತಾ ಇಲ್ಲಿಗೆ ಕರೀಲಿಕ್ಕೆ ಕಾರಣರಾಗಿದ್ದಾರೆ. ಅವರನ್ನು ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಯುಗಪುರುಷ ಎನ್ನುವುದಕ್ಕೆ ಸತ್ವಶಾಲಿ ವ್ಯಕ್ತಿ ಅಂತೇಳೋ ಒಂದು ಅರ್ಥ ಇದೆ, ಅಥವಾ ಯುಗ ಪ್ರವರ್ತಕ ಅಥವಾ ಯುಗವನ್ನು ಆರಂಭಿಸಿದವ, ಈ ಥರದೆಲ್ಲ ಅರ್ಥಗಳಿದೆ. ಕರಾವಳಿಯ ಮಟ್ಟಿಗೆ ಮತ್ತು ಮುಖ್ಯವಾಗಿ ಕರ್ನಾಟಕದ ಮಟ್ಟಿಗೆ ಕಾರಂತರಿಗೆ ಈ ಯುಗಪುರುಷ ಎನ್ನುವ ಮಾತು ಬಹಳ
ಬಹಳ ಹತ್ತಿರಕ್ಕೆ ಬರ್ತದೆ ಅಂತ ನಾವು ಹೇಳಬಹುದು. ಒಂದು ಯುಗ ಸಾಮಾನ್ಯ 20ನೇ ಶತಮಾನದ ಆರಂಭದಿಂದ ಹಿಡಿದು 20ನೇ ಶತಮಾನದ ಕೊನೆಯ ಕಾಲಘಟ್ಟದವರೆಗೆ 1902ರಿಂದ 1997ರ ಕಾಲಘಟ್ಟದವರೆಗೆ ಕಾರಂತರು ಈ ಮಣ್ಣಿನಲ್ಲಿ ಇದ್ದುಕೊಂಡು, ಕರಾವಳಿಯ ಮಣ್ಣಿನಲ್ಲಿ ಇದ್ದುಕೊಂಡು ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ರೀತಿ ಇದೆಯಲ್ಲ, ಅದು ನಮಗೆ ಆಶ್ಚರ್ಯವನ್ನು ಹುಟ್ಟಿಸುವಂಥದ್ದು ಮತ್ತು ಅದೊಂದು ಅದ್ಭುತವಾದ, ಅದನ್ನು ಹೇಳಲಿಕ್ಕೆ ಒಂದಷ್ಟು ಗಂಟೆಗಳು ಬೇಕು ಅಂತ ನಿರೂಪಕರು ಹೇಳಿದಾಗೆ ಅದು ಬೇಕದು. ಹೇಗೆ ನಾವು ಅವರನ್ನು ಯುಗಪುರುಷ ಅಂತೇಳಿ ಕಾಣ್ತೇವೆ? ನಾನೊಂದು ಪಟ್ಟಿ ಮಾಡಿದ್ದೇನೆ. ಸುಮಾರು 10-15 ಕ್ಷೇತ್ರಗಳಲ್ಲಿ ಕನಿಷ್ಠ, ಅದಕ್ಕಿಂತ ಹೆಚ್ಚು ಇದೆ, ಕನಿಷ್ಠ 15 ಕ್ಷೇತ್ರಗಳಲ್ಲಿ ಅವರು ತೊಡಗಿಸಿಕೊಂಡ ರೀತಿಯನ್ನು ನಾವು ನೋಡಿದರೆ ನಮಗೆ ಆಶ್ಚರ್ಯ ಹುಟ್ಟುತ್ತದೆ ಅಂತ ನಾನು ಮತ್ತೆ ಹೇಳ್ತಾ ಇದ್ದೇನೆ. ನಾನು ಆ ಪಟ್ಟಿಯನ್ನು ಪೂರ್ತಿ ಹೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ, ಕೆಲವನ್ನು ಮಾತ್ರ ನಾನು ಆಯ್ಕೆ ಮಾಡಿ ಹೇಳ್ತೇನೆ. ನೀವು ಒಂದು ಮನೆ ಕಟ್ಟುವ ಅಲ್ಲಿಂದ ಕಾರಂತರನ್ನು ನೋಡಿ, ಅದೊಂದೇ ಸಾಕು ನಮಗೆ. ಬಾಲವನದಂತಹ ಒಂದು ಮನೆಯನ್ನು ಅವರು ನಿರ್ಮಿಸಿದ್ದು, ಸಾಮಾನ್ಯವಾಗಿ ನಮ್ಮ ಇಡೀ ಕವಿಗಳಾಗಲಿ ಯಾರೇ ಆಗಲಿ ಒಂದು ಮನೆ ಅಂತ ಹೇಳಿದರೆ ಅಲ್ಲಿ ಒಂದು ವಾಸಕ್ಕೆ ಸೀಮಿತವಾಗಿ ಇರತಕ್ಕಂಥ ಒಂದು ಪ್ರದೇಶ ಅಂತ ನಾವು ತಿಳ್ಕೊಂಡದ್ದು. ಆದರೆ ಕಾರಂತರು ಆ ಥರ ಯೋಚನೆಯೇ ಮಾಡಿದ್ದಲ್ಲ, ಅದಕ್ಕಿಂತ ಭಿನ್ನವಾಗಿ ಯೋಚನೆ ಮಾಡಿದ್ದು. ಇವತ್ತಿಗೂ ನಮಗೆ ಬಾಲವನವನ್ನು ನೋಡಿದಾಗ ಇದೊಂದು ಮನೆ ಆಗಿತ್ತು ಎನ್ನುವುದೇ ಆಶ್ಚರ್ಯ. ನೀವು ನೋಡಿ, ಆ ಬಾಲವನದಲ್ಲಿ ಅಲ್ಲಿ ಒಂದು ಶಾಲೆ ಇತ್ತು, ಅಲ್ಲಿ ಒಂದು ನಾಟ್ಯ ಕೇಂದ್ರ ಇತ್ತು, ಅಲ್ಲಿ ಒಂದು ಪರಿಸರ ಕೇಂದ್ರ ಇತ್ತು, ಮತ್ತು ಅಲ್ಲಿ ಒಂದು ಪ್ರಾಣಿ ಸಂಗ್ರಹಾಲಯ ಇತ್ತು, ಅಲ್ಲಿ ಒಂದು ಮುದ್ರಣ ಕೇಂದ್ರ ಇತ್ತು, ಅಲ್ಲಿ ಒಂದು ಬರಹದ ಮನೆ ಇತ್ತು. ಬರೀ 5 ಎಕರೆ ಜಾಗದಲ್ಲಿ ನಿಮಗೆ ಆಶ್ಚರ್ಯ ಅಂತ ಹೇಳಿದರೆ, ನಾನು ಬಾಲವನದಲ್ಲಿದ್ದಾಗ ಒಂದಷ್ಟು ಈ ಸಸ್ಯಶಾಸ್ತ್ರದ ಕೆಲವು ವಿಜ್ಞಾನಿಗಳನ್ನು ಕರೆದಿದ್ದೆ. ಅವರು ಹೇಳಿದರು, ಇಡೀ ಪಶ್ಚಿಮ ಘಟ್ಟದಲ್ಲಿ ಇಲ್ಲದೇ ಇರತಕ್ಕಂತಹ ಅನೇಕ ಗಿಡಗಳನ್ನು ನಾವು ಬಾಲವನದ ಒಳಗೆ ಗುರುತಿಸ್ತೇವೆ ಅಂತ. ಈ ಥರದ ಒಂದು ವ್ಯಕ್ತಿತ್ವ ಕಾರಂತರದ್ದು. ಹಾಗಾಗಿ ಬರೀ ನಾವು ಒಂದು ಮನೆಯನ್ನು ಇಟ್ಟುಕೊಂಡು ಕಾರಂತರನ್ನು ನೋಡಿದ್ರೂ ಕೂಡ ಅದೊಂದು ಸತ್ವಶಾಲಿಯಾದಂತಹ ಒಂದು ವ್ಯಕ್ತಿತ್ವವಾಗಿ ನಮ್ಮ ಮುಂದೆ ಕಾಣ್ತದೆ. ಕಾರಂತರ ಬರಹಗಳನ್ನು ನೀವು ಗಮನಿಸಿ, ಕಾರಂತರು ಟಚ್ ಮಾಡದ ಕ್ಷೇತ್ರ ಇಲ್ಲ. ಇಡೀ ಕರ್ನಾಟಕದಲ್ಲಿ ನಮ್ಮ ಸಾಹಿತ್ಯ ಪರಂಪರೆಯಲ್ಲಿ ನಾವು ಗಮನಿಸಿದರೆ ಇಷ್ಟು ವಿಸ್ತೃತವಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಇನ್ನೊಬ್ಬ ಲೇಖಕನನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಕಥನ ಸಾಹಿತ್ಯ ಇರಬಹುದು, ನಾಟಕ ಇರಬಹುದು, ಪ್ರವಾಸ ಕಥನ ಇರಬಹುದು, ಲಲಿತ ಪ್ರಬಂಧ ಇರಬಹುದು, ವಿಮರ್ಶೆ ಇರಬಹುದು, ವಿಡಂಬನೆ ಇರಬಹುದು, ಆತ್ಮಕಥೆ ಇರಬಹುದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಕಾರಂತರು. ಸುಮಾರು 47-50 ಕಾದಂಬರಿಗಳನ್ನು ಬರೆದವರು, ಸುಮಾರು 100ಕ್ಕಿಂತಲೂ ಹೆಚ್ಚು ಮಕ್ಕಳ ನಾಟಕ ಮತ್ತು ನಾಟಕಗಳನ್ನು ರಚನೆ ಮಾಡಿದವರು. ಪ್ರಬಂಧ ಬರಹಗಳು ಮತ್ತು ಅವರ ಪ್ರವಾಸ ಕಥನಗಳು ಇದು ಬಹಳ ದೊಡ್ಡ ವಿಸ್ತೃತವಾದದ್ದು. ಇಡೀ ನವೋದಯ ಕಾಲಘಟ್ಟದಲ್ಲಿ ಕಾರಂತರಷ್ಟು ಬರೆದಂತಹ ಇನ್ನೊಬ್ಬ ವ್ಯಕ್ತಿಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾರಂತರು ಕರಾವಳಿಯಲ್ಲಿ ಅತ್ಯಂತ ಸತ್ವಶಾಲಿಯಾದಂತಹ ಒಬ್ಬ ಬರಹಗಾರರಾಗಿ ನಮ್ಮ ಮುಂದೆ ಕಾಣಲಿಕ್ಕೆ ಸಿಗ್ತಾರೆ. ಕನ್ನಡ ಭಾಷೆಯನ್ನು ಬೆಳೆಸುವುದರಲ್ಲಿಯೂ ಕಾರಂತರಷ್ಟು ಸ್ಪಷ್ಟವಾಗಿ ಕೆಲಸ ಮಾಡಿದವರು ಕರಾವಳಿಯಲ್ಲಿ ಇನ್ನೊಬ್ಬರು ಇಲ್ಲ. ಅವರು ಇಂಗ್ಲಿಷ್ ಮತ್ತು ಕನ್ನಡ, ಅವರಿಗೆ ಬೇರೆ ಭಾಷೆಗಳು ಗೊತ್ತಿತ್ತು, ಆದರೆ ಅತ್ಯಂತ ನಿಖರವಾಗಿ ಕನ್ನಡವನ್ನು, ನನಗೆ ಬೇರೆ ಭಾಷೆ ಗೊತ್ತಿದೆ ಆದರೆ ನಾನು 2 ಭಾಷೆಯನ್ನು ಬಳಸುವುದು ಅಂತ ಕಾರಂತರು ಅಲ್ಲಲ್ಲಿ ಹೇಳ್ತಾ ಇದ್ರು. ಅದು ಕನ್ನಡ, ಇನ್ನೊಂದು ಇಂಗ್ಲಿಷ್. ಇಂಗ್ಲಿಷಿನಿಂದ ಕನ್ನಡಕ್ಕೆ ತರುವುದಕ್ಕಾಗಿ ಇಂಗ್ಲಿಷನ್ನು ಬಳಸಿದ್ರು, ಕನ್ನಡವನ್ನು ಬೆಳೆಸುವುದಕ್ಕಾಗಿ ಮತ್ತು ಕನ್ನಡದಲ್ಲಿ ಸಂವಹನ ಮಾಡುವುದಕ್ಕಾಗಿ ಅದನ್ನು ಬಳಸಿದ್ರು. ಹಾಗಾಗಿ ಕಾರಂತರ ಸತ್ವಶಾಲಿತ್ವ ನಮಗೆ ಅಲ್ಲಿ ಗೊತ್ತಾಗ್ತದೆ. ಒಬ್ಬ ಕಲಾವಿದನಾಗಿ ನೀವು ಕಾರಂತರನ್ನು ಗುರುತಿಸುವುದಾದರೆ, ಕಲೆಯ ಬಗ್ಗೆ ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಕಲಾ ಪ್ರಪಂಚ ವಿಶ್ವಕೋಶ ಇರ್ಬೋದು, ಯಕ್ಷಗಾನದ ಮೇಲಿನ ಕೃತಿ ಆಗಿರ್ಬೋದು, ಕಲೆಯ ಬಗೆಗಿನ ವಿಶ್ಲೇಷಣೆ ಆಗಿರ್ಬೋದು, ಬೃಹತ್ ಗ್ರಂಥಗಳಾಗಿರ್ಬೋದು, ಹೀಗೆ ಅದು ಲೆಕ್ಕ ಇಲ್ಲ. ಅದರ ಜೊತೆಗೆ ಚಿತ್ರಕಲಾವಿದನಾಗಿ, ನೃತ್ಯಗಾರನಾಗಿ, ಶಿಲ್ಪ ಕಲಾವಿದನಾಗಿ, ರಂಗಭೂಮಿಯ ಕಲಾವಿದನಾಗಿ, ಸಿನಿಮಾ ಕಲಾವಿದನಾಗಿ, ಸಂಗೀತಜ್ಞನಾಗಿ, ಹೀಗೆ ಎಲ್ಲ ವ್ಯಾಪ್ತಿಯಲ್ಲಿಯೂ ನಾವು ಕಾರಂತರನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಿಂದೂಸ್ತಾನಿ ಸಂಗೀತದ ಬಗ್ಗೆಯೂ ಕಾರಂತರಿಗೆ ಒಲವಿತ್ತು. ಬ್ಯಾಲೆಯಂತಹ ಒಂದು ಹೊಸ ಪ್ರಯೋಗವನ್ನೇ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ರಷ್ಯಾ ಎಲ್ಲಿ, ಭಾರತ ಎಲ್ಲಿ? ರಷ್ಯಾದ ಬ್ಯಾಲೆಯನ್ನು ಹಿಡ್ಕೊಂಡು ಇಲ್ಲಿ ಯಕ್ಷಗಾನಕ್ಕೆ ಅದನ್ನು ಟಚ್ ಮಾಡಿ ಅದನ್ನು ಕೊಡತಕ್ಕಂತಹ ಕೆಲಸಗಳನ್ನು ಕಾರಂತರು ಮಾಡಿದರು. ಹಾಗಾಗಿ ಒಬ್ಬ ಕಲಾವಿದನಾಗಿ ಕರಾವಳಿಯಲ್ಲಿ ಇವತ್ತು ನಾವು ಕಥಕ್ಕಳಿಯನ್ನು ಜಗತ್ತಿನ ಒಂದು ಭೂಪಟದಲ್ಲಿ ಕಾಣುವ ಹಾಗೆ ಯಕ್ಷಗಾನವನ್ನು ಒಂದಷ್ಟು ಭಾರತೀಯವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆದರೆ ಅದರ ಹಿಂದೆ ಕಾರಂತರ ಕೊಡುಗೆ ಬಹಳ ದೊಡ್ಡದು. ಹಾಗಾಗಿ ಕಲಾವಿದನಾಗಿಯೂ ಒಂದು ಸತ್ವಶಾಲಿ ವ್ಯಕ್ತಿಯಾಗಿ ಕಾರಂತರು ನಮ್ಮ ಮುಂದೆ ಇದ್ದಾರೆ. ನೀವು ವಿಜ್ಞಾನ ಬರಹ ನೋಡಿ,
ವಿಜ್ಞಾನ ಬರಹವನ್ನು ಬರಿಬೇಕಾದ್ರೆ ಒಬ್ಬ ವಿಜ್ಞಾನಿಯಾಗಬೇಕು. ಒಬ್ಬ ಕಲಾವಿದನಾಗಿದ್ದ ಮತ್ತು ಒಬ್ಬ ಸಾಹಿತಿಯಾಗಿದ್ದಂತಹ ಕಾರಂತರು ಬಹಳ ದೊಡ್ಡ ವಿಜ್ಞಾನ ಬರಹಗಳನ್ನು ಬರೆದರು. ನಿಮಗೆ ಗೊತ್ತಿದೆ, 1936ರಲ್ಲಿ 3 ಸಂಪುಟಗಳ ಬಾಲ ಪ್ರಪಂಚ, 4 ಸಂಪುಟಗಳ ವಿಜ್ಞಾನ ಪ್ರಪಂಚವನ್ನು ತಂದರು. ಆಶ್ಚರ್ಯ ಅಂತ ಹೇಳಿದ್ರೆ, ಈ ಎಲ್ಲ ಸಂಶೋಧನೆಗಳು ಇಂಡಿಯಾದಲ್ಲಿ ನಡೆದದ್ದಲ್ಲ, ಅದು ಜಗತ್ತಿನ ಯಾವುದೋ ಮೂಲೆಗಳಲ್ಲಿ ನಡೆದದ್ದು. ಇವತ್ತಿನ ಹಾಗೆ ಇಮೇಲುಗಳು ಅದು ಇದು ಇತ್ಯಾದಿಗಳು ಯಾವುದೂ ಇಲ್ಲದ ಕಾಲದಲ್ಲಿ ಬರೀ ಪತ್ರ ವ್ಯವಹಾರವನ್ನ ಮಾಡಿ ಅಷ್ಟೂ ಮಾಹಿತಿಗಳನ್ನ ಆ ದೇಶಗಳಿಂದ ಇಲ್ಲಿಗೆ ತರಿಸಿ ಅದನ್ನು ಕನ್ನಡೀಕರಿಸಿದಂತಹ ಒಂದು ಕೆಲಸಗಳನ್ನ ಕಾರಂತರು ಮಾಡಿದ್ರು. ಅದರ ಬಗ್ಗೆ ತುಂಬಾ ವಿವರಣೆಗಳನ್ನು ಕೊಡಬಹುದು. ನಿಮಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಅನೇಕ ರೇಖಾಚಿತ್ರಗಳನ್ನ ಅವರ ಪುಸ್ತಕಗಳಿಗೆ ಕಾರಂತರೆ ಮಾಡ್ತಾ ಇದ್ರು. ಒಂದು 700 ಫೋಟೋಗಳನ್ನು ಅವರೇ ತೆಗೆದಿದ್ರು. ಅವರದೇ ಇದು ಕ್ಯಾಮ್ರಾದಲ್ಲಿ ಅವರು ಫೋಟೋ ತೆಗೆದಿದ್ರು. ನಮಗೆ ಆಶ್ಚರ್ಯ ಹುಟ್ಟುವಂತಹ ಕೆಲಸಗಳು ಇದೆಲ್ಲ. ಪರಿಸರದ ಬಗ್ಗೆ ನೀವು ಗಮನಿಸಿದ್ರೆ, ಇವತ್ತು ನಾವು ಪರಿಸರ ಹೋರಾಟವನ್ನ ಅವರನ್ನ ಲೈಟ್ ಹಿಡಿದು ಹುಡುಕಬೇಕಾದಂತಹ ಸ್ಥಿತಿ. ಆದರೆ ಕಾರಂತರು ಆ ಕಾಲದಲ್ಲಿ ದೇಶದಲ್ಲಿ ನಡೆಯತಕ್ಕಂಥ ಯಾವುದೇ ಪರಿಸರದ ಬಗೆಗಿನ ಹೋರಾಟದಲ್ಲಿ ಕಾರಂತರು ಮುಂಚೂಣಿಯಲ್ಲಿ ಇರ್ತಿದ್ರು. ಅದು ಪಶ್ಚಿಮ ಘಟ್ಟ ಉಳಿಸಿ ಆಗಿರ್ಬೋದು, ಬೇಡ್ತಿ ಹೋರಾಟ ಆಗಿರ್ಬೋದು, ನರ್ಮದಾ ಬಚಾವೋ ಹೋರಾಟ ಆಗಿರ್ಬೋದು, ಕೈಗಾ ಅಣುಸ್ತಾವರ ಆಗಿರ್ಬೋದು, ಇತ್ಯಾದಿ ಹೋರಾಟಗಳಲ್ಲಿ ಕಾರಂತರ ಛಾಪು ಇಲ್ಲದೆ ಇದ್ದದ್ದು ಇಲ್ಲ. ಹಾಗೆ ಅಂತೇಳಿ ಬಹಳ ದೊಡ್ಡ ಹೋರಾಟಗಳು ಮಾತ್ರ ಅಲ್ಲ, ಸಣ್ಣ ಸಣ್ಣ ಹೋರಾಟಗಳಿದ್ರು, ಅಲ್ಲಿ ಕಾರಂತರು ಮುಂಚೂಣಿಯಲ್ಲಿ ಇರ್ತಿದ್ರು. ಶಿಕ್ಷಣಕ್ಕೆ ನಾನು ಆಗಲೇ ಹೇಳಿದೆ, ಬಾಲವನವನ್ನು ಒಂದು ಶಿಕ್ಷಣ ಕೇಂದ್ರವಾಗಿ ಮಾಡಿದ್ದಲ್ಲದೆ ಅಲ್ಲಿಯ ಮಕ್ಕಳು ಸ್ವತಃ ಅವರ 3 ಮಕ್ಕಳು ಅಲ್ಲೇ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಪಡೆದದ್ದು. ಒಂದು 20-25 ಮಕ್ಕಳನ್ನು ಅಲ್ಲಿ ನಿಲ್ಲಿಸಿ ಅವರೇ ಪಠ್ಯಪುಸ್ತಕ ತಯಾರು ಮಾಡಿ ಅವರೇ ಶಿಕ್ಷಣದ ಮೌಲ್ಯಮಾಪನದ ವಿಧಾನಗಳನ್ನು ಮಾಡಿ ಅವರು ಮಕ್ಕಳಿಗೆ ಹೇಳಿಕೊಡತಕ್ಕಂಥ ಒಂದು ಕೆಲಸಗಳನ್ನು ಮಾಡಿದ್ರು. ಹಾಗಾಗಿ ನಮಗೆ ಅನ್ನಿಸುವುದು, ಕಾರಂತರು ಮುಟ್ಟದ ಒಂದು ಕ್ಷೇತ್ರಗಳೇ ಇಲ್ಲ ಅಂತ ನಾವು ಹೇಳುವಂಥದ್ದು. ನಾನು ಜಾನಪದ ಆಸಕ್ತ. ಜಾನಪದದಲ್ಲಿ ಕಾರಂತರು ಏನೂ ಮಾಡಲಿಲ್ಲ ಅಂತ ತಿಳ್ಕೊಂಡಿದ್ದೆ. ಆದರೆ ನನಗೆ ಆ ನಂತರ ನಾನು ಅಲ್ಲಿ ಬಾಲವನದಲ್ಲಿ ಕೆಲಸ ಮಾಡ್ತಾ ಇದ್ದಾಗ 1966ರಲ್ಲಿ ಜಾನಪದ ಸಾಹಿತ್ಯದ ಬಗ್ಗೆ, ಮಾರ್ಗ ಮತ್ತು ದೇಶೀಯ ಬಗ್ಗೆ ಚರ್ಚೆ ಮಾಡಿದವರು ಕಾರಂತರು 66ರಲ್ಲಿ. ಆ ನಂತರ ನಮ್ಮ ಈ ಅಧ್ಯಯನ ಶಿಸ್ತುಗಳೆಲ್ಲ ಬಂದದ್ದು. ಅವರು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಬಂಧಗಳನ್ನು ಮಂಡಿಸಿದ್ರು. ನಿಮಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಕಾರಂತರು ಪತ್ರ ಸಾಹಿತ್ಯ ಇದೆಯಲ್ಲ, ಮಾಲಿನಿ ಮಲ್ಯ ಹೇಳ್ತಾರೆ 2 ಲಕ್ಷ ಪತ್ರಗಳನ್ನು ಅವರು ಬರೆದಿದ್ರಂತೆ. ಅದರಲ್ಲಿ ಸುಮಾರು ಒಂದು 2,000 ಪತ್ರಗಳನ್ನು ಅದನ್ನು ಮುದ್ರಿಸಿದ್ದಾರೆ. ನಿರಂತರ ಪತ್ರ ವ್ಯವಹಾರನ ಮಾಡಿದ್ರು. ಅದು ಬರೀ ಭಾರತದ ಜೊತೆ, ದೇಶದಲ್ಲಿ ಮಾತ್ರ ಅಲ್ಲ, ಅಥವಾ ಕನ್ನಡಿಗರ ಜೊತೆ ಅಲ್ಲ, ಜಗತ್ತಿನ ಬೇರೆ ಬೇರೆ ಜನರೊಟ್ಟಿಗೆ ಪತ್ರ ವ್ಯವಹಾರವನ್ನು ಮಾಡ್ತಾ ಇದ್ರು. ಅದಲ್ಲದೆ ಸಂಘಟನೆಯಲ್ಲಿಯೂ ಕಾರಂತರನ್ನು ನಾವು ನೋಡ್ತೇವೆ. ಪ್ರವಾಸ ಕೂಡ ಹಾಗೆ. ಅವರು ಬಾಲವನದಲ್ಲಿ ಇಡೀ ಜೀವನದಲ್ಲಿ ಎಷ್ಟು ವರ್ಷ ಇದ್ರು ಅಂತ ಹೇಳಲಿಕ್ಕಾಗುವುದಿಲ್ಲ. ಆದರೆ ಅವರ ಪ್ರವಾಸ, ಜಗತ್ತಿನಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಂಥ ಒಂದು ವ್ಯಕ್ತಿತ್ವ. ನಮಗೆ ಕಾರಂತರು ಬರೀ ಬರಹದಲ್ಲಿ ಇತ್ಯಾದಿಗಳಲ್ಲಿ ಮಾತ್ರ ಅಲ್ಲ, ಆ ಕಾಲದಲ್ಲಿ ಅಂತರ್ಜಾತೀಯ ವಿವಾಹವನ್ನು ಆಗಿ ಒಂದು ಮಾಡೆಲ್ ಆಗಿ ನಮ್ಮ ಮುಂದೆ ಇದ್ದವರು ಕಾರಂತರು. ಪತ್ರಿಕೋದ್ಯಮ ಇರ್ಬೋದು, ರಂಗಭೂಮಿ ಇರ್ಬೋದು, ಈ ಎಲ್ಲ ಕ್ಷೇತ್ರದಲ್ಲಿ ಕಾರಂತರು ತನ್ನನ್ನು ತೊಡಗಿಸಿಕೊಂಡು ಕರಾವಳಿಗೆ ಮತ್ತು ಕರ್ನಾಟಕಕ್ಕೆ ಒಂದು ಮಾಡೆಲ್ ಆಗಿ ನಮ್ಮ ಜೊತೆಗಿದ್ದಾರೆ. ಒಂದು ಭಾಷೆಯನ್ನು ಹೇಗೆ ಸಮರ್ಥವಾಗಿ ದುಡಿಸಿಕೊಳ್ಬಹುದು, ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ಕ್ಷೇತ್ರದಲ್ಲಿ ಹೇಗೆ ಇರಬಹುದು ಎನ್ನುವುದಕ್ಕೆ ನಮಗೆ ಕಾರಂತರಷ್ಟು ಒಂದು ಒಳ್ಳೆಯ ಉದಾಹರಣೆ ಬಹುಶಃ ನಮಗೆ ಸಿಕ್ಲಿಕ್ಕಿಲ್ಲ ಅಂತ ಕಾಣುತ್ತದೆ. ಅದಕ್ಕೆ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಒಂದು ಕಡೆ ಬರೀತಾರೆ, ತನ್ನ ಮನಸ್ಸನ್ನು ಯಾವ ಕಾರಣಕ್ಕೂ ಜಡಗೊಳ್ಳದಂತೆ ಇಟ್ಟುಕೊಂಡಂತಹ ಒಬ್ಬ ಹಠವಾದಿ ಕಾರಂತರು ಅಂತ. ಹಾಗಾಗಿ ಜಡಗೊಳ್ಳುವಂತಹ ಸ್ಥಿತಿಯೇ ಇರಲಿಲ್ಲ ಕಾರಂತರಿಗೆ. ಅಂತಹ ಒಂದು ವ್ಯಕ್ತಿತ್ವ ಕಾರಂತರು. ನೀವು ಯಾವ ಕ್ಷೇತ್ರವನ್ನು ನೋಡಿ ಇವತ್ತು ನಾವು ಅದರಲ್ಲೆಲ್ಲ ಈಗ ಕೆಲಸ ಮಾಡುವುದಾದರೆ ಅದಕ್ಕೆಲ್ಲ ಮೂಲ ಪ್ರೇರಣೆ ಕಾರಂತರು ಅಂತ ಹೇಳ್ತಾ ನನ್ನ ಸಮಯವನ್ನು ನಾನು ಮುಗಿಸ್ತಾ ಇದ್ದೇನೆ. 10 ನಿಮಿಷದ ಸಮಯವನ್ನು ನಾನು ಮುಗಿಸಿದ್ದೇನೆ, ಹೆಚ್ಚು ಕಡಿಮೆ ಆಗಿರ್ಬೋದು. ಎಲ್ರಿಗೂ ಮತ್ತೊಮ್ಮೆ ವಂದಿಸ್ತಾ, ಎಲ್ಲ ಸಂಘಟಕರಿಗೆ ಪ್ರೀತಿಯ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಬಹಳ ವೇದಿಕೆಯ ಮೇಲಿನ ಒಂದು ಸಮಯದ ಕಾಳಜಿಯಿಂದ ಮುಗಿಸ್ತಾ ಇದ್ದಾರೆ ಅಷ್ಟೇ ವಿದ್ವಾಂಸರೆಲ್ಲ. ಮೊದಲೇ ಹೇಳಿದ್ದಾರೆ ಯಾರು, ಧನಂಜಯ ಕುಂಬ್ಳೆ ಅವರು ಕೇನಾಜಿ ಅವರು ಉತ್ತಮ ವಾಗ್ಮಿ ಅಂತ ಹೇಳಿದ್ದಾರೆ. ಆದರೆ ಅವರು ಬಹಳ ಸಂಕ್ಷಿಪ್ತವಾಗಿ, ಅಂದರೆ ಕಾರಂತರ ಬಗ್ಗೆ ಅದು ಎಷ್ಟು ಹೇಳುದಿದ್ರು, ಅವರು ಏನೆಲ್ಲ ವರ್ಗವನ್ನು ಹೇಳಿದಾರ, ಅವರ ಕಲೆ ಸಾಹಿತ್ಯದ ಮತ್ತು ಯಕ್ಷಗಾನದ ಬಗ್ಗೆ ಎಲ್ಲ, ಅದು ಎಲ್ಲ ವಿಭಾಗದಲ್ಲಿಯೂ ಒಂದಷ್ಟು ಮಾತನಾಡುವಂಥ ವಿಷಯಗಳೆಲ್ಲ
ಜಿಲ್ಲಾ ಸಾಹಿತ್ಯ ಪರಿಷತ್ ಇದರ ಉಳ್ಳಾಲ ಘಟಕದ ಅಧ್ಯಕ್ಷರಾಗಿದ್ದಾರೆ. ಅದರ ಜೊತೆಗೆ ಅವರು ಇಲ್ಲಿ ನಮ್ಮ ಹತ್ತಿರದ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ ಎಂಬುದನ್ನು ಕೂಡ ನಾವು ಮರೆಯುವಂತಿಲ್ಲ. ಮೂಲತಃ ಗಡಿನಾಡು ಕಾಸರಗೋಡಿನ ಕುಂಬಳೆಯವರಾಗಿದ್ದುಕೊಂಡು ಕಲ್ಲಿಕೋಟೆ ವಿಶ್ವವಿದ್ಯಾಲಯದಲ್ಲಿ BA ಪದವಿ, ಕಣ್ಣೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದವರು. ಅರುಣಾಬ್ಜ ಮತ್ತು ಕುಮಾರವ್ಯಾಸ ತೌಲನಿಕ ಅಧ್ಯಯನ ಅವರ PhD ಗ್ರಂಥ. ಪುತ್ತೂರಿನ ವಿವೇಕಾನಂದ ಮಹಾವಿದ್ಯಾಲಯ, ಮೂಡುಬಿದಿರೆಯ ಆಳ್ವಾಸ್ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದುಕೊಂಡು ಈಗ ಮಂಗಳೂರು ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಮೊದಲ ಪಾಪ, ನಾನು ಮತ್ತು ಆಕಾಶ, ಹಾಡು ಕಲಿತ ಹಕ್ಕಿಗೆ, ಕಜಂಪಾಡಿ ರಾಮ, ಪ್ರಗತಿಶೀಲ ಲೇಖಕ ನಿರಂಜನ, ಬಹುಭಾಷಾ ವಿದ್ವಾಂಸ ವೆಂಕಟರಾಜ ಪುಣಿಚಿತ್ತಾಯ, ಹಣತೆ ಹಾಡು, ಕುಮಾರವ್ಯಾಸನ ಕಾಲ ನಿರ್ಣಯ, ಹೊಸ ಬೆಳಕು, ಐತಿಹ್ಯಗಳು, ಕಟ್ಟಿಕೊಡುವಂಥ ತುಳುನಾಡಿನ ಇತಿಹಾಸ ಮೊದಲಾದಂಥ ಕೃತಿಗಳನ್ನು ರಚನೆ ಮಾಡಿದವರು. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ, ಕನಕದಾಸ ಸಂಶೋಧನಾ ಕೇಂದ್ರದ ಸಂಯೋಜಕರಾಗಿ, ಪ್ರಸಾರಾಂಗದ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಪೇಜಾವರ ಸದಾಶಿವರಾವ್ ರಾಜ್ಯ ಮಟ್ಟದ ಪ್ರಶಸ್ತಿ, ಕಾಂತಾವರ ಕನ್ನಡ ಸಂಘದ ಪುನರೂರು ಟ್ರಸ್ಟ್ನ ಮುದ್ದಣ ಕಾವ್ಯ ಪ್ರಶಸ್ತಿ 2011ರಲ್ಲಿ, ಹಾಗೆ 2020ನೇ ಸಾಲಿನ ಮಯೂರವರ್ಮ ಸಾಹಿತ್ಯ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಇದೀಗ ಧನಂಜಯ ಕುಂಬ್ಳೆ ಅವರಿಂದ ಪ್ರಗತಿಶೀಲ ಸಾಹಿತಿ ನಿರಂಜನರ ಮೇಲೆ ಮಾತುಗಳು. ಎಲ್ರಿಗೂ ವಂದನೆಗಳು. ವಿದ್ಯಾರ್ಥಿಗಳು ಎಲ್ಲರೂ ಒಂದ್ಸಲ ನಾನು ಕರ್ನಾಟಕ ಮಾತೆಗೆ ಅಂತ ಹೇಳ್ತೇನೆ, ನೀವು ಜಯವಾಗಲಿ ಅಂತ ಹೇಳಬೇಕು. ಆಗ್ಬೋದಲ್ಲ? ಕರ್ನಾಟಕ ಮಾತೆಗೆ, ಕರ್ನಾಟಕ ಮಾತೆಗೆ, ರತ್ನೋತ್ಸವಕ್ಕೆ ಎಲ್ಲರೂ ಮಾತುಗಳನ್ನು ಆಲಿಸಿ ಕೇಳಬೇಕು. ಕೊನೆಗೆ ಒಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳಿದ ಒಬ್ಬರಿಗೆ ಒಂದು ಸ್ಮರಣಿಕೆ ಕೊಡ್ತೇನೆ. ಈ ಸಭೆಯ ಮತ್ತು ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರು, ವಿದ್ವಾಂಸರು ಆದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಅವರಿಗೆ ವಂದಿಸ್ತಾ, ಸಹ ಪ್ರಬಂಧಕರಾಗಿ ನನ್ನ ಜೊತೆಗೆ ಇರುವ ಗೆಳೆಯ ಸುಂದರ್ ಕೆನಾಜೆ, ತ್ರಿವೇಣಿ ಅರಸು ಮತ್ತು ಮೈತ್ರಿ ಭಟ್ ಇವರಿಗೆ ವಂದನೆಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಪ್ರಗತಿಶೀಲ ಲೇಖಕ ನಿರಂಜನರ ಕುರಿತು ನಾನು ಮಾತಾಡಬೇಕು. ಬದುಕಿನಲ್ಲಿ ಅನೇಕ ಕಷ್ಟಗಳು, ಸವಾಲುಗಳು ಅದು ನಮ್ಮನ್ನು ಕಾಡ್ತಾನೇ ಇರ್ತವೆ. ಎಲ್ಲರ ಬದುಕಿನಲ್ಲೂ ಇರ್ತದೆ. ಎಲ್ಲರ ಬದುಕಿನಲ್ಲೂ ಬಡತನ ಇರ್ತದೆ, ಎಲ್ಲರ ಬದುಕಿನಲ್ಲೂ ಕಷ್ಟ ಇರುತ್ತೆ, ಎಲ್ಲರ ಬದುಕಿನಲ್ಲೂ ಸವಾಲುಗಳಿರ್ತವೆ. ಆದರೆ ಆ ಸವಾಲುಗಳನ್ನು ಹೇಗೆ ಸ್ವೀಕರಿಸಬೇಕು, ಅದನ್ನು ಹೇಗೆ ಮೆಟ್ಟಿಲು ಮಾಡಿಕೊಂಡು ನಾವು ಬೆಳಿಬೇಕು ಎನ್ನುವುದನ್ನು ಸಾಧಿಸಿ ತೋರಿಸಿದ ಮಹನೀಯರ ಕುರಿತು ನಾವು ಈ ಗೋಷ್ಠಿಯಲ್ಲಿ ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ. ಮಕ್ಕಳೇ, ನೀವು ಅಭಿಮಾನ ಪಡಬೇಕು. ಈಗ 3 ಜನ ಹಿರಿಯರ ಬಗ್ಗೆ ಮಾತಾಡಿದೆವು, ಅದಲ್ಲದೆ ಇನ್ನು ಅನೇಕರಿದ್ದಾರೆ. ಅಂತ ಅನೇಕ ಸಾಧಕರು ಬೆಳಗಿದ ನಾಡಿನಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ ಎನ್ನುವುದು ನಮಗೊಂದು ರೋಮಾಂಚನಕಾರಿಯಾದಂಥ ಒಂದು ಅನುಭವ. 1924ರ ಕಾಲ, ತುಂಬ ಹಿಂದೆ. ನೀವು ಸುಳ್ಯದಿಂದ ಪಕ್ಕದಲ್ಲಿ ಕಾವು ಅಂತ ಒಂದು ಊರಿದೆ. ಆ ಊರಿನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಮೇಲೆ ಘಾಟಿ ಎಲ್ಲ ಇಳಿದು ಬಂದ ಮೇಲೆ ಒಂದು ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಪುಟ್ಟ ಅಂಗಡಿ, ಹೋಟೆಲ್. ಅದರ ಪಕ್ಕ ಒಂದು ಗೂಡಂಗಡಿ. ಆ ಗೂಡಂಗಡಿಯಲ್ಲಿ ಒಬ್ಬ ಪುಟಾಣಿ ಬಾಲಕ, ಸಣ್ಣ ಹುಡುಗ, ಇನ್ನು 5 ವರ್ಷದ ಬಾಲಕ. ಆತ ಬೀಡ ಕಟ್ಟುತ್ತಾ, ಬೀಡಿಯಲ್ಲ ಬೀಡ, ಅಮ್ಮನ ಜೊತೆಗೆ ಬೀಡ ಕಟ್ಟುತ್ತಾ ಆ ಹೋಟೆಲ್ಗೆ ಬಂದು ಹೋಗುವವರಿಗೆಲ್ಲ ಬೀಡವನ್ನು ಮಾರಾಟ ಮಾಡ್ತಾ ಬದುಕ್ತಾ ಇದ್ದ. ಬೆಳಗಿನ ಹೊತ್ತು ಶಾಲೆಗೆಲ್ಲ ಮಕ್ಕಳು ಹೊರಡ್ತಾ ಇರಬೇಕಿದ್ರೆ ಇವನು ಕೂಡ ಅಮ್ಮನ ಹತ್ರ ಹೋಗಿ ಅಮ್ಮನ ಕೆನ್ನೆಗೆ ಮುತ್ತಿಕ್ಕಿ ಬ್ಯಾಗನ್ನು ಹಾಕ್ಕೊಂಡು ಎಲ್ಲರ ಜೊತೆಗೆ ಶಾಲೆಗೆ ಹೋಗ್ತಾ ಇದ್ದ. ಶಾಲೆಗೆ ಹೋದ್ರು ಅಲ್ಲಿ ಶಾಲೆಯಲ್ಲಿ ಹೇಗೆ ಅಂತ 1ನೇ ತರಗತಿ 2ನೇ ತರಗತಿಯಲ್ಲಿ ಅವ ಹೇಗಿದ್ದ ಅಂದರೆ, ಅಲ್ಲಿ
ಪೆರ್ನಾಜೆ ರಾಮಕೃಷ್ಣ ಉಂಗುರು ಪುಳಿತಾಯ ಅಂತ ಒಬ್ರು ಹೆಡ್ ಮಾಸ್ಟರ್ ಇದ್ರು. ಆ ಹೆಡ್ ಮಾಸ್ಟ್ರು ಈ ಬಾಲಕ ಬಂದಾಗಲೆಲ್ಲ ಶಾಲೆಗೆ ಬಂದು ತಲುಪಿದ ತಕ್ಷಣ ಅವನನ್ನು ಆಲಂಗಿಸಿಕೊಂಡು ಅವನಿಗೊಂದು ಮುತ್ತು ಕೊಡಬೇಕು. ಕೊಡದೇ ಇದ್ರೆ ಅವ ಅಳ್ತಾ ಕೂತಿರ್ತಾಂತೆ ಶಾಲೆಯ ಒಳಗೆ, ಅಳ್ತಾ ಇದ್ದ. ಹೆಡ್ ಮಾಸ್ಟ್ರು ಒಂದು ಅಪ್ಪಿಕೊಂಡು ಒಂದು ಮುತ್ತು ಕೊಡಬೇಕು. ಅಂದಿನಿಂದ ಮತ್ತೆ ನಿರಂತರ ಚಟುವಟಿಕೆಯ ತುಂಬಾ ಕ್ರಿಯಾಶೀಲವಾಗಿ ಚಟುವಟಿಕೆಯಿಂದ ಇರ್ತಾ ಇದ್ದಂತ ಒಬ್ಬ ಹುಡುಗ. ನಿಮ್ಮ ಹಾಗೆ ನಿಮ್ಗಿಂತ ಸಣ್ಣ ವಯಸ್ಸಿನಲ್ಲಿ ಶಾಲೆಯಲ್ಲಿ ಅವ ಏನ್ ಮಾಡ್ತಾ ಇದ್ದ ಇದನ್ನ, ಯಾಕಂದ್ರೆ ವಿದ್ಯಾರ್ಥಿಗಳೇ ಇರೋದ್ರಿಂದ ನಿರಂಜನರ ಬಾಲ್ಯವನ್ನ ನಾನು ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತೇನೆ. ಆತ 1ರಿಂದ 5ನೇ 3ನೇ ಕ್ಲಾಸಿನವರೆಗೆ ಅವ ಕಾವಿನಲ್ಲಿ ಕಲಿತು ಅನಂತರ ಅವ ಸುಳ್ಯಕ್ಕೆ ಹೋಗ್ಬೇಕಾಯ್ತು. ಸುಳ್ಯದಲ್ಲಿ ಆತ ಶಾಲೆಗೆ ಹೋಗಿ ಓದ್ತಾ ಇರ್ಬೇಕು. ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ತುಂಬಾ ಬಡತನ ಇತ್ತು. ಅಮ್ಮನಿಗೇನು ಇರಲಿಲ್ಲ. ಅಮ್ಮ ಒಂದು ಗೂಡಂಗಡಿ ಇಟ್ಟುಕೊಂಡು ಆ ಮನೆಯಲ್ಲಿಯೇ ಈ ಮಗು ಬೀಡ ಕಟ್ತಾ ಬಹಳ ಕಷ್ಟದಲ್ಲಿ ಅದರಿಂದ ಬಂದ ಆದಾಯದಿಂದ ಬದುಕು ಸಾಗಿಸ್ತಾ ಇದ್ದಂತ ಒಂದು ಕಡು ಬಡತನದ ಕುಟುಂಬದಿಂದ ಬಂದ ಒಬ್ಬ ಹುಡುಗ ಶಾಲೆಗೆ ಹೋದ ಮೇಲೆ ಶಾಲೆಯಲ್ಲಿ ಏನು ಅಂದ್ರೆ, ಅಲ್ಲಿ ಅವ ಏನು ಸುಳ್ಯದ ಶಾಲೆಗೆ ಸೇರಿದ ಮೇಲೆ ಅಲ್ಲಿ ರಾಮಪ್ಪಯ್ಯ ಮತ್ತು ಜನಾರ್ದನ ವಾಗ್ಲೆ ಅಂತ 2 ಅಧ್ಯಾಪಕರು ಅವರಿಗೆ ಸಿಗ್ತಾರೆ. ಅವರು ಈ ಹುಡುಗನಲ್ಲಿದ್ದಂತಹ ಆಸಕ್ತಿಯನ್ನ ಗಮನಿಸಿಕೊಂಡು ಅವ್ರ ಶಾಲೆಯಲ್ಲಿ, ಹಿಂದೆಲ್ಲ ಶಾಲೆಗಳಲ್ಲಿ ಒಂದು ಗ್ರಂಥಾಲಯ ಇರ್ತಿತ್ತು, ಒಂದು ಲೈಬ್ರರಿ ಇರ್ತಿತ್ತು. ಅಲ್ಲಿ ತುಂಬಾ ಪುಸ್ತಕಗಳಿರ್ತಿತ್ತು. ಆ ಪುಸ್ತಕಗಳನ್ನೆಲ್ಲ ಮಾಸ್ಟರ್ಗಳು ಓದ್ಲಿಕ್ಕೆ ಕೊಡ್ತಾ ಇದ್ರು. 7ನೇ ತರಗತಿಯಲ್ಲಿರುವಾಗ ಕೊನೆಗೆ ಹೀಗೆ ಒಂದು ಸಭೆಯಲ್ಲಿ, ವಾರ್ಷಿಕೋತ್ಸವದಲ್ಲಿ ಅವನನ್ನು ಆ ಗ್ರಂಥಾಲಯದಲ್ಲಿರುವ ಎಲ್ಲ ಪುಸ್ತಕಗಳನ್ನು ಓದಿದ ಹುಡುಗ ಎನ್ನುವ ಕಾರಣಕ್ಕಾಗಿ ಅವನಿಗೆ ಒಂದು ಬಹುಮಾನ ಕೊಟ್ಟು ಗೌರವಿಸ್ತಾರೆ. ಅಂದ್ರೆ ಒಂದು ಓದಿನ ಹಸಿವು ಎಷ್ಟು ಇತ್ತು, 7ನೇ ತರಗತಿಯಲ್ಲಿಯೇ ಅಷ್ಟು ಬರಿತಾ ಇದ್ದ. ಅವನ ಮೊದಲ ಕತೆ ಪ್ರಕಟ ಆದದ್ದು. ಅವನಂದ್ರೆ ಈ ಹುಡುಗ ಮುಂದೆ ಬೆಳೆದು ನಿರಂಜನನಾದ ಹುಡುಗ ಕಿಶೋರ. ಆತ ತನ್ನ ಮೊದಲ ಕಥೆಯನ್ನು 7ನೇ ತರಗತಿಯಲ್ಲಿರುವಾಗ ಬರೆದಿದ್ದಾನೆ. ಅದನ್ನ ಆತ ಆ ಕಾಲದ ರಾಷ್ಟ್ರಬಂಧುವಿಗೆ ಕಳಿಸ್ತಾನೆ. ಕಡೆಂಗೋಡ್ಲು ಶಂಕರ ಭಟ್ರು ಆ ಕಾಲದಲ್ಲಿ ರಾಷ್ಟ್ರಬಂಧುವಿನ ಸಂಪಾದಕರಾಗಿದ್ದರು. ಅವರು ಆ ಕಥೆಯನ್ನ ರಾಷ್ಟ್ರಬಂಧುವಲ್ಲಿ ಪ್ರಕಟಿಸ್ತಾರೆ. ಹೀಗೆ 7ನೇ ತರಗತಿಯಲ್ಲಿರುವಾಗಲೇ ಓದಿನ ಹಸಿವನ್ನು, ಕನ್ನಡದ ಹೆಚ್ಚಿನ ಬರಹಗಾರ ಎಲ್ಲ ಕೃತಿಗಳನ್ನು ಕೂಡ ಓದಿಕೊಂಡಿದ್ದಂಥ ಒಬ್ಬ ಹುಡುಗ ಮತ್ತು ಸ್ವತಃ ಕಥೆಯನ್ನು ಬರೆಯುವುದಕ್ಕೆ ಆರಂಭಿಸಿದ ಹುಡುಗ ಹೈಸ್ಕೂಲಿಗೆ ಬರುವಾಗಲೇ ತಾನೊಬ್ಬ ಲೇಖಕನಾಗಿ ಬೆಳೆದು ಬಿಟ್ಟಿದ್ದ. ಇನ್ನು ಆತ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ತುಂಬಾ ಮುಂಚೂಣಿಯಲ್ಲಿದ್ದ. ಶಾಲೆಗಳಲ್ಲಿ ಕಲಿಯುವುದರಲ್ಲಿಯೂ ಹುಷಾರು ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಮುಂದೆ. ಯಾವತ್ತೂ ಕೂಡ ಹೀಗಿದ್ದಂತಹ ಹುಡುಗ 1934ರಲ್ಲಿ, ಅಂದ್ರೆ ಈ ಹುಡುಗನಿಗೆ 11ನೇ ವಯಸ್ಸು, ಯಾರು ನಿರಂಜನೆ 11ನೇ ವಯಸ್ಸು. ಆಗ ಸುಳ್ಯಕ್ಕೆ ಒಂದ್ಸಲ ಗಾಂಧೀಜಿಯವರು ಬರ್ತಾರೆ. ಆ ಮಾರ್ಗದಲ್ಲಿ ಮಂಗಳೂರು ಕಡೆಗೆ ಬರುವಾಗ ಗಾಂಧೀಜಿಯವರು ಸುಳ್ಯದ ಪಕ್ಕ ನಿಲ್ತಾರೆ. ಅಲ್ಲಿಗೆ ಬಂದಾಗ ಅವರನ್ನು ನೋಡಿ, ಆ ಕಾಲದಲ್ಲಿ ಸ್ವಾತಂತ್ರ್ಯದ ಹೋರಾಟ ತೀವ್ರ ಆಗಿತ್ತು ನೋಡಿ. ಆ ಕಾಲದಲ್ಲಿ ಹೇಗೆ ನಮ್ಮ ಭಾರತ, ನಮ್ಮ ದೇಶ, ನಮ್ಮ ಸಂಸ್ಕೃತಿ ಇದರ ಬಗ್ಗೆ ಎಂತ ಅಭಿಮಾನ ಇತ್ತು ಅಂತ ಶಾಲೆ ಶಿವರಾಮ ಕಾರಂತರ ಬಗ್ಗೆ ಇವರು ಮಾತಾಡಿದರು. ನಿರಂಜನರು ಹಾಗೆ ತಾವು ಹೈಸ್ಕೂಲ್ನಲ್ಲಿ ಓದ್ತಾ ಇರಬೇಕಿದ್ರೇನೆ ತಮ್ಮ ಹೈಸ್ಕೂಲ್ನ ಓದನ್ನು ನಿಲ್ಲಿಸಿ, ಬೇಡ ಇನ್ನು ನಾನು ಏನು ಇನ್ನು ವಿದೇಶಿಯರು ಕೊಡುವ ಪ್ರಮಾಣ ಪತ್ರ ನನಗೆ ಬೇಡ ಅಂತ ಅದನ್ನ ತಿರಸ್ಕರಿಸಿ ಮುಂದೆ ಅವರು ವಿದ್ಯಾಭ್ಯಾಸವನ್ನು ಮಾಡೋದಿಲ್ಲ. ಕಾರಂತರು ಅಷ್ಟೇ, PUC ಓದ್ತಾ ಇರಬೇಕಿದ್ರೆ ಅವರು ಸಾಂಪ್ರದಾಯಿಕವಾಗಿರುವ ಶಿಕ್ಷಣವನ್ನು ಬಿಟ್ಟು ಅವರು ತಮ್ಮ ಹೋರಾಟದ ಜೀವನಕ್ಕೆ ತಮ್ಮನ್ನು ತಾವು ಈಡು ಮಾಡಿಕೊಂಡಂತ ಒಂದು ಬದುಕನ್ನು ನಾವು ಗಮನಿಸ್ತೇವೆ. ಅಂದ್ರೆ ಗಾಂಧೀಜಿಯವರನ್ನು ನೋಡಿ ಅವತ್ತೇ ಒಂದು ತೀರ್ಮಾನ ತಗೊಳ್ತಾರೆ. ಎಳೆಯ ಬಾಲಕ, 11ರ ಬಾಲಕ, ಏನಂದ್ರೆ ನಾನು ಇನ್ನು ಜೀವಮಾನ ಇಡೀ ಬೇರೆ ಬಟ್ಟೆ ಹಾಕೋದಿಲ್ಲ, ಖಾದಿ ಬಟ್ಟೆಯನ್ನು ಹೊರತುಪಡಿಸಿ ಬೇರೆ ಬಟ್ಟೆ ಹಾಕಲ್ಲ ಅಂತ ಜೀವಮಾನ ಇಡೀ ಅದನ್ನು ಪಾಲಿಸಿಕೊಂಡು ಬರ್ತಾರೆ. ಇಡೀ ಬದುಕಿನ ಉದ್ದಕ್ಕೂ ಕೂಡ ಅವರು ಖಾದಿಧಾರಿಯಾಗಿ 11ನೇ ವಯಸ್ಸಿನಲ್ಲಿ ತೆಗೆದುಕೊಂಡ ತೀರ್ಮಾನವನ್ನು ಬದುಕಿನ ಉದ್ದಕ್ಕೂ ಅವರು ಉಳಿಸಿಕೊಂಡು ಬರ್ತಾರೆ. ಗಾಂಧೀಜಿಯವರಿಂದ ಆ ಕಾಲದಲ್ಲಿ ಪ್ರಭಾವಿತರಾಗಿ ಅವರು ಏನು ಮಾಡಿದ್ರು ಅಂದ್ರೆ, ಅಲ್ಲಿ ಅವರು ಈ ಹರಿಜನರಿದ್ದಂತಹ ಕೇರಿಗಳಿಗೆ ಹೋಗಿ ಅಲ್ಲಿರತಕ್ಕಂತಹ ಸಣ್ಣ ಮಕ್ಕಳನ್ನು ಸಾಬೂನು ಹಾಕಿ ಮೀಯಿಸುವುದು, ಅವರಿಗೆ ಬಿಸ್ಕೆಟ್ ಕೊಡುವುದು, ಖಾದಿ ನೂಲುವುದು ಹೇಗೆ ಅಂತ ಕಲಿಸಿಕೊಡುವುದು, ಆ ಹೊಲಗೆ ಅಂತ ನಮ್ಮ ಆ ದಲಿತ ಕೇರಿಗಳಲ್ಲಿ ಹೋಗಿ ನೈರ್ಮಲ್ಯದ ಬಗ್ಗೆ ಜಾಗೃತಿಯನ್ನು ಹುಟ್ಟಿಸುವುದು, ಜಾತೀಯತೆಯ ವಿರುದ್ಧ
ಈ ಜಾತಿ ಎನ್ನುವುದು ಈ ಸಮಾಜದಲ್ಲಿ ಅನಿಷ್ಟ ಎನ್ನುವ ಚಿಂತನೆಗಳನ್ನು ಬಿತ್ತುವುದು, ಇವುಗಳನ್ನೆಲ್ಲ ಇನ್ನೂ ಹಿರಿಯ ಪ್ರಾಥಮಿಕ ಶಾಲೆ ಓದುತ್ತಿರುವ ಹುಡುಗ ಮಾಡ್ತಾನೆ. ನೋಡಿ ಎಷ್ಟು ಪ್ರಬುದ್ಧ ಆಗಿದ್ದ ಎಳೆಯ ವಯಸ್ಸಿನಲ್ಲೇ ಅಂತ. ಅನಂತರ ಅವರು ಹೈಸ್ಕೂಲಿಗೆ ಅವರು ಕೇರಳದ ಭಾಗಕ್ಕೆ ಹೋಗಬೇಕಾಯ್ತು. ಕೇರಳದ ನೀಲೇಶ್ವರ ಎನ್ನುವ ಒಂದು ಊರಿನಲ್ಲಿ ರಾಜಾಸ್ ಹೈಸ್ಕೂಲು ಅಂತ ಒಂದು ಹೈಸ್ಕೂಲ್, ಅಲ್ಲಿಗೆ ಹೋಗ್ತಾರೆ ಅವರು. ಇಲ್ಲಿ ಇರುವಾಗ ಗಾಂಧಿವಾದದ ಪ್ರಭಾವಕ್ಕೊಳಗಾದ ನಿರಂಜನರು, ಅವರ ಹೆಸರು ಕುಳಕುಂದ ಶಿವರಾಯ ಅಂತ. ಕುಳಕುಂದ ಶಿವರಾಯರು ಅನಂತರ ಅವರು ಕೇರಳಕ್ಕೆ ಹೋದ ಮೇಲೆ ಕೇರಳದ ಜಾಗ ಪೂರ್ತಿ ಅದೊಂದು ಕಮ್ಯುನಿಸ್ಟ್ ಚಿಂತನೆ ತುಂಬಿಕೊಂಡಿದ್ದಂಥ ಒಂದು ಊರು. ಆ ಊರಿಗೆ ಹೋದಾಗ ಅಲ್ಲಿರತಕ್ಕಂಥ ಅಲ್ಲಿ ಒಂದು ಓದಿನ ಒಂದು ಹಸಿವು ಅವರದ್ದು ವಿಶೇಷವಾಗಿ ಬೆಳೆದು ಆ ಕಾಲದಲ್ಲಿಯೇ ಅವರು ಕಮ್ಯುನಿಸ್ಟ್ ಚಿಂತಕರ ಕೃತಿಗಳನ್ನು ಓದ್ತಾರೆ. ಅಲ್ಲಿನ ಕಮ್ಯುನಿಸ್ಟ್ ಚಳವಳಿಯ ಜೊತೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ. ಆ ಕಾಲದಲ್ಲಿ ಅವರು ಕೈಯೂರಿನಲ್ಲಿ ನಡೆದ ರೈತ ಹೋರಾಟವನ್ನು ಕಣ್ಣಾರೆ ನೋಡ್ತಾರೆ. ಕೆಯ್ಯೂರು ಅಂತ ಕೇರಳದ ಭಾಗದಲ್ಲಿದ್ದಂಥ ಇದನ್ನ ಕಣ್ಣಾರೆ ನೋಡ್ತಾರೆ. ಇದೆಲ್ಲವೂ ಕೂಡ ಅವರ ಮೇಲೆ ಪ್ರಭಾವವನ್ನು ವಿಶೇಷವಾಗಿ ಬೀರ್ತದೆ. ಹಾಗೆ ಒಂದು ಕಡೆಯಲ್ಲಿ ಗಾಂಧಿಯ ಪ್ರಭಾವ, ಇನ್ನೊಂದು ಕಡೆ ನೆಹರು ಅವರು ಒಂದ್ಸಲ ಬಂದಿದ್ದಾಗ ಕೂಡ ನೆಹರು ಅವರನ್ನು ನೋಡಿ ಅವರು ಆಕರ್ಷಿತರಾಗಿ ಅವರು ಆ ಕಾಲದಲ್ಲಿ ಹೈಸ್ಕೂಲ್ನಲ್ಲಿರತಕ್ಕಂಥ ಕಾಲದಲ್ಲಿ ಕಾಂಗ್ರೆಸ್ ಅನ್ನ ಸೇರಿಕೊಳ್ತಾರೆ. ಹೀಗೆ ನಿರಂತರವಾಗಿ ಒಂದು ಸಾಮಾಜಿಕವಾದ ಹೋರಾಟದ ಜೊತೆಗೆ ತನ್ನನ್ನು ತಾನು ಗುರುತಿಸಿಕೊಂಡ ಒಬ್ಬ ಹುಡುಗ, ಒಬ್ಬ ಯುವಕ ಬೆಳೀತಾ ಬೆಳೀತಾ ಹೇಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ವಿಸ್ತರಿಸಿಕೊಳ್ತಾನೆ ಎನ್ನುವುದು ಬಹಳ ಮುಖ್ಯವಾದ ಸಂಗತಿ. ರಾಜಾಸ್ ಹೈಸ್ಕೂಲ್ನಲ್ಲಿರುವಾಗ ಅಲ್ಲಿ ಬೇರೆ ಬೇರೆ ಸಾಹಿತ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ, ಕಮ್ಯುನಿಸ್ಟ್ ಚಳವಳಿಯ ಜೊತೆಗೆ ಭಾಗವಹಿಸ್ತಾ, ಸಾಮಾಜಿಕ ಚಳವಳಿಗಳ ಜೊತೆಗೆ ತಾನು ನೇರವಾಗಿ ಪಾಲ್ಗೊಳ್ತಾ ಇದ್ದಂಥ ನಿರಂಜನರು ಅನಂತರ ಹೈಸ್ಕೂಲ್ ಅವಧಿಯನ್ನು ಮುಗಿಸಿದ ಬಳಿಕ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದು ಈಗಾಗಲೇ ನಾನು ಹೇಳಿದ ಹಾಗೆ ನಾನಿನ್ನು ವಿದ್ಯಾಭ್ಯಾಸವನ್ನು ಮುಂದುವರಿಸೋದಿಲ್ಲ ಅಂತ ತೀರ್ಮಾನ ಕೈಗೊಂಡ ಅವರು ಉದ್ಯೋಗಕ್ಕಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಪತ್ರಿಕಾ ಲೋಕಕ್ಕೆ ಪ್ರವೇಶ ಮಾಡೋದು ಅಂತ ತೀರ್ಮಾನ ಮಾಡ್ತಾರೆ. ಆಗ ಅವರ ನೆನಪಿಗೆ ಬಂದದ್ದು ರಾಷ್ಟ್ರಬಂಧು. ತನ್ನ ಮೊದಲ ಕತೆ ಪ್ರಕಟ ಆದ ಪತ್ರಿಕೆ ನೆನಪಾಯಿತು. ಸೀದಾ ಅವರು ರಾಷ್ಟ್ರಬಂಧು ಕಚೇರಿಗೆ ಹೋಗ್ತಾರೆ. ಮೊದಲೇ ಪತ್ರ ಬರೆದಿದ್ದಾರೆ, ನಾನು ಬರ್ತಾ ಇದ್ದೇನೆ ನಿಮ್ಮ ಕಚೇರಿಗೆ, ದಯವಿಟ್ಟು ನನಗೊಂದು ನಿಮ್ಮನ್ನು ಭೇಟಿಯಾಗುವುದಕ್ಕೆ ಅವಕಾಶ ಕೊಡಿ ಅಂತ ಪತ್ರವನ್ನು ಬರೆದಿದ್ದಾರೆ. ಕಡೆಗೋಡ್ಲು ಶಂಕರ ಭಟ್ರು ಈ ಪತ್ರವನ್ನು ನೋಡಿ ಬಹಳ ಖುಷಿಪಟ್ಟು, ನಾವು ಒಳ್ಳೆ ಕತೆಗಾರ ಬರ್ತಾ ಇದ್ದೇನೆ ಮಾತಾಡಿಸ್ಲಿಕ್ಕೆ ಅಂತ ಭಾವಿಸಿ ನಿಂತಿದ್ರಂತೆ. ನೋಡಿದ್ರೆ ಇನ್ನೂ ಚಿಗುರು ಮೀಸೆ ಮೂಡದ ಒಬ್ಬ ಹುಡುಗ ಬಂದು ಎದುರು ನಿಂತಿದ್ದಾನೆ. ನಾನು ಕುಳಕುಂದ ಶಿವರಾಯ ಅಂತ ಹೇಳುವಾಗ ಇವರಿಗೆ ಆಶ್ಚರ್ಯ ಅಂತೆ. ಕಡೆಗೋಡ್ಲು ಶಂಕರ ಭಟ್ರು ಏನು ಭಾವಿಸಿದ್ರು ಅಂದ್ರೆ, ಯಾರೋ ಒಬ್ಬ ನಮ್ಮ ಸುಳ್ಯದ ಭಾಗದಲ್ಲಿ ವೃತ್ತಿಯಲ್ಲಿದ್ದಂಥ ಒಬ್ಬ ಶಿವರಾಯ ಕತೆಗಾರ ಈಗೇನೋ ವೃತ್ತಿ ನಿಮಿತ್ತ ನೀಲೇಶ್ವರಕ್ಕೆ ಕಳೆದ 3 ವರ್ಷಗಳ ಹಿಂದೆ ಹೋಗಿದ್ದ, ಈಗ ಅದನ್ನೆಲ್ಲ ಮುಗಿಸಿ ಏನೋ ನನ್ನನ್ನು ಭೇಟಿಯಾಗಲಿಕ್ಕೆ ಬರ್ತಾ ಇದ್ದಾನೆ ಅಂತ ಭಾವಿಸಿದ್ರು. ಯಾರೋ ಒಬ್ಬ ಹಿರಿಯ ಲೇಖಕ ಬರ್ತಾ ಇದ್ದಾನೆ ಅಂತ ಕಡೆಗೋಡ್ಲು ಶಂಕರ ಭಟ್ರು ಭಾವಿಸಿದ್ರಂತೆ. ಅವರೇ ಬರೀತಾರೆ, ಕಡೆಗೋಡ್ಲು ಶಂಕರ ಭಟ್ರು ಬರೀತಾರೆ, ಹೀಗೆ ಒಬ್ಬ ಕಿರು ಮೀಸೆಯ ಹುಡುಗನನ್ನು ನೋಡಿ ನಾನು ಕನ್ನಡದ ಭವಿಷ್ಯದ ಬಗೆಗೆ ಬಹಳ ಸಂಭ್ರಮ ಪಟ್ಟೆ, ಅವನಿಗೆ ಬೇರೆ ಏನನ್ನೂ ಕೇಳದೆ ಅವನನ್ನು ರಾಷ್ಟ್ರಬಂಧುವಿಗೆ ನಾನು ಸೇರಿಸಿಕೊಂಡೆ ಅಂತ ಬರೀತಾರೆ. ಹಾಗೆ ರಾಷ್ಟ್ರಬಂಧು ಪತ್ರಿಕೆಗೆ ಅವರು ಸೇರ್ಕೊಳ್ತಾರೆ. ಅಲ್ಲಿಂದ ನಂತರ ಪತ್ರಕರ್ತರಾಗಿ ಅವರು ಮಾಡಿದ ಸೇವೆ ಅಮೋಘವಾದದ್ದು. ಅದು ರಾಷ್ಟ್ರಬಂಧು ಇರ್ಬೋದು, ಬೇರೆ ಬೇರೆ ಪತ್ರಿಕೆಗಳು, ಅದು ನವಭಾರತ ಇರ್ಬೋದು, ಸಂಯುಕ್ತ ಕರ್ನಾಟಕ ಇರ್ಬೋದು, ಬೆಂಗಳೂರಿನಿಂದ ಬರ್ತಾ ಇದ್ದಂಥ ಶಾಂತಿ ನಾಡು ಇರ್ಬೋದು, ಡೆಲ್ಲಿ ನ್ಯೂಸ್ ಇರ್ಬೋದು, ಜನವಾಣಿ ಇರ್ಬೋದು, ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವರು ದುಡಿತಾರೆ. ಜನಶಕ್ತಿ ಅಂತ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಮತ್ತೆ ಕೊನೆಗೆ ಅವರೇ ಆ ಜನಶಕ್ತಿ ಪತ್ರಿಕೆಯನ್ನು ಆರಂಭ ಮಾಡಿ ಅದರಲ್ಲಿ ಸರಕಾರದ ಧೋರಣೆಗಳ ವಿರುದ್ಧ ಮಾತಾಡ್ತಾರೆ. ಅಂದರೆ ನಿರಂತರವಾಗಿ ಈ ಪ್ರಭುತ್ವದ ದಬ್ಬಾಳಿಕೆ ಏನುಂಟು, ಅಂದರೆ ಬ್ರಿಟಿಷರ ಕಾಲದ ಸಮಾಜಕ ಸ್ಥಿತಿ ಏನುಂಟು ಅದರ ವಿರುದ್ಧ ದಂಗೆ ಹೇಳ್ತಾರೆ. ಕಮ್ಯುನಿಸ್ಟ್ ಚಳವಳಿಯನ್ನು ಆರಂಭಿಸ್ತಾರೆ. ಜನಶಕ್ತಿಯಲ್ಲಿ ಅವರು ಬರೆದ ಒಂದು ಲೇಖನಕ್ಕೆ ಸರ್ಕಾರ ಮುನಿಸಿಕೊಂಡು ಅವರನ್ನು ಬಂಧಿಸಬೇಕು ಅಂತ ಪ್ರಯತ್ನ ಪಡುತ್ತೆ. ಅಷ್ಟೊತ್ತಿಗೆ ಭೂಗತರಾಗಿ ಹೋಗಿ ಪತ್ರಕರ್ತರ ತಮ್ಮ ಬದುಕನ್ನು ಅವರು ಮುಂದುವರಿಸಿದ್ದನ್ನು ನಾವು ಗಮನಿಸ್ತೇವೆ. ಹೀಗೆ ಅನೇಕ ಪತ್ರಿಕೆಗಳನ್ನು ಮುನ್ನಡೆಸಿದ, ಪತ್ರಿಕೆಗಳಲ್ಲಿ ದುಡಿದ ಅವರು ಅಂಕಣಕಾರರಾಗಿ ಬಹಳ ದೊಡ್ಡ ಹೆಸರನ್ನು ಕನ್ನಡದ ನಾಡಿನಲ್ಲಿ ಮಾಡ್ತಾರೆ. ಅಂಕಣಕಾರರು ಅಂದರೆ ಪತ್ರಿಕೆಯಲ್ಲಿ ಒಂದು ನಿಶ್ಚಿತ ಕಾಲಮ್ನಲ್ಲಿ ನಿರಂತರ ಬರಿತಾ ಬರುವಂಥ ಒಬ್ಬರು. ನಿರಂತರವಾಗಿ ಅವರು ಅನೇಕ ಅಂಕಣಗಳನ್ನು ಬರೆದರು. ಅಂಕಣಗಳಲ್ಲಿ ಅನೇಕ ವೈವಿಧ್ಯಗಳನ್ನು ತರ್ತಾರೆ. ಸರು ಕೇಳಿದೆಯಾ,
ಸಂಗಾತಿ ಸಂಚಯದಂಥ ಬೃಹತ್ ಗ್ರಂಥಗಳೇ ಅವರ ಅಂಕಣ ಬರಹಗಳನ್ನು ಸಂಗ್ರಹಿಸಿದ ಕೃತಿಗಳು. ಹೀಗೆ ಅಂಕಣ ಬರಹಗಳ ಜೊತೆಗೆ ಒಂದು ಕಡೆಯಲ್ಲಿ ಪತ್ರಕರ್ತರಾಗಿ ಅವರು ದುಡಿದ ಸೇವೆ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ಅವರು ಕಥೆಗಾರರಾಗಿ ಕಾದಂಬರಿಕಾರರಾಗಿ ಕನ್ನಡದಲ್ಲಿ ಬಹಳ ದೊಡ್ಡ ಹೆಸರಾಗ್ತಾರೆ. ಅವರು INA ಎನ್ನುವ ಮೊದಲ ಕಥಾ ಸಂಕಲನದಿಂದ ತೊಡಗಿ ಅನೇಕ ಸಂಕಲನಗಳನ್ನು ಅವರು ತರ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ನೆನಪು ಮಾಡಿಕೊಳ್ಳುವಂಥ ಕೆಲವು ಅವರ ಕಥೆಗಳು, ಒಂದು ಒಂಟಿ ನಕ್ಷತ್ರ ನಕ್ಕೀತು, ಅನ್ನದೇವರ ರೈಲು ಪುರಾಣ, ನಾಸ್ತಿಕ ಕೊಟ್ಟ ದೇವರು, ಕೊನೆಯ ಗಿರಾಕಿ, ಇವೆಲ್ಲ ಬಹಳ ಅದ್ಭುತವಾದ ಕನ್ನಡದ ಕಥೆಗಳು. ಅದಲ್ಲದೆ ಅವರು ಕಾದಂಬರಿಕಾರರಾಗಿ ಬಹಳ ದೊಡ್ಡ ಹೆಸರು. ಅವರು ಒಂದು ಚಿರಸ್ಮರಣೆ ಅಂತ ಕೈಯೂರಿನ ಸ್ವಾತಂತ್ರ್ಯ ಹೋರಾಟದ ಕಥನವನ್ನು ಒಳಗೊಂಡಿರತಕ್ಕಂಥ ಬಹಳ ಅದ್ಭುತವಾದ ಒಂದು ಕಾದಂಬರಿಯನ್ನು ಅವರು ಬರೀತಾರೆ, ಚಿರಸ್ಮರಣೆ. ಅದಲ್ಲದೆ ಅವರದು ವಿಮೋಚನೆ ಅಂತ ಬರುತ್ತೆ, ಮೃತ್ಯುಂಜಯ ಅಂತ ಬರುತ್ತೆ. ಅನೇಕ ಕಾದಂಬರಿಗಳನ್ನು ಕಟ್ಟಿಕೊಡ್ತಾರೆ. ಎಲ್ಲ ಕಾದಂಬರಿಗಳು, ಎಲ್ಲ ಕಥೆಗಳು ಒಂದು ಕೇಂದ್ರದ ಸುತ್ತ ಇರ್ತಿದ್ವು. ಏನಂದ್ರೆ ಅದು ಈ ಸಮಾಜದಲ್ಲಿ ಶೋಷಣೆ ಏನಿದೆ, ದಬ್ಬಾಳಿಕೆ ಏನಿದೆ, ಅವುಗಳ ವಿರುದ್ಧ ಹೋರಾಟ ಮಾಡುವ ಒಂದು ಧ್ವನಿಯನ್ನ, ಅದು ಒಂದು ಶೋಷಿತರ ಪರವಾದ ಧ್ವನಿಯನ್ನ ಕನ್ನಡದಲ್ಲಿ ಬಹಳ ಶಕ್ತವಾಗಿ ಕಟ್ಟಿಕೊಟ್ಟಿರತಕ್ಕಂಥ ಲೇಖಕ ನಿರಂಜನರು. ಆನ ಕೃಷ್ಣರಾಯರು, ಬಸವರಾಜ ಕಟ್ಟಿಮನಿ, ನಿರಂಜನ ಇವರೆಲ್ಲ ಒಂದು ಕಾಲದಲ್ಲಿ ಬರೀತಾ ಬಂದಂಥ ಲೇಖಕರು. ಆನ ಕೃಷ್ಣರಾಯರು ತುಂಬ ಕಾದಂಬರಿಗಳನ್ನು ಬರೆದರು, ಆದರೆ ತುಂಬ ರೊಮ್ಯಾಂಟಿಕ್ ಆಗಿ ಬರೆದರು. ಆ ಕಾರಣಕ್ಕಾಗಿಯೇ ನಿರಂಜನರು ಆನ ಕೃಷ್ಣರಾಯರ ಜೊತೆಗೆ ಭಿನ್ನಾಭಿಪ್ರಾಯವನ್ನು ವೇದಿಕೆಯಲ್ಲಿ ಹಂಚಿಕೊಳ್ತಾರೆ. ಆನ ಕೃಷ್ಣರಾಯರು ನೀವು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಅಂತ ಅವರನ್ನು ಬೈತಾರೆ. ಮಾತ್ರ ಅಲ್ಲ, ತಮ್ಮದೇ ಆದಂಥ ಪಕ್ಕ ಶೋಷಣೆಯ ವಿರುದ್ಧವಾದ ಒಂದು ಧ್ವನಿಯಾಗಿ ಯಾರು ದಲಿತರಿದ್ದಾರೆ, ಯಾರು ಕಾರ್ಮಿಕರಿದ್ದಾರೆ, ಯಾರು ಕಷ್ಟದಲ್ಲಿದ್ದವರಿದ್ದಾರೆ ಅವರ ಧ್ವನಿಯಾಗಿ ತನ್ನ ಬದುಕನ್ನು ಇಡೀ, ಅದು ಪತ್ರಕರ್ತ ಬದುಕು ಇರ್ಬೋದು, ತನ್ನ ಸೃಜನಶೀಲ ಬದುಕು ಇರ್ಬೋದು, ಅದರಲ್ಲಿ ಕಟ್ಟಿದ ಬಹಳ ವಿಶೇಷವಾದ ವ್ಯಕ್ತಿತ್ವ ಅದು ನಿರಂಜನರದು. ಅವರ ಬದುಕು ಹಾಗೆ ಬಹಳ ಹೋರಾಟಮಯವಾದ ಬದುಕು, ಬಹಳ ದುಃಖಕರವಾದಂಥ ಆಘಾತಕಾರಿಯಾದಂಥ ಬದುಕು. ಅವರು ಒಂದ್ಸಲ ಮೈಸೂರು ವಿಶ್ವವಿದ್ಯಾಲಯದ ಸೆನೆಟ್ ಮೆಂಬರ್ ಆಗಿದ್ದಾಗ ಸೆನೆಟ್ ಭಾಷಣ ಮಾಡ್ತಾ ಇರಬೇಕಿದ್ರೇನೆ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದು ಒಂದು ಭಾಗ ಇಡೀ, ಎಡಭಾಗ ಇಡೀ ಅದು ಲಕ್ವ ಹೊಡಿತಾರೆ, ಪಾರ್ಶ್ವವಾಯು ಹೊಡಿತದೆ, ಬೀಳ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಪ್ರೀತಿಯಿಂದ ಸಲಹಿದ್ದು ಯಾರು ಅಂದ್ರೆ ಅನುಪಮ ನಿರಂಜನ. ಅವರು ನಿರಂಜನರ ಮಡದಿ, ಅವರು ಕೂಡ ಕನ್ನಡದ ಬಹಳ ದೊಡ್ಡ ಲೇಖಕಿ. ಸಣ್ಣ ವಯಸ್ಸಿನಲ್ಲಿಯೇ ಈ ಅವರು ಏನು ನಾನಾಗೆ ಹೇಳಿದಲ್ಲ ಭೂಗತರಾಗಿದ್ರು ಅಂತ, ಭೂಗತರಾಗಿದ್ದಾಗ ಆ ಕಥೆಗಾರನನ್ನು ನೋಡಬೇಕು, ನಿರಂಜನ ಕಥೆಗಾರನನ್ನು ನೋಡಬೇಕು ಅಂತ ತನ್ನ ಕಥೆಗಳನ್ನು ಹಿಡಿದುಕೊಂಡು ಬಂದ ವೆಂಕಟಲಕ್ಷ್ಮಿಯನ್ನು ಅವರು ಮತ್ತೆ ಮದುವೆ ಆಗ್ತಾರೆ, ಅವರ ಬಾಳ ಸಂಗಾತಿ ಆಗ್ತಾರೆ. ಆಗ ಅವರು ಬರೀತಾರೆ, ನನ್ನ ಪಾಲಿನ ಸಾವಿತ್ರಿ ಅಂತ, ಅನುಪಮ ನನ್ನ ಪಾಲಿನ ಸಾವಿತ್ರಿ ಅಂತ. ಸತ್ಯವಾನನ್ನು ಸಾವಿತ್ರಿ ಹೇಗೆ ಬದುಕಿಸಿದಳೋ ಹಾಗೆ ಲಕ್ಕು ಹೊಡೆದ ಆ ದಿನಗಳಲ್ಲಿ ನನ್ನನ್ನು ಅಷ್ಟು ಪ್ರೀತಿ ಅಕ್ಕರೆಯಿಂದ ನೋಡಿ ನನಗೆ ಮರುಜೀವ ಕೊಟ್ಟಳು ಅಂತ. ಆದರೂ ಒಂದು ಭಾಗ ಇಡೀ ಲಕ್ಕು ಹೊಡೆದು ನಿಷ್ಕ್ರಿಯ ಆಗಿದ್ರು ಕೂಡ ಬರೆಯುವುದನ್ನು ಬಿಡಲಿಲ್ಲ ಅವರು ಗಾಲಿ ಕುರ್ಚಿಯಲ್ಲಿ ಬರ್ತಾ ಹೇಳ್ತಾ ಇದ್ರಂತೆ, ಏನು ಒಂದು ಭಾಗ ಪಾರ್ಶ್ವವಾಯು ಹೊಡೆದ್ರೆ ಏನಾಯ್ತು, ಇನ್ನೊಂದು ಬಲಭಾಗ ಕ್ರಿಯಾಶೀಲವಾಗಿದೆಯಲ್ಲ, ದುಡಿಲಿಕ್ಕೆ ಬೇಕಾಗುವಷ್ಟು ಶಕ್ತಿ ಇದೆಯಲ್ಲ ಅಂತ. ಆ ಬಳಿಕ ಅವರು ಏನು ನವಕರ್ನಾಟಕದವರು ಮಾಡಿದ ವಿಜ್ಞಾನ ಕಥಾಕೋಶಗಳ 25 ಸಂಪುಟಗಳು ನೋಡಿ, 5,000 ಪುಟಗಳ ಒಂದು 25 ಸಂಪುಟಗಳನ್ನು ಅವರು ಆ ಕಾಲದಲ್ಲಿ ತರ್ತಾರೆ. ಜ್ಞಾನಗಂಗೋತ್ರಿಯ ವಿಶ್ವಕಥಾಕೋಶವನ್ನ ಅವರು ತರ್ತಾರೆ. ಹೀಗೆ ಬಹಳ ದೊಡ್ಡ ಮಟ್ಟದ ಕೆಲಸವನ್ನ ಅವರು ತನ್ನ ಬದುಕಿನ ಕೊನೆಯಲ್ಲಿ ಬಹಳ ಕಷ್ಟ ಆಯಿತು. ಮತ್ತೆ ಅನುಪಮ ಅವರಿಗೆ ಮನೆಯಲ್ಲಂತೂ ಕುಟುಂಬದಲ್ಲಿ ಸಂಕಟದ ಮೇಲೆ ಸಂಕಟ. ಇವರಿಗೆ ಪಾರ್ಶ್ವವಾಯು ಹೊಡೆದು ಇನ್ನು ಸ್ವಲ್ಪ ವರ್ಷದಲ್ಲಿಯೇ ಅನುಪಮ ಅವರಿಗೆ ಕ್ಯಾನ್ಸರ್ ಬಂದು ಅವರು ಕಷ್ಟದಲ್ಲಿದ್ದರು. ಇವೆಲ್ಲದರ ನಡುವೆನೂ ಅನುಪಮ ಮತ್ತು ನಿರಂಜನ ಇಬ್ಬರು ಕೂಡ ಧೃತಿಗೆಡದೆ ಕನ್ನಡಕ್ಕಾಗಿ ಇಲ್ಲಿರತಕ್ಕಂಥ ಶೋಷಿತರ ಪರವಾದ ಧ್ವನಿಯಾಗಿ ಅವರು ತಮ್ಮ ಬದುಕನ್ನು ಕಟ್ಟಿಕೊಂಡದ್ದನ್ನು ನಾವು ನೆನಪು ಮಾಡಿಕೊಳ್ಬೋದು. ಈ ವರ್ಷ ನಿರಂಜನರ ಕುಳಕುಂದ ಶಿವರಾಯರ ಜನ್ಮ ಶತಮಾನೋತ್ಸವ 100 ವರ್ಷ ಆಯಿತು. ಈ ವೇದಿಕೆಯಲ್ಲಿ ಅವರನ್ನು ನೆನಪು ಮಾಡಿಕೊಳ್ತಾ ಇರುವುದು ಬಹಳ ಸಂತೋಷದ ಸಂಗತಿ. ಯಾಕಂದ್ರೆ ನಮ್ಮ ಊರಿನ ಒಬ್ಬ ಲೇಖಕ, ಈ ಕರಾವಳಿಯ ಲೇಖಕ ಅಂತ ನಮ್ಗೆ ಗೊತ್ತೇ ಇಲ್ಲ, ಕಾರಂತರ ನಾವು ನೆನಪು ಮಾಡಿಕೊಳ್ತೇವೆ.
ಸಾರಾ ಅಬೂಬಕರ್ ನೆನಪು ಮಾಡಿಕೊಳ್ತೇವೆ, ಕುದ್ಮಲ್ರನ್ನ. ಆದ್ರೆ ನಿರಂಜನರು ಅನೇಕರಿಗೆ ನಮ್ಗೆ ಇಲ್ಲಿ ಗೊತ್ತೇ ಇಲ್ಲ. ಅವರು ಈ ಭಾಗದ ಲೇಖಕ ಅಂತಲೇ ನಾವು ಮರೆತೇ ಬಿಟ್ಟು ಹೋಗಿದ್ದೇವೆ. 100 ವರ್ಷ ಆದ ಈ ಸಂದರ್ಭ ನಿಜವಾಗಿ ಈ ನಾಡಿನಾದ್ಯಂತ ಅದೊಂದು ಉತ್ಸವ ರೂಪಿ ಆಗ್ಬೇಕಾಗಿತ್ತು. ಆದ್ರೆ ರತ್ನೋತ್ಸವದಲ್ಲಿ ಅದಕ್ಕೊಂದು ಅವಕಾಶ ಪ್ರಾಪ್ತ ಆಗಿರೋದು ನಿಜಕ್ಕೂ ಸಂತೋಷದ ಒಂದು ಸಂಗತಿ. ನಾವು ತುಳುನಾಡಿನವರಂತೂ ಖಂಡಿತ ಮರಿಬಾರದು. ಯಾಕೆ ಮರಿಬಾರ್ದು ಅಂದ್ರೆ, ಅವರು ತಮ್ಮ ಪತ್ರಕರ್ತ ಜೀವನವನ್ನು ಆರಂಭದಲ್ಲಿ ಮಂಗಳೂರಿನಲ್ಲೇ ನಾನು ಸುಮಾರು 5 ವರ್ಷಗಳ ಕಾಲ ನಿರಂತರ ಪತ್ರಕರ್ತರ ಬದುಕನ್ನು ಇಲ್ಲಿ ಬದುಕಿ, ಇಲ್ಲಿ ಅನೇಕ ಸಂಘಟನೆ ಪತ್ರಕರ್ತರ ಸಮ್ಮೇಳನ ಮಾಡಿದ್ದಾರೆ, ವಿದ್ಯಾರ್ಥಿ ಸಮ್ಮೇಳನ ಮಾಡಿದ್ದಾರೆ, ಬೇರೆ ಬೇರೆ ಸಂಘಟನಾತ್ಮಕ ಕೆಲಸವನ್ನು ಮಾಡಿದ್ದಾರೆ. ಮಾತ್ರ ಅಲ್ಲ, ಮೊದಲಿಗೆ ಅವರು ಬರೆದದ್ದು ತುಳುವಿನಲ್ಲಿ. ಅವರು ತುಳು ಮಾತೃಭಾಷಿಕರು. ನಿರಂಜನರ ಮನೆ ಅವರ ಅಮ್ಮ ತುಳು ಮಾತಾಡ್ತಾ ಇದ್ರು. ಅವರು ಆರಂಭದ ದಿನಗಳಲ್ಲಿ ರಾಮೆ ಅಂತ ಒಂದು ಕತೆ ಬರೀತಾರೆ. ಆರಂಭದವರ ಕತೆ ತುಳುವಿನಲ್ಲಿ ಪ್ರಕಟ ಆಯಿತು. ರಾಮೆ ಅಂತ ಅದರ ಹೆಸರು. ಜಾತಿಗೆ ಸೂಬುರಡೆ ಈತ್ನೆಟ ಏನನ್ನು ಸಾಂಕದೇರತ್ತ ಅಂತ ಸಾಂಕದೇರತ್ತ ಅಂತ ಹೇಳುವ ಒಂದು ಸಾಲು ಆ ಕಥೆಯೊಳಗಡೆ ಬರ್ತದೆ. ಎಂತ ಯೋಚನೆ ಆ ಕಾಲದಲ್ಲಿ ಇತ್ತು ಆ ಹುಡುಗ, ಆ ಸಣ್ಣ ಪ್ರಾಯದಲ್ಲಿ ಅಂತ ಅನ್ನೋದನ್ನು ಗಮನಿಸಬೇಕು. ತಪ್ಪು ಏನೇನ ಸಮಾಜಗಾಹುತಿ ಮಾತಲ ಈರನವೇ ಈ ತರಹದ ರಚನೆಗಳನ್ನು ಕಥೆಗಳನ್ನು ಅವರ ಆರಂಭದ ದಿನಗಳಲ್ಲಿ ತುಳುವಿನಲ್ಲಿ ಬರೆದಿದ್ರು. ಸುಳ್ಯದ ಮಮ್ಮದೆ, ಕಿಶೋರೆ ಈ ತರಹದ ಹೆಸರುಗಳಲ್ಲಿ ಉಪನಾಮಗಳಲ್ಲಿ ಅವರು ಬರಿತಾ ಇದ್ರು ಆ ಕಾಲದಲ್ಲಿ. ಅಂತ ಅಂದ್ರೆ ಮಮ್ಮದೆ ಅಂದ್ರೆ ಅವರ ಗೆಳೆಯ ಅಂತೆ. ಆ ಗೆಳೆಯ ಅವರ ಹೆಸರಿನಲ್ಲಿ ಇವರು ಕಥೆ ಬರೀತಾ ಇದ್ರು, ಸುಳ್ಯದ ಮಮ್ಮದೆ ಅಂತ. ಹೀಗೆ ಬಹಳ ವಿಸ್ತಾರವಾದ ಒಂದು ಬದುಕನ್ನ, ತುಂಬು ಬದುಕನ್ನ, ಹೋರಾಟದ ಬದುಕನ್ನ, ನಮಗೆಲ್ಲ ಸ್ಫೂರ್ತಿದಾಯಕವಾಗಬಹುದಾದಂಥ ಕಷ್ಟಗಳು ಬಂದರೆ ಕೈ ಚೆಲ್ಲಿ ಕುಳಿತುಕೊಳ್ಳುವುದಲ್ಲ, ಎಡಪಾರ್ಶ್ವ ಏನು ನಿಷ್ಕ್ರಿಯ ಆದರೂ ಕೂಡ ಬಲಪಾರ್ಶ್ವ ಉಂಟಲ್ಲ ಎನ್ನುವ ಒಂದು ಧ್ಯೇಯದಿಂದ ಮತ್ತೆ ಹೋರಾಟದ ಬದುಕನ್ನು ಕಟ್ಟಿಕೊಳ್ಳುವ ಇಂಥ ವ್ಯಕ್ತಿತ್ವಗಳು ನಿಜಕ್ಕೂ ನಮಗೆ ಪ್ರೇರಣಾದಾಯಿಯಾದದ್ದು ಅಂತ ಹೇಳ್ತಾ, ಅವರ ಚೇತನಕ್ಕೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಆಗ ಒಂದು ಮಾತು ಹೇಳಿದ್ದೆ, ಒಂದು ಪ್ರಶ್ನೆ ಕೇಳ್ತೇನೆ ಅಂತ. ಯಾರು ಬೇಕಿದ್ರು ಉತ್ತರಿಸಬಹುದು. ನಿರಂಜನರ ಒಂದು ಕಾದಂಬರಿಯ ಹೆಸರು ಹೇಳಿ, ಕೈ ಎತ್ತಿ ಗೊತ್ತಿದ್ದವರು. ನಿರಂಜನರ ಒಂದು ಕಾದಂಬರಿಯ ಹೆಸರು ಹೇಳಿ. ಕಾದಂಬರಿಯ ಹೆಸರು, ಒಂದು ಕಾದಂಬರಿ. ಮಕ್ಕಳು ಯಾರಾದ್ರು? ಇಲ್ಲ. ಬನ್ನಿ ಬನ್ನಿ ಬನ್ನಿ. ಕೊಟ್ಟು ಅವರ ಹೆಸರು ಕೇಳಿ. ಈಚೆ ಬನ್ನಿ, ಅದು ಎಲ್ಲರೂ ಕಾಣಲಿ. ನಿಮ್ಮ ಹೆಸರು ಮೇಡಮ್? ಬಹಳ ಇದೀಗ ಪ್ರಗತಿಶೀಲ ಸಾಹಿತಿ ನಿರಂಜನರ ಮೇಲೆ ಡಾಕ್ಟರ್ ಧನಂಜಯ ಕುಂಬಳೆ ಇವರು ಉಪನ್ಯಾಸವನ್ನು ನೀಡಿದ್ದಾರೆ. ನಿಜವಾಗಿಯೂ ಕೂಡ ಇದು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ವಿದ್ಯಾರ್ಥಿಗಳ ಪ್ರಾಥಮಿಕ ಮತ್ತು ಪ್ರೌಢ ಅವಧಿಯ ಮೇಲಿನ ಒಂದು ಆಸಕ್ತಿ ಅವನನ್ನು ಎಲ್ಲಿವರೆಗೆ ಕೊಂಡೋಗ್ತದೆ ಎಂಬಂಥ ಒಂದು ನಿದರ್ಶನದ ಒಂದು ಉಪನ್ಯಾಸ ಇದು. ಬಹಳ ಉತ್ತಮ ರೀತಿಯಲ್ಲಿ ಮಂಡಿಸಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರ ಕಾದಂಬರಿಗಳಲ್ಲಿ ಯಾರಿಗಾದರೂ ಗೊತ್ತುಂಟು ಅಂತ ಕೇಳುವಾಗ ಮೃತ್ಯುಂಜಯ ಕಾದಂಬರಿ ನೆನಪಿದೆ ಅಂತೇಳಿ ಹೇಳಿ ಒಬ್ಬರು ಪದ್ಮಿನಿ ಅಂತವ್ರು ಬಂದು ಅವರು ಹೇಳಿದಂತೆ ಸ್ಮರಣಿಕೆಯನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ಮತ್ತು ಡಾಕ್ಟರ್ ಧನಂಜಯ ಕುಂಬಳೆ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಒಂದು 4 ಮಂದಿ ಉಪನ್ಯಾಸಕರ ಈ ಒಂದು ಮೇಲೆ ಒಂದು ಸಮನ್ವಯ ಮಾತುಗಳನ್ನು ಆಡಲಿಕ್ಕೆ ಸರ್ವಾಧ್ಯಕ್ಷರಿಗೆ ಒಂದು ಸ್ವಲ್ಪ ಸಮಯ ಕೊಡುವ. ಗೆಳೆಯರೇ, ಇಲ್ಲಿ ಸಮನ್ವಯದ ಪ್ರಶ್ನೆ ಇಲ್ಲ. 4 ವಿಷಯಗಳು, ಆದರೆ ಆ 4 ನಮ್ಮ ಹಿರಿಯರ ಬಗೆಗಿರುವಂತಹದ್ದು. ನಾವು ಗಮನಿಸಬೇಕಾದಂತಹದ್ದು, ವಿದ್ಯಾರ್ಥಿಗಳು ಮುಖ್ಯವಾಗಿ ಗಮನಿಸಬೇಕು. ನಮ್ಮ ಸಂಸ್ಕೃತಿ ಅಂತೆಲ್ಲ ನಾವು ಹೇಳ್ತೇವೆ,
ಅದರಲ್ಲಿ ಒಂದು ಮುಖ್ಯವಾದಂತಹ ವಿಷಯ ನಮ್ಮ ಹಿರಿಯರನ್ನು ನೆನಪು ಮಾಡಿಕೊಳ್ಳುವಂತಹದ್ದು. ನನ್ನ ತರಗತಿಗಳು, ನಾನೊಬ್ಬ ಅಧ್ಯಾಪಕನಾಗಿದ್ದವನು, ನನ್ನ ತರಗತಿಗಳಲ್ಲಿ ಹೇಳಿದ್ದೇನೆ, ನಿಮ್ಮ ತಂದೆ ಹೆಸರು ಗೊತ್ತುಂಟಾ ಅಂತ ಕೇಳಿದ್ರೆ ಗೊತ್ತುಂಟು ಅಂತ, ತಾಯಿಯ ಹೆಸರು ಗೊತ್ತುಂಟಾ ಗೊತ್ತುಂಟು, ಅದು ಗೊತ್ತಿದ್ದೇ ಇರ್ತದೆ. ಆದರೂ ಪ್ರಶ್ನೆ ಕೇಳುವುದು, ಅಜ್ಜನ ಹೆಸರು ಗೊತ್ತುಂಟಾ ಅಂತ ಕೇಳಿದರೆ ತಂದೆಯ ಹೆಸರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಗೊತ್ತುಂಟು ಅಂತ ಹೇಳಿದವರು ಕೆಲವರು. ಆಯಿತು, ತಂದೆ ಅಜ್ಜನ ತಂದೆಯ ಹೆಸರು ಗೊತ್ತುಂಟಾ ಅಂತ ಕೇಳಿದರೆ ಇಡೀ ತರಗತಿಯಲ್ಲಿ ಒಂದು ಕೈಯ ಮೇಲೆ ಬರ್ತಾ ಇಲ್ವೋ ಅಷ್ಟೇ. ಹಾಗೆ ತಂದೆಯ ಅಜ್ಜಿಯ ಹೆಸರು ಗೊತ್ತುಂಟಾ ಅಂತ ಕೇಳಿದರೆ ಇನ್ನೂ ಇಲ್ಲವೇ ಇಲ್ಲ. ನಾವು ಇತಿಹಾಸ ಅಂತ ಹೇಳ್ತೇವೆ, ಹಿಂದಿನ ಕಾಲದಲ್ಲಿ ಆಗಿ ಹೋದವರು ಅವರು ಇವರು ಎಲ್ಲ ನೆನಪು ಮಾಡಿಕೊಳ್ತೇವೆ. ನಾವು ನೆನಪು ಮಾಡಿಕೊಳ್ಳುವಾಗ ನಮ್ಮ ಹಿರಿಯರು ಹೇಗೆ ಬದುಕಿದ್ರು ಅಂತ ಹೇಳುವಂತಹದ್ದನ್ನು ಕೂಡ ನೆನಪು ಮಾಡಿಕೊಳ್ಬೇಕು. ಅವರು ಬಡವರಾಗಿರ್ಬೋದು, ಆದರೆ ಅವರು ನಮ್ಮ ಮೇಲೆ ಪ್ರೀತಿಯನ್ನು ಇರಿಸಿದ್ದಾರೆ. ನಾನು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ನಾಗಿ ಕೆಲಸ ಮಾಡಿದ್ದೇನೆ. ಆಗ ಎಷ್ಟೋ ಜನ ಮಕ್ಕಳನ್ನು ಸೇರಿಸಲಿಕ್ಕೆ ಬರುವಂಥವರಿದ್ದರು. ಆವಾಗ ಕಾಲೇಜಿಗೆ PUC ಆದಮೇಲೆ ಬರುವಂತಹದ್ದು, ತಂದೆ ತಾಯಿಯನ್ನು ಕರ್ಕೊಂಡು ಬರಬೇಕು, ತಂದೆ ಅಥವಾ ತಾಯಿ ಬರಬೇಕು ಅಂತ ಹೇಳಿದರೆ ಅವ್ರು ಯಾರನ್ನೋ ಕರ್ಕೊಂಡು ಬರ್ತಾ ಇದ್ರು. ಆವಾಗ ನಾನು ಕೇಳೋದಿತ್ತು, ಇದಕ್ಕೆ ತಂದೆ ಅಥವಾ ತಾಯಿ ಇಲ್ವಾ ಅಂತ. ಅವರು ಹೆಬ್ಬೆಟ್ಟು ಸರ್, ಅವರು ಹೆಬ್ಬೆಟ್ಟು ಅಂದರೆ ಅವರಿಗೆ ಅಕ್ಷರ ಬರುವುದಿಲ್ಲ, ದಸ್ಕತ್ ಹಾಕ್ಲಿಕ್ಕೆ ಬರುವುದಿಲ್ಲ, ಸಹಿ ಹಾಕ್ಲಿಕ್ಕೆ ಬರುವುದಿಲ್ಲ, ಆದ್ದರಿಂದ ನಾನು ಇನ್ನೊಬ್ಬರನ್ನು ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳೋದು. ಇಲ್ಲ, ಅವರು ಹೆಬ್ಬೆಟ್ಟೇ ಇರ್ಬೋದು, ಹೆಬ್ಬೆಟ್ಟಿನವರೇ ಇರ್ಬೋದು, ಆದರೆ ಮಗ ಓದಬೇಕು, ಕಲಿಬೇಕು, ಒಳ್ಳೆಯದಾಗಬೇಕು ಅಂತ ಹೇಳುವಂಥ ಅಪೇಕ್ಷೆ ಅವರ ಹತ್ರ ಉಂಟಲ್ಲ, ಮಗ ಎಲ್ಲಿ ಕಲಿತಾನೆ ಅಂತ ಹೇಳುವಂಥದ್ದು ಅವರಿಗೆ ಗೊತ್ತಬೇಕಲ್ಲ. ಆದ್ದರಿಂದ ಈ ಸಲ ಬರಲಿಲ್ಲ, ಇನ್ನೊಂದು ಸಲ ಆದರೂ ಕರ್ಕೊಂಡು ಬರಬೇಕು ಅಂತ ನಾನು ಹೇಳ್ತಾ ಇದ್ದೆ. ಯಾಕೆ ನಮ್ಮ ತಂದೆ ತಾಯಿಯ ಬಗ್ಗೆ ನಾವು ಹೀನ ಭಾವನೆಯನ್ನು ಇರಿಸಿಕೊಳ್ಳಬಾರದು. ಅವರು ಹೆಬ್ಬೆಟ್ಟು ಅಂತ ಹೇಳೋದ್ರಲ್ಲಿ ನಾವು ಸಣ್ಣದಾಗಬೇಕಾಗಿಲ್ಲ, ನಾವು ಕಲಿಬಹುದಲ್ಲ. ನಾನು ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಎಲ್ಲ ಪದವಿಗೆ ಬೇಕಾದರೆ PhD ಇತ್ಯಾದಿಯನ್ನು ಪಡೆದವನು. ಆದರೆ ನನ್ನ ತಾಯಿ 5ನೇ ಕ್ಲಾಸ್ ಮಾತ್ರ ಓದಿದ್ದು ಅಂತ ಹೇಳಿದ್ರೆ ನಾನು ಹೇಳಿದೆ ಆಗ, ಅದರಲ್ಲಿ ಏನೂ ತೊಂದರೆ ಆಗಲಿಕ್ಕಿಲ್ಲ. ಅವರಿಗೆ ಆವಾಗ ಇದ್ದ ಅವಕಾಶ ಅಷ್ಟು ಅವಕಾಶದಲ್ಲಿ ಅವರು ಕಲ್ತಿದ್ದಾರೆ ಅಷ್ಟೇ. ಆದರೆ ನಮ್ಮ ತಾಯಿ ಯಾವುದಲ್ಲ, ಅದಲ್ಲ ಅಂತ ಆಗುವುದಿಲ್ಲಲ್ಲ. ಹಾಗೆಯೇ ನಮ್ಮ ಹಿರಿಯರೇ ಅವರು ಹೇಗೆ ಜೀವನ ಮಾಡಿದ್ರು ಎಂಬುದು ನಮಗೆ ಗೊತ್ತಬೇಕು. ಹಾಗೆ ನಾವಿಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು 4-6 ಜನ ಹಿರಿಯರನ್ನು ನೋಡಿದ್ದೇವೆ. ಸಾಹಿತ್ಯ ಮಾತ್ರ ಅಲ್ಲ, ಸಮಾಜ ಸುಧಾರಣೆಯ ವಿಷಯದಲ್ಲಿಯೂ ಕೂಡ ಕುದ್ನೂಲ್ ರಂಗರಾವ್ ಅವರ ಬಗ್ಗೆ, ಮಂಗಳೂರಿನವರೇ, ಅವರ ಬಗ್ಗೆ ಮಾತಾಡಿದರು. ಸಾರಾ ಅಬೂಬಕರ್ ಅವರ ಬಗ್ಗೆ ಮಾತನಾಡಿದರು, ಶಿವರಾಮ ಕಾರಂತರ ಬಗ್ಗೆ ಮಾತನಾಡಿದರು, ಮತ್ತು ಸಾಹಿತಿ ನಿರಂಜನ ಅವರ ಬಗೆಗೆ ಮಾತನಾಡಿದರು. ಇವರೆಲ್ಲರೂ ಬಡತನದ ಹಿನ್ನೆಲೆಯಲ್ಲಿಯೇ ಬಂದಂಥವರು, ಬಹಳ ಶ್ರೀಮಂತರೇನಲ್ಲ. ಅದರಲ್ಲಿ ಇದ್ದದ್ದಲ್ಲಿ ಸ್ವಲ್ಪ ಸಾರಾ ಅಬೂಬಕರ್ ಅವರು ಅಷ್ಟು ಬಡತನದ ಹಿನ್ನೆಲೆಯಲ್ಲಿದ್ದವರಲ್ಲ, ಮತ್ತೆಲ್ಲರೂ ಬಡತನದ ಹಿನ್ನೆಲೆಯಲ್ಲಿ ಇದ್ದವರು. ಶಿವರಾಮ ಕಾರಂತರ ತಂದೆ ಕೂಡ ಹಾಗೆ, ಅವರು ಒಂದು ಬಟ್ಟೆಯ ಅಂಗಡಿ ಮಾಡಿಕೊಂಡಿದ್ದಂಥವರು. ಅವರು ಏನು ಬಹಳ ಶ್ರೀಮಂತರಾದಂಥವರೇನಲ್ಲ. ಈ ಬಡತನದಿಂದಲೇ ಅವರು ಮೇಲೆ ಬಂದಿದ್ದಾರೆ. ಯಾವುದರಿಂದ ಅಂತ ಕೇಳಿದರೆ ವಿದ್ಯಾಭ್ಯಾಸದಿಂದ ಮತ್ತು ಸತತವಾದ ಪ್ರಯತ್ನದಿಂದ. ಇದು ಇರಬೇಕಾದಂಥದ್ದು, ಸತತ ಪ್ರಯತ್ನ. ನಮ್ಮ ಒಬ್ಬ ಕಾವ್ಯಮೀಮಾಂಸಕ ಅಂತ, ಕಾವ್ಯಾವಲೋಕನ ಅಂತ ಹೇಳಿ ಅದರಲ್ಲಿ ಒಬ್ಬ ಬರೆದವ ಕವಿತೆಗೆ ಕಾರಣ ಏನು ಅಂತ ಬರೀತಾನೆ, ಕಾವ್ಯ ಬರೀಲಿಕ್ಕೆ. ಅದರಲ್ಲಿ ಪ್ರತಿಭಾನಂ ಕಾವ್ಯವಿದ್ಯಾ ಪ್ರಚಯ ಪರಿಚಯಂ ವೃದ್ಧ ಸೇವಾನುರಾಗಂ ಸತತಾಭ್ಯಾಸ ಪ್ರಯತ್ನಂ ಕವಿತೆಗೆ ನಿಯತಂ ಕಾರಣಂ ಅಂತ ಹೇಳ್ತಾನೆ. ಇದು ಹಳಗನ್ನಡದಲ್ಲಿದೆ, ಕೆಲವರಿಗೆ ಅರ್ಥ ಆಗಿರ್ಬೋದು. ಅದರ ಒಂದಂಶವನ್ನು ಮಾತ್ರ ಹೇಳ್ತೇನೆ. ಕವಿತೆ ಬರೀಲಿಕ್ಕೆ ಯಾವುದು ಕಾರಣ ಅಂತ ಹೇಳಿದರೆ ಇದನ್ನೆಲ್ಲ ಹೇಳಿ ಅವನಿಗೆ ಪ್ರತಿಭೆ ಬೇಕು, ಇನ್ನೊಂದು ಮತ್ತೊಂದೆಲ್ಲ ಬೇಕು. ಸತತಾಭ್ಯಾಸ ಪ್ರಯತ್ನಂ ಅಂತ ಹೇಳ್ತಾನೆ. ಸತತ ಅಭ್ಯಾಸ ಪ್ರಯತ್ನ ವಿದ್ಯಾರ್ಥಿಗಳಿಗೆ ಇರಬೇಕಾದಂತಹದ್ದು. ಸತತವಾದ ಅಂದರೆ ಯಾವಾಗಲೂ ಮಾಡಬೇಕಾದ ಪ್ರಯತ್ನ, ಅಭ್ಯಾಸ ಇದು ಬೇಕು. ಇದಿದ್ರೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈ 4 ಜನ ಹಿರಿಯರು ಸತತಾಭ್ಯಾಸ ಪ್ರಯತ್ನದಿಂದ ಮುಂದೆ ಬಂದರು. ವಿಶ್ವವಿದ್ಯಾನಿಲಯಗಳ ಒಂದು ಸೂಚನೆ ಬಂತು, ಎಲ್ಲ ಕಾಲೇಜುಗಳಿಗೂ ಅವರಿಗೆ ಒಂದು ಧ್ಯೇಯವಾಕ್ಯ ಅಂತ ಹೇಳುವಂತಹದ್ದನ್ನು ಇಟ್ಟುಕೊಳ್ಬೇಕು ಅಂತ ಕಾಲೇಜುಗಳಿಗೆ. ನಾನು ಕಾಲೇಜಿನ ಪ್ರಿನ್ಸಿಪಾಲ್ನಾಗಿದ್ದಾಗ ಅಲ್ಲಿ ನಮ್ಮ ಕಾಲೇಜಿಗೆ ಬರೆಸಿ ಹಾಕಿದೆ ಸತತಾಭ್ಯಾಸ ಪ್ರಯತ್ನಂ ಅಂತ. ಇದು ನಮ್ಮ ಕಾಲೇಜಿನ ಧ್ಯೇಯವಾಕ್ಯ. ನಾನು ಹೊಸತಾಗಿ ಪ್ರಥಮ ಪ್ರಾಂಶುಪಾಲನಾಗಿ ಸ್ಥಾಪನೆ ಮಾಡಿದಂತಹ ಕಾಲೇಜು ಸರ್ಕಾರದ ಕಾಲೇಜು.
ಅಲ್ಲಿ ಪ್ರಿನ್ಸಿಪಾಲರು ಕುಳಿತುಕೊಳ್ಳುವಲ್ಲಿ ಮೇಲೆ ಇರುವಂತಹದ್ದು ನಾಗವರ್ಮನ ಈ ಮಾತು, ಸತತಾಭ್ಯಾಸ ಪ್ರಯತ್ನಂ. ಸತತ ಅಭ್ಯಾಸ, ಯಾವಾಗಲೂ ಅಭ್ಯಾಸ ಮಾಡೋದು, ಪ್ರಯತ್ನ ಮಾಡೋದು, ಅಧ್ಯಯನ ಅಂತ ಹೇಳಿದ್ರೆ ಅದ್ವಿ. ಇವರು ಈ 4 ಮಂದಿ ಹಿರಿಯರು ಕೂಡ ಇವತ್ತು ಶತಮಾನ ಕಳೆದು ಹೋದವರು. ಅವರ ನೆನಪನ್ನು ನಾವು ಮಾಡಿಕೊಳ್ಳುವುದು ಯಾಕೆ ಎಂಬುದನ್ನು ಕೇಳಿದರೆ ಅವರಿಂದ ಏನಾದರೂ ಪ್ರೇರಣೆ ಪಡಿಬೇಕು. ಆ ಪ್ರೇರಣೆ ಇದು ಸರಳವಾದಂತಹ, ಬೇರೆ ಬೇರೆ ವಿಷಯಗಳಿವೆ, ಇದು ಒಂದು ಸರಳವಾದಂತಹ ವಿಷಯ, ಸತತ ಅಭ್ಯಾಸ ಪ್ರಯತ್ನ. ಇದರಿಂದ ಅವರು ತಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಿದರು. ನಾವು ಕೂಡ ಅಭ್ಯಾಸ ಮಾಡೋಣ, ಪ್ರಯತ್ನ ಮಾಡೋಣ, ಒಳ್ಳೆಯ ಜೀವನವನ್ನು ಮಾಡೋಣ, ಇನ್ನೊಬ್ಬರಿಗೆ ಕೆಡುಕನ್ನು ಮಾಡದೆ ನಾವು ಒಳ್ಳೆಯ ಕೆಲಸವನ್ನು ಮಾಡೋಣ ಎಂಬುದಾಗಿ ಇವರ ಜೀವನದಿಂದ ತಿಳಿದುಕೊಳ್ಳಬಹುದು. ಸಾಹಿತ್ಯ ಇತ್ಯಾದಿ ಬೇರೆ ಬೇರೆ ವಿಷಯಗಳಿವೆ, ಅದನ್ನು ನಾವು ಆಮೇಲೆ ಅಭ್ಯಾಸ ಮಾಡಿ ನೋಡಿ ತಿಳಿದುಕೊಳ್ಳೋಣ. ನಮ್ಮ 4 ಜನ ಈ ಪ್ರಬಂಧಕಾರರಿಗೆ ಅಭಿನಂದನೆಯನ್ನು ಹೇಳಿ, ಕೇಳಿದಂತಹ ನಿಮಗೆ ಕೂಡ ಅಭಿನಂದನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿಲ್ಲಿ ಸ್ವಲ್ಪ. ಸರ್ವಾಧ್ಯಕ್ಷರ ಮಾತುಗಳಿಗೆ ನಮನಗಳನ್ನು ಸಲ್ಲಿಸ್ತಾ ವಿಚಾರಗೋಷ್ಠಿಯನ್ನು ಮುಗಿಸ್ತಾ ಇದ್ದೇವೆ. ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ದಲಿತೋದ್ಧಾರಕ ಕುದ್ಮಲ್ ರಂಗರಾಯರ ಮೇಲೆ ಡಾಕ್ಟರ್ ತ್ರಿವೇಣಿ ಅರಸ್, ಹಾಗೆ ಯುಗಪುರುಷ ಶಿವರಾಮ್ ಕಾರಂತರ ಮೇಲೆ ಡಾಕ್ಟರ್ ಸುಂದರ ಕೇನಾಜೆ, ಹಾಗೆ ಚಂದ್ರಗಿರಿಯ ಸಾಧಕಿ ಸಾರಾ ಅಬುಬಕರ್ ಮೇಲೆ ಡಾಕ್ಟರ್ ಮೈತ್ರಿ ಭಟ್, ಹಾಗೆ ಪ್ರಗತಿಶೀಲ ಸಾಹಿತಿ ನಿರಂಜನರ ಮೇಲೆ ಡಾಕ್ಟರ್ ಧನಂಜಯ ಕುಂಬಳೆ ಬಹಳ ಚೆನ್ನಾಗಿ ಮಾತನಾಡಿದರು. ಇವರೆಲ್ಲರಿಗೆ ಸರ್ವಾಧ್ಯಕ್ಷರು ಸಹಿತವಾಗಿ ಇಲ್ಲಿ ಪಾದ್ಯಕಲ್ ವಿಷ್ಣು ಭಟ್ರು ಮತ್ತು ಸಮಾರೋಪದಲ್ಲಿ ಕೂಡ ಭಾಗವಹಿಸ್ತಾರೆ. ಇವರೆಲ್ಲರಿಗೆ ಈ ಒಂದು ಗೋಷ್ಠಿ ನಡೆಸಿಕೊಟ್ಟದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೌಮ್ಯ ಭಟ್ರವರು ಕೂಡ ವೇದಿಕೆಯಲ್ಲಿ ಒಂದು ಫೋಟೋ ಸೆಷನ್ಗೆ ನಿಲ್ಲಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಈಗ ಕೊಡವ ನೃತ್ಯ ನಡೆಯಲಿಕ್ಕಿದೆ. ಅದೇ ರೀತಿಯಾಗಿ ನಮ್ಮ ಶಾಲಾ ಮಕ್ಕಳಿಂದ ಬೇರೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ.
ನೆರೆ ಕಟ್ಟಿ ಕದ ಅಡ್ಪ ಪುತ್ತರಿ ಪೊಲಿ ಪೊಲಿ ದೇವಾ ಪುತ್ತರಿ ಪೌದು ನಮ್ಮೆ ನೆರೆ ಕಟ್ಟಿ ಕದಗಡ್ಪ ಪುತ್ತರಿ ಪೊಲಿ ಪೊಲಿ ದೇವಾ ಕೋಲಾಡುಂಡು ಬಾರಿ ಮಂದ ಕೊರಿತ ಪುತ್ತರಿ ಕೋಲಾಡುಂಡು ಬಾರಿ ಹೇ ಕೋಲಾಡುಂಡು ಬಾರಿ ಮಂದ ಕೊಡಿತ ಪುತ್ತರಿ ಕೋಲಾಡುಂಡು ಬಾರಿ ಪುತ್ತರಿ ಪೌದು ನಮ್ಮ ನೆರೆ ಕಟ್ಟಿ ಕದಗಡ್ಪ ಪುತ್ತರಿ ಪೊಲಿ ಪೊಲಿ ದೇವಾ ಅಮ್ಮಂಡ ಅಜ್ಜಿನಂಡ ಅಜ್ಜಮಡ ಅಜ್ಜಿ ಕುಟಿರ ಅಯ್ಯಂಡ ಐಚಂಡ ಅಪ್ಪನಿರುವಂಡ ಹಂಚೇಟಿರ అళమండ అప్పారండ అల్లారండ ఆపాడండ చెలువండ చీకండ చెప్పుడి రాజీయ బెర చక్కీర చౌరీర చీనండ చీంద్రి మడ చీమీర చౌండీర చౌకీర చారి మండ కోలాడండు బారి మందు కొడిత పుత్తరి కోలాడండు బారి புத்தரி போது நம்ம ನೆರೆ ಕಟ್ಟಿ ಕದ ಎಡಪು ಪುತ್ತರಿ ಪೊಲಿ ಪೊಲಿ ದೇವಾ మేరి ఎండ మేక తండ మే చండ మే పాడండ మాళేటిర మండేటిర మణియ పండ మంద పండ నటులండ నా పండ నాయండ నాయకండ నందేటిర నంబుడిర నెల్లీర నెల్ల చండ పాలందిర పులియండ పట్టమడ పడియటిర పొంచటిర పాలెకండ ఐచేటిర అయ్యమండ కోలాడండు బారి మంద కొరిత పుత్తరి కోలాడండు బారి పుత్తరి పౌదు నమ్మె నెరకట్టి కదిగడుప పుత్తరి పొల్లి పొల్లి దేవా కోదండ కొలువండ కొంగండ కొంగేటిర కొక్కలేర కొంగేరిర కుంజంగడ కత్తమడ కొడందేర కోటేర కుంటేటిర కుల్లేటిర కైబులిర కుంచేటిర కోటోళిర కళ్ళి చండ పట్టీర బాచీర బడువండ బిద్దండ పబ్బీర బొಳುವಂಡ ಬೆಂಜಂಡ ಬಲ್ಲ ಚಂಡ పేరేర మొన్నండ సుళ్ళి మడ సోమయండ మండే పండ ముకాటిర మంత్రిర మండ్వండ ಕೋಲಾಡುಂಡು ಬಾರಿ ಮಂದ ಕೊರಿತ ಪುತ್ತರಿ ಕೋಲಾಡುಂಡು ಬಾರಿ పుత్తరి పౌదు నమ్మె నెరగట్టి కదిగడుప పుత్తరి పొల్లి పొల్లి దేవా ಪುತ್ತರಿ ಪೌದು ನಮ್ಮ ನೆರೆ ಕಟ್ಟಿ ಕದಗೆಡ್ಪು ಪುತ್ತರಿ ಪೊಲಿ ಪೊಲಿ ದೇವಾ కోలాడండు బారి మందు కొడిత పుత్తరి కోలాడండు బారి ಕೋಲಾಡುಂಡು ಬಾರಿ ಮಂದ ಕೊರಿತ ಪುತ್ತರಿ ಕೋಲಾಡುಂಡು ಬಾರಿ పుత్తరి కోలాడండు బారి ಪುತ್ತರಿ ಕೋಲಾಡುಂಡು ಬಾರಿ పుత్తరి కోలాడండు బారి ಪುತ್ತರಿ ಕೋಲಾಡುಂಡು ಬಾರಿ పుత్తరి కోలాడండు బారి
கடலுத மகானிக்கு உடாலுத சொல் மெலும் மூடாயுத வானுடு மூடியே சூரியலா கடலுத மகானிக்கு உடாலுத சொல் மெலும் மூடாயுத வானுடு மூடியே சூரியலா கசபுக்கு பொற்பாயே வாழ்வெடுத்தல் பாயே கசபுக்கு பொற்பாயே வாழ்வெடுத்தல் பாயே ಜೀವ ಕೊರ್ಪಿ ಕರ್ಣೀಯನಾ ಕಡಲಪ್ಪೆ ಮಗೆ ಬಲ್ತೆನಾ ಮೂಕಿದ ಸೆಲೆಯಾದೆ ಬದುಕದ ಕಣ್ಣಾಯೆ ಮೂಕಿದ ಸೆಲೆಯಾದೆ ಬದುಕದ ಕಣ್ಣಾಯೆ ಜೀವ ಕೊರ್ಪಿ ಕರ್ಣೀಯನಾ ಕಡಲಪ್ಪೆ ಮಗೆ ಬಲ್ತೆನಾ ಸಿಂಗಾರ ಸಿರಿದಂದೆ ಎಲ್ಲೆಂದೆ ಗುರುನಾಡ ಬಂಗಾರಿ கடலுத மகானிக்கு உடாலுத சொல் மெலும் மூடாயுத வானுடு மூடியே சூரியலா ಬದುಕೇನೆ ಸುಖನು ಪಟ್ಟು ತಿನ್ನುವೆ ಬೇನೆನೆ ನಿಂಗೊಂದು ಬಡವುಲ್ಲ ಮದಪೆ ಬಂಗೊನು ಬದುಕೇನೆ ಸುಖನು ಪಟ್ಟು ತಿನ್ನುವೆ ಬೇನೆನೆ ನಿಂಗೊಂದು ಬಡವುಲ್ಲ ಮದಪೆ ಬಡವಗೆ ಪುಗೆ ಕೊರ್ಪಿ ಮಗೆ ಬದ್ದೆಯೇ ಹಾ ಬಡವಗೆ ಪುಗೆ ಕೊರ್ಪಿ ಮಗೆ ಬದ್ದೆಯೇ ಮೂಕಿದ ಸೆಲೆಯಾದೆ ಬದುಕದ ಕಣ್ಣಾಯೆ ಮೂಕಿದ ಸೆಲೆಯಾದೆ ಬದುಕದ ಕಣ್ಣಾಯೆ ಜೀವ ಕೊರ್ಪಿ ಕರ್ಣೀಯನಾ ಕಡಲಪ್ಪೆ ಮಗೆ ಬಲ್ತೆನಾ ಸಿಂಗಾರ ಸಿರಿದಂದೆ ಎನ್ನಂತೆ ಗುರುನಾಡ ಬಂಗಾರಿ கடலுத மகானிக்கு உடாலுத சொல் மெலும் மூடாயுத வானுடு மூடியே சூரியலா ಬಂಗುಡೆ ಭೂತಾಯಿ ಮಾಂಜಿ ಮೂಲುಂಡು ಬಟ್ಟಲು ಗಂಜಿಗೆ ಸಾದಿ ತಿಕ್ದಾಂಡು ಬಂಗುಡೆ ಭೂತಾಯಿ ಮಾಂಜಿ ಮೂಲುಂಡು ಬಟ್ಟಲು ಗಂಜಿಗೆ ಸಾದಿ ತಿಕ್ದಾಂಡು ಕಡಲುಗೆ ಬೆರಿ ಪಾಡಿನಪ್ಪೆ ಗುಂಡೊಡುಲ್ಲೆರು ಹಾ ಕಡಲುಗೆ ಬೆರಿ ಪಾಡಿನಪ್ಪೆ ಗುಂಡೊಡುಲ್ಲೆರು ಮೂಕಿದಾರು ನಮನೆ ಕುಂಡಿಡು ಕಳಕೊನುಡು ಮೂಕಿದಾರು ನಮನೆ ಕುಂಡಿಡು ಕಳಕೊನುಡು ಜೀವ ಕೊರ್ಪಿ ಕರ್ಣೀಯನಾ ಕಡಲಪ್ಪೆ ಮಗೆ ಬಲ್ತೆನಾ ಮನಸ್ಸು ಮಲ್ಲಾವೋಡು ಅಪ್ಪೆನ ಚಕ್ಕೆಲೆಡು ನಮಕೊರಡು கடலுத மகானிக்கு உடாலுத சொல் மெலும் மூடாயுத வானுடு மூடியே சூரியலா கடலுத மகானிக்கு உடாலுத சொல் மெலும் மூடாயுத வானுடு மூடியே சூரியலா கசபுகு பொற்பாயே வாழ்வெடுத்தல் பாயே கசபுகு பொற்பாயே வாழ்வெடுத்தல் பாயே ಜೀವ ಕೊರ್ಪಿ ಕರ್ಣೀಯನಾ ಕಡಲಪ್ಪೆ ಮಗೆ ಬಲ್ತೆನಾ ಮೂಕಿದ ಸೆಲೆಯಾದೆ ಬದುಕದ ಕಣ್ಣಾಯೆ ಮೂಕಿದ ಸೆಲೆಯಾದೆ ಬದುಕದ ಕಣ್ಣಾಯೆ ಜೀವ ಕೊರ್ಪಿ ಕರ್ಣೀಯನಾ ಕಡಲಪ್ಪೆ ಮಗೆ ಬಲ್ತೆನಾ ಸಿಂಗಾರ ಸಿರಿದಂದೆ ಎನ್ನಂತೆ ಗುರುನಾಡ ಬಂಗಾರಿ
through the name karate came into use. In this century, the martial art is the centuries old. The unarmed combat can be said to be as old as man himself, but a systemized art of fighting weapons evolved somewhere. In this 3rd century, BC unarmed combat arts were popularly in South India, where you can still see ancient martial arts like Kalari, Payat, Vajramushti, etc. It is believed that a Buddhist monk named Bodhirama took this art from India to China. Now we call our students to show their performance in the stage. Welcome them.
As we come to an end of this section, I would like to conclude that karate is simultaneously a form of fitness, training a way of building confidence, a competitive sport, an efficient form of self-defense, an art and a way of life. Thank you. ಇದೀಗ ನಿಮ್ಮ ಮುಂದೆ ದಫ್ ಪ್ರದರ್ಶನ. ಹಲೋ ಪೋಷಕರಲ್ಲಿ ಒಂದು ವಿನಂತಿ, ಯಾರಾದರೂ ಸ್ಕೂಟರ್ನ ಕೀ ಬಿದ್ದು ಹೋಗಿದ್ರೆ ವೇದಿಕೆಯ ಹಿಂಭಾಗದಲ್ಲಿ ಬಂದು ವಿಚಾರಿಸಿ. ಯಾರಾದರೂ ഗുണമണിയായ റസൂലുള്ള പണിപകലും തുറനൂറുള്ള ഇഹപര നബിയു ഹബീബുള്ള ഇരയോണ്ട കനിയെ സല്ലല്ലാ മർഹബായ നൂറൈനി മർഹബായ ജദൽ ഹുസൈനി മർഹബ മർഹബ നൂർ മുഹമ്മദ് മർഹബ 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 അല്ലാഹ്. ഉമ്മ പിരിസത്ത ഉമ്മ ബംഗാരു പോന്തോ നങ്ങളെ ഉമ്മ അടത്ര പിരിസാത്തന്നങ്ക നങ്ങഗു നിങ്ങളെ മറുക്കഗു ആവല്ല ഉമ്മ അജന്നത തകദമിലും മഹാതി നബിര ബലക എന്ദോർ ചന്ദ യാ റഹ്മാനെ യാ സുബ്ഹാനെ ഉമ്മഗ ആയുസ് കൊടുക്കുന്നു നീയേ ഉമ്മ ഉമ്മ പിരിസത്ത ഉമ്മ നമാർ ബോൾത്തോ നങ്ങളെ ഉമ്മ മാണിക്യ കല്ലുടെ ചിങ്കുമിതാ ഹത്തിൻ ചേരൊടിലെങ്കുമെ ആരാരും മുഹബത്തിൻ അതിർപ്പാവുമേ എന്നും മാനിമ്പകശകിലെ ഓർത്തിടുന്നേ മാണിക്യ കല്ലുടെ ചിങ്കുമിതാ ഹത്തിൻ ചേരൊടിലെങ്കുമെ ആരാരും മുഹബത്തിൻ അതിർപ്പാവുമേ എന്നും മാനിമ്പകശകിലെ ഓർത്തിടുന്നേ കതിരൊളിയാം കനഗരീബം കാത്തിമുന്നബിയേ കതിരൊളിയാം കനഗരീബം കാത്തിമുന്നബിയേ കമർദിച്ചതുപോലെ മണ്ണിൽ ഒന്നൊരു നിധിയെ ഉലകിലകിലം പ്രകാശമേ ഉദയവന്റെ താരമേ حسبي ربي جل الله ما في قلبي خير الله نور محمد صلى الله لا إله إلا الله حسبي ربي جل الله ما في قلبي خير الله نور محمد صلى الله لا إله إلا الله
حسبي ربي جل الله ما في قلبي غير الله نور محمد صلى الله لا إله إلا الله حسبي ربي جل الله ما في قلبي غير الله نور محمد صلى الله لا إله إلا الله حسبي ربي جل الله ما في قلبي غير الله نور محمد صلى الله لا إله إلا الله ഒട്ടകങ്ങൾ വരി വരി വരിയായി കാരക്കമരങ്ങൾ നിര നിര നിരയായി ഒത്തിരവീട്ടുയരത്തിൽ മറയുള്ള മറഭൂമി വിലസിടുന്നേ ഒട്ടകങ്ങൾ വരി വരി വരിയായി കാരക്കമരങ്ങൾ നിര നിര നിരയായി ഒത്തിരവീട്ടുയരത്തിൽ മറയുള്ള മറഭൂമി വിലസിടുന്നേ കാഫ് മല കണ്ട പൂങ്കാട്ടെ കാരകനെ കൊണ്ടുവന്നാട്ടെ കാരക കായ്ക്കുന്ന നാടിന്റെ ബദഹോർ കിസ് പറഞ്ഞാട്ടെ കാഫ് മല കണ്ട പൂങ്കാട്ടെ കാരകനെ കൊണ്ടുവന്നാട്ടെ കാരക കായ്ക്കുന്ന നാടിന്റെ ബദഹോർ കിസ് പറഞ്ഞാട്ടെ ചെമ്പകപ്പൂത്തേരിതലതരം ചന്ദിര സുന്ദര പൂമുഖമതിർപ്പം ഗസലുകൾ തൻ പൊന്നൊലിനാലെ പാടുന്നു സുലേഖ ബീബി ചെമ്പകപ്പൂത്തേരിതലതരം ചന്ദിര സുന്ദര പൂമുഖമതിർപ്പം ഗസലുകൾ തൻ പൊന്നൊലിനാലെ പാടുന്നു സുലേഖ ബീബി ചെമ്പകപ്പൂത്തേനിതലതരം ചന്ദിര സുന്ദര പൂമുഖമതിർപ്പം ഗസലുകൾ തൻ പൊന്നൊയാലിൽ പാടുന്നു സുലേഖ ബീബി ചെമ്പകപ്പൂത്തേനിതലതരം ചന്ദിര സുന്ദര പൂമുഖമതിർപ്പം ഗസലുകൾ തൻ പൊന്നൊലിനാലെ പാടുന്ന സുലേഖ ബീബി ഉണ്ടു സഖി ഒരു കുലമുന്തിരി വാങ്ങിടുവാനായി നാദന കയ്യേ വന്നു പ്രിയേ കൽവിലൊരാശ മുന്തിരി തിന്നിടുവാ ഉണ്ടു സഖിയേ ഒരു കുലമുന്തിരി വാങ്ങിടുവാനായി നാദന കയ്യേ വന്നു പ്രിയേ കൽവിലൊരാശ മുന്തിരി തിന്നിടുവാ ഉണ്ടു സഖി ഒരു കുലമുന്തിരി വാങ്ങിടുവാനായി നാദന കയ്യേ വന്നു പ്രിയേ കൽവിലൊരാശ മുന്തിരി തിന്നിടുവാ മാനിക്കാമല്ലരായ പോലെ മഹദിയ ഖദീജ ബീവേ മക്ക എന്ന പുണ്യനാട്ടിൽ വിലസിടുന്നാരേ വിലസിടുന്നാരേ സല്ലല്ലാഹു അലാ മുഹമ്മദ് സല്ലല്ലാഹു അലൈഹി വസല്ലം സല്ലല്ലാഹു അലാ മുഹമ്മദ് സല്ലല്ലാഹു അലൈഹി വസല്ലം اللهم صل على محمد يا رب صل عليه وسلم السلام عليكم
हल 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 बिस्मिल्लाहिर्रहमानिर्रहीम। खोए जाने जिसे चाहा दीवाना बना डाला, खोए जाने जिसे चाहा दीवाना बना डाला, खोए जाने जिसे चाहा दीवाना बना डाला, जिस जिस पे नजर डाले जिस जिस पे नजर डाले अफसाना बना डाला। ख्वाजा तुम हिंद के राजा, ख्वाजा तुम हिंद के राजा, है तेरा दीवाना, है तेरा दीवाना। ख्वाजा 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 मेरे ख्वाजा ख्वाजा ख्वाजा, ख्वाजा 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 मेरे ख्वाजा ख्वाजा ख्वाजा, ख्वाजा ख्वाजा मेरे 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 ख्वाजा ख्वाजा। मुझमर मुझमर रहमत बरसे, मुझमर मुझमर रहमत बरसे, मुझमर मुझमर रहमत बरसे, मुझमर मुझमर रहमत बरसे। प्यार कसम अल्लाह की मेरे ख्वाजा की अंगड़ा, अल्लाह 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 मेरे ख्वाजा की अंगड़ा, अल्लाह अल्लाह मेरे ख्वाजा की अंगड़ा, अल्लाह 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 मेरे ख्वाजा की अंगड़ा, अल्लाह। चम 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 गुंबद तेरा चमका दे अब नसीब मेरा, चम 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 गुंबद तेरा चमका दे अब नसीब मेरा। ख्वाजा जी हिंद के सुल्ताना हमारा ख्वाजा जी, हिंद के सुल्ताना हमारा ख्वाजा जी, हिंद के सुल्ताना हमारा ख्वाजा जी, हिंद के सुल्ताना हमारा ख्वाजा जी। चलो 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 अजमेर नगरिया ख्वाजा जी के बारे, हिंद वाली का मेला उनका तरफ पुकारे, ख्वाजा हिंद वाली का मेला उनका तरफ पुकारे। ख्वाजा जी ख्वाजा जी ख्वाजा जी
चलो 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 हो जका मलंग में तो 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 हो जका में तो हो जका मलंग में तो हो जका मलंग में तो हो जका मलंग में तो हो जका में तो हो जका मलंग में तो हो जका मलंग में तो हो जका मलंग में तो हो जका हर जोरे इज़हार मदीने वाले का 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 नूराने दरबार मदीने वाले का नूराने दरबार मदीने वाले का लेके चलो अब मुझको मदीने लेके चलो अब मुझको मदीने लेके चलो अर्ज़ूरे इज़हार मदीने वाले का अर्ज़ूरे इज़हार मदीने वाले का नूरानी दरबार मदीने वाले का नूरानी दरबार मदीने वाले का सपने पियों से आना मेरे काले कमले वाला सपने पियों से आना मेरे काले कमले वाला काले कमले वाला आका काले कमले वाला आका चल मदीने वाला सपने पियों से आला मेरे काले कमले वाला सपने पियों से आला मेरे काले कमले वाला ओ बद्र मुनीर का नबवत का इसका सबसे आला ओ बद्र मुनीर का नबवत का इसका सबसे आला सपने पियों से आला मेरे काले कमले वाला सपने पियों से आला मेरे काले कमले वाला छूटे न कभी तेरा दामन छूटे न कभी तेरा दामन या ख्वाजा मोइनुद्दीन हसन या ख्वाजा मोइनुद्दीन हसन अजमेर मुझे पहुंचा दे खुदा चादर में चढ़ा उन फूलों की अजमेर मुझे पहुंचा दे खुदा चादर में चढ़ा उन फूलों की छूटे न कभी तेरा दामन या ख्वाजा मोइनुद्दीन हसन या ख्वाजा मोइनुद्दीन हसन सरकार जानती है 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 इसके लबों में क्या है सरकार जानती है सरकार जानती है
रंगरेजा 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 ओ रंगरेजा फायकुन कुन फायकुन 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 कुन फायकुन 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 जब कहीं पे कुछ नहीं भी नहीं था वही था वही था वही था वही था जब कहीं पे कुछ नहीं भी नहीं था वही था वही था वही था वही था वो जो मुझ में समाया वो जो तुझ में समाया बोला वही वही माया वो जो मुझ में समाया वो जो तुझ में समाया बोला वही वही माया फायकुन कुन फायकुन 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 कुन फायकुन 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 रंगरेजा रंग मेरा तन मेरा मन ले ले रंगाई जाए तन जाए मन रंगरेजा रंग मेरा तन मेरा मन ले ले रंगाई जाए तन जाए मन सजरा सवेरा मेरा तन पर से कजरा अंधेरा तेरी जाती है सजरा सवेरा मेरा तन पर से कजरा अंधेरा तेरी जाती है कजरा तेरा तेरा घर पर से होला होला फायकुन कुन फायकुन 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 कुन फायकुन 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 कुन फायकुन 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 अस्सलाम वालेकुम ಇದೀಗ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳ ಒಂದು ವೈವಿಧ್ಯವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ಅದೇ ರೀತಿಯಾಗಿ ಇನ್ನು ಒಂದು ಕೆಲವೇ ಅಂದರೆ 10 ನಿಮಿಷಗಳಲ್ಲಿ ಬಹುಭಾಷಾ ಕವಿಗೋಷ್ಠಿ ನಡೆಯಲಿಕ್ಕಿದೆ. ಅಷ್ಟರ ತನಕ ಊಟ ಮಾಡಿದವರು ದಯವಿಟ್ಟು ಅಲ್ಲಿ ಶಾಲೆಯ ಬಳಿಗೆ ಹೋಗಿ ಊಟ ಮಾಡಿ ಬರಬೇಕಾಗಿ ವಿನಂತಿ. ಕೇವಲ 10 ನಿಮಿಷದ ಒಳಗಡೆ ಬಹುಭಾಷಾ ಕವಿಗೋಷ್ಠಿ ನಡೆಯಲಿಕ್ಕಿದೆ. ಇಷ್ಟೊತ್ತು ನಮಗೆ ಕಾರ್ಯಕ್ರಮ ನೀಡಿದಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.
ಸಾಂಬ ಸದಾ ಶಿವನೇ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಭೋ ಕನ್ಫ್ಯೂಷನ್ ತೀರ್ಕಣಮೇ ಓ ಕನ್ಫ್ಯೂಷನ್ ತೀರ್ಕಣಮೇ ಕನ್ಫ್ಯೂಷನ್ Salimos para la carretera, la gente a mí me pregunta y yo le digo que yo estoy en Mariana, la 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 Mariana, y yo le digo que yo estoy en Mariana, la 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 Mariana, y yo le digo que yo tunga jalaధర చంద్ర జలాధర చంద్ర భగవాని సంగద మీ విలమిందిను తన్నదు సాంబ సదా శివనే tunga jalaధర చంద్ర జలాధర చంద్ర భగవాని సంగద మీ విలమిందిను తన్నదు సాంబ సదా శివనే శివ శంభో శివ శంభో శివ శంభో శివ శంభో శివ శంభో तांबडी चांबडी चमकते उन्हात लका 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 तांबडी चांबडी चमकते उन्हात लका 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 तांबडी चांबडी चमकते उन्हात लका 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 तांबडी चांबडी चमकते उन्हात लका 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 तांबडी चांबडी परिष्कारी बात बच्चा परिष्कारी बच्चा मलयाली पुरुष मोदलाली मध्यम मदिराशि वायड कालवायाडी वाकड कालवाकती पोरड काल पोराली टोकट तिट पुर पुर I'm single and ready to mingle jingling and the ಎಲ್ಲರಿಗೂ ಶುಭ ಮಧ್ಯಾಹ್ನ. ಇದೀಗ ಬಹುಭಾಷಾ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಲಿದೆ. ಇದರ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಶ್ರೀಯುತ ಇರಾ ನೇಮ ಪೂಜಾರಿ. ಶ್ರೀಯುತ ಇರಾ ನೇಮ ಪೂಜಾರಿಯವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಇಂದು ಭಾಗವಹಿಸುವ ಕವಿಗಳು ಹುಸೇನ್ ಕಾಟಿಪಳ್ಳ, ಗೀತಾ ಜೈನ್, ಸಿಹಾನಾ BM, HB ವಾಣಿ ಲೋಕಯ್ಯ, ಅರ್ಚನಾ ಶಶಿಧರ್. ಇವರು ದಯವಿಟ್ಟು ವೇದಿಕೆ ಬರಬೇಕು. ಇವರನ್ನು ನಮ್ಮ ಸರ್ವಾಧ್ಯಕ್ಷರು ವೇದಿಕೆ ಬರಬೇಕು. ಅದೇ ರೀತಿಯಾಗಿ ನಮ್ಮ ಸ್ಥಾಪಕ ಅಧ್ಯಕ್ಷರು ಇವರನ್ನು ವೇದಿಕೆ ಕರೆದುಕೊಂಡು ಬರಬೇಕಾಗಿ ವಿನಂತಿ.
ಇಂದಿನ ಈ ಒಂದು ಬಹುಭಾಷಾ ಕವಿಗೋಷ್ಠಿಯಲ್ಲಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಶ್ರೀಯುತ ನೇಮ ಪೂಜಾರಿ. ಇವರದೊಂದು ಕಿರು ಪರಿಚಯವನ್ನು ಹೇಳ್ತಾ ಇದ್ದೀನಿ. ಇವರು ಚುಟುಕು ಸಾಹಿತ್ಯದ ಜಿಲ್ಲಾ ಗೌರವಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಸಾಕ್ಷರತಾ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಕೆಂಗಲ್ ಹನುಮಂತಯ್ಯ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಇಮ್ಮಡಿ ಪುಲಕೇಶಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರ 14 ಕೃತಿಗಳು ಬರೆದಿದ್ದಾರೆ. 14 ಕೃತಿಗಳು ಲೋಕಾರ್ಪಣೆ ಪಡೆದಿವೆ. ಇವರಿಗೆ ನಮ್ಮ ಶಾಲಾ ಅಧ್ಯಕ್ಷರಾದಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ಅವರು, ಇವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬರು ಗೀತಾ ಜೈನ್. ಇವರು ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇಲ್ಲಿ ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ SDM ಕಾಲೇಜು ಮ್ಯಾಂಗ್ಳೂರು ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ನಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬರು ವಾಣಿ ಲೋಕಯ್ಯ. ಇವರು ಕೋಟೆಗಾರ ಗ್ರಾಮದ ಕೊಂಡಾಣದ ಮಿತ್ರನಗರ ನಿವಾಸಿಯಾಗಿದ್ದು ಕೋಟೆಗಾರ ಸಹಕಾರಿ ಬ್ಯಾಂಕಿನ ಉದ್ಯೋಗಿ ಆಗಿದ್ದಾರೆ. ಕವಿತೆ, ಕವನ, ಕಥೆ, ಲೇಖನ, ಹಾಡು ರಚಿಸುವುದು ಇತ್ಯಾದಿ ಇವರ ಹವ್ಯಾಸವಾಗಿದೆ. ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದಂತಹ ಕೀರ್ತಿ ಇವರಿಗಿದೆ. ಶ್ರೀಮತಿ ವಾಣಿ ಲೋಕಯ್ಯನವರು. ಅದೇ ರೀತಿಯಾಗಿ ಸಿಹಾನಾ BM. ಇವರು ಲೇಖಕಿ, ಕವಯತ್ರಿ, ಅಂಕಣ ಬರಹಗಾರ್ತಿ, ವಾಗ್ಮಿ, ಸಾಮಾಜಿಕ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಉಪ್ಪಿನಂಗಡಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಶಾಲಾ ಶಿಕ್ಷಣವನ್ನು ಕಲಿಸುವ ಬಳಿಕ ಉನ್ನತ ಶಿಕ್ಷಣವನ್ನು ಕ್ಯಾಲಿಕಟ್ ಯೂನಿವರ್ಸಿಟಿಯಲ್ಲಿ ಸ್ಪೆಷಲ್ ಆಪ್ಷನಲ್ ಅರಬಿಕ್ ಕೋರ್ಸ್, ಅಫ್ಜಲ್ ಉಲಾಮಾ ಅರಬಿಕ್ ಟೀಚರ್ ಓರಿಯೆಂಟಲ್ ಕೋರ್ಸ್, ಟೀಚರ್ ಎಂಪವರ್ಮೆಂಟ್ ಕೋರ್ಸ್ಗಳೊಂದಿಗೆ ಕಲಿಸಿದ್ದಾರೆ. 3 ವರ್ಷ ಅಲ್ ಫುರ್ಖಾನ್ ಅರಬಿಕ್ ಇನ್ಸ್ಟಿಟ್ಯೂಟ್ನಲ್ಲಿ ಅಧ್ಯಾಪಕರಾಗಿ ಕೂಡ ಕೆಲಸ ನಿರ್ವಹಿಸಿದ್ದಾರೆ. 7 ವರ್ಷ ಹೀರಾ ವಿಮೆನ್ಸ್ ಕಾಲೇಜಿನಲ್ಲಿ ಅರಬಿಕ್ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಇದೀಗ ರಿಪೋರ್ಟ್ ಪತ್ರಿಕೆಯಲ್ಲಿ ಪತ್ರಕರ್ತೆಯಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಕೃತಿ ಶ್ವೇತ ಪರಿವಾಳ ಕವನ ಸಂಕಲನ ಶಾರ್ಜಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದಲ್ಲಿ ಬಿಡುಗಡೆಗೊಂಡಿದೆ. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕ ಇದರ ಅಧ್ಯಕ್ಷೆಯಾಗಿದ್ದಾರೆ. ಮಹಿಳಾ ಮಂಡಳಿ ಒಕ್ಕೂಟ ಉಳ್ಳಾಲ ತಾಲೂಕು ಘಟಕ ಸದಸ್ಯೆ. ಕರ್ನಾಟಕ ರಾಜ್ಯ ಚುಟುಕು ಸಾಹಿತ್ಯ ಪರಿಷತ್ತು ಮೈಸೂರು ಸದಸ್ಯೆಯಾಗಿದ್ದಾರೆ. ಕರಾವಳಿ ಲೇಖಕರ ವಾಚಕಿಯರ ಸಂಘ ದಕ್ಷಿಣ ಕನ್ನಡ ಸದಸ್ಯೆಯಾಗಿದ್ದಾರೆ. ಅಬ್ಬಕ್ಕ ಸಮಿತಿ, ಅದೇ ರೀತಿಯಾಗಿ ಮುಸ್ಲಿಂ ಬಾಂಧವ್ಯ ವೇದಿಕೆ, ನಾಗರಿಕ ವೇದಿಕೆ, ಬ್ಯಾರಿ ಸಾಹಿತ್ಯ ಪರಿಷತ್ತು, ಅದೇ ರೀತಿಯಾಗಿ ಅನೇಕ ಒಂದು ಈ ಕವಿಗೋಷ್ಠಿಯಲ್ಲಿ ಕೂಡ ಭಾಗವಹಿಸಿದಂತಹ ಒಂದು ಹಿರಿಮೆ ಅವರದಾಗಿದೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅರ್ಚನಾ ಬಂಗೇರ ಇನ್ನೊಬ್ಬರು, ಅವರು ಕವಯಿತ್ರಿಯಾಗಿದ್ದಾರೆ. ಹವ್ಯಾಸಿ ಕಥೆಯನ್ನು ಬರೆಯುತ್ತಿದ್ದಾರೆ. ಕವನ, ಲೇಖನ ಬರೆಯುವ ಹವ್ಯಾಸವನ್ನು ಇಟ್ಟುಕೊಂಡಿದ್ದಾರೆ. ಅನೇಕ ಕವಿಗೋಷ್ಠಿಯಲ್ಲಿ ಒಂದು ಭಾಗವಹಿಸಿದಂಥ ಹೆಗ್ಗಳಿಕೆ ಕೂಡ ಅವರದಾಗಿದೆ. ಉಳ್ಳಾಳ ತಾಲೂಕು ಉಳ್ಳಾಳ ಚುಟುಕು ಸಾಹಿತ್ಯದ ಪರಿಷತ್ತಿನ ಸದಸ್ಯರು ಕೂಡ ಇವರಾಗಿದ್ದಾರೆ. ಅದೇ ರೀತಿಯಾಗಿ ಹುಸೇನ್ ಕಾಟಿಪಳ್ಳ, ಇವರು ಕೂಡ ನಮ್ಮ ಈಗಿನ ದೋಸ್ತಿ ಈ ಒಂದು ಸಿನಿಮಾದಲ್ಲಿ ಕೂಡ ಸಾಹಿತ್ಯವನ್ನು ರಚಿಸಿದ್ದಾರೆ, ಹಾಡು ರಚಿಸಿದ್ದಾರೆ. ಅದೇ ರೀತಿಯಾಗಿ ಇವರು ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಅದು ಅಲ್ಲದೆ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವುಗಳಲ್ಲಿ ಹುಸೇನ್ ಕಾಟಿಪಳ್ಳ ತುಳು, ಅದೇ ರೀತಿಯಾಗಿ ಗೀತಾ ಜೈನ್ ಕನ್ನಡ, ಸುಹಾನ್ BM ಬ್ಯಾರಿ ಭಾಷೆ,
ವಾಣಿ ಲೋಕಯ್ಯ ಕನ್ನಡ ಭಾಷೆ, ಅರ್ಚನಾ ಶಶಿಧರ್ ತುಳು ಭಾಷೆಯಲ್ಲಿ ಕವನವನ್ನು ವಾಚಿಸಲಿಕ್ಕಿದ್ದಾರೆ. ಭವ್ಯವಾದಂತಹ ಭಾರತದ ಒಂದು ಇತಿಹಾಸದಲ್ಲಿ ಸುಮಧುರವಾಗಿ ಅರಳಿರುವಂಥ ನಮ್ಮ ಕನ್ನನಾಡು ಸರ್ವ ಧರ್ಮಗಳ ಜನಾಂಗಗಳ ನೆಲೆವೀಡು. ನಾಡಿನ ಭಾಷೆ ವೇಷಭೂಷಣಗಳಲ್ಲಿ ವೈವಿಧ್ಯತೆ ಇದ್ದರೂ ಏಕತೆ ನಮ್ಮ ಸಂಸ್ಕೃತಿಯ ವಿಶೇಷತೆ. ಕನ್ನಡ ನಾಡು ನುಡಿಯ ವೈಭವದ ಕಲರವದ ಈ ಸುಸಂದರ್ಭದಲ್ಲಿ ಅವರವರ ಕಲ್ಪನೆಗಳನ್ನು ಬೆಸೆಯುವ, ಕೇಳುಗರನ್ನು ಭಾವನಾ ಲೋಕದಲ್ಲಿ ವಿಹರಿಸುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಅದೇ ಬಹುಭಾಷಾ ಕವಿಗೋಷ್ಠಿ. ಇದೀಗ ನಮ್ಮ ಸ್ಥಾಪಕಾಧ್ಯಕ್ಷರು ಎಲ್ಲರನ್ನೂ ಕೂಡ ಸ್ಮರಣಕ್ಕೆ ಅದೇ ರೀತಿಯಾಗಿ ಶಾಲ್ನೊಂದಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಈಗ ಮೊದಲನೇದಾಗಿ ಹುಸೇನ್ ಕಾಟಿಪಳ್ಳ ಇವರು ಕವಿ ವಾಚನವನ್ನು ನಡೆಸಬೇಕಾಗಿ ವಿನಂತಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಈ ಕವನದ ಶೀರ್ಷಿಕೆ ಕೇಶವೇ ಬಕಯಾನ್. ಕೇಶವೇ ಬಕಯಾನ್ ಎನ್ನ ಪುದರೆ ಹುಸೈನಿಂದ ಯಾನ್ ಬ್ಯಾರಿ ಎಂಕ್ ತುಳುನಾಡ ನಡೆ ನುಡಿಟ ಪ್ರೀತಿ ಬಾರಿ. ಎನ್ನ ಪುದರ್ ಹುಸೈನಿಂದ ಯಾನ್ ಬ್ಯಾರಿ ಎಂಕ್ ತುಳುನಾಡ ನಡೆ ನುಡಿಟ ಪ್ರೀತಿ ಬಾರಿ. ಎಲ್ಲೊಡಿತ್ತೆ ಕೇಶವೇಂದು ದೋಸ್ತಿ ಬೊರಿ ತಿರುಂಗೊದಿತ್ತ ಅಪಗ ಎಂಕ್ಲು ಊರು ಕೇರಿ. ತೋಡುಡೆಂಕ್ಲು ಕಾಕಾಜಿದ ವಾಡ ಬುಡ್ದಿತ್ತ ಕಾಡು ಗುಡ್ಡೆಡು ಕರಂಡೆ ಪುಲಿ ತಿಂದಿತ್ತ. ಮಾಡದ ದಾರನಿಗೆ ಕೈ ಪತ್ತಿತ್ತ ಕೇಶವೆಲ ಯಾನ್ಲ ಅಪಗ ಬಾರಿ ಖುಷಿಟಿತ್ತ. ಆಟ ಕೋಲ ನಾಟಕಗುಲ ಪೋಂದಿತ್ತ ನಾಲಾಣದ ಚರ್ಮುರಿನಿ ಪಾಲು ಮಲ್ದಿತ್ತ. ಆಟ ಕೋಲ ನಾಟಕಗುಲ ಪೋಂದು ಇತ್ತ ನಾಲಾಣದ ಚರ್ಮುರಿನಿ ಪಾಲು ಮಲ್ದಿತ್ತ. ಕಣ್ಣೆ ಮುಚ್ಚೆ ಕಾಡೆ ಕೂಡೆ ಗೊಬ್ಬೊಂದು ಇತ್ತ ಕುಟ್ಟಿದೊನ್ನೆ ಅಂಡೀಡು ಪೆಟ್ಟು ಮಲ್ದಿತ್ತ. ಕಣ್ಣೆ ಮುಚ್ಚೆ ಕಾಡೆ ಕೂಡೆ ಗೊಬ್ಬೊಂದು ಇತ್ತ ಕುಟ್ಟಿದೊನ್ನೆ ಅಂಡೀಡು ಪೆಟ್ಟು ಮಲ್ದಿತ್ತ. ಅಂಗಿ ಚಡ್ಡಿ ಅದಲು ಬದಲು ಮಲ್ತೊಂದು ಇತ್ತ ಒಂಜೆ ಅಪ್ಪೆ ಜೋಕುಲ್ಲಕ ಉಣೊಂದು ಇತ್ತ. ರಾತ್ರೆಡನನು ಮದ್ರಸೋ ಬುಡ್ರೆ ಕೇಶವ ಬರ್ದಿತ್ತೆ. ರಾತ್ರೆಡನನು ಮದ್ರಸೋ ಬುಡ್ರೆ ಕೇಶವ ಬರ್ದಿತ್ತೆ. ಕೇಶವನ ಒಟ್ಟು ಜ್ಞಾನ ಜಾತ್ರೆಗೆ ಹೋತೆ. ರಾತ್ರೆಡನನು ಮದ್ರಸೋ ಬುಡ್ರೆ ಕೇಶವ ಬರ್ದಿತ್ತೆ. ಕೇಶವನ ಒಟ್ಟು ಜ್ಞಾನ ಜಾತ್ರೆಗೆ ಪೋತೆ. ಇನ್ಕ್ 5 ವರ್ಷ ಬಾರಿ ಬೇಗ ಕರೆದಿಲ್ಲ ಪೋಂಡು. ಇನ್ಕ್ 5 ವರ್ಷ ಬಾರಿ ಬೇಗ ಕರೆದಿಲ್ಲ ಪೋಂಡು. ಕಾಲ ಕೋಲ ಮಾತ ಇತ್ತೆ ಬದಲಿಲ ಆಂಡು.
ಜಾತಿ ಭೇದ ತುಳುನಾಡಿಗೆ ತೂವುನು ಕೊರಂದು, ಜಾತಿ ಭೇದ ತುಳುನಾಡಿಗೆ ತೂವುನು ಕೊರಂದು, ಕೇಶವನ ಇಲ್ಲದ ಸಾದಿ ಮದಸಿದೆ ಪೋಂಡು, ಕೇಶವನ ಇಲ್ಲದ ಸಾದಿ ಮದಸಿದೆ ಪೋಂಡು, ಕೇಶವನ ಇಲ್ಲದ ಸಾದಿ ಮದಸಿದೆ ಪೋಂಡು. ಧನ್ಯವಾದಗಳು. ಬಹಳ ಅತ್ಯುತ್ತಮವಾದಂತಹ ಕವಿತಾ ವಾಚನ ಮಾಡಿದಂಥ ಹುಸೇನ್ ಕಾಟಿಬಳ್ಳ ಇವರಿಗೆ ವಂದನೆಗಳು. ಈಗ ಗೀತಾ ಜೈನ್ ಇವರಿಂದ ಕನ್ನಡದಲ್ಲಿ ಕವಿತಾ ವಾಚನ. ಎಲ್ರಿಗೂ ನಮಸ್ಕಾರ. ಒಂದೊಂದು ವರುಷವು ಹೊಸತನದ ಲೆಕ್ಕದಲ್ಲಿ ಕಳೆದು ವಿದ್ಯಾರತ್ನಗಳನ್ನು ಸಮಾಜಕ್ಕೆ ನೀಡಿ ಇಂದು ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುವಂತಹ ಈ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಗೆ ನನ್ನ ಮನದಾಳದಿಂದ ಶುಭ ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಇಂದು ಒಂದು ವಿಶೇಷ ದಿನ ಏನು ಹೇಳಿದರೆ ಅದು ರಾಷ್ಟ್ರೀಯ ಗಣಿತ ದಿನ ಎಂದು ನಾವು ಆಚರಿಸಿಕೊಳ್ತಾ ಇದ್ದೇವೆ. ಶ್ರೀನಿವಾಸ ರಾಮಾನುಜರ ಜನ್ಮದಿನವನ್ನು ಒಂದು ಸವಿನೆನಪಿಗಾಗಿ ಈ ದಿನವನ್ನು ನಾವು ಆಚರಿಸಿಕೊಳ್ತಾ ಇದ್ದೇವೆ. ಈ ಗಣಿತ ಕ್ಷೇತ್ರಕ್ಕೆ ಹಿರಿಯರ ಕೊಡುಗೆ ಅಪಾರ ಅಂತ ಹೇಳ್ಬೋದು. ಬಲು ಹಿಂದೆ ಹಿರಿಮಂದೆ ಇಟ್ಟಿಹರು ಗಣಿತದ ಪರಿಣತಿಯ ನಮ್ಮ ಮುಂದೆ, ನೀಡಿದನು ಭಾಸ್ಕರನು ಅನಂತತೆಯ ಪರಿಕಲ್ಪನೆಯ, ತ್ರಿಶತ ಷಡ್ದಶ ಪಂಚ ದಿನದೊಳು ಕ್ರಮಿಸುವುದು ಧರಿತ್ರಿಯು, ದಿನಸುತನ ಸುತ್ತು ನಭದೊಳಡಗಿದೆ ನವಗ್ರಹಗಳ ಪುಂಜವೆಂದನು ಆರ್ಯಭಟನು. ಬ್ರಹ್ಮಗುಪ್ತನ ಶೂನ್ಯದ ಮೌಲ್ಯವು ರಾಮಾನುಜರ ಸಂಖ್ಯಾ ಸಿದ್ಧಾಂತವು, ವೇದಗಣಿತ ಬೀಜಗಣಿತ ಶಾಸ್ತ್ರಗಣಿತದ ಅರಿಕೆಯು ನಮ್ಮದೇ ಮೊದಲು. ಶಕುಂತಲೆಯ ಗಣಕದೆಣಿಕೆಯಲ್ಲಿ ಇನ್ನನೇಕ ಗಣಕೀಯರ ಸಾಧನೆಯಲ್ಲಿ ಲೋಕಕ್ಕದು ಭಾರತದ ಕೊಡುಗೆಯು, ಭರತ ಭೂಮಿಗದು ಕೀರ್ತಿಯ ಮುಕುಟವು. ಹೀಗೆ ನಮ್ಮ ಹಿರಿಯರು ಗಣಿತ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ನಾವು ದೇಶಕ್ಕಾಗಿ ಯಾವ ಕೊಡುಗೆಯನ್ನು ಕೊಡುವ ಲೆಕ್ಕದಲ್ಲಿದ್ದೇವೆ ಒಂಚೂರು ನೋಡೋಣ. ಲೆಕ್ಕ ಪಕ್ಕದ ಬದುಕ ಎಣಿಕೆಯಲ್ಲಿ ಅಂತ ನನ್ನ ಕವನದ ಶೀರ್ಷಿಕೆ. ನವಮಾಸ ತುಂಬುವ ಲೆಕ್ಕದಿ ಮನುಜನ ಜನನ, ನವಮಾಸ ತುಂಬುವ ಲೆಕ್ಕದಿ ಮನುಜನ ಜನನ, ಹೆಜ್ಜೆ ಪಜ್ಜೆಯ ನಿಡುತ್ತ ಪಕ್ವತೆಯ ಕಡೆಗೆ ನಮ್ಮ ವರ್ಧನ. ದಶಮಾನ ಬೆರಳ ಎಣಿಕೆಯಲ್ಲಿ ಲೆಕ್ಕದ ಮನನ, ಕೂಡು ಕಳೆ ಗುಣಕ ಭಾಗ ಕಾ ಗುಣಿತದ ಕಲಿಕೆಯಳು ಗಮನ. ಬಿಂದು ಜ ವೃತ್ತ ಪರಿಧಿಯಳು ಮೂಡಿತು ಸಹಪಾಠಿಗಳ ಗೆಳತನ. ಗಣಿತವದು ಸುಲಿದ ಬಾಳೆ ಕೆಲವರಿಗೆ, ಕಬ್ಬಿಣದ ಕಡಲೆ ಇನ್ನು ಕೆಲವರಿಗೆ ಪಟ್ಟಣ. ಗಣಿತವದು ಸುಲಿದ ಬಾಳೆ ಕೆಲವರಿಗೆ, ಕಬ್ಬಿಣದ ಕಡಲೆ ಇನ್ನು ಕೆಲವರಿಗೆ ಪಟ್ಟಣ. ಅಂತೂ ಕೂಡು ಕಳೆ ಕಲಿಕೆಯ ಮೊತ್ತದಲ್ಲಿ ಸಾಗಿತು ಜೀವನದ ಕಡೆ ಪಯಣ. ಅಂತೂ ಕೂಡು ಕಳೆ ಕಲಿಕೆಯ ಮೊತ್ತದಲ್ಲಿ ಸಾಗಿತು ಜೀವನದ ಕಡೆ ಪಯಣ. ಅನುಭವದ ಕಲಿಕೆ ಗಳಿಕೆಯಲ್ಲಿ ಕೂಡಿತು ಧನ ಅಪರಿಮಿತ. ಅನುಭವದ ಕಲಿಕೆ ಗಳಿಕೆಯಲ್ಲಿ ಕೂಡಿತು ಧನ ಅಪರಿಮಿತ. ಹೊಸ ಬಗೆಯು ಬಲು ಅಂದ ವ್ಯವಹಾರದ ವ್ಯಯದಲ್ಲಿ ಕೆಲವೊಮ್ಮೆ ಕಡಿತ. ಹೊಸ ಬಗೆಯು ಬಲು ಅಂದ ವ್ಯವಹಾರದ ವ್ಯಯದಲ್ಲಿ ಕೆಲವೊಮ್ಮೆ ಕಡಿತ. ದುಪ್ಪಟ್ಟಾಯಿತು ಸುಖ ಸಂಪತ್ತು ನವರೂಪದ ಬದುಕ ವಿಕಸನದಿ. ದುಪ್ಪಟ್ಟಾಯಿತು ಸುಖ ಸಂಪತ್ತು ನವರೂಪದ ಬದುಕ ವಿಕಸನದಿ. ಸಮಾನತೆ ಎಂಬ ಸಮಬಾಳ ಹಾದಿಯಲ್ಲಿ ಬದುಕು ಬಲು ಅಂದ. ಸಮಾನತೆ ಎಂಬ ಸಮಬಾಳ ಹಾದಿಯಲ್ಲಿ ಬದುಕು ಬಲು ಅಂದ. ಏನೇನು ಕೂಡಿ ಕಳೆದೆವು ಕಲಿಕೆ ವಿನ್ಯಾಸದ ಗಳಿಕೆಯಲ್ಲಿ. ಟೀಕು ಟಾಕಿನ ನವ ಬದುಕ ಬವಣೆಯಲ್ಲಿ
ಕಳವಾಯ್ತು ಮಾನವತೆಯ ಮೌಲ್ಯಹಿತ. ಟೀಕು ಟಾಕಿನ ನವ ಬದುಕ ಬವಣೆಯಲ್ಲಿ ಕಳವಾಯ್ತು ಮಾನವತೆಯ ಮೌಲ್ಯಹಿತ. ಗಳಿಗೆ ಗಳಿಗೆಯಲ್ಲಿ ನಮಗರಿಯದೆ ಆವರಿಸುತ್ತಿದೆ ವಿಷವರ್ತುಲದ ಸಂಪೂರ್ಣತೆಯೆಡೆಗೆ. ಗಳಿಗೆ ಗಳಿಗೆಯಲ್ಲಿ ನಮಗರಿಯದೆ ಆವರಿಸುತ್ತಿದೆ ವಿಷವರ್ತುಲವು ಸಂಪೂರ್ಣತೆಯೆಡೆಗೆ. ಭಾಗವಾಯಿತು ನಮ್ಮ ಮನ ಅಹಂ ನೆಲೆಯ ಚರಿತದೆ. ಭಾಗವಾಯಿತು ನಮ್ಮ ಮನ ಅಹಂ ನೆಲೆಯ ಚರಿತದೆ. ಸಂಖ್ಯೆ ಎಣಿಕೆಯ ಲೋಕದಲ್ಲಿ ಅಂಕೆ ತಪ್ಪದಿರಲಿ ನಮ್ಮ ಜನಸಂಖ್ಯೆ. ಸಂಖ್ಯೆ ಎಣಿಕೆಯ ಲೋಕದಲ್ಲಿ ಅಂಕೆ ತಪ್ಪದಿರಲಿ ನಮ್ಮ ಜನಸಂಖ್ಯೆ. ದಿನ ದಿನವೂ ಸೊರಗುತ್ತಿದೆ ಪಚ್ಚೆ ಸಿರಿಯು ಕಡು ಕಪ್ಪ ಕಲ್ಮಶದಿ ಕಡಲಾಗಿಹುದು. ದಿನ ದಿನವೂ ಸೊರಗುತ್ತಿದೆ ಪಚ್ಚೆ ಸಿರಿಯು ಕಡು ಕಪ್ಪ ಕಲ್ಮಶದಿ ಕಡಲಾಗಿಹುದು. ಚಂದನದ ನಾಡು ಸುಗಂಧವಾಗಿತ್ತು ಇಂದು ಕೊಳಕ ಬೇಡಿಯಲಿ ದುರ್ಗಂಧವಿಹುದು. ಚಂದನ ನಾಡು ಸುಗಂಧವಾಗಿತ್ತು ಇಂದು ಕೊಳಕ ಬೇಡಿಯಲಿ ದುರ್ಗಂಧವಿಹುದು. ಲಕ್ಷವಿರಲಿ ಪರಿಸರದ ಎಡೆಗೆ ಲಕ್ಷ ಕೊಟ್ಟರು ಸಿಗದು ಭುವಿ ಸೊಬಗ ಅಂದವು. ಲಕ್ಷವಿರಲಿ ಪರಿಸರದೆಡೆಗೆ ಲಕ್ಷ ಕೊಟ್ಟರು ಸಿಗದು ಭುವಿ ಸೊಬಗ ಅಂದವು. ಲೆಕ್ಕ ಪಕ್ಕದಿ ಕಳೆಗುಂದದಿರಲಿ ಧರೆ ಶತಮಾನದ ಸುಂದರ ಸೊಬಗು. ಲೆಕ್ಕ ಪಕ್ಕದಿ ಕಳೆಗುಂದದಿರಲಿ ಧರೆ ಶತಶತಮಾನದ ಸುಂದರ ಸೊಬಗು. ಧನ ಜ್ಞಾನ ಸಂಪತ್ತಿದೆ ಯುವ ಶಕ್ತಿಯಲ್ಲಿ. ಧನ ಜ್ಞಾನ ಸಂಪತ್ತಿದೆ ಯುವ ಶಕ್ತಿಯಲ್ಲಿ. ಅದಕ್ಕೊಗ್ಗಟ್ಟಿನ ಬಲ ಹೊಂದಿದ್ದರೆ ಧನ ಜ್ಞಾನ ಸಂಪತ್ತಿದೆ ಯುವ ಶಕ್ತಿಯಲ್ಲಿ. ಅದಕ್ಕೊಗ್ಗಟ್ಟಿನ ಬಲ ಕೂಡಿದರೆ ಕಳೆಯಬಹುದು ಕೊಳೆ ಕಳೆಯ, ಕೀಳಬಹುದು ಅಜ್ಞಾನ ಅಶುದ್ಧತೆಯ ಮಾಲಿನ್ಯ. ಅದಾಗಲೇ ದ್ವಿಗುಣಗೊಳ್ಳುವುದು ಆನಂದ, ನಳನಳಿಸುವುದು ಇಳೆ ಮನಕದೇ ಹಿತ. ಅದಾಗಲೇ ದ್ವಿಗುಣಗೊಳ್ಳುವುದು ಆನಂದ, ನಳನಳಿಸುವುದು ಇಳೆ ಮನಕದೇ ಹಿತ. ಸಮಪಾಲು ಸಮಬಾಳ ಭಾಗಾಕಾರದ ಬಾಳಲಿ ಲೆಕ್ಕಾಚಾರವಿರಲಿ ಬದುಕ ಎಣಿಕೆಯಲಿ. ಸಮಪಾಲು ಸಮಬಾಳು ಭಾಗಾಕಾರದ ಬಾಳಲಿ ಲೆಕ್ಕಾಚಾರವಿರಲಿ ಬದುಕ ಎಣಿಕೆಯಲಿ. ಕಿರಿಯರು ಮತ್ತು ಹಿರಿಯರು ನೆರೆದಿರುವಂತಹ ಈ ರಜತ ಮಹೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಪರಿಸರದ ಸ್ವಚ್ಛತೆಯ ಕಡೆಗೆ ಸ್ವಲ್ಪ ಲೆಕ್ಕವನ್ನ ಹಾಕೋಣ ಅಂತ ಹೇಳುತ್ತಾ ನನ್ನ ಕವನ ವಾಚನವನ್ನ ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ರವಿ ಕಾಣದನ್ನು ಕವಿ ಕಾಣುತ್ತಾನೆ ಎಂಬಂತೆ ಕವಿಯದ್ದು ಬಹಳ ಅದ್ಭುತವಾದಂತಹ ಕಲ್ಪನೆ. ಶ್ರೀಮತಿ ಗೀತಾ ಜೈನ್ ಇವರಿಗೆ ವಂದನೆಗಳು. ಇದೀಗ ಎಚ್ ಭೀಮರಾವ್ ವಾಸ್ಟರ್ ಸುಳ್ಯ ಇವರು ಮರಾಠಿ ಭಾಷೆಯ ಒಂದು ಕವಿಗೋಷ್ಠಿಯನ್ನು ಮಾಡಲಿಕ್ಕೆ ಇದೀಗ ತಾನೇ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಶಾಲಾ ಸಂಸ್ಥಾಪಕರಾದಂತಹ ಶ್ರೀತಕ್ಕೆ ರವೀಂದ್ರ ಶೆಟ್ಟಿ ಅವರು ಶಾಲು ಓದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಮುಂದಿನ ಕವಿಗೋಷ್ಠಿ ಸಿಹಾನ BM ಬ್ಯಾರಿ ಭಾಷೆಯದ್ದು. ಸರ್ವರಿಗೂ ವಂದನೆಗಳು. ವಿದ್ಯಾರತ್ನ ವಿದ್ಯಾಲಯದ
ತಂಪಿನ ಅಂಗಣದಲ್ಲಿ ಸುಂದರವಾದ ವೇದಿಕೆಯಲ್ಲಿ ಕವನವನ್ನು ವಾಚಿಸಲು ಅವಕಾಶ ಕೊಟ್ಟದಕ್ಕೆ ಮೊತ್ತ ಮೊದಲಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಪಿರ್ಸಪ್ಪಾಡು ವರ್ಮೆಪ್ಪಾಡರ ರತ್ನೋತ್ಸವ. ಪಿರ್ಸಪ್ಪಾಡು ವರ್ಮೆಪ್ಪಾಡರ ರತ್ನೋತ್ಸವ. ಮಾഞ്ഞി പോവലെ ബത്തിട്ട് പോവലെ ജൽമെനെറിഞ്ഞ മണ്ണില്. മാഞ്ഞി പോവലെ ബത്തിട്ട് പോവലെ ജൽമെനൊറിഞ്ഞ മണ്ണില്. ನೊಂಬಲ ಇಕ್ಕಲೆ ಬೇಜಾರಿಕ್ಕಲೆ ಸಲಾಮತ್ ಪಾಡಿಯೋ ಸಾಲೆಲು. ನೊಂಬಲ ಇಕ್ಕಲೆ ಬೇಜಾರಿಕ್ಕಲೆ ಸಲಾಮತ್ ಪಾಡಿಯೋ ಸಾಲೆಲು. ಖೇದ ಇಕ್ಕಲೆ ನಂಜಿ ಇಕ್ಕಲೆ ಪಿರ್ಸನೊರಿഞ്ഞೋ ಕಲ್ಬುಲು. ಖೇದ ಇಕ್ಕಲೆ ನಂಜಿ ಇಕ್ಕಲೆ ಪಿರ್ಸನೊರಿഞ്ഞೋ കൽബുലു. ഈ രായ എന്ത് ഇങ്ങനെ ആൾമാറി എന്ത് അങ്ങനെ. ഈ രായ എന്ത് ഇങ്ങനെ ആൾമാറി എന്ത് അങ്ങനെ. ചെൽത്തുകൊരു ആക്കിറുണ്ടു. ചെൽത്തുകൊരു ആക്കിറുണ്ടു. പಗೆ മാഞ്ഞിട്ട് പിർസ ನೊರೆಯಗುಂಡು. ಪಗೆ ಮಾഞ്ഞിട്ട് പിർಸ ನೊರೆಯಗುಂಡು. ನಂಗಲ ಪಲ್ಕ ನಂಗಗ ಅರ್ಥವನು ಇನ್ನೋರಾಲ ಪಲ್ಕ ಕೇಕುಗು ತಯಾರವನು. ನಂಗಲ ಪಲ್ಕ ನಂಗಗ ಅರ್ಥವನು ಇನ್ನೋರಾಲ ಪಲ್ಕ ಕೇಕುಗು ತಯಾರವನು. ಪಿರ್ಸಪ್ಪಾಡು ವರ್ಮೆಪ್ಪಾಡುಗು പുതിയൊരു ഭാഷ ಬರಗುಂಡು. ಪಿರ್ಸಪ್ಪಾಡು ವರ್ಮೆಪ್ಪಾಡುಗು പുതിയൊരു ಭಾಷ ಬರಗುಂಡು. ಮುತ್ತು ರತ್ನ ವಜ್ರ ಮಿನ್ನ ಮಿನಂಗುರು ವಿದ್ಯಾರತ್ನ ಸಾಲೆರೆ ಮೇಲ್ತೆನೆಲು. ಮುತ್ತು ರತ್ನ ವಜ್ರ ಮಿನ್ನ ಮಿನಂಗುರು ವಿದ್ಯಾರತ್ನ ಸಾಲೆರೆ ಮುನ್ನಲು. ಎಲ್ತೆರೆ ಗುನ್ಸೋಗು ಚೆಲ್ತೆರೆ ಒಳಿಕೋಗು. ಎಲ್ತೆರೆ ಗುನ್ಸೋಗು ಚೆಲ್ತೆರೆ ಒಳಿಕೋಗು. ಸಮಾಧಾನತೆ ದೆಪ್ಪುಗು ಪಿರ್ಸಪ್ಪಾಡ್ರೆ ನೊರಕೋಗು. ಸಮಾಧಾನತೆ ದೆಪ್ಪುಗು ಪಿರ್ಸಪ್ಪಾಡ್ರೆ ನೊರಕೋಗು. ಎಲ್ಲಾರು ಒನ್ನಾಯಿಟ್ಟು ಎಲ್ಲಾರು ಒನ್ನಾಯಿಟ್ಟು ನಾಡು ನುಡಿ ರಾಯ ಚೆಲ್ತರೆ ಒಲಿಚಿತ್ತು ಬಲ್ತಿಟ್ಟು ಮುನ್ನಲು ಪೋಯೊಂಟುಂಡು. ಒಲಿಚಿಟ್ಟು ಬಲ್ತಿಟ್ಟು ಮುನ್ನಲು ಪೋಯೊಂಟುಂಡು. ಮಕ್ಕಗು ನಲ್ಲರು ಭವಿಷ್ಯತೆ ನೇಡಿಯೊಂಟುಂಡು. ಮಕ್ಕಗು ನಲ್ಲರು ಭವಿಷ್ಯತೆ ನೇಡಿಯೊಂಟುಂಡು. ಹೆಜ್ಜೆರೆ ಬೆಚ್ಚಿಟ್ಟು ಮುನ್ನಲು ಪೋವಗು. ಹೆಜ್ಜೆರೆ ಬೆಚ್ಚಿಟ್ಟು ಮುನ್ನಲು ಪೋವಗು. ಆಲ್ಮಾರು ನೊರೆഞ്ഞ ರಾಯತ್ತು. ಆಲ್ಮಾರು ನೊರೆഞ്ഞ ರಾಯತ್ತು ಕಾನಾಂಟಾಯೋ ಮನಸ್ಸರೆ ತೇಡಿಟ್ಟು ನೊರ್ಕೊಗು. ಕಾನಾಂಟಾಯಿರೋ ಮನಸ್ಸರೋ ತೇಡಿಟ್ಟು ನೊರಕೊಗು. ಇಂಗಂತೆ ಲೇಸು ನಡಕೊನು. ವರ್ಮೆ ಪಾಡ್ಲು ಗುನ್ಸೋನು ಇಂಗಂತೆ ಲೇಸು ನಡಕೊನು. ವರ್ಮೆ ಪಾಡಲು ಗುನ್ಸೋನು. ರಾಯತಂಗಲೆ ಪಿರ್ಸ ಪರ ರಾಯತಂಗಲೆ ಗೌರವ. ರಾಯತಂಗಲೆ ಪಿರ್ಸ ಪರ ರಾಯತಂಗಲೆ ಗೌರವ. ಮಕ್ಕಳ ಪಡಿಪು ಪಾಠ ಕಲಿರೊಟ್ಟಿಗೆ ಚಂದತೆ ಈ ಲೇಸ್ ಮಿನ್ನಿಯೊಂಟುಂಡು ಗೆಂದಿಯುಂಟುಂಡು. ಚಂದತೆ ಈ ಲೇಸ್ ಮಿನ್ನಿಯೊಂಟುಂಡು ಗೆಂದಿಯುಂಟುಂಡು. ಎಲ್ಲಾರೊಟ್ಟಿಗೆ ಒನ್ನಾಯಿತು. ಎಲ್ಲಾರೊಟ್ಟಿಗೆ ಒನ್ನಾಯಿತು. ಮಾഞ്ഞിട്ട് പോവലെ ബത്തിട്ട് പോവലെ ജൽമെ നൊറിഞ്ഞോ മണ്ണില്. മാഞ്ഞിട്ട് പോവലെ ബത്തിട്ട് പോവലെ ജൽമെ നിറഞ്ഞോ മണ്ണില്. നൊമ്പല ഇക്കലെ ಬೇಜಾರು ಇಕ್ಕಲೆ ಸಲಾಮತ್ ಪಾಡಿಯೋ ಈ ಸಾಲೆಲು. ನೊಂಬಲ ಇಕ್ಕಲೆ ಬೇಜಾರು ಇಕ್ಕಲೆ ಸಲಾಮತ್ ಪಾಡಿಯೋ ಈ ಸಾಲೆಲು. ಕೇದ ಇಕ್ಕಲೆ ನಂಜಿ ಇಕ್ಕಲೆ ಪಿರ್ಸನೊರೆഞ്ഞೋ ಕಲ್ಬುಲು. ಕೇದ ಇಕ್ಕಲೆ ನಂಜಿ ಇಕ್ಕಲೆ ಪಿರ್ಸನೊರೆഞ്ഞೋ ಈ ಕಲ್ಬುಲು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಬಹಳ ಅತ್ಯುತ್ತಮವಾಗಿ ಬ್ಯಾರಿ ಭಾಷೆಯ ಒಂದು ಕವಿಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ಸಿಹಾನಾ PM ಇವರಿಗೆ ಧನ್ಯವಾದಗಳು. ಇದೀಗ ವಾಣಿ ಲೋಕಯ್ಯ ಇವರು ಕನ್ನಡ ಕವಿಗೋಷ್ಠಿ ನಡೆಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಬದಲಾಗಬೇಕು. ಸಂತೋಷದ ದೀಪ ಹಚ್ಚ ಹೊರಟೆ, ಸಂತೋಷದ ದೀಪ ಹಚ್ಚ ಹೊರಟೆ, ಬೀಸಿ ಬಂತೊಂದು ಗಾಳಿ, ಬೀಸಿ ಬಂತೊಂದು ಗಾಳಿ. ಕತ್ತಲೆಯಲ್ಲಿ ಬೆಳಕ ಹುಡುಕಲೇಬೇಕು, ಕತ್ತಲೆಯಲ್ಲಿ ಬೆಳಕ ಹುಡುಕಲೇಬೇಕು. ಹೆಜ್ಜೆ ಗಟ್ಟಿಯಾಗಬೇಕು,
ಹೆಜ್ಜೆ ಗಟ್ಟಿಯಾಗಬೇಕು, ಚುಚ್ಚುವ 1000 ಮುಳ್ಳುಗಳ ಕಿತ್ತು ನಡೆಗೆ ಬಿರುಸಾಗುವಂತೆ. ಹೆಜ್ಜೆ ಗಟ್ಟಿಯಾಗಬೇಕು, ಚುಚ್ಚುವ 1000 ಮುಳ್ಳುಗಳ ಕಿತ್ತು ನಡಿಗೆ ಬಿರುಸಾಗುವಂತೆ. ಸಂತೋಷದ ದೀಪ ಹಚ್ಚ ಹೊರಟೆ, ಬೀಸಿ ಬಂತೊಂದು ಗಾಳಿ, ಕತ್ತಲೆಯಲ್ಲಿ ಬೆಳಕ ಹುಡುಕಲೇಬೇಕು. ಹರಿವ ನೋವನ್ನೆಲ್ಲ ಬರಸೆಳೆದು ಎದೆಯು ಕಡಲಾಗಿದೆ, ಹರಿವ ನೋವನ್ನೆಲ್ಲ ಬರಸೆಳೆದು ಎದೆಯು ಕಡಲಾಗಿದೆ. ಭಾರವನ್ನು ಹೊತ್ತು ಮುತ್ತಿನಂತೆ ಹೊಳೆಯಬೇಕು, ಭಾರವನ್ನು ಹೊತ್ತು ಮುತ್ತಿನಂತೆ ಹೊಳೆಯಬೇಕು. ಸಂತೋಷದ ದೀಪ ಹಚ್ಚ ಹೊರಟೆ, ಬೀಸಿ ಬಂತೊಂದು ಗಾಳಿ, ಕತ್ತಲೆಯಲ್ಲಿ ಬೆಳಕ ಹುಡುಕಲೇಬೇಕು. ಅಡಿಗಡಿಗೆ ಕತ್ತಲನ್ನು ಬಸಿದು ಮಡಿಲಿಗೆ ಸುರಿಸಿದರು, ಅಡಿಗಡಿಗೆ ಕತ್ತಲನ್ನು ಬಸಿದು ಮಡಿಲಿಗೆ ಸುರಿಸಿದರು. ಹೊತ್ತು ಕಣ್ಣರಳಿದಂತೆ ಬೆಳಕನ್ನು ಹೇರುವ ಮಾತೆಯಾಗಿ ಬಿಟ್ಟೆ, ಹೊತ್ತು ಕಣ್ಣರಳಿದಂತೆ ಬೆಳಕನ್ನು ಹೇರುವ ಮಾತೆಯಾಗಿ ಬಿಟ್ಟೆ. ಸಂತೋಷದ ದೀಪ ಹಚ್ಚ ಹೊರಟೆ, ಬೀಸಿ ಬಂತೊಂದು ಗಾಳಿ, ಕತ್ತಲೆಯಲ್ಲಿ ಬೆಳಕು ಹುಡುಕಲೇಬೇಕು. ಮಾತಿನ ಗದ್ದಲದಲ್ಲಿ ನಲುಗುತ್ತಿತ್ತು ಜೀವನ, ಮಾತಿನ ಗದ್ದಲದಲ್ಲಿ ನಲುಗುತ್ತಿತ್ತು ಜೀವನ, ಮೌನಕ್ಕೆ ಕಿವಿಯಾಗಿ ಅರಿವಿನ ಜ್ಯೋತಿಯಾದೆ. ಮಾತಿನ ಗದ್ದಲದಲ್ಲಿ ನಲುಗುತ್ತಿತ್ತು ಜೀವನ, ಮೌನಕ್ಕೆ ಕಿವಿಯಾಗಿ ಅರಿವಿನ ಜ್ಯೋತಿಯಾದೆ. ಬೀಸುವ ಗಾಳಿಗೂ ದೇಹ ಒಡ್ಡಬೇಕು, ಅಲುಗದೆ ನೆಲೆಯೂರುವಂತೆ. ಬೀಸುವ ಗಾಳಿಗೂ ದೇಹ ಒಡ್ಡಬೇಕು, ಅಲುಗದೆ ನೆಲೆಯೂರುವಂತೆ. ಸಂತೋಷದ ದೀಪ ಹಚ್ಚ ಹೊರಟೆ, ಬೀಸಿ ಬಂತೊಂದು ಗಾಳಿ, ಕತ್ತಲೆಯಲ್ಲಿ ಬೆಳಕ ಹುಡುಕಲೇಬೇಕು. ಸಾವನ್ನು ಹೆಗಲಲ್ಲಿ ಹೊತ್ತು ನಲಿದಿದೆ ಈ ಬದುಕು, ಸಾವನ್ನು ಹೆಗಲಲ್ಲಿ ಹೊತ್ತು ನಲಿದಿದೆ ಈ ಬದುಕು. ಸತ್ಯ ಅಸತ್ಯಗಳ ನಡುವೆ ಅಂತರವಿದೆಯೋ ಕಾಣೆ, ಸತ್ಯ ಅಸತ್ಯಗಳ ನಡುವೆ ಅಂತರವಿದೆಯೋ ಕಾಣೆ. ಒಂದೇ ಪಥದಲ್ಲಿ ಸಾಗುತ್ತಿರುವಂತೆ ತೋರುತ್ತಿದೆ, ಒಂದೇ ಪಥದಲ್ಲಿ ಸಾಗುತ್ತಿರುವಂತೆ ತೋರುತ್ತಿದೆ. ಸುಳ್ಳು ಮೋಸ ವಂಚನೆಗಳ ಮೆರವಣಿಗೆ ಹೊತ್ತ ಅವಳು, ಸುಳ್ಳು ಮೋಸ ವಂಚನೆಗಳ ಮೆರವಣಿಗೆ ಹೊತ್ತ ಅವಳು, ಸಹನಾಶೀಲೆ ಸಹಿಸುವಳು ಹಾಗೆ, ಸಹನಾಶೀಲೆ ಸಹಿಸುವಳು ಹಾಗೆ. ದರೆ ಹೊತ್ತಿ ಉರಿಯುತ್ತಿದೆ ಜಾತಿ ಪಂಥಗಳ ಬೆಂಕಿಯಲ್ಲಿ ನಾನೆಂಬ ಸೋಗಿನಲ್ಲಿ, ದರೆ ಹೊತ್ತಿ ಉರಿಯುತ್ತಿದೆ ಜಾತಿ ಪಂಥಗಳ ಬೆಂಕಿಯಲ್ಲಿ ನಾನೆಂಬ ಸೋಗಿನಲ್ಲಿ. ಮೊಗೆ ಮೊಗೆದು ಪ್ರೀತಿ ಹಂಚಿದರು ಮನುಜನ ಕಾಲಿಪಾತ್ರೆ ತುಂಬುವುದೇ ಇಲ್ಲ, ಮೊಗೆ ಮೊಗೆದು ಪ್ರೀತಿ ಹಂಚಿದರು ಮನುಜನ ಕಾಲಿಪಾತ್ರೆ ತುಂಬುವುದೇ ಇಲ್ಲ. ಅದಕ್ಕೆ ಬದಲಾಗಬೇಕಿದೆ, ಅದಕ್ಕೆ ಬದಲಾಗಬೇಕಿದೆ. ಭವದ ಬವಣೆಯ ಬೇಗುದಿಯನ್ನು ಅರುಹಿ ನಿರಂತರ ನಿರಂತರ ಬದಲಾಗಬೇಕು, ನಿರಂತರ ನಿರಂತರ ಶಾಂತ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ. ಧನ್ಯವಾದಗಳು. ಎಲ್ಲ ಕವಿತೆಗಳಲ್ಲಿಯೂ ಕೂಡ ಒಂದು ಬದುಕಿನ ಮಜಲುಗಳ ವರ್ಣನೆಯನ್ನು ನಾವು ಕಾಣಬಹುದಾಗಿದೆ. ಬಹಳ ಉತ್ತಮವಾಗಿ ಕವಿತಾ ವಾಚನ ಮಾಡಿದಂತಹ ವಾಣಿ ಲೋಕಯ್ಯ ಇವರಿಗೆ ಧನ್ಯವಾದಗಳು. ಇನ್ನು ತುಳು ಭಾಷೆಯಲ್ಲಿ ಅರ್ಚನಾ ಶಶಿಧರ್ ಅವರು ಕವನ ವಾಚನ ಮಾಡಲಿಕ್ಕಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ರತ್ನೋತ್ಸವ ಬಹುಭಾಷಾ ಕವಿಗೋಷ್ಠಿ ನೆರೆದಿದಂತಹ ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ವಂದನೆಗಳು. ನಾನು ಈಗ ತುಳು ಕವನ ವಾಚನ ಮಾಡಲಿದ್ದೇನೆ. ಎನ್ನ ತುಳು ಕವಿತೆದ ತರೆಬರವು ತುಳುನಾಡ ಪೊರ್ಲು. ಏತು ಪೊರ್ಲು ನಮ್ಮ ಈ ತುಳುವ ನಾಡು, ಪಂಚವರ್ಣ ನಾಗಜಿಡೆತ ಮಣ್ಣ ಕಮ್ಮೆನದ ಗೂಡು. ಪೊರ್ಲ ಪೊಲಿಕೆದ ತುತ್ತೈತಡು ಮಿಂಕುನ ಪುಣ್ಯದ ಬೂಡು,
ಅಲುಪೆರು ರಾಣಿ ಅಬ್ಬಕ್ಕ ಅರಸೊತ್ತಿಗೆಡು ಮೆರೆಯೊಂದಿತ್ತಿನ ಈ ನಾಡು. ಏತು ಪೊರ್ಲು ನಮ್ಮ ಈ ತುಳುವನಾಡು, ಪಂಚವರ್ಣ ನಾಗಜಿಡಿತ ಮಣ್ಣ ಕಮ್ಮೆನದ ಬೂಡು. ನೇತ್ರಾವತಿ ಕುಮಾರದಾರ ತುದಿತ ಪೊರ್ಲಿಯೇ, ಸಾರ ಜಾತಿ ಸಾರ ಧರ್ಮದ ಪರ್ಬಲು ನಮನ ಪೊಲಬುಯೆ. ಒಂಜಪ್ಪೆ ಜೋಕುಲ್ಲೆಕ ಬದುಕುನನೆ ಮಲ್ಲ ಚೋದ್ಯೆ, ತುಳುವಪ್ಪೆ ಮಟ್ಟೆಲ್ಡ್ ನಡಪಿನ ಗೊಬ್ಬುದ ಕಲೆಯೇತಿಯೇ. ನೇತ್ರಾವತಿ ಕುಮಾರದಾರ ತುದಿತ ಪೊರ್ಲಿಯೇ, ಸಾರ ಜಾತಿ ಸಾರ ಧರ್ಮ ಪರ್ಬಲು ನಮನ ಪೊಲಬುಯೆ. ಕಂಬುಲದ ಕಲಟ್ಟು ಎರ್ಲು ಬಲಿಪುನ ಏತು ಪೊರ್ಲಿಯೇ, ಜಾತ್ರೆ ಕೋರ್ದಟ್ಟ ಆಟ ಏತು ಪೊರ್ಲಿಯೇ. ಉರುಸು ಸಾಂತಮಾರಿ ಕೋಲದ ಐಸಿರ ತುಲೆಯೇ, ಕಡಲ್ಡು ಲಕ್ಕುನ ಸೆರೆ ಏತು ಅಬ್ಬರೆಯೇ. ಓಡ ನಿಲಿಕೆ ಬರ್ಪಿನ ಬಂಗುಡೆ ಭೂತಾಯಿ ಮೀಂದ ರಾಸಿ ತುಲೆಯೇ. ಕಂಬುಲದ ಕಲಟ್ಟು ಎರ್ಲು ಬಲಿಪುನ ಪೊರ್ಲಿಯೇ, ಜಾತ್ರೆ ಕೋರ್ದಟ್ಟ ಆಟ ಏತು ಪೊರ್ಲಿಯೇ. ಕಂಡ ನಿಲಿಕೆ ದಿಂಜಿನ ಬಂಗಾರದ ಕುರಲು, ಕಂಗು ತೋಟಡು ಸಿಂಗಾರ ಆಯಿನ ಪಿಂಗಾರದ ಪುರ್ಪಲು. ಪುನಿಟ್ಟು ಬಲತಿನ ಮುಂಡೇವು ಬಲ್ಲೆದ ಕೇದಾಯ್ದ ಕಮ್ಮೆನ ನಂಕು ಪೆರ್ಮೆಯೇ. ದೈವದ ಅನಿ ಸಿರಿಕು ಐತಗು ಮೊಡೆಪಿನ ತಾರದ ಮಡಲ್ ಏತು ಪೊರ್ಲಿಯೇ. ಕಂಡ ನಿಲ್ಕೆ ದಿಂಚಿನ ಬಂಗಾರು ಕೊರಲು, ಕಂಗು ತೋಟಡು ಸಿಂಗಾರ ಆಯಿನ ಸಿಂಗಾರ ಪಿಂಗಾರದ ಪುರ್ಪಲು. ಪಿರಿಯಕಲು ನಂಬಿಂಚಿ ದೈವಗು ಬಲಸುನ ಅಗೆಲು ನಂಕು ಬೆರಿ ತಾಂಗಿಯೇ. ತಾರಿದ ಕುಬೆಲಿಡು ಕುಜಿಲಿಡು ದೆತ್ತಿನ ಕಲಿ ಏತು ಪೊರ್ಲಿಯೇ, ಏತು ಚೀಪೆಯೇ. ದೈವ ನೇಮ ಕಟ್ಟುನಗ ಗಗ್ಗರ ದೀದು ಒಸೆಯ ಆಪಿನ ತರುವಾಡುಗು ಕಾಪುಯೇ. ನಾಗ ಪಂಚಮಿಗು ತನು ಮೈಪುನ ಕುಟುಂಬಗು ರಕ್ಷೆಯೇ. ಪಿರಿಯಕಲು ನಂಬಿಂಚಿನ ದೈವಗು ಬಲಸುನ ಅಗೆಲು ನಂಕು ಬೆರಿ ತಾಂಗಿಯೇ. ತಾರಿದ ಕುಬೆಲಿಡು ಕುಜಿಲಿಡು ದೆತ್ತಿನ ಕಲಿ ಏತು ಸೀಪೆ. ಕಂಡೊಡು ಪಿರಿಯಕಲು ಪನೊಂದಿತ್ತಿನ ಸಿಂಗಾರದ ಸಂದಿಕೆಯಲ್ಲಿಯೇ. ಬಿರುವ ಕುಲತ ಕೋಟಿ ಚೆನ್ನಾಯರು ಹುಟ್ಟುದು ಬಲತಿನ ಮಣ್ಣಿಯೇ. ಸಾರ ದೈವಲ್ಯ ದೈವಸ್ಥಾನದ ಕಾಣಿಕ ನಿಲೆಯೇ. ತುಳುನಾಡದ ಕತೆನು ಪಂಡಿನಾತು ಮುಗಿಯಂದಿ ಮಲ್ಲ ಪೆರ್ಮೆಯೇ. ಏತು ಪೊರ್ಲು ನಮ್ಮ ಈ ತುಳುವನಾಡು, ಪಂಚವರ್ಣ ನಾಗಜಿಡೆತ ಮಣ್ಣ ಕಮ್ಮೆನೆದ ಈ ಪುಣ್ಯದ ಬೋಡು. ಸೊಲ್ಮೆಲು ತಮ್ಮ ಕವನ ವಾಚನದ ಮೂಲಕ ತುಳುನಾಡಿನ ಪರಂಪರೆ ಸಂಸ್ಕೃತಿಯನ್ನು ಬಿಂಬಿಸಿದಂತಹ ಅರ್ಚನಾ ಶಶಿಧರ್ ಇವರಿಗೆ ವಂದನೆಗಳು. ಇದೀಗ ಕೊನೆಯದಾಗಿ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಕೊನೆಯದಾಗಿ ಮರಾಠಿ ಭಾಷೆಯ ಒಂದು ಕವಿಗೋಷ್ಠಿಯಲ್ಲಿ ಎಚ್ ಭೀಮರಾವ್ ವಾಸ್ಟರ್ ಸುಳ್ಯ ಅವರು ವಾಚನ ಮಾಡಬೇಕಾಗಿ ವಿನಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿದ್ಯಾರ್ಥಿನ ಈ ಒಂದು ವಿದ್ಯಾಸಂಸ್ಥೆಯ ಎಲ್ಲ ಗುರುಗಳಿಗೆ ವಂದಿಸುತ್ತಾ, ವೇದಿಕೆ ಮೇಲಿರುವ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಸಾಹಿತ್ಯ ಅಭಿಮಾನಿಗಳೇ, ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದೇನೆ, ದಯವಿಟ್ಟು ಕ್ಷಮಿಸಬೇಕು. ಮಂಡ್ಯದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ. ಅವಕಾಶ ಮಾಡಿಕೊಟ್ಟಂಥ ಗೌರವಾನ್ವಿತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ಮರಾಠಿ ಕವನವನ್ನು ವಾಚನ ಮಾಡ್ತಾ ಇದ್ದೇನೆ. ಕವನದ ಶೀರ್ಷಿಕೆ ಮೊಬೈಲला वस्तू लावी. मोबाईलला वस्तू लावी. काय बोलू मी अंताचं पोराचं रीत रिवाज. काय बोललं तर बी ऐकते नाहीत आई बाचा आवाज. सकाळ उठला तक्षण फायजा येण्याली मोबाईल. खेड्या गावाच्या बी बघनात अंता कोंबड्या कुत्र बैल. आमची पोरं गोटे ऐकते म्हणा माय बापाचा बंबल. काय बोलू मी अंताचं पोराचं रीत रिवाज. काय बोलत रे बी ऐकते नाहीत आई बाचा आवाज. वेळा करतात फेसबुक व्हॉट्सअप मेसेज बघत.
शाळाला वगत झालं म्हणून पोरं जातात दिना रडत. पोरं मोबाईलात यूट्यूब टिकटॉक सुडगाड बघतात. काय बोलू मी अंताचं पोराचं रीत रिवाज, काय बोलत रबी ऐकते नाहीत आई बाचं आवाज. राती मट्टन झोपते नाहीत, राती मट्टन झोपनाशी राती 12 तंक यांचा आठ. वेळा सರಿयागी जीवन नाश्ता करणाशी भरणा यांचं फोट. वाईट व्हिडिओ बघून गेम्स कडनं बी चुकलेत वाट. काय बोलत रबी अंताचं पोराचं रीत रिवाज, काय बोलत रबी ऐकते नाहीत आई बाचं आवाज. मोबाईलात सेल्फी काढायला जाऊन मेलेत कादन लोक. मोबाईलात सेल्फी काढायला जाऊन मेलेत कादन लोक. टेस्टामंदी परीक्षामंदी बसता बघा हेण्याली दणका. लई मार्क आलं नसल्या तवा होलस्त पोराचं तोंड रडका. काय बोलू मी अंताचं पोराचं रीत रिवाज, काय बोलत रबी ऐकते नाहीत आई बाचं आवाज. पाया पडून बोलतो मी माझं गोट ऐका. मोबाईल कम्प्युटरकडनं हाळ होत्याला लोक आणि बायका. मोबाईल चांगल्याने बी हाय वाईटली बी हाय देखा. काय बोलू मी अंताचं पोराचं रीत रिवाज, काय बोलत रबी ऐकते नाहीत आई बाचा आवाज. काय बोलत रबी ऐकते नाहीत आई बाचा आवाज. ವಂದನೆಗಳು. ಕನ್ನಡ ನಾಡು ಹಲವು ಭಾಷೆಗಳ ವೈವಿಧ್ಯತೆಯ ನೆಲೆಬೀಡು. ಅದೇ ರೀತಿಯಾಗಿ ಈಗ ವಿವಿಧ ಭಾಷೆಯಲ್ಲಿ ಕವಿವಾಚನ ಮಾಡಿದಂಥ ಎಲ್ಲ ನಮ್ಮ ಕವಿಯರಿಗೂ ಕವಯಿತ್ರಿಯರಿಗೂ ಎಲ್ಲರಿಗೂ ಕೂಡ ವಂದನೆಗಳು. ಇದೀಗ ಇಂದಿನ ಈ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀಯುತ ಇರಾ ನೇಮ್ ಪೂಜಾರಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತೇನೆ. ಅಂದದ ಚಂದದ ಮಕರಂದದ ಸುಖದ ಶುಭದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬ ಸಂತೋಷ ಆಗ್ತಾ ಇದೆ. ನಾನು ಕೆಲವು ವರ್ಷಗಳ ಹಿಂದೆ ಇದೇ ಶಾಲೆಗೆ ನನ್ನ ಗೌರವಾನ್ವಿತರಾದಂಥ ಸನ್ಮಾನ್ಯ ಶ್ರೀ ರವೀಂದ್ರ ಶೆಟ್ಟರ ಕರೆಗೆ ಬಂದಿದ್ದೆ. ನಮ್ಮ ಭಾರತದ ಗಡಿಯಲ್ಲಿ ಯುದ್ಧ ಮಾಡುವ ಕೈ ಕಾಲು ಹೋಗಿರುವಂತಹ ಆ ಸೇನಾನಿಗಳನ್ನು ಗುರುತಿಸಿಕೊಂಡು ಇಲ್ಲಿ ಸನ್ಮಾನ ಮಾಡಿರುವಂತಹ ಅಂದಿನ ಒಂದು ಆ ಕಾರ್ಯಕ್ರಮ ನಾನು ವಿವಿಧೆಡೆ ಹೋದಾಗ ಕೆಲವು ಕಡೆ ಇದೊಂದು ಬಹಳ ಮನಸ್ಸಿಗೆ ಸೂರೆ ಮಾಡುವಂಥ ಒಂದು ಕಾರ್ಯಕ್ರಮ ಸನ್ಮಾನ್ಯ ಆತ್ಮೀಯರಾದ ರವೀಂದ್ರ ಶೆಟ್ಟರು ಹಿಂದೆ ಮಾಡಿದರು. ಅವರಿಗೂ ಮತ್ತು ಅವರ ಸಿಬ್ಬಂದಿ ವರ್ಗ ಎಲ್ಲರಿಗೂ ಆತ್ಮೀಯವಾಗಿ ಧನ್ಯವಾದಗಳು. ಅಲೆಮಾರಿ ಜನಾಂಗದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯಾದ್ಯಂತ ತಿರುಗಾಡಿ ಆ ಕ್ಷೇತ್ರದಲ್ಲಿ ತನ್ನ ಪಾತ್ರ ವಿವಿಧೆಡೆ ನೋಡುವಂಥ ತನ್ನ ನೇತ್ರ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಲೆಮಾರಿ ಜನಾಂಗದವರಿಗೆ ಎಂಬುದನ್ನು ಗಮನಿಸಿಕೊಂಡು ಅಲ್ಲಿ ಅವರಿಗೆ ಕಾರ್ಯಕ್ರಮವನ್ನು ನಿರೂಪಿಸಿಕೊಂಡು ಮಾಡಿರುವಂಥ ಅದ್ಭುತವಾದಂಥ ಕಾರ್ಯ ಕೂಡ ಎಸಗಿ ಅತ್ಯುತ್ತಮವಾದಂಥ ತಮಗೆ ಕೊಟ್ಟಿರುವಂಥ ಹುದ್ದೆಯನ್ನು ನಿಭಾಯಿಸಿಕೊಂಡು ಹೋಗಿ ಹೆಸರು ಪಡೆದವರು ಸನ್ಮಾನ್ಯ ಶ್ರೀ ರವೀಂದ್ರ ಶೆಟ್ಟರು. ಇಂದು ಬಹುಭಾಷೆ ಕವಿಗೋಷ್ಠಿ ಇಲ್ಲಿ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ. ಕೆ.ಟಿ. ಗಟ್ಟಿ ಹಿರಿಯ ಸಾಹಿತಿಯವರ ಸಭಾಂಗಣ, ಹಿರಿಯ ಸಾಹಿತಿ ಅಮೃತ ಸೋಮೇಶ್ವರ ಅವರ ಹೆಸರಿಟ್ಟು ಈ ಕಾರ್ಯಕ್ರಮ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತರಿಗೂ ವಂದಿಸ್ತಾ, ನಮ್ಮ ವೇದಿಕೆಯಲ್ಲಿರುವಂಥ ಶ್ರುತಿ ಬಾರಿಸಿ ವೀಣೆ ಹೇಗೆ ಸೊಬಗನ್ನು ನೀಡ್ತದೆಯೋ ಅದೇ ರೀತಿ ಇಲ್ಲಿ ಹುಸೇನ್ ಕಾಟಿಪಳ್ಳ ತುಳುವಿನಲ್ಲಿ ನಮ್ಮನ್ನು ಹಿಂದಿನ ಬಹಳ ವರ್ಷಗಳ ಹಿಂದೆ ಕೊಂಡೋಗಿದ್ದಾರೆ. ಚಡ್ಡಿ ಹಾಕುವಾಗ ಹೇಗಿದ್ದೆವು, ಆಟ ಆಡುವಾಗ ಯಾವ ರೀತಿ ನಾವು ಅಂದು ಆಟ ಆಡಿದ್ದೆವು, ಬಾಯಿಂದ ಬರುವಂಥ ಹಾಡು, ಆಗಿನ ಹಾಡು, ಆ ಹಾಡು ಮತ್ತು ಹಾಡು ಎರಡನ್ನು ಜ್ಞಾಪಕ ಮಾಡಿಕೊಟ್ಟಿದ್ದಾರೆ ಕಾಟಿಪಳ್ಳರವರು. ಗೀತಾ ಜೈನ್ರವರು ಕೂಡ ಸ್ವಚ್ಛತೆಯ ಬಗ್ಗೆ
ಬಹಳ ವರ್ಷಗಳ ಹಿಂದೆ 1947ರಲ್ಲಿ 29.35 ಸಾಕ್ಷರತೆ ಇದ್ದದ್ದು. ಆವಾಗ ಅನಕ್ಷರತೆ ಜಾಸ್ತಿ ಇದ್ದರೂ ಕೂಡ ಆವಾಗ ಆ ಅನಕ್ಷರಸ್ಥರು ಮನೆಯಲ್ಲಿ ನಾಯಿ ಬೆಕ್ಕು ಸತ್ತರೆ ಗುಂಡಿ ತೋಡಿ ಅದನ್ನು ಅಲ್ಲಿ ತೊಂದರೆ ಆಗಬಾರ್ದಂತ ಅಲ್ಲಿ ಮಣ್ಣು ಹಾಕಿ ಹೂತು ಬಿಡ್ತಿದ್ರು. ಇವಾಗ ಕೊಂಡು ಹೋಗಿ ಬೀಸಾಡುವಂಥದ್ದು ಸಿಕ್ಕಿದಲ್ಲಿ ವಿವಿಧ ವಿಚಾರಗಳನ್ನು ಅಳವಡಿಸಿಕೊಂಡು ತನ್ನ ಕವಿತೆಯಲ್ಲಿ ಆ ಸ್ವಚ್ಛತೆಯ ಬಗ್ಗೆ ಒಂದು ಸೆಳೆದಿದ್ದಾರೆ ಗಮನವನ್ನು. ಉತ್ತಮ ವಿಚಾರಗಳು ಬಂದಿವೆ. ಅದೇ ರೀತಿ ಮರಾಠಿಯಲ್ಲಿ ಭೀಮರಾವ್ರವರು ಈಗಿನ ವಾತಾವರಣದಲ್ಲಿ ಯಾವ ರೀತಿ ನಾವು ಮೊಬೈಲ್ ಬೇರೆ ರೀತಿಯಲ್ಲಿ ಹೋಗುವ ರೀತಿ ನೀತಿಗಳ ಬಗ್ಗೆ ಉತ್ತಮವಾಗಿ ವಿಚಾರಧಾರೆಯನ್ನು ಕವನದ ಮೂಲಕ ಹರಿಸಿದ್ದಾರೆ. ಸಿಹೋನ ಅವರು ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ ಇದರ ಬಗ್ಗೆ ತಮ್ಮ ವಿಚಾರಧಾರೆಯನ್ನು ಕವನದ ಮೂಲಕ ಕೊಟ್ಟಿದ್ದಾರೆ. ವಾಣಿ ಲೋಕಯ್ಯನವರು ಬದಲಾಗಬೇಕು ಕನ್ನಡದಲ್ಲಿ ಬೇರೆ ಬೇರೆ ವಿಷಯವನ್ನು ಅಳವಡಿಸಿಕೊಂಡು ತಮ್ಮ ಕವನವನ್ನು ಉತ್ತಮವರಾಗಿ ಉತ್ತಮ ರೀತಿಯಲ್ಲಿ ಇಲ್ಲಿ ಹಾಡಿದ್ದಾರೆ. ಅದೇ ರೀತಿ ಅರ್ಚನಾ ಶಶಿಧರ್ ಅವರು ಕೂಡ ತುಳು ಆಕರ್ಷಣೀಯವಾಗಿತ್ತು. ಇಲ್ಲಿ ಗಂಗೆ, ತುಂಗೆ, ನರ್ಮದಾ, ಗೋದಾವರಿ ಎಲ್ಲ ಈ ನದಿಗಳು ಭಾರತದಲ್ಲಿ ಪವಿತ್ರ ನದಿಗಳು ಹೇಗಿವೆಯೋ ಅದೇ ರೀತಿ ನೇತ್ರಾವತಿ ಇದರ ನದಿಗಳ ಬಗ್ಗೆ ವರ್ಣನೆ, ಪ್ರಕೃತಿ ಸೌಂದರ್ಯದ ಬಗ್ಗೆ ಬಹಳ ಸುಂದರವಾಗಿ ಇನ್ನು ಇತರ ಕವಿಗಳು ಕೂಡ ತುಂಬ ವಿಚಾರಗಳನ್ನು ಮುಂದಿಟ್ಟಿದ್ದಾರೆ ಕವನದ ಮೂಲಕ. ನಮ್ಮ ಒಳಗಿನ ಕಣ್ಣು ಮತ್ತು ಹೊರಗಿನ ಕಣ್ಣು ಇದು ತೆರೆದಿರಬೇಕು. ಆವಾಗ ನಾವು ಉತ್ತಮವಾದಂಥ ಕವನವನ್ನು ಚುಟುಕನ್ನು ಬರಲಿಕ್ಕೆ ಸಾಧ್ಯ ಇದೆ. ನಮ್ಮ ಸಂಸ್ಕೃತಿಯ ಭಾರತ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಲು ಈ ಸಾಹಿತ್ಯ ಬಹಳ ಪ್ರಮುಖವಾದ್ದು. ಸಾಹಿತ್ಯ ಮತ್ತು ಧಾರ್ಮಿಕತೆ ಒಟ್ಟೊಟ್ಟಿಗೆ ಹೋಗದಿದ್ದರೆ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ ಎಂಬುದಾಗಿ ಒಬ್ಬರು ಹಿರಿಯರು ಹೇಳಿದರು. ಈ ಎರಡು ಒಟ್ಟೊಟ್ಟಾಗಿ ಹೋಗಬೇಕು. ಬಹುಶಃ ಇನ್ನು ಕೈಗಾರಿಕೆಗೆ ಕೃಷಿ ಭೂಮಿ 3 ಬೆಳೆ ಆಗಿರುವಂಥ ಗದ್ದೆಗಳು ಒತ್ತುವರಿ ಆಗ್ತಾ ಇದೆ, ಸ್ವಾಧೀನತೆ ಆಗ್ತಾ ಇದೆ. ಆದರೆ ಕೈಗಾರಿಕೆಗಳ ಸ್ಥಳ 3 ಬೆಳೆ ಕೃಷಿ ಮಾಡಲು ಒತ್ತುವರಿ ಎಲ್ಲಿಯೂ ಆಗುವುದಿಲ್ಲ, ಸ್ವಾಧೀನತೆ ಎಲ್ಲಿಯೂ ಆಗುವುದಿಲ್ಲ. ಇದೇ ರೀತಿ ಸ್ವಾಧೀನತೆ 3 ಬೆಳೆ ಗದ್ದೆಗಳು ಹೋಗ್ತಾ ಇನ್ನು ಕೆಲವು ವರ್ಷ ಹೋದರೆ ಬಹುಶಃ ನಾವು ಅನ್ನ ತಿನ್ನುವ ಬದಲು ಮಣ್ಣು ತಿನ್ನಬೇಕಾದೀತು. ಸಾಹಿತ್ಯ ಹೇಗೆ ಹುಟ್ಟಿದೆ ತಮಗೆಲ್ಲ ಗೊತ್ತಿದೆ. ಶೋಕ, ನೋವು, ನಲಿವುಗಳಿಂದ ಸಾಹಿತ್ಯ ಹುಟ್ಟುತ್ತದೆ. ಮಹಾಕವಿ ವಾಲ್ಮೀಕಿ ಒಂದು ಕಡೆ ನೋಡಿದ 2 ಹಕ್ಕಿಗಳು ಒಂದಕ್ಕೊಂದು ಹೊಡೆದಾಡುತ್ತಿದ್ದುವು. ಗಂಡು ಹಕ್ಕಿಯ ರೆಕ್ಕೆ ಪುಕ್ಕ ತುಂಡಾಗಿ ಕೆಳಗೆ ಬಿದ್ದಿತು, ರಕ್ತ ಕಾರಿತು, ಕಾಲು ತುಂಡಾಯಿತು, ಮನ ನೊಂದಿತು, ಬೆಂದಿತು. ಹೆಣ್ಣು ಹಕ್ಕಿ ಅದನ್ನು ನೋಡಿತು. ಮಹಾಕವಿ ವಾಲ್ಮೀಕಿ ನೋಡಿದ, ನೋಡಿ ಬೇಸತ್ತ, ಶೋಕವಾಯಿತು. ಶೋಕವೇ ಶ್ಲೋಕವಾಯಿತು, ಸಾಹಿತ್ಯವಾಯಿತು, ಅಲ್ಲೇ ರಾಮಾಯಣವಾಯಿತು. ಹೀಗೆ ಆ ಶೋಕದಿಂದ ಶ್ಲೋಕವಾಯಿತು, ನೋವಾಯಿತು, ಅದೇ ಕಾವ್ಯವಾಯಿತು, ರಾಮಾಯಣವಾಯಿತು. ಒಂದು ಕಡೆ ನೋವಾದಾಗ ಹುಟ್ಟಿರುವಂಥದ್ದು. ಅದೇ ರೀತಿ ನೋವಾದಾಗ ಮಹಾಭಾರತ ತೆಗೆದುಕೊಂಡು ನೋಡಿದಾಗ ಕರ್ಣನ ಬಾಯಿಯಿಂದ ಬಂದಿರುವಂತಹ ಮಾತು ಸತ್ಯ. ಧರ್ಮದಲ್ಲಿದ್ದಂಥ ಕರ್ಣನ ಬಾಯಿಯಲ್ಲಿ ಬಂದಿರುವಂತಹ ಮಾತು. ನನ್ನ ಹಣೆಯಲ್ಲಿದೆ ದೊಡ್ಡ ಜಾಗ, ನನ್ನ ಹಣೆಯಲ್ಲಿದೆ ದೊಡ್ಡ ಜಾಗ, ಬ್ರಹ್ಮ ಬರೆದನು ಆಗ. ನನ್ನ ಹಣೆಯಲ್ಲಿದೆ ದೊಡ್ಡ ಜಾಗ, ಬ್ರಹ್ಮ ಬರೆದನು ಆಗ. ಇದೆಲ್ಲ ನನ್ನ ಯೋಗ, ಇದು ನನ್ನ ಜೀವನದ ಒಂದು ಭಾಗ. ಮಾರುತಿ ಕರ್ಣ ಶ್ರೀಕೃಷ್ಣ
ಕೌರವರು ಪಾಂಡವರು ಒಂದಾಗಬೇಕು ಅಂತ ಹೇಳಿದಾಗ ಅಲ್ಲಿ ಕೂಡ ನೋವಾಗಿ ಕರ್ಣನ ಬಾಯಿಂದ ಬಂದಿರುವಂಥ ಆ ಮಾತುಗಳು, ನೀನು ಪರ್ವತ, ನಾನು ಪ್ರಪಾತ, ನೀನು ಲೋಕದ ಬಂಧು, ನಾನು ಸಿಡಿದು ಹೋದ ಸಿಂಧು, ನೀನು ನಾನು ಹೇಗೆ ಒಂದು, ಓ ಬಂಧು ನೀನು ನಾನು ಹೇಗೆ ಒಂದು. ಈ ರೀತಿ ನೋವಾಗಿ ಕರ್ಣನ ಬಂದಿರುವಂಥ ಬಾಯಿಂದ ಬಂದಿರುವಂಥದ್ದು, ಸಂತೋಷದಿಂದ ಬಂದಿರುವಂಥದ್ದು. ಆದಿಕವಿ ಪಂಪ ಅಲ್ಲಿ ಬಿಟ್ಟಿರುವಂಥ ಹೂಗಳ ಬಗ್ಗೆ ಹೇಳಿದ, ಬೇರೆ ಬೇರೆ ಫಲಗಳ ಬಗ್ಗೆ ಹೇಳಿದ. ಆದಿಕವಿ ಪಂಪ ಅಲ್ಲಿ ಬಿಟ್ಟಿರುವಂಥ ಹೂಗಳು ಮಕರಂದವನ್ನು ಕೊಡುವಂತಹ ಹೂಗಳೇ ಇದ್ದಿಲ್ಲ. ಮಕರಂದದ ಮೇಲೆ ಕುಳಿತುಕೊಳ್ಳದಿರುವಂತಹ ತುಂಬಿಗಳೇ ಇದ್ದಿಲ್ಲ. ಮರವನ್ನು ಸುತ್ತುವರಿದಂಥ ಬಳ್ಳಿಗಳೇ ಇದ್ದಿಲ್ಲ. ಅಂದರೆ ಎಲ್ಲ ಬಳ್ಳಿಗಳು ಸುತ್ತುವರಿಯಿತ್ತು. ಆರಂಕುಶಂ ಮಿಟ್ಟಡಂ ನೆನೆಯುವುದೆನ್ನ ಬನಂ ಬನವಾಸಿ ದೇಶಮಂ. ಬಹಳ ಸುಂದರವಾಗಿ ವರ್ಣಿಸಿದ್ದಾನೆ. ಜನಪದ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಬಹಳ ಹಿಂದೆಯಿಂದ ಬಂದಿರುವಂಥದ್ದು. ವಚನ ಸಾಹಿತ್ಯ ಎಷ್ಟು ಅಂಶಗಳು ಅದರಲ್ಲಿವೆ. ಕಳಬೇಡ, ಕೊಲಬೇಡ, ಪುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಕಳಬೇಡ. ಕಾನೂನಿಗೂ ವಚನಕ್ಕೂ ಬಹಳ ಸಂಬಂಧ ಇದೆ. ಕಳಬೇಡ, ಕಳ್ಳತನ ಮಾಡಬೇಡ. 389 ಸೆಕ್ಷನ್ IPC ಹೇಳಿದೆ. ಕಳಬೇಡ, ಯಾವ ಶಿಕ್ಷೆ ಕೊಡಬೇಕಂತ ಅಲ್ಲಿ ಹೇಳಿದೆ. ಕೊಲಬೇಡ, ಕೊಲ್ಲಬೇಡ. ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ನೋಡಿದೆ, ತಾಯಿಯ ಗರ್ಭದಿಂದ ಹೊರಬಂದಂಥ ಮಗು ದೊಡ್ಡದಾಗಿ ಯೌವನ ಬಂದು ತಾಯಿಗೆ ಚೋಕ್ ಹಾಕಿರುವಂತಹ ದೃಶ್ಯ. ಕೊಲಬೇಡ ಅಂಥವನಿಗೆ ಯಾವ ಶಿಕ್ಷೆ? 304 IPC ಹೇಳಿದೆ, ಇಂತಹ ಶಿಕ್ಷೆ ಕೊಡಬೇಕು. ಕಳಬೇಡ, ಕೊಳಬೇಡ, ಪುಸಿಯ ನುಡಿಯಲು ಬೇಡ. ಸುಳ್ಳು ಹೇಳಿದರೆ ಏನು ಶಿಕ್ಷೆ? IPC 420 ಹೇಳಿದೆ. ಹೀಗೆ ಅನ್ಯರಿಗೆ ಅಸಹ್ಯ ಪಡಬೇಡ. IPC 504 ಹೇಳಿದೆ ಏನು ಶಿಕ್ಷೆ ಕೊಡಬೇಕಂತ. ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಾನೂನು ಕೂಡ ತುಂಬ ಪೂರಕ. ಸಾಹಿತ್ಯ ಈ ರೀತಿ ವಚನಗಳ ಮೂಲಕ ಕೂಡ ಬಹಳ ಉತ್ತಮವಾಗಿ ಹೇಳಿದೆ. ಯಕ್ಷಗಾನದ ಮೂಲಕ, ನಾಟಕದ ಮೂಲಕ ಸಾಹಿತ್ಯ ಬೆಳೆಯುತ್ತಾ ಇದೆ. ಪಾರ್ಥಸುಬ್ಬ ಯಕ್ಷಗಾನದ ಮಹಾಕವಿ. ಅದಕ್ಕಿಂತಲೂ ಮುಂದೆ ಪುರಂದರದಾಸರು ಕೂಡ ಒಂದು ಪ್ರಸಂಗ ಬರೆದಿದ್ರು. ಅನಸೂಯ ಎಂಬಂಥ ಪ್ರಸಂಗ ಬರೆದಿದ್ದಾರೆ ಎಂಬುದನ್ನು ನಾನು ದಾಖಲೆಯಿಂದ ನೋಡಿದಂಥ ನೆನಪು ನನಗಿದೆ. ಹೀಗೆ ನೋಡಿದಾಗ ಬೇರೆ ಬೇರೆ ವಿಚನಗಳು ಸಾಹಿತ್ಯದಿಂದ ಸಮಾಜ ಬಹಳ ಉತ್ತಮ ರೀತಿಯಲ್ಲಿ ಹೋಗ್ತಾ ಇದೆ. ಸಮಾಜದ ಅಂಕು ಡೊಂಕುಗಳನ್ನು ಕೂಡ ಈ ವಚನಗಳ ಮೂಲಕ ಕೂಡ, ಕವನಗಳ ಮೂಲಕ ಕೂಡ ತಿದ್ದುವಂಥ ಕೆಲಸ ಆಗ್ತಾ ಇದೆ. ಗೌರವಾನ್ವಿತರಾದಂಥ ರವೀಂದ್ರ ಶೆಟ್ಟರು ಅತ್ಯಮೂಲ್ಯವಾಗಿರುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಸಾಹಿತ್ಯ ಸಂಸ್ಕೃತಿಯ ಒಂದು ಜೀವನಾಡಿ. ಹೀಗೆ ಸಾಹಿತ್ಯದ ಬಗ್ಗೆ ಚಿಕ್ಕ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಅಲ್ಲಲ್ಲಿ ಕಮ್ಮಟಗಳು ಕೂಡ ಆಗ್ತವೆ. ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಒಂದು ಕಡೆ ಹೇಳಿದರು, ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ, ಇಂದ್ರನಿಗೆ ಕೂಡ ಈ ಸಾಹಿತ್ಯದ ಬಗ್ಗೆ ತುಂಬ ಖುಷಿಯಾಗಿ ದಿನಕರ ದೇಸಾಯಿಗೆ ಅಲ್ಲಿದ್ದ ಫೋನ್ ಮಾಡಿದಂತೆ. ಅವನ ರಚನೆ ಹೀಗಿದೆ, ದಿನಕರ ದೇಸಾಯಿದ್ದು. ದಿನಕರ ದೇಸಾಯಿ ಹೇಳ್ತಾನೆ, ಅಯ್ಯ ದಿನಕರ, ನಾನು ಮೆಚ್ಚಿದೆ ನಿನ್ನ ಚುಟುಕುಗಳನ್ನು. ದಿನಕರ ದೇಸಾಯಿ, ನಿನ್ನ ಚುಟುಕುಗಳ ಪ್ರತಿಯನ್ನು ನನಗೆ ಕಳಿಸು, ನಾನು ತುಂಬ ಮೆಚ್ಚಿದ್ದೇನೆ, ನಿನ್ನ ಪ್ರತಿಯನ್ನು ನನಗೆ ಕಳಿಸು ಅಂತ ಹೇಳಿಬಿಟ್ಟು ದಿನಕರ ಕೂಡ ಫೋನ್ ಮಾಡಿ ಹೇಳಿದಂತೆ. ಅದರ ಬಗ್ಗೆ ಸುಂದರವಾಗಿ ರಚನೆ ಮಾಡಿದ್ದಾರೆ.
ಅದೇ ರೀತಿ ಸಮಾಜದಲ್ಲಿ ಆಗಿರುವಂಥ ಅಂಕು ಡೊಂಕುಗಳ ಬಗ್ಗೆ ಚುಟುಕನ್ನು ದಿನಾಕರ್ ದೇಸಾಯಿ ಹೇಳಿರುವಂಥದ್ದು ಒಂದನ್ನು ಮಾತ್ರ ಮುಂದಿಡಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಅಳಲ ಕೇಳುವ ಮಗನೇ ಪೌರುಷದ ಸುದ್ದಿ, ಎಷ್ಟು ಮಂದಿಗೆ ಉಂಟು ಈ ಥರದ ಬುದ್ಧಿ. 10 ವರ್ಷದ ಹಿಂದೆ ಇತ್ತು ಲಂಗೋಟಿ, ಈ ದಿನ ನೋಡಿದರೆ ಬರೀ 10 ಕೋಟಿ. ದಿನಾಕರ್ ದೇಸಾಯಿ ತನ್ನ ಪೆನ್ನಿನಿಂದ ಚಾಟಿ ಹಾಗೆ ಹೊಡೆದು ಬಿಟ್ಟಿದ್ದಾನೆ. ಬಹುಶಃ ಕೊಟ್ಟಿರುವಂತಹ ಸಮಯ ಜಾಸ್ತಿ, ಯಾಕೆ ಅಂತ ಹೇಳಿದ್ರೆ ಕುದುರೆಗೆ ಬೇಕು ಚಾಟಿ, ಕೆಲವೊಮ್ಮೆ ಜಾಸ್ತಿ ಭಾಷಣ ಮಾಡ್ತಾ ಇದ್ದಾಗೆ ಬರುವುದು ಚೀಟಿ. ಅದಕ್ಕೆ ನಾನು ಅವಕಾಶ ಕೊಡದೆ ನಮ್ಮ ಆತ್ಮೀಯರು ಇನ್ನೂ ಸ್ವಲ್ಪ ಮುಂದುವರಿಸಿ ಅಂತ ಇದ್ದಾರೆ. ಹೀಗೆ ಸಾಹಿತ್ಯ ಸಂಸ್ಕೃತಿಯ ಒಂದು ಜೀವನಾಡಿ, ಅದನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದು ನಾವು ಮಾಡಬೇಕಾಗಿದೆ. ಡಾಕ್ಟರ್ MGR ಅರಸು ಕರ್ನಾಟಕ ರಾಜ್ಯದ ಪ್ರಧಾನ ಸಂಚಾರಕರು. ಅವರು ಅನೇಕ ಚುಟುಕುಗಳನ್ನು ಬರೆದಿದ್ದಾರೆ. ಬಹುಶಃ ಇಲ್ಲಿ ಸಮಯದ ಅಭಾವವಿದೆ. ಒಂದು ದೇವಸ್ಥಾನಕ್ಕೆ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತೇವೆ. ಮಸೀದಿಗೆ ಹೋದರೆ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿ ನೋಡ್ತೇವೆ. ಚರ್ಚಿಗೆ ಹೋದರೆ ಕ್ರಿಶ್ಚಿಯನ್ಸ್ ಸಂಖ್ಯೆ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಆದರೆ ಸಾಹಿತ್ಯ ಕಾರ್ಯಕ್ರಮಕ್ಕೆ ಹಿಂದೂ, ಮುಸ್ಲಿಮು, ಕ್ರೈಸ್ತರು ಎಲ್ಲರೂ ಕೂಡಿರುವಂತಹ ಸರ್ವ ಜನಾಂಗದ ಶಾಂತಿಯ ತೋಟ ರವೀಂದ್ರ ಶೆಟ್ಟರು ಮಾಡಿದ್ದಾರೆ. ಆದ್ದರಿಂದ ಇದು ಅತ್ಯಮೂಲ್ಯವಾದಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಭಾಷಣದಲ್ಲಿ ಹೇಳಿಬಿಡ್ಬೋದು. ಕೆಲವು ಕಡೆ ನೀವು ನೋಡಿದರೆ ಕಲ್ಲು ಕಡೀತಾರೆ, ಕಲ್ಲು ಕಟ್ತಾರೆ, ಸಿಮೆಂಟ್ ಮಾಡ್ತಾರೆ. ಬ್ರಹ್ಮಕಲಶನ ಆದ ನಂತರ ಅವರು ಹೊರಗೆ, ಆ ಕಷ್ಟದ ಕೆಲಸ ಮಾಡಿದವರು ಒಳಗೆ. ಹೀಗೆ ಕೂಡ ವ್ಯತ್ಯಾಸ. ಕವಿ ಅದರ ಬಗ್ಗೆ ಕೂಡ ಬಣ್ಣನೆಯ ರೀತಿಯಲ್ಲಿ ಬಣ್ಣಿಸಿದ್ದಾರೆ. ನಾನು ಇವಾಗಲೇ ಹೇಳಿದೆ, ಡಾಕ್ಟರ್ MGR ಅರಸುರವರು ಜಾತಿವಾದಿಗಳಿಗೆ ಒಣಪ್ರತಿಷ್ಠೆ, ಮನೆ ಕಾಯುವ ಪ್ರಾಣಿಗೆ ಸ್ವಾಮಿನಿಷ್ಠೆ. ಡಾಕ್ಟರ್ MGR ಅರಸರವರು ಹೇಳಿರುವಂತಹ ಮಾತು. ಹೀಗೆ ಬೇರೆ ಬೇರೆ ಸಾಹಿತಿಗಳ ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ. ನಾನು ಹೊಯ್ಸಳ ವಿದ್ಯಾಪೀಠದಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ರಾಷ್ಟ್ರಕವಿ ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿಯವರ ಅಲ್ಲಿ ಅವರ ಎಸ್ಟೇಟ್ ಅದರ ಪಕ್ಕದಲ್ಲೇ ಇತ್ತು. ಹೊಯ್ಸಳ ವಿದ್ಯಾಪೀಠದ ಪಕ್ಕದಲ್ಲೇ ಅವರದ್ದು. ಅವರೊಂದು ಚೀಲ ನಾಯಿಗಳನ್ನು ಕರೆದುಕೊಂಡು ಹೋಗಿ ಎಸ್ಟೇಟ್ನಲ್ಲಿ ಕೆರೆ ಹತ್ತಿರ ಹೋಗುವಾಗ ಆ ಚೀಲದಲ್ಲಿ ಅವರಿಗೆ ಏನು ತೋಚುತ್ತೆ ಅಲ್ಲೇ ಬರೆದು ಆ ಚೀಲದಲ್ಲಿ ಹಾಕೋದು. ಸರ್, ನಾವು ಇದು ಚೀಲ ಯಾಕೆ ಸರ್? ಇಲ್ಲ ರೀ, ಒಂದೊಂದು ತಲೆಗೆ ಏನು ಬರ್ತದೆ ಅದನ್ನು ಅಲ್ಲೇ ಬರೆದು ಅಲ್ಲೇ ಚೀಲಕ್ಕೆ ಹಾಕೋದು ಅಂತ. ನಾನು 1972ರಲ್ಲಿ ರಾಷ್ಟ್ರಕವಿ ಕುವೆಂಪುರವರನ್ನ ಭೇಟಿಯಾಗಿದ್ದೇನೆ, ನಂಜನಗೂಡು, ಇದು ಗಾಜನೂರು ವಿದ್ಯಾಪೀಠದಲ್ಲಿ. ಅವರ ಮಗ ಆ ರೀತಿ ನಮಗೆ ಎಲ್ಲಿ ಸಾಹಿತ್ಯ ಬರ್ತದೆ, ಒಂದು ದಿನ ರಚನೆ ಆಗಿರುವಂಥ ಕವನ ಅಥವಾ ಚುಟುಕು ಮಾರದಿನ ದಿನ ಅದೇ ರೀತಿ ಬರಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅದೇ ರೀತಿ ಬರೆಯುವಂಥ ಅಭ್ಯಾಸವನ್ನು ಹೆಚ್ಚಿನ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಉತ್ತಮ ರೀತಿಯಲ್ಲಿ ಇದು ಇಲ್ಲಿ ಕಾರ್ಯ ಎಸಗಿದ್ದಾರೆ. ಬಹುಶಃ ವೇದಿಕೆಯಲ್ಲಿರುವಂಥ ಎಲ್ಲರಿಗೆ ನಾನು ಕೊಟ್ಟಿರುವಂಥ ಮಾರ್ಕ್ ಅಂತ ಹೇಳಿದ್ರೆ 100ರಲ್ಲಿ 100. ಅತ್ಯಂತ ಸಂತೋಷವಾಗಿದೆ. ಹೀಗೆ ನಮ್ಮ ಹತ್ತಿರ ಗಣ್ಯರು ಇದ್ದಾರೆ, ಅವರು ಮತ್ತು ಎಲ್ಲರಿಗೆ ನಾನು ವಂದಿಸುತ್ತಾ, ಮತ್ತು ರವೀಂದ್ರ ಶೆಟ್ಟರು ಇದೇ ರೀತಿ ಸಾಹಿತ್ಯದ ಕಡೆ ಒಲವು ಹೆಚ್ಚಿನ ರೀತಿಯಲ್ಲಿ ತೋರಿಸ್ತಿರೋದು ಅತ್ಯಂತ ಸಂತೋಷ ಆಗಿದೆ. ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೂ ತಮಗೆಲ್ಲ ವಂದಿಸುತ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಒಂದು ಅವಕಾಶವನ್ನು ಕೊಟ್ಟಿರುವಂಥ ರವೀಂದ್ರ ಶೆಟ್ಟರು, ಆ ಕೆಲವು ವರ್ಷಗಳ ಹಿಂದಿನ ನೆನಪು ಇದರೊಂದಿಗೆ ನಾನು ನೆನಪು ಮಾಡ್ತಾ ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗಿದೆ. ನಾನು
ದೆಹಲಿಯಲ್ಲಿ ಬಹುಶಃ ಉದ್ಘಾಟನೆ ಮಾಡುವಂಥ ಒಂದು ಅವಕಾಶ ಕರ್ನಾಟಕ ಸಂಘದಲ್ಲಿ ನನಗೆ ದೊರಕಿತು. ಇಲ್ಲಿಯ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಇದರ ಅಧ್ಯಕ್ಷತೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಹೆಜ್ಜೆಗೆ ಸುಮಾರು 2000 ವರ್ಷಗಳ ಇತಿಹಾಸ ಇರುವಂಥ ಭಾಷೆ ಅಂತ ಹೇಳಿದರೆ ಅದು ಕನ್ನಡ. ಮುಖ್ಯವಾಗಿ ಕನ್ನಡ ಒಂದು ಭಾಷೆ ಶ್ರೀಮಂತ ಆಗಿದೆ ಅಂತ ಹೇಳಿದರೆ ನಾವು ಪ್ರಾಚೀನ ಕಾಲದ ಕವಿಗಳಿಂದಲೂ ಕೂಡ ನಾವು ತಿಳಿಯಬಹುದು. ಪಂಪ ಭಾರತವನ್ನು ಬರೆದಂತಹ ವಿಕ್ರಮಾರ್ಜುನ ವಿಜಯ ಬರೆದಂತಹ ಆದಿಕವಿ ಪಂಪ, ಮಹಾಕವಿ ರನ್ನ ಗಜಾಯುದ್ಧವನ್ನು ಬರೆದಿದ್ದಾನೆ ಅಥವಾ ಸಾಹಸ ಭೀಮ ವಿಜಯ ಅಂತ ಹೇಳ್ತೇವೆ. ಕವಿ ಚಕ್ರವರ್ತಿ ಪೊನ್ನ ಯಶೋಧರ ಚರಿತೆಯನ್ನು ಬರೆದಿದ್ದಾನೆ. ಅದೇ ರೀತಿಯಾಗಿ ಶಾಂತಿಪುರಾಣ ಬರೆದಿದ್ದಾನೆ. ಜನ್ನ ಯಶೋಧರ ಚರಿತೆಯನ್ನು ಬರೆದಿದ್ದಾನೆ. ಅದೇ ರೀತಿಯಾಗಿ ಹರಿಹರ ರಗಳೆ ಕವಿ ಗಿರಿಜಾ ಕಳೆಯನ್ನು ಬರೆದಿದ್ದಾನೆ. ರಾಘವಾಂಕ ಉಭಯ ಕವಿ ಕಮಲರವಿ ಕವಿಶರ್ವ ಬೇರುಂಡ ಷಟ್ಪದಿಯ ಬ್ರಹ್ಮ ಅಂತ ಹೇಳ್ತೇವೆ. ಹರಿಶ್ಚಂದ್ರ ಕಾವ್ಯವನ್ನು ಬರೆದಿದ್ದಾನೆ. ಉಪಮಾಲೋಲ ಲಕ್ಷ್ಮೀಶ ಜೈಮಿನಿ ಭಾರತವನ್ನು ಬರೆದಿದ್ದಾನೆ. ಅದೇ ರೀತಿಯಾಗಿ ಈ 12ನೇ ಶತಮಾನದ ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣನವರು ಅವರ ಒಂದು ವಚನಗಳಿಂದ ಕನ್ನಡ ಒಂದು ಸಾರಸ್ವತ ಲೋಕದ ಅದೊಂದು ಗ್ರಂಥ ಭಂಡಾರ ಅಂತ ನಾವು ಹೇಳ್ಬೋದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದೊಡೆ ಲಿಂಗ ಮೆಚ್ಚಿ ಯಹುದೋದೆನಬೇಕು, ನುಡಿದೊಳಗಾಗಿ ನಡೆದಿದ್ದೊಡೆ ಕೂಡಲ ಸಂಗಮ ಹಿಂತೊಳಿವನಯ್ಯ. ಈ ರೀತಿ ಒಂದು ನಮ್ಮ ಮಾತು ಯಾವ ರೀತಿಯಾಗಿರಬೇಕು ಎಂಬುದರ ಬಗ್ಗೆ ಕೂಡ ಒಂದು ಬಹಳ ಒಂದು ಅರ್ಥಪೂರ್ಣವಾಗಿ ಸರಳವಾದಂಥ ಶೈಲಿಯಲ್ಲಿ ಹೇಳಿದ್ದಾರೆ. ಅದೇ ರೀತಿ ಹೇಳುವುದಾದರೆ ದಾಸರೆಂದರೆ ದಾಸರು ಅಂದರೆ ಪುರಂದರದಾಸರು ಗುರು ವ್ಯಾಸರಾಯರಿಂದ ಹೊಗಳಿಸಿಕೊಂಡವರು ಅಂತ ಹೇಳಿದರೆ ಈ ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹರು. ಅದು ಅಲ್ಲದೆ ಇಲ್ಲಿ ಗೋಪಾಲದಾಸರಾಗಿರ್ಬೋದು, ವಿಜಯದಾಸರಾಗಿರ್ಬೋದು, ಪ್ರಸನ್ನ ವೆಂಕಟದಾಸರಾಗಿರ್ಬೋದು, ಈ ರೀತಿಯಾಗಿ ಅನೇಕ ದಾಸರು ಕೂಡ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಭಾಷೆಯ ಕವಿಗಳು ಕೂಡ ನಮ್ಮ ಈ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಪ್ರಾಚೀನ ಕಾವ್ಯಗಳಾಗಿರ್ಬೋದು, ಅದೇ ರೀತಿಯಾಗಿ ಈ ಎಲ್ಲ ಒಂದು ಇದರಲ್ಲಿರುವಂಥ ಒಂದು ಸಂದೇಶವನ್ನು ನಮಗೆ ತಿಳಿಸಿದ್ದಾರೆ. ಇಂದಿನ ಒಂದು ಈ ಕಾರ್ಯಕ್ರಮದ ಆಗಿದ್ದಂತಹ ಶ್ರೀಯುತ ಹಿರಾ ನೇಂಪೂಜ್ಯರವರು ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇನೆ. ಇದೀಗ ಇಂದಿನ ಸಮ್ಮೇಳನದ ಸರ್ವ ಅಧ್ಯಕ್ಷರಾಗಿರುವಂತಹ ಪಾದೇಕಲ್ ವಿಷ್ಣು ಭಟ್ ಅವರು ಕೆಲವು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಸರ್ವಾಧ್ಯಕ್ಷ ಎಂಬ ನೆಲೆಯಿಂದ ಆಗಿನ ಗೋಷ್ಠಿಯಲ್ಲಿಯೂ ಸ್ವಲ್ಪ ಮಾತನಾಡಿದ್ದೇನೆ, ಈಗಿನ ಗೋಷ್ಠಿಯಲ್ಲಿಯೂ 1-2 ಮಾತು ಮಾತ್ರ ಅಷ್ಟೇ. ನಮ್ಮ ಯುವ ಕವಿ ವಲಯ ಸಶಕ್ತವಾಗಿದೆ ಅಂತ ಹೇಳುವುದಕ್ಕೆ ಇವತ್ತಿನ ಕವಿಗೋಷ್ಠಿಯೂ ಉದಾಹರಣೆಯಾಗ್ತದೆ. ಅವರೆಲ್ಲರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುವುದಕ್ಕೆ ತುಂಬ ಸಂತೋಷ ಪಡ್ತೇನೆ. ನಾನು ಕನ್ನಡ ಅಧ್ಯಾಪಕ, ಕನ್ನಡದ ಕೆಲವು ವಿಷಯಗಳನ್ನು ಈ ಕಾವ್ಯ ಇತ್ಯಾದಿಗಳ ಬಗ್ಗೆ ಕೆಲವು ವಿಷಯಗಳನ್ನು ಅಲ್ಲಿ ಇಲ್ಲಿ ಓದಿದಂಥವನು. ಕಾವ್ಯದಲ್ಲಿ ಧ್ವನಿ ಎಂಬಂಥ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡಿದರು ನಮ್ಮ ಪ್ರಾಚೀನರು. ಕಾವ್ಯಮೀಮಾಂಸೆ ಎಂಬುದು ಬಹಳ ಪ್ರಾಚೀನವಾದಂತಹ ಒಂದು ಶಾಸ್ತ್ರ ನಡೆದುಕೊಂಡು ಬಂದಂಥದ್ದು. ಕಾವ್ಯ ಅಂದರೆ ಏನು, ಕವಿತೆ ಅದು ಹೇಗಿರ್ತದೆ, ಅದರಲ್ಲಿ ಸಂತೋಷ ಉಂಟಾಗುವಂತಹದ್ದು ಹೇಗೆ, ಕಾವ್ಯದ ಆನಂದ ಏನು ಇತ್ಯಾದಿಗಳನ್ನೆಲ್ಲ ಅದು ಹೇಳ್ತದೆ. ಕಾವ್ಯ ವಾಚ್ಯವಾಗಿರದೆ ಧ್ವನಿಪೂರ್ಣವಾಗಿದ್ದರೆ ಅದು ಸಂತೋಷವನ್ನುಂಟು ಮಾಡುತ್ತದೆ, ಚಿಂತನೆಗೆ ಅವಕಾಶವನ್ನು ಕೊಡುತ್ತದೆ, ಇನ್ನಷ್ಟು ಆಲೋಚನೆ ಮಾಡುವುದಕ್ಕೆ ಒಂದು ವಿಸ್ತಾರವಾದಂತಹ ಮಾರ್ಗವನ್ನು ತೋರಿಸಿಕೊಡುತ್ತದೆ ಅಂತ ಹೇಳ್ತಾರೆ. ಇವತ್ತು ಓದಿದ ಕವನಗಳೆಲ್ಲವೂ ಚೆನ್ನಾಗಿದ್ದು, ಅದರಲ್ಲಿ
ಮೊದಲು ಓದಿದಂತಹ ಒಂದು ತುಳು ಕವನದ ಬಗೆಗೆ ನನಗೆ ಇಲ್ಲಿ ಪ್ರಸ್ತಾವಿಸದಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾನ ಮುಖ ಕೇಶವಿ, ಕೇಶವ ಮತ್ತು ನಾನು ಎಂಬಂತಹದ್ದು. ಆ ಕಾಲ ಒಂದಿತ್ತು, ದಿವ್ಯತಾನಾಗಿತ್ತು, ಬಾಲ್ಯವಾಗಿತ್ತು ಎಂಬುದಾಗಿ ಕವಿಗಳು ಹೇಳಿದಂತಹದ್ದುಂಟು. ಅದು ಬಾಲ್ಯದ ವರ್ಣನೆ ಮಾತ್ರ, ಬಾಲ್ಯದ ವರ್ಣನೆ. ಆವಾಗ ಹೇಗೆ ಆಗಿತ್ತು ಅದನ್ನು ಈಗಲೂ ನಾವು ಕೇಳಿ, ಒಬ್ಬರು ಮಾತಾಡುವುದನ್ನು ಕೇಳಿ ನಾವು ಇನ್ನೊಬ್ಬರಿಗೆ ಹೇಳಿ ಅದನ್ನು ಅನುಭವಿಸುವಂತಹ ಸೊಗಸೇ ಬೇರೆ. ಅದು ಕಿರಿಯರಿಗೆ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ. ಸಮಾನ ವಯಸ್ಕರಾದಂಥವರು, ಸಮಾನವಾದ ಸುಖ ದುಃಖಗಳನ್ನು ಅನುಭವಿಸಿದಂಥವರು ಅದನ್ನು ಅರ್ಥ ಮಾಡಿಕೊಳ್ಬೋದು. ಎಲ್ಲರಿಗೂ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಕವಿತೆಯನ್ನು ಕೇಳಿದಾಗ ನನಗೆ ನೆನಪಾದಂತಹದ್ದು, ನಮ್ಮಲ್ಲಿಗೆ ಅಡಿಕೆ ಸುಲಿಲಿಕ್ಕೆ ಇತ್ಯಾದಿ ಕೆಲಸಗಳಿಗೆ ಬರ್ತಾ ಇದ್ದಂತಹ ಮೊಯ್ದನೆ ಬ್ಯಾರಿ ಎಂಬವರ ಒಂದು ಚಿತ್ರವನ್ನು ನಾನು ಹೇಳಬೇಕು. ಈ ಮೊಯ್ದನೆ ಬ್ಯಾರಿಯವರು ನಾನು ಊರಿಗೆ ಬಂದಾಗ ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ ಸಿಕ್ಕಿ ಅಣ್ಣೇರೆ ಎಂಚ ಉಳ್ಳಾರು, ಹುಷಾರು ಒಳ್ಳೆ ಚೆನ್ನಾಗಿ. ಆಮೇಲೆ ಮಾತುಕತೆ ಆಯ್ತು. ಅಣ್ಣೇರೆ ನಾನು ಮಕ್ಕಳಿಗೆ ಓದ್ ಬತ್ತೆ ಅಂತ ಹೇಳಿದ್ರು. ಅಂದ ಭಾರಿ ಎಡ್ಡ್ಯಾಂಡ್ ಅಂತ ಹೇಳಿದೆ ನಾನು. ಅಣ್ಣರೆ ಮಕ್ಕಗೂ ಪೋಪನಕ್ಕೆ ದುಂಬು ಯಾನ ಅಮ್ಮೆರಡು ಒಂಜಿ ಪಾತ್ರ ಪಂಡದು ಪೋಯಿನೆ ಅಂತ ಹೇಳಿದೆ. ಅಂದರೆ ನಮ್ಮ ಮನೆಗೆ ಬರ್ತಾ ಇದ್ದಂಥ ವ್ಯಕ್ತಿ ಎಷ್ಟು ದಿವಸ ಊಟ ಮಾಡಿರ್ಬೋದು, ಎಷ್ಟು ಕೆಲಸವೂ ಮಾಡಿರಬಹುದು. ನಾನು ನಿಮ್ಮ ಮನೆಗೆ ಹೋದೆ, ಮತ್ತೆ ನಮ್ಮ ತಂದೆಯವರು ಅವರಿಗೂ ಹಿರಿಯರು, ಮೊಯ್ದನೆ ಬ್ಯಾರಿಗಿಂತಲೂ ತುಂಬ ಹಿರಿಯರು. ಅವರ ಹತ್ರ ಹೇಳಿದ್ರಂತೆ, ಅಣ್ಣರೇ ಯಾನು ಮಕ್ಕಳಿಗೆ ಪೋದು ಬರ್ಪೆ ಅಂತ ಪಂಡೆ. ಅಷ್ಟಕ್ಕೆ ನಿಲ್ಲಿಲ್ಲ, ಎಡ್ಡಂಡೆ ಈ ಪೋದು ಬಲ್ಲ ಅಂತ ಇಂಕ ಆಶೀರ್ವಾದ ಮಾಡ್ತೀರಿ. ಅಲ್ಲಿ ಅವರು ಹೇಳಿದ್ದಾರೆ, ಕೇಶವ ಒಂದು ಜಾತಿ, ನಾನು ಬ್ಯಾರಿ, ಸ್ಪಷ್ಟವಾಗಿ ಹೇಳಿದ್ದಾರೆ. ಗಮನಿಸಬೇಕದನ್ನು. ಹೌದು, ನಿತ್ಯದನ್ನೇ ಹೇಳಿದ್ದವರು. ಅದು ನಿಮಗೆ ಇವತ್ತು ನಮ್ಮ ಜೀವನಕ್ಕೆ ಬೇಕು ಎಂಬುದಾಗೆ ನಾನು ಈಗ ಅದಕ್ಕೆ ಹೇಳ್ತಾ ಇರುವಂಥದ್ದು ಈ ಉದಾಹರಣೆಯನ್ನು ಗಮನಿಸಬೇಕು ಎಲ್ಲರೂ. ಪ್ರಪಂಚದಲ್ಲಿ ಏನೇನು ನಡೀತದೆ ಅಂತ ಹೇಳುವಂತಹದ್ದನ್ನು ನೋಡಿ ಆ ಸಂದರ್ಭದಲ್ಲಿ ಗಮನಿಸಬೇಕು. ಇವತ್ತು ಬಾಂಗ್ಲಾದಲ್ಲಿ ಏನಾಗ್ತದೆ, ಪಾಕಿಸ್ತಾನದಲ್ಲಿ ಏನಾಗ್ತದೆ, ಯಾಕಾಗ್ತದೆ? ಇವರ ಬಾಲ್ಯ ಇಲ್ಲ. ಆ ಕಾರಣದಿಂದ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶದಲ್ಲಿ ಇಂಥದ್ದು ನಡೀತಾ ಇದೆ. ಈ ಕವಿ ಒಂದು ಜಾಗೆಯ, ಒಂದು ಸ್ಥಳದ, ಬರೀ ದೇರಳಕಟ್ಟೆಗೆ ಸಂಬಂಧಪಟ್ಟಂತಹ ವಿಷಯವನ್ನು ಏನು ಹೇಳುವುದಲ್ಲ. ಕವಿ ಹೇಳುವುದು ವಿಶ್ವಕ್ಕೆ ಸಂಬಂಧಪಟ್ಟಂತಹ ವಿಷಯ. ಆದ್ರಿಂದ ಅದು ರವಿ ಕಾಣದುದನ್ನು ಕವಿ ಕಂಡ ಅಂತ ಹೇಳುವಂತಹ ವಿಷಯ ಬರುವಂತಹದ್ದು. ಈ ವಿಷಯವನ್ನು ಹೇಳ್ತೇನೆ. ನಾನು ಪೋದು ಬತ್ತೆ ಕಾಲು ಬತ್ತೆ ಅಂತ ಹೇಳಿದೆ. ಕಾಲು ಹಿಡಿಯುವುದು, ಹಿರಿಯರು ಕಿರಿಯರನ್ನು ಕಾಲು ಹಿಡಿಯುವುದು ಇತ್ಯಾದಿ ಎಲ್ಲ ಇರುವಂತಹದ್ದೇ. ಆಶೀರ್ವಾದ ಮಾಡ್ಬೋದು, ಮಕ್ಕಗೂ ಪೋದು ಬರ್ಪೆ ಅಂತೇಳಿ ಆಶೀರ್ವಾದ ಬೇಡಿದ್ರಂತೆ ನಮ್ಮ ತಂದೆಯವರ ಹತ್ರ. ನಮ್ಮ ತಂದೆ ಭಟ್ರು ಮೊಯ್ದನೆ ಬ್ಯಾರಿ ಮುಸ್ಲಿಂ, ಹೋಗುವಂತಹದ್ದು ಮಕ್ಕಕ್ಕೆ, ಬೇರೆ ದೇಶಕ್ಕೆ. ಅವರ ಧರ್ಮದ ಒಂದು ಮುಖ್ಯ ಸ್ಥಾನ ಅದು. ಅದಕ್ಕೇನಾದರೂ ಪುರೋಹಿತರು ಬೇಕಾ? ಬೇಡ. ಆದರೆ ಮೊಯ್ದನೆ ಬ್ಯಾರಿ ಬಂದು ನಮ್ಮ ತಂದೆಯನ್ನು ಕಾಲಿಡಿದ್ರಂತೆ. ಎಡ್ಡೆ ಲಾಯಿ ಕಡೆ ಪೋದು ಬಲ್ಲ ಅಂತ ಹೇಳಿದ್ರಂತವರು. ಹೇಳಿದ್ದು ಮಾತ್ರ ಅಲ್ಲ, ಮೊಯ್ದನೆ ಬ್ಯಾರಿ ನಿನ್ನ ದೇವರ ಬೇತೆತ್ತು ಎನ್ನ ದೇವರ ಬೇತೆತ್ತು ಒಂಜೇ ಈ ಪೋದು ಬಲ್ಲ ಎಡ್ಡೆ ಅವಳು. ನಿನ್ನ ದೇವರ ಬೇತೆತ್ತು ಎನ್ನ ದೇವರ ಬೇತೆತ್ತು, ಇದು ನಮ್ಮ ತಂದೆಯವರು ಮೊಯ್ದನೆ ಬ್ಯಾರಿಗೆ ಹೇಳಿದಂತಹ ವಿಷಯ. ಇದು ಮೊಯ್ದನೆ ಬ್ಯಾರಿಗೋ ಇನ್ನೊಬ್ಬರಿಗೋ ಮಾತ್ರ ಅನ್ವಯಿಸುವಂತಹ ವಿಷಯ ಅಲ್ಲ. ಅದು ನಾರಾಯಣ ಭಟ್ರಿಗೂ ಅನ್ವಯಿಸ್ತದೆ, ವಿಷ್ಣು ಭಟ್ರಿಗೂ ಅನ್ವಯಿಸ್ತದೆ, ಕಾಟಿಪಳ್ಳ ಅವರಿಗೂ ಅನ್ವಯಿಸ್ತದೆ, ನೇಮ ಪೂಜಾರಿ ಅವರಿಗೂ ಅನ್ವಯಿಸ್ತದೆ, ಎಲ್ರಿಗೂ ಅನ್ವಯಿಸುವಂತಹದ್ದೇ. ಈ ಒಂದು ನೆನಪು ನಮಗೆ ಇದ್ರೆ ಅದು ಹೇಗಿರ್ತಿತ್ತು, ನಮ್ಮ ಲೋಕ ಹೇಗಿರ್ತಿತ್ತು. ಇದು ಒಂದು ವಿಷಯ. ನನಗೆ ಅದು ನೆನಪಾದ್ದನ್ನು ಹೇಳಿದೆ. ಇನ್ನು ಈ ಧ್ವನಿಯ ವಿಷಯ ಹೇಳಿದಲ್ಲ, ಅದು ಆ ವಿಷಯ ಹೇಳಿ ಮುಗಿಸ್ತೇನೆ. ಧ್ವನಿ ಅಂತ ಹೇಳಿದರೆ ಏನು, ಅದಕ್ಕೆ ಸರಳ ಸಾಮಾನ್ಯ ಅರ್ಥ ಹೀಗೆ ಹೇಳ್ತಾರೆ. ಈಗ ಒಂದು ದೇವಸ್ಥಾನದಲ್ಲಿ ಒಂದು ಗಂಟೆ ಬಾರಿಸ್ತಾರೆ. ಗಂಟೆ ಬಾರಿಸಿದ್ರೆ ಅದು
ಒಂದು ಢೈ ಅಂತ ಶಬ್ದ ಕೇಳ್ತಾರೆ, ಮತ್ತೆ ಅದು ಸುಮಾರು ಹೊತ್ತು ಢೈ ಅಂತ ಹೇಳ್ತಾ ಇರ್ತದೆ. ಅಂದರೆ ಒಂದು ವಿಷಯ ಇನ್ನಷ್ಟು ಆಲೋಚನೆ ಮಾಡಲಿಕ್ಕೆ ಒಂದಷ್ಟು ಹೊತ್ತು ಅದು ಇರ್ತದೆ. ಕೆಲವರು ಸರಳ ಉದಾಹರಣೆ ಹೇಳಿದಂಥದ್ದು. ಆದರೆ ಏನು ಹೇಳಬೇಕೋ ಅದನ್ನು ಹೇಳದೆ ಕೇವಲ ಸೂಚಿಸಿ ವಿಸ್ತಾರವಾದ ಅರ್ಥ ಕೇಳಿದವರ ಮನಸ್ಸಿನಲ್ಲಿ ಉಂಟಾಗುವ ಹಾಗೆ ಮಾಡುವಂಥ ಕವಿತೆ ಇದೆಯಲ್ಲ, ಅದು ನಿಜವಾದ ಕವಿತೆ, ಅದು ಧ್ವನಿಯುಕ್ತವಾದಂತಹ ಕವಿತೆ. ವಾಚ್ಯವಾಗಿ ಅಂದರೆ ನೇರವಾಗಿ ಹೇಳದೆ, ವಾಕ್ಯ ಉಂಟಲ್ಲಿ, ಆದರೆ ಹೇಳದೆ ಹೇಳದ ಅರ್ಥಗಳನ್ನು ಇಷ್ಟು ಕೇಳಿದಂತಹ ಎಲ್ಲ ಮನಸ್ಸುಗಳು ಕೂಡ ಆಲೋಚಿಸುವ ಹಾಗೆ, ಅನುಭವಿಸುವ ಹಾಗೆ, ಚಿಂತಿಸುವ ಹಾಗೆ, ಪುನಃ ಪುನಃ ಮನಸ್ಸಿಗೆ ತಂದುಕೊಳ್ಳುವ ಹಾಗೆ ಮಾಡುವಂತಹ ಕವಿತೆ ಇದೆಯಲ್ಲ, ಅದು ಧ್ವನಿಯುಕ್ತವಾದಂತಹ ಕವಿತೆ. ಕೇಶವನು ನಾನು ಆಡಿಕೊಂಡಂತಹ ವಿಷಯಗಳು, ಮಾತಾಡಿಕೊಂಡಂತಹ ವಿಷಯಗಳು, ಅವನ ಚಡ್ಡಿ ನಾನು ಹಾಕಿದ್ದು, ನನ್ನ ಚಡ್ಡಿ ಅವ ಹಾಕಿದ್ದು, ಅವ ನನ್ನನ್ನು ಮದ್ರಸಕ್ಕೆ ಕರೆದುಕೊಂಡು ಹೋಗುವಾಗ ಜೊತೆ ಆದ್ದು, ಅವನು ಜಾತ್ರೆಗೆ ಹೋಗುವಾಗ ನಾನು ಜೊತೆಗಿದ್ದದ್ದು, ಇದೆಲ್ಲ ನೆನಪುಗಳು. ಈ ಹಿನ್ನೆಲೆಯಿಂದ ಒಂದು ವಿಷಯವನ್ನು ಹೇಳದೇ ಬಿಟ್ಟಿದ್ದಾನೆ ಕವಿ. ಒಂದು ವಿಷಯವನ್ನು ಕವಿ ಹೇಳಲೇ ಇಲ್ಲ. ಆದರೆ ಕವಿತೆ ಕೇಳಿದವನ ಮನಸ್ಸು ಹೋಗುವಂತಹದ್ದು ಹೇಳದೇ ಇದ್ದ ವಿಷಯಕ್ಕೆ, ಹೇಳಿದ ವಿಷಯಕ್ಕಲ್ಲ. ಕವಿ ಏನನ್ನು ಹೇಳಿದ್ದಾನೆ? ಕವಿ ಇಷ್ಟೆಲ್ಲ ಬಾಲ್ಯಕಾಲ ಆದಮೇಲೆ ಕವಿ ಹೇಳ್ತಾನೆ, 50 ವರ್ಷ ಕಳೆಯಿತು. ಹೇಗೆ ಕಳೆಯಿತು ಅಂತ ಹೇಳುವಂಥದ್ದನ್ನು ಹೇಳುವುದೇ ಇಲ್ಲ. 50 ವರ್ಷ ಕಳೆಯಿತು. ಕಳೆದ ಮೇಲೆ ಇನಿ ಎಂಕ್ ಗೊತ್ತಿಜ್ಜಿ ಕೇಶವನ ಇಲ್ಲಗ ಪೋಪನ ಸಾದಿ. ಇವತ್ತು ಕೇಶವನ ಮನೆಗೆ ಹೋಗುವ ದಾರಿ ನನಗೆ ಗೊತ್ತಿಲ್ಲ. ಇದು ಒಂದೇ ವಾಕ್ಯ ಇಡೀ ಕವಿತೆಯಲ್ಲಿ ಸಾಕು ನಾವು ಏನನ್ನು ಆಲೋಚನೆ ಮಾಡಬೇಕು ಎಂಬಂತಹದ್ದನ್ನು ಹೇಳಲಿಕ್ಕೆ. ಸಶಕ್ತವಾದಂತಹ ಕವಿತೆ ಅಂದರೆ ಇದು. ಇವತ್ತು ಈ ಗೋಷ್ಠಿಯಲ್ಲಿ ಇಂತಹ ಉತ್ತಮವಾದಂತಹ ಕವಿತೆಯನ್ನು ಕೇಳಿದೆ ಎಂಬಂತಹದ್ದೊಂದು ಬಹಳ ಸಂತೋಷದ ವಿಷಯ. ಈಗ ಬಂದಿದ್ದಾರೆ ನನ್ನ ಸಹಪಾಠಿ ಆದಂಥ ಗುಣಾಜೆ ರಾಮಚಂದ್ರ ಭಟ್ರು. ಇವರು ಕನ್ನಡ ಕವಿ. ಸ್ವಲ್ಪ ಮೊದಲೇ ಬರಬೇಕಾಗಿತ್ತು. ಕಾವ್ಯಗೋಷ್ಠಿ ಮುಗಿದು ಕಾವ್ಯಗೋಷ್ಠಿಯ ಅಧ್ಯಕ್ಷರ ಮಾತು ಆಗಿದೆ. ಆದರೂ ನಿಮಗೆ ಅವಕಾಶಗಳನ್ನು ಕೊಡಬಹುದು ಅಂತ ಅಂದುಕೊಂಡಿದ್ದೇನೆ. ಕವಿಗೋಷ್ಠಿಯ ಅಧ್ಯಕ್ಷರ ಮಾತಿನಿಂದ ಮತ್ತೆ ನಾನು ಸರ್ವಾಧ್ಯಕ್ಷರ ನೆಲೆಯಲ್ಲಿ 4 ಮಾತು ಹೇಳಿದ್ದೇನೆ. ಹೀಗೆ ಉತ್ತಮವಾದಂಥ ಸುಸಂಸ್ಕೃತವಾದಂಥ ಮನಸ್ಸುಗಳಲ್ಲಿ ಮೂಡಿದಂಥ ಕವಿತೆ ಯಾವಾಗಲೂ ಉಪಾದೇಯವಾಗಿರ್ತದೆ, ಯಾವಾಗಲೂ ಅದು ಸ್ವೀಕರಿಸಲ್ಪಡ್ತದೆ, ನಿರಾಕರಿಸಲ್ಪಡುವುದಿಲ್ಲ. ಬರೆದವನು ಯಾರೇ ಇರಲಿ, ಬರೆದವನ ವಿಷಯ ಅಲ್ಲ, ಆ ಕವಿತೆ ಉಪಾದೇಯವಾಗ್ತದೆ, ಸ್ವೀಕೃತವಾಗ್ತದೆ ಎಂಬುದಾಗಿ ಹೇಳಿದಂಥದ್ದು. ಉಳಿದ ಎಲ್ಲ ಭಾಷೆಗಳ ಕವಿತೆಗಳನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಅವರ ಇನ್ನೊಂದು ಬ್ಯಾರಿ ಭಾಷೆಯ ಕವಿತೆಯಲ್ಲಿಯೂ ಇದೇ ಅಭಿಪ್ರಾಯದ ಕೆಲವು ಅಂಶಗಳು ಇದ್ದು ಅಂತ ಹೇಳುವಂಥದ್ದನ್ನು ಮಾತ್ರ ನಾನು ಗಮನಿಸಿದರೆ ವಾಕ್ಯ ನನಗೆ ಗ್ರಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ರಾಯ ಯಾರೋ ಆ ಮಾರಿ ಯಾರೋ ಅಂತ ಹೇಳುವಂತಹ ಒಂದು ಮಾತು ಬಹಳ ಆ ಅರ್ಥದಲ್ಲಿ ನಾನು ಗಮನಿಸಿದೆ. ಅದೆಲ್ಲ ಎಲ್ಲರೂ ಒಟ್ಟಾಗಿ ಇರಬೇಕು. ಮತ್ತು ವಿದ್ಯಾರತ್ನದ ಬಗ್ಗೆಗೂ ಅವರು ಹೇಳಿದ್ದಾರೆ. ಇಂಥ ಹಲವು ಕವಿತೆಗಳು ಇವತ್ತು ನಿರೂಪಿತವಾದವು. ಎಲ್ಲ ಕವಿಗಳಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಂದಿನ ಈ ಸಭೆಯ ಸರ್ವ ಅಧ್ಯಕ್ಷರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಇವರು ಇನ್ನೂ ಕೂಡ ಸಮಾರಂಭದಲ್ಲಿ ಮಾತಾಡಲಿಕ್ಕಿದೆ, ಸ್ವಲ್ಪ ಮಾತಾಡ್ತಾರೆ. ಅದೇ ರೀತಿಯಾಗಿ ತಮ್ಮ ಒಂದು ವಿದ್ವತ್ತಿನಿಂದ ಅವರು ನಿಜವಾಗಿ ಕೂಡ ಪ್ರಮುಖವಾದಂಥ ವಾಗ್ಮಿ. ಈಗ ಒಂದು ಸಮಯದ ಅವಕಾಶ ನೋಡಿಕೊಂಡು ಮಾತಾಡ್ತಿದ್ದಾರೆ ಅಷ್ಟೇ. ಇದೀಗ ನಮಗೆ ಸ್ವಲ್ಪ ಅವರಿಗೆ ಮೊದಲನೇದಾಗಿ ನಾನು ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ ಇವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ತಡವಾಗಿ ಆದರೂ ಕೂಡ ನಮ್ಮ ಸಾಹಿತಿ ಇನ್ನೋರ್ವ ಕವಿ ಗುಣಾಜೆ ರಾಮಚಂದ್ರ ಭಟ್ ಅವರು ಬಂದಿದ್ದಾರೆ.
ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಕೂಡ. ಸಂತ ಅಲೋಸಿಯಸ್ ಕಾಲೇಜಿನಲ್ಲಿ ನಿವೃತ್ತ ಪ್ರಾಧ್ಯಾಪಕರು ಕೂಡ ಆಗಿದ್ದಾರೆ. ಅನೇಕ ಒಂದು ಕವಿತೆಗಳನ್ನು ಕೂಡ ಸಾಹಿತ್ಯವನ್ನು ಕೂಡ ರಚನೆ ಮಾಡಿದವರು ಶ್ರೀಯುತ ಗುಣಾಜಯ ರಾಮಚಂದ್ರ ಭಟ್ರು. ಅವರಿಗೆ ಅಧ್ಯಕ್ಷರ ಭಾಷಣ ಆದರೂ ಕೂಡ ನಾವು ಅವಕಾಶವನ್ನು ಕೊಡಲೇಬೇಕು. ಅದೇ ರೀತಿಯಾಗಿ ಅವರಿಂದ ಈಗ ಒಂದು ಕನ್ನಡ ಕವಿತಾ ವಾಚನ. ಅವರನ್ನು ನಮ್ಮ ಅಧ್ಯಕ್ಷರಾದಂಥ ಶ್ರೀಯುತ ಕೆ ರಂಜಿತ್ ಶೆಟ್ಟಿ ಅವರು ಶಾಲು ಹೊದಿಸಿ ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಇದೀಗ ಗುಣಾಜಯ ರಾಮಚಂದ್ರ ಭಟ್ ಅವರಿಂದ ಕವಿತಾ ವಾಚನ. ಎಲ್ಲರಿಗೂ ನಮಸ್ಕಾರ. ಕ್ಷಮಿಸಬೇಕು, ಒಂದು ಮದುವೆ ಕಾರ್ಯಕ್ಕೆ ಹೋಗಲಿದ್ದ ಕಾರಣ ತಡಾಗಿ ಬರ್ತಾನಂತ ಉಳಿದೊಟ್ಟವರಿಗೆ ಹೇಳಿದ್ದೇನೆ. ಅವರು ಅನುಮತಿ ಕೊಟ್ಟಿದ್ದಾರೆ. ಮತ್ತು ಇವೊಂದಿನ ಸರ್ವಾಧ್ಯಕ್ಷರು ನನ್ನ ಸಹಪಾಠಿ, ನಾವು ರೂಮ್ಮೇಟ್, ಒಂದೇ ರೂಮಿನಿದ್ದವರು. ಕನ್ನಡ ಮೇಲೆ 76 ಸಹಪಾಠಿಗಳು. ಅವರು ಭಾಳ ಎತ್ತರಕ್ಕೆ ಬೆಳೆದು ನಾನು ನೋಡ್ತಾ ಇದ್ದೇನೆ. ನನಗೆ ಭಾಳ ಅಭಿಮಾನ ಅನ್ನಿಸ್ತದೆ ಅವರ ಬಗ್ಗೆ. ಅಲ್ಲ ನಿಜವಾಗಿಯೂ ಪಾಂಡಿತ್ಯ ಸಂಶೋಧನೆಗಳಲ್ಲಿ ಅವರು ಹೆಸರಾದವರು. ನಾನು ಒಂದು ಬರಹಗಾರ ಅಂತ ಗುರುತಿಸಲ್ಪಟ್ಟಿದ್ದೇನೆ, ಕವಿ ಅಂತ ಹೇಳ್ತಾರೆ. ಕವನದ ಶೀರ್ಷಿಕೆ, ನಾನು ಕವನದ ಬಗ್ಗೆ ಏನು ಹೇಳಿದೆ, ಕವನವೇ ಎಲ್ಲ ಹೇಳ್ತಾರೆ. 7 ಛಂದಸ್ಸಿನಲ್ಲಿ ಎಸ್ ವಿ ಪರಮೇಶ್ವರ ಭಟ್ಟರ ಕೆಲವು 7 ಕವನಗಳನ್ನು ಕೊಟ್ಟು ಕೃಷ್ಣಮೂರ್ತಿಯವರು, ಪ್ರೊಫೆಸರ್ ಕೃಷ್ಣಮೂರ್ತಿ ಹೀಗೆ ಬರೀರಿ ಭಟ್ಟರು ಅಂತ ಹೇಳಿದರು. ಹಾಗೆ 450 ಬರೆದೇನೆ. ಅದು ಎಷ್ಟರ ಮಟ್ಟಿಗೆ ಸಮರ್ಪಕ ಗಣಗಳು ಸರಿಯೋ ಪಂಡಿತರು ಹೇಳಬೇಕು. ಅನಂತನಾರಾಯಣ ಪಂಡಿತರು ಅವರು ಅದನ್ನು ಮೆಚ್ಚಿದ್ದಾರೆ. ತಪ್ಪಿದ್ದರೆ ಅವರು ಸೂಚನೆ ಕೊಡ್ತಾರೆ, ಅದರಲ್ಲಿ ಗಣ ಹಾಗೆ ಆಗಬೇಕು ಹೀಗೆ ಆಗಬೇಕಂತ. ಕವನದ ಶೀರ್ಷಿಕೆ ಬಂಡೇಳಿ. ಬುದ್ಧನ ಬೋಧನೆ ಸಿದ್ಧಿಸಬೇಕಿದೆ, ಬುದ್ಧಿಯ ಬೆಳೆಯ ಕಾಣುತ್ತಾ. ಜಗದಲ್ಲಿ ಹಿಂಸೆಯ ಧಗ ಧಗ ದಳ್ಳುರಿ, ಗಗನಕ್ಕೆ ಹಬ್ಬಿ ಹೊಗೆ ಎದ್ದು. ಕತ್ತಿಯ ಬೀಸುತ್ತ ಕತ್ತನು ಹಾರಿಸಿ ನೆತ್ತರು ಚಿಮ್ಮಿ ಕಾರಂಜಿ. ತನ್ನವನೆನ್ನುವ ಮನ್ನಣೆ ನೀಡದೆ ಕನ್ನವ ಕೊರೆದ ಬಂಧಕ್ಕೆ. ಕಂಸನ ರಾಜ್ಯದಿ ಹಿಂಸೆಯ ತಾಂಡವ, ವಂಶದ ನಾಶ ಬೇಕೇನು. ಪ್ರೀತಿಯ ಕಾಣದ ಭೀತಿಯ ಲೋಕದಿ, ನೀತಿಯ ತಪ್ಪಿ ಕಾಂತಾರ. ಸುದ್ದಿಯ ಕೇಳಲು ಬುದ್ಧಿಯು ಕೆಡುತ್ತಿದೆ, ನೀತಿಯು ತಪ್ಪಿ ಕಾಂತಾರ. ಕ್ಷಮಿಸಿ, ರಿಪೀಟ್ ಆಯಿತು. ಸುದ್ದಿಯ ಕೇಳಲು ಬುದ್ಧಿಯು ಕೆಡುತ್ತಿದೆ, ಸದ್ದಿನ ಪೊಡವಿ ಯಾಕಾಗಿ. ಮಾನವ ಜನ್ಮದಿ ಮಾನವನುಳಿಸಲು ಮಾನಿನಿ ಮನಸ್ಸು ಹೂವಂತೆ. ಹಕ್ಕನು ಕಸಿಯುವ ರಕ್ಕಸರೆಲ್ಲರ ಸೊಕ್ಕನು ಮುರಿಯೇ ಬಂಡೇಳಿ. ಶಾಂತಿಯು ನೆಲೆಸಲು ಕಾಂತಿಯ ಹೊನಲೆಲ್ಲ ಕಾಂತದ ರೀತಿ ಬೆಸೆದಂತೆ. ಧನ್ಯವಾದಗಳು, ನಮಸ್ಕಾರ. ಕನ್ನಡದಲ್ಲಿ ಕವಿತಾ ವಾಚನ ಮಾಡಿದಂತಹ ಶ್ರೀಯುತ ಗುಣಾಜಯ ರಾಮಚಂದ್ರ ಭಟ್ ಇವರಿಗೆ ಧನ್ಯವಾದಗಳು. ಇದೀಗ ಒಂದು ಗ್ರೂಪ್ ಫೋಟೋ ತೆಗೆಲಿಕ್ಕೆ. ಇಂದಿನ ಬಹುಭಾಷಾ ಕವಿಗೋಷ್ಠಿ ಇದರ ಸರ್ವ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಪಾದೇಕಲ್ಲು
ವಿಷ್ಣು ಭಟ್ ಇವರು ಒಂದು ನಿಮಿಷ ತಾವು ಈಗ ಎಚ್ ಭೀಮರಾವ್ ವಾಸ್ಟರ್ ಸುಳ್ಯ ಅವರು ಒಂದೆರಡು ಹಾಡನ್ನು ಹಾಡುತ್ತೇನೆ ಅಂತ ಹೇಳಿದ್ದಾರೆ. ಹಲೋ ಹಲೋ ಓಕೆ ಥ್ಯಾಂಕ್ ಯು. ಇದೊಂದು ಚಲನಚಿತ್ರ ಗೀತೆ, ಕನ್ನಡ ಚಲನಚಿತ್ರ ದೇವ ವಿಷ್ಣುವರ್ಧನ್ ಅಭಿನಯದ ಈ ಗೀತೆಯನ್ನು ಹಾಡುವ ಪ್ರಯತ್ನ. ಸಂಭ್ರಮದ ಸಮಯದಲ್ಲಿ ಸಂತಸದ ಗಾಳಿಯಲಿ ತೇಲಿ ಬಂದ ಹಾಡು ನಾ ಹಾಡುವೆನು ಕೇಳಿ. ಡಿಂಗ ಡಿಂಗ ಜಾ ಡಿಂಗ ಡಿಂಗ ಜಾ ಡಿಂಗ ಡಿಂಗ ಜಾ ಡಿಂಗ ಡಿಂಗ ಜಾ ನಕ್ಕು 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 ನಾ ನಕ್ಕು 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 ನಾ ತಜನ 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 ದಿನ ದಿನ ದಿನ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ 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 ಹೊಯ್. ಸಿಕ್ಕಿ ಬಂದ ಹಾಗೆ ತೆರೆ ಹಿಗ್ಗಿಹುದು ಇಂದು ಸ್ವರ್ಗ ಕಂಡ ಹಾಗೆ ಮನ ಹಾಡಿಹುದು ಇಂದು. ಸಿಕ್ಕಿ ಬಂದ ಹಾಗೆ ತೆರೆ ಹಿಗ್ಗಿಹುದು ಇಂದು ಸ್ವರ್ಗ ಕಂಡ ಹಾಗೆ ಮನ ಹಾಡಿಹುದು ಇಂದು. ಟಿಮ್ ಟಿಮ್ ಪ್ರಿಯ ಪ್ರಿಯ ಟಿಮ್ ಟಿಮ್ ಪ್ರಿಯ ಪ್ರಿಯ ಟಿಮ್ ಟಿಮ್ ಪ್ರಿಯ ಪ್ರಿಯ ಟಿಮ್ ಟಿಮ್ ಪ್ರಿಯ ಪ್ರಿಯ. ನೀ ಹೋಗಿ ಬಾ ನನ್ನ ತಮ್ಮಯ್ಯ, ನೀ ಹೋಗಿ ಬಾ ನನ್ನ ತಮ್ಮಯ್ಯ. ಖುಷಿ ಬಂದ ಹಾಗೆ ಎದೆ ಹಿಗ್ಗಿಹುದು ಇಂದು ಸ್ವರ್ಗ ಕಂಡ ಹಾಗೆ ಮನ ಹಾಡಿಹುದು ಇಂದು. ಟಿಮ್ ಟಿಮ್ ಪ್ರಿಯ ಪ್ರಿಯ ಟಿಮ್ ಟಿಮ್ ಪ್ರಿಯ ಪ್ರಿಯ. ನೀ ಹೋಗಿ ಬಾ ನನ್ನ ತಮ್ಮಯ್ಯ, ನೀ ಹೋಗಿ ಬಾ ನನ್ನ ತಮ್ಮಯ್ಯ. ಎಂದು ನಮ್ಮ ಬಾಳು ಒಂದೇ ಬಳ್ಳಿ ಹೂವಂತೆ. ಒಬ್ಬ ಶ್ರೀಮಂತ ಇನ್ನೊಬ್ಬ ಶ್ರೀಮಂತ ಬದುಕಿರು ನಿಶ್ಚಿಂತೆ. ನೀವೇ ನನ್ನ ಪ್ರಾಣ ನಿಮ್ಮ ಬಿಟ್ಟು ಇಲ್ಲ. ಸೋದರರ ಹೇಗೆ ಸೌಖ್ಯವನ್ನು ಕಾಣುವೆನು ಬೇರೇನು ಬೇಕಿಲ್ಲ. ನನ್ನ ತಮ್ಮ ಡಿಂಗ ಜಾ ಡಿಂಗ ಡಿಂಗ ಜಾ ಡಿಂಗ ಜಾ ಡಿಂಗ 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 ಜಾ ಡಿಂಗ ಡಿಂಗ ಜಾ ಡಿಂಗ ಜಾ ಡಿಂಗ ಡಿಂಗ. ನೀ ಹೋಗಿ ಬಾ ನನ್ನ ತಮ್ಮಯ್ಯ, ನೀ ಹೋಗಿ ಬಾ ನನ್ನ ತಮ್ಮಯ್ಯ. ಸುಗ್ರಿ ಬಂದ ಹಾಗೆ ಎದೆ ಹಿಗ್ಗಿಹುದು ಇಂದು ಸ್ವರ್ಗ ಕಂಡ ಹಾಗೆ ಮನ ಹಾಡಿಹುದು ಇಂದು. ಟಿಮ್ ಟಿಮ್ ಪ್ರಿಯ ಪ್ರಿಯ ಟಿಮ್ ಟಿಮ್ ಪ್ರಿಯ ಪ್ರಿಯ. ನೀ ಹೋಗಿ ಬಾ ನನ್ನ ತಮ್ಮಯ್ಯ, ನೀ ಹೋಗಿ ಬಾ ನನ್ನ ತಮ್ಮಯ್ಯ.
ಎಲ್ಲೇ ಹೋಗು ನೀನು ಮರೆಯಬೇಡ ಈ ನಾಡ ಕನ್ನಡಿಗ ನಾನೆಂಬ ಹೆಮ್ಮೆಯಲ್ಲಿ ನೀ ಮೆರೆದು ಜಗವನ್ನೇ ನೀ ಜಯಿಸು ನಮ್ಮ ಭಾಷೆ ಚಂದ ನಮ್ಮ ಮಣ್ಣೆ ಶ್ರೀಗಂಧ ಕನ್ನಡದ ಈ ನೆಲದ ಅನ್ನವನ್ನು ಉಂಡಿರುವ ತೀರಿಸೋ ಕಾರುಣವ ನನ್ನ ತಮ್ಮ ಶುಭವ ಕೋರುವೆನು ಅಭಯ ನೀಡುವೆನು ಶುಭವ ಕೋರುವೆನು ಅಭಯ ನೀಡುವೆನು ನೀ ಹೋಗಿ ಬಾನನ ತಮ್ಮಯ್ಯ ನೀ ಹೋಗಿ ಬಾನನ ತಮ್ಮಯ್ಯ ಸುಗ್ಗಿ ಬಂದ ಹಾಗೆ ಎದೆ ಹಿಡಿಯುವುದು ಇಂದು ಸ್ವರ್ಗ ಕಂಡ ಹಾಗೆ ಮನ ಹಾಡುವುದು ಇಂದು ಸುಗ್ಗಿ ಬಂದ ಹಾಗೆ ಎದೆ ಹಿಡಿಯುವುದು ಇಂದು ಸ್ವರ್ಗ ಕಂಡ ಹಾಗೆ ಮನ ಹಾಡುವುದು ಇಂದು ಟಿಮ್ ಟಿಮ್ ಪ್ರಿಯ ಪ್ರಿಯ ಟಿಮ್ ಟಿಮ್ ಪ್ರಿಯ ಪ್ರಿಯ ಟಿಮ್ ಟಿಮ್ ಪ್ರಿಯ ಪ್ರಿಯ ಟಿಮ್ ಟಿಮ್ ಪ್ರಿಯ ಪ್ರಿಯ ನೀ ಹೋಗಿ ಬಾನನ ತಮ್ಮಯ್ಯ ನೀ ಹೋಗಿ ಬಾನನ ತಮ್ಮಯ್ಯ ಡಿಂಗ ಡಿಂಗಡ ಡಿಂಗ ಡಿಂಗಡ ಡಿಂಗಡ ಡಿಂಗ ಡಿಂಗಡ ಡಿಂಗ ಡಿಂಗ ಡಿಂಗ. ಧನ್ಯವಾದಗಳು. ಮುಂದೆ ಒಂದು ತುಳು ಭಾವಗೀತೆಯನ್ನ ಹಾಡುವ ಪ್ರಯತ್ನ ಮಾಡ್ತೇನೆ. ನನಗೆ ತುಳು ಭಾಷೆ ಬರೋದಿಲ್ಲ, ಆದರೂ ಒಂದು ಹಾಡುವ ಒಂದು ಪ್ರಯತ್ನ. ಐಲೇಶ ತಂಡ ಬೆಂಗಳೂರು ಇವರು ಆಯೋಜನೆ ಮಾಡಿದಂಥ ಈ ಹಾಡು ತುಂಬ ಅರ್ಥಪೂರ್ಣ ಮತ್ತು ಅರ್ಥಗರ್ಭಿತವಾದಂಥ ಒಂದು ಹಾಡು. ಈ ಹಾಡನ್ನು ಹಾಡುವ ಒಂದು ಪ್ರಯತ್ನ ನಾನು ಎಚ್ ಭೀಮರಾವ್ ವಾಸ್ಟರ್ ಕೋಡಿಹಾಳ. ಸೇರ ಪಕ್ಕೀರಾದು ದೂರಬಾನೊಗ ಸೇರ ತರಿತನರ ನಿಕ್ಕಿಜಿ ನನ್ನ ಮೂಲದಾಲ ತೆಜಿತಿನರ ನಿಕ್ಕಿಜಿ ನನ್ನ ಮೂಲದಾಲ ರಾಮ ಪೈಕಿರಾದು ದೂರಬಾನೊಗ ಸೇರ ತೆಜಿತಿನರ ನಿಕ್ಕಿಜಿ ನನ್ನ ಮೂಲದಾಲ ರಾಮ ಪೈಕಿರಾದು ದೂರಬಾನೊಗ ಸೇರ புலண்ட படிலாண்டு மரக்காடு போராண்டு உண்டு பின்பின்னில்ல சுடுகாடி பல்கே
கண்ட படிலாண்டு மறுநாடு போராண்டு ஒன்று திண்டிமையில் சுடுகாடு பல்கே ಊರೂರ್ಮಿ ಸೂತಕದ ಮನೆ ಮಂಬುದಾಲದಲ್ಲಿ ಊರೂರ್ಮಿ ಸೂತಕದ ಮನೆ ಮಂಬುದಾಲದಲ್ಲಿ ಬಾರುದಾಂತಿನ ಜಾಲ ಬೀರಬೂರ್ದಿನ ಊರು ತೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ತೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ತಾವು ಪಕ್ಕೇರಾದು ದೂರವಾನದು ಸೇರು करे मुझियोनो कटदर बायोनो उनका पुननाई तेलिदान के फोंडो कटके करे मुझियोनो कटदर बायोनो इल्लका पुननाई तेलिदांते पोंडो एली पेर्गुडेरापो इल्लदुलैडु आंड एली पेर्गुडेरापो इल्लदुलैडु आंड सिरितुप्पद चालु इनि वडेगे पोंडो पेजितिनरे निक्किज्जि ನನ್ನ ಮೂಲದಾಲ ತೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ಕಾವು ಪಕ್ಕೇರಾದು ದೂರವಾನಗು ಸೇರು ತೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ತೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ಕಾವು ಪಕ್ಕೇರಾದು ದೂರವಾನಗು ಸೇರು दैवलग पूनीर दीपिನ ಗತಿದಾಂತೆ ಮನೆ ಮಂಚ ಹುಡು ಪೂರ ಉದಲು ದೂರಸಿಯಾಂದು दैवलग पूनीर दीपिನ ಗತಿದಾಂತೆ ಮನೆ ಮುಂಚು ಹುಡು ಪೂರ ಉದುಲು ದೂರಸಿಯಾಂಡು ದಿಕ್ಕಿಲ್ಲಿಡು ಕನ್ನಕಿಜ್ಜಿ ದೈಪಾವು ಗತಿಜ್ಜಿ ದಿಕ್ಕಿಲ್ಲಿಡು ಕನ್ನಕಿಜ್ಜಿ ದೈಪಾವು ಗತಿಜ್ಜಿ ಪರಜೀವ ಪರಪಜಟು ನೆಲಪತ್ತುದು ಪೋಂಡು ತೆಜಿದಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ತೆಜಿದಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ಕಾವು ಪಕ್ಕೇರಾದು ದೂರವಾನಗು ಸೇರು ತೆಜಿದಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ತೆಜಿದಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ಕಾವು ಪಕ್ಕೇರಾ
ಸೇರು ದೂರ ಬಾನುಗ ಸೇರು ದೂರ ಬಾನುಗ ಸೇರು. ಧನ್ಯವಾದಗಳು. ಅವಕಾಶ ಇದ್ದರೆ ಮತ್ತೆ ಮುಂದೆ ಖಂಡಿತ ಹಾಡ್ತೇನೆ. ವಂದನೆಗಳು. ಹಾಗೆ ಆಪರೇಟ್ ಮಾಡಿದಂಥ ಮಿತ್ರರಿಗೂ ಕೂಡ ಪ್ರೀತಿಯ ವಂದನೆಗಳು. ನಮ್ಮನ್ನು ರಂಜಿಸಿದಂತಹ ಶ್ರೀಯುತ ಎಚ್ ಭೀಮರಾವ್ ವಾಸ್ಟರ್ ಸುಳ್ಯ ಇವರಿಗೆ ಕನ್ನಡದಲ್ಲಿ ಚೆನ್ನಾಗಿ ಮಾತ್ರವಲ್ಲ ತುಳುವಿನಲ್ಲಿ ಕೂಡ ಭಾಷೆ ಗೊತ್ತಿಲ್ಲದರೂ ಕೂಡ ಬಹಳ ಅದ್ಭುತವಾಗಿ ಕಂಚಿನ ಕಂಠದಿಂದ ಹಾಡಿದ್ದಾರೆ. ಇವರಿಗೆ ಧನ್ಯವಾದಗಳು. ಇದೀಗ ಇದು ಇನ್ನು ಯಕ್ಷಗಾನ ನೀವು ಬಹಳ ಒಂದು ನಿರೀಕ್ಷೆಯಿಂದ ಕಾಯುತ್ತಿರುವಂತಹ ಯಕ್ಷಗಾನ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಲಿದೆ. ಕೃಷ್ಣಲೀಲೆ ಸುದರ್ಶನ ವಿಜಯ ಎಂಬಂಥ ಯಕ್ಷಗಾನ. ಇದರ ನಿರ್ದೇಶಕರು ಅಶ್ವಥ್ ಮಂಜನಾಡಿ. ಅದೇ ರೀತಿಯಾಗಿ ಬಳಿಕ ಒಪ್ಪಾನ ನೃತ್ಯ ನಡೆಯಲಿಕ್ಕಿದೆ. ಬಳಿಕ ಅಂತಾರಾಷ್ಟ್ರೀಯ ಖ್ಯಾತಿಯ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಅಶೋಕ್ ಪೊಳಲಿ ಇವರಿಂದ ವಿಭಿನ್ನ ಶೈಲಿಯ ನೃತ್ಯ ನಡೆಯಲಿಕ್ಕಿದೆ. ತಾವು ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮೊಂದಿಗೆ ಇದ್ದು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಂದಿನ ಈ ಬಹುಭಾಷಾ ಕವಿಗೋಷ್ಠಿಯನ್ನು ನಡೆಸಿಕೊಟ್ಟಂತ ಅಧ್ಯಕ್ಷರಾಗಿದ್ದಂಥ ಶ್ರೀ ಇರಾ ನೇಮಪೂಜಾರಿ, ಗುಣಾಜೆ ರಾಮಚಂದ್ರ ಭಟ್ ಅಧ್ಯಕ್ಷರು ಇರಾ ನೇಮಪೂಜಾರಿ. ಅದೇ ರೀತಿಯಲ್ಲಿ ಭಾಗವಹಿಸಿದ ಕವಿಗಳಾದಂಥ ಗುಣಾಜೆ ರಾಮಚಂದ್ರ ಭಟ್, ಹುಸೇನ್ ಕಾಟಿಪಳ್ಳ, ಗೀತಾ ಜೈನ್, ಸಿಹಾನ್ BM, ಎಚ್ ಭೀಮರಾವ್ ವಾಸ್ಟರ್, ವಾಣಿ ಲೋಕಯ್ಯ, ಅರ್ಚನಾ ಶಶಿಧರ್ ಇವರೆಲ್ಲರಿಗೂ ಕೂಡ ಯಶಸ್ವಿಯಾಗಿ ನೆರವೇರಿಕೆ ಕಾರಣಕರ್ತರ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನು ಈಗ ಇಬಾನ್ ಇವನಿಂದ ಒಂದು ಹಾಡು. मुखतुल है जिगर या बाबा कातिल का नजर या बाबा एक नूर नगी या बाबा रब की रुबाई या बाबा क्या है तबाही बाबा गर्दन जुराई या बाबा फकान जलेबी माशूब फरेगी कायल तेरा दीवाना बैवा बैवा बंदूक दिखा के क्या प्यार करेगी चेहरा भी कभी बिगाना बैवा बैवा फकान जलेबी माशूब फरेगी कायल तेरा दीवाना बैवा बैवा बंदूक दिखा दिखा के क्या प्यार करेगी चेहरा भी कभी बिगाना बैवा बैवा तीर का कोई वल्ला शेर सुना के वल्ला जामो क्या अभी तो बेटा इसी काम क्या वल्ला शेर का कोई वल्ला तेर सुना के वल्ला जामो क्या अभी तो बेटा इसी काम क्या वल्ला कान जलेबी माशूब फरेगी कायल तेरा दीवाना बैवा बैवा बंदूक दिखा दिखा के क्या प्यार करेगी चेहरा भी कभी बिगाना बैवा बैवा अफगान जलेबी माशूब फरेगी कायल तेरा दीवाना बैवा बैवा बंदूक दिखा दिखा के क्या प्यार करेगी चेहरा भी कभी बिगाना बैवा बैवा
ಥ್ಯಾಂಕ್ ಯು. ವಂದನೆಗಳು ಇವಾನ್. ನಮ್ಮ ಮುಂದೆ ಕವಿ, ಸಾಹಿತಿ, ಯಕ್ಷಗಾನ ಅರ್ಥಧಾರಿಗಳಾಗಿರುವಂತಹ ಶ್ರೀಯುತ ಭಾಸ್ಕರ್ ರೈ ಕೊಕ್ಕುವಳ್ಳಿ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಇದೀಗ ಇನ್ನು ಒಂದು 5-10 ನಿಮಿಷಗಳಲ್ಲಿ ನಮ್ಮ ಯಕ್ಷಗಾನ ನಡೆಯಲಿಕ್ಕಿದೆ. ಪ್ರಸಂಗ ಕೃಷ್ಣಲೀಲೆ ಸುದರ್ಶನ ವಿಜಯ. ಇದರ ನಿರ್ದೇಶಕರು ಅಶ್ವಥ್ ಮಂಜನಾಡಿ ಅವರು. ಅದಾದ ನಂತರ ಸಮ್ಮೇಳನದ ಸಮಾರೋಪ ನಡೆಯಲಿಕ್ಕಿದೆ. ಇದರ ಅಧ್ಯಕ್ಷತೆಯನ್ನು ವಹಿಸಿರುವವರು ಇಂದಿನ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟ. ಇವರು ಸರ್ವ ಸಮ್ಮೇಳನದ ಅಧ್ಯಕ್ಷರು, ಹಿರಿಯ ವಿದ್ವಾಂಸರು ಮತ್ತು ಸಂಶೋಧಕರು. ಅದೇ ರೀತಿಯಾಗಿ ಇಂದು ವಿದ್ಯಾರತ್ನ ಪ್ರಶಸ್ತಿ ಮಾನ್ಯರಾಗಿರುವವರು ಡಾಕ್ಟರ್ ಶುಭಾ ಮರವಂತೆ, NSS ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳು, ಕುವೆಂಪು ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ಅದೇ ರೀತಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ, ಇವರು ಆಗಮಿಸಲಿದ್ದಾರೆ. ನಂತರ ಅತಿಥಿಗಳಾಗಿ ಶ್ರೀಮತಿ ಮಮತಾ DS ಗಟ್ಟಿ, ಅಧ್ಯಕ್ಷರು, ಗೇರು ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ.